हेलो हेलो किधर का है? हेलो हेलो, ये सुन रहा है, नहीं देखो आ रहा है। ये सुन रहा है पर इधर नहीं दे रहा है ना। सुन नहीं रहा, एक बार पूछो सर से। इसमें देखो थोड़ा साउंड कुछ उस टाइम दिया था ना, कोडलेस लाइट हम लोग दिया ना। हेलो 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 ಅವತ್ತೈತೆ ಸೌಂಡ್ ಬರೋದು ಜನರಲ್ ಸೌಂಡ್ हेलो 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 ఎక్కడ బರುತ್ತೆ మరి हेलो 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 మనతోంది బరుంది हेलो हेलो कोडलेस निकल के सुनो, इसमें नहीं डायरेक्ट नहीं आता है। डायरेक्ट आता है, सुनते नहीं है। सुनता है, देखो ಲ್ಯಾಪ್ಟಾಪ್ ಬರ್ತದೆ ನೆಟ್ ನೆಟ್ ಬರೋದು हेलो हेलो बराबर आता है ना। ಲ್ಯಾಪ್ಟಾಪ್ ಕನೆಕ್ಟ್ ಆಗಿ हेलो 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 ಲ್ಯಾಪ್ಟಾಪ್ ಬರೋದು ನೆಟ್ ಬರ್ತದೆ चेंज ಮಾಡ್ತೀವಿ ಕ್ಯಾಮರಾವನ್ನು ಆಡಿ ಕ್ಯಾಮರಾ ಟು ಆಡಿ ಚೇಂಜ್ करने के लिए बोलते हैं। ಅವು ಮಲ್ತೊಂದುಲ್ಲ ಉಂಟು हेलो हेलो हेलो
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮನೋರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಹನುಮಂತ ದೈವದ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀಮದ್ರಮಣ ಗೋವಿಂದ ಅನ್ನಿ ಗೋವಿಂದ. ಮುದದಿಂದ ನಿನ್ನ
विघ्नद्वान्त निवारणैकतरणि विघ्नाटवी हव्यवान् विघ्नव्यालकुलाभिमान गरुडो विघ्नेभ पञ्चानना विघ्नो प्रचंड पवनो विघ्नेश्वर पाहि मां गजमुखद बगी गणपगी
ಭೂಷಣನ ಸುಕುಮಾರ ಗಜವದನನ ಶರಣ ಕಮಲಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ನೆನೆಗಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದ ಊರ ಗಣನಾಥನ ಘನಮೂರ್ತಿ ಮದ ಊರ ಗಣನಾಥನ ಆ ದೇವರ ದೇವಗೆ ಬಾಗರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಪಾವನ ಚರಿತ ಪುಣ್ಯೋದಯನ ಭಾವದ ವಿಷಯಕ್ಕೆ ಸಿಲುಕದನ ಕೋವಿದಗಿರಿ ಜಯ ಅಮರ ಸುತನ ಕೋವಿದಗಿರಿ ಜಯ ಅಮರ ಸುತನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಯ ನೀವ ಪವನನ ಪರಮಾತ್ಮ ದುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನ ವರಮದ ಊರ ವಿಘ್ನೇಶ್ವರನ ತೈ ದಿನ ತೈ ದಿನ ತೈ ದಿನ ತೈ ತೈ ದಿನ ತೈ ದಿನ ತೈ ದಿನ ತಂ ತೈ ದಿನ ತೈ ತಗ ದಿನ ತೈ ತೈ ದಿನ ತೈ ತೈ ದಿನ ದಾ ದಿನ ತೈ ದಿನ ದಾ ದಿನ ತೈ 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 ತತ್ತಂ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ
ತದಿನದಿ ತಕತದಿನದಿ ಓಂ ತದಿನದಿ ತಕತದಿನದಿ ದಿನದಿ ದಿನದಿ ತೋಗದಿ ಕುತಗದಿ ತಾದರಿ ಗಿಡ ಗಿಡದಗ ತೋಗದಿ ಕುತಗದಿ ತಾದರಿ ಗಿಡ ಗಿಡದಗ ತೋಗದಿ ಕುತಗದಿ ತಾದರಿ ಗಿಡ ಗಿಡ ತೋಗದಿ ಕುತಗ ತೈಯ ತೈಯ ತೈಯದ ತಕತದಿನದ ಹಿಗಿತದಿನದ ತೋಗದಿನದ ಹಿಗಿತದಿನದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣವಸ್ತು. ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಎಂಬುದಾಗಿ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಶಿವರೂರು ಶ್ರೀ ಕೊಡಮಣಿತಾಯ ದೈವ ದೇವರು ಶಿವರೂರು ಶ್ರೀ ಕೊಡಮಣಿತಾಯ ದೈವ ದೇವರುಗಳು ಮತ್ತು ಶಿವರೂರು ಶ್ರೀ ಕೊಡಮಣಿತಾಯ ದೈವ ದೇವರುಗಳು ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಮಹಾರಾಜರುಗಳಾದ ಕೊಡೆತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರುಗಳು ಮಹಾರಾಜರುಗಳಾದ ಕೊಡೆತುರ್ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಗಳವರು ಮತ್ತು ಮಹಾರಾಜರುಗಳಾದ ಕೊಡೆತುರ್ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಗಳವರು ಆರ್ತಿಗಾರರು ಕುಶಾಲುಗಾರರು ಮೋಜಿಗಾರರು ಪ್ರೀತಿಪೂರ್ವಕವಾಗಿ ಕೊಟ್ಟಿರುವಂತಹ ಪಟ್ಟೆ ಶಾಲು. ದಕ್ಕಿತ್ತು ದಕ್ಕಿತ್ತು ಸಭೆಗೆ ವಂದನೆ. ಮದನಾರಿ ಪ್ರಿಯ ಮಂಗಳ ದೇವಿಕಾ ಪದವ ನಂಬಿದೆ ನಿತ್ಯ ಜ್ಞಾನವನಿ ಮಂಗಳ ದೇವಿಕಾರಿ ಮದನಾರಿ ಪ್ರಿಯ ಮಂಗಳ ದೇವಿಕಾಯೇ ಪದವ ನಂಬಿದೆ ನಿತ್ಯ ಜ್ಞಾನವನಿ ಮಂಗಳ ದೇವಿಕಾಯೇ ಆ
ಅಮ್ಮ ಮದನಾರಿ ಪ್ರಿಯೆ ಮಂಗಳ ದೇವಿ ತಾಯೇ ಪದವ ನಂಬಿದೆ ನಿತ್ಯ ಜ್ಞಾನವನಿ ಮಂಗಳ ದೇವಿ ತಾಯೇ ಅಮ್ಮ ಮತ್ತೆ ಮಹಿಷನೆಂಬ ಖಳನಾಗಿ ಕೊಂದೆ ಭೂತ ಭೂಲಾಕ್ಷಣ ಕ್ಷಣ ಮಾತ್ರದಿ ಗೆಲ್ದೆ ಮತ್ತೆ ಮಹಿಷನೆಂಬ ಖಳನನಿ ಕೊಂದೆ ಭೂತ ಭೂಲಾಕ್ಷಣ ಕ್ಷಣ ಮಾತ್ರದಿ ಗೆಲ್ದೆ ಮದನಾರಿ ಪ್ರಿಯೆ ಮಂಗಳ ದೇವಿ ತಾಯೇ ಪದವ ನಂಬಿದೆ ನಿತ್ಯ ಜ್ಞಾನವನಿ ಮಂಗಳ ದೇವಿ ತಾಯೇ ತೈದಿನ್ನ ತಗದಿನ್ನ ತೈದಿನ್ನ ತಗದಿನ್ನ ತೈದಿನ್ನ ತಗದಿನ್ನ ತೈದಿನ್ನ ತೈ ತದೈದಿನ ತೈ ತಗದಿನ ತೈ ತೈದಿನ ತೈ ತೈದಿನ ದಾದಿನ ತೈದಿನ ದಾದಿನ ತೈ 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 ತತ್ತಂ ತೋಂಗತೋ ತಗದದಿನ ತೈ ಹೋಗಿ ಹೇಳಮ್ಮ ಆ
ಅಂಬುರುಹಗಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬುನಿಧಿಯ ಆತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಪೊಡಮಡುದ ಮಳ್ಳಿಪಿನಿ ಕಥಾಮೃತವ ಇರುವಂತಹ ಸ್ಥಳ ಸಮಗ್ರ ನಾಕಾಧಿಪತಿ ಯಾರು ಅಂತ ಕೇಳಿದ್ದಿ? ದೇವೇಂದ್ರನಂತ ಕೇಳಿಕೊಂಡಿದ್ದೆ. ನಾವೇ ಸರಿ ಓಲಗವಿತಂತ ವಿಚಾರ ಹಲವಾರಿದೆ, ಆಲಿಸಬೇಕು. ಧರಣಿ ಪಾಲಕ ಕೇಳು
ವಿಷ್ಟರವನ್ನು ಅಡರಿಕೊಂಡೆ. ಸುರಪಾಲನಿಗೆ ಜಯವಾಗಲಿ ಅನ್ನುವ ಹಾಗೆ ದಿಗ್ದೆಸೆಗಳಲ್ಲಿ ಮಾರ್ಮಡಗುವ ಧ್ವನಿಯನ್ನು ಕೇಳುತ್ತಾ ಸಿಂಹವಿಸ್ತರವನ್ನು ಆರೋಹಿಸಿಕೊಂಡ ಕಾಲಕ್ಕೆ ಸಂತೋಷವೂ ಆಯಿತು. ನಮ್ಮ ಹೊಣೆಗಾರಿಕೆಯ ಬಗ್ಗೆ ಎಚ್ಚರಿಕೆಯೂ ಮೂಡಿತು. ಚತುರ್ವೇದಗಳೇ ಪುರುಷ ಸ್ವರೂಪವನ್ನು ಪಡೆದರು ಎಂಬಂತೆ ಮಹಾಮುನಿ ಶ್ರೇಷ್ಠರುಗಳು ವೇದ ಪಾರಾಯಣ ಮಾಡುತ್ತಾ ನಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ. ನಾವು ಕೈಗೊಳ್ಳುವಂತಹ ಆಯುಧ ವಿಶೇಷ ನಮ್ಮ ಸುರಕ್ಷೆಯನ್ನು ನಿಟ್ಟಿ ಅಮೋಘವಾದಂತಹ ಸಭೆ ದೇವಾನುದೇವತೆಗಳಾದ ನಿಮ್ಮನ್ನೊಗ್ಗೂಡಿಸಿ ಋಷಿಮುನಿಗಳ ಸ್ವಸ್ತಿವಾಚನವನ್ನು ಆಲಿಸುತ್ತ ಪ್ರವೇಶಿಸಿದ ಕಾಲಕ್ಕೆ ಈ ನಾಕಲೋಕದ ವರ್ಚಸ್ಸಿನ ಬಗ್ಗೆ, ಹೆಗ್ಗಳಿಕೆಯ ಬಗ್ಗೆ, ಪ್ರತೀತಿಯ ಬಗ್ಗೆ ನನಗೆ ನೆನಪಾಗುವುದಕ್ಕೆ ತೊಡಗಿ. ವಿಶ್ವ ವಿರಾಟ್ ಸ್ವರೂಪದ ಶಿರಕ್ಕೆ ಹೋಲಿಸಿದ್ರು ಸ್ವರ್ಗವನ್ನು. ಸಕಲ ಸುಖ ಭೋಗಗಳು ನಾಕದಲ್ಲಿ ಇದೆ. ಈ ಭಾವನೆಯಿಂದ ಭೋಗಿಗಳೆಂದೆನ್ನಿಸಿದ ಪಾತಾಳವಾಸಿಗಳಾದರು, ಮಾನವರೆಂದೆನ್ನಿಸಿದ ಭೂಲೋಕವಾಸಿಗಳಾದರು. ಭೋಗ ಭೂಮಿಯಾದ ದಿವದತ್ತಲೆ ದಿಟ್ಟಿಯನ್ನು ನೆಟ್ಟಿದ್ದಾರೆ. ಇರಬೇಕಾದದ್ದು ಎಲ್ಲರಿಗೂ. ಏಳಬೇಕು, ಎತ್ತರಕ್ಕೆ ಏರಬೇಕು. ಆದರೆ ಎತ್ತರ ಯಾವುದು ಅನ್ನುವ ನಿರ್ಣಯ ವಿವೇಕಿಯಾದವನಿಗೆ ಮಾತ್ರ ಒದಗಿ ಬರ್ತದೆ. ಅಂತಹ ವಿವೇಕಿಗಳು ತೀರ್ಮಾನಿಸಿದರು, ಸುಖದ ಸುಖಿ ಸ್ವರ್ಗದಲ್ಲಿದೆ. ಆದರೆ ಇಲ್ಲಿ ಸುಖ ಉಂಟೋ ಅನ್ನುವ ಪ್ರಶ್ನೆಯನ್ನು ದೇವೇಂದ್ರನ ಹತ್ರ ಯಾರು ಇಷ್ಟರವರೆಗೆ ಕೇಳಲಿಲ್ಲ. ಎಲ್ಲರೂ ಅವರವರೊಟ್ಟಿಗೆ ತೀರ್ಮಾನ ಮಾಡಿದ್ರು. ನನ್ನಲ್ಲಿ ಕೇಳಿದ್ರೆ ನಾನು ಬೇರೆಯೇ ಉತ್ತರವನ್ನು ಕೊಡ್ತಿದ್ದೆ. ಉಂಟೋ ಇಲ್ಲಿ ಸುಖ? ಸುಖದ ನಿಷ್ಪತ್ತಿ ಹೇಗೆ? ಯಾವುದನ್ನು ನಾವು ಅತಿಯಾಗಿ ಬಯಸುತ್ತೇವೆಯೋ, ಯಾವುದು ನಮಗೆ ಅಪ್ರಾಯತೆಯನ್ನು ತಂದುಕೊಡುತ್ತೇವೆಯೋ, ಆ ಸ್ಥಿತಿ, ಆ ವಸ್ತು, ಆ ವಿಶೇಷತೆ ಒದಗಿ ಬಂದಾಗ ಮನಸ್ಸು ಆಹ್ಲಾದವನ್ನು ಪಡುತ್ತದೆ. ಅದನ್ನು ಸುಖ ಹೀಗೆ ನಿರ್ವಚಿಸಬಹುದಾಗುತ್ತದೆ. ಕರ್ಮಭೂಮಿಯಾದ ಭೂಲೋಕದಂತ ದಿಟ್ಟಿಯನ್ನು ನೆಟ್ಟಾರೆ. ಕೆಲಸ ಮಾಡಿ ಹಸಿದು ಬರುವಾಗ ಒಂದು ಗುಟುಕು ತಂಪಾದ ನೀರು ಕುಡಿಯುತ್ತಾರೆ. ಆಗ ಸುಖ ಅಂತ ಕಾಣುತ್ತದೆ. ಬೆವರಿದಾಗ ನೆರಳಿನಲ್ಲಿ ಮಲಗುತ್ತಾರೆ, ಕುಳಿತುಕೊಳ್ಳುತ್ತಾರೆ. ಆ ತಣುಪನ್ನು ಅನುಭವಿಸುವಾಗ ಮನಸ್ಸಿಗೆ ಸುಖ ನಿಲ್ಲಿಸುತ್ತದೆ. ಈ ಎರಡು ಸುಖವು ದೇವೇಂದ್ರನದ ದೇವತೆಗಳಿಗೆ ಉಂಟು. ನಮಗೆ ಹಸಿವೇ ಆಗುವುದಿಲ್ಲ, ಬಾಯಾರಿಕೆ ಮೊದಲೇ ಇಲ್ಲ. ಹಾಗಾದರೆ ತಣ್ಣೀರನ್ನು ಕುಡಿಯುವಾಗ ಆಗುವ ಸೌಖ್ಯದ ಕುರಿತಾಗಿ ನಾವು ಹೇಗೆ ಹೇಳಬಹುದು? ಬೆವರುವುದಿಲ್ಲವಾದ್ದರಿಂದ ನೆರಳಿನ ಮಹತ್ವಕ್ಕೆ ನೆರಳಿನಿಂದ ಒದಗಬಹುದಾದ ಸುಖ ನಮಗೆ ಅನುಭವಕ್ಕೆ ಬರುತ್ತದೆಯೇ? ಹೋಗಲಿ. ಸಂಸಾರಿ ಆದವನು ಹೆಂಡತಿ ಹೆತ್ತ ಮಗುವನ್ನು ಮಡಿಯೊಳಗೆ ಮಲಗಿಸಿ ಸೌಖ್ಯವನ್ನು ಅನುಭವಿಸುತ್ತಾನೆ. ಯಾವ ಬಡವನಾದರೂ ಯಾವ ಕುಡುಕನಾದರೂ ಭೂಲೋಕದಲ್ಲಿ ಒಂದು ಮಗುವಿಗೆ ತಂದೆಯಾಗುತ್ತಾನೆ, ಸಂಸಾರಿಯಾಗುತ್ತಾನೆ. ನಮಗೆ ಆ ಸೌಖ್ಯವಾದರೂ ಉಂಟ? ನಿನ್ನ ಹೆಂಡತಿ ಬಸುರಾಗಿದ್ದಾಳ, ನಿನ್ನ ಮಡದಿ ಹೆತ್ತಳ, ನನ್ನ ಹೆಂಡತಿ ಆದರೂ ದೇಹ ಸಂಬಂಧದ ಮೂಲಕವಾಗಿ ಒಂದು ಮಗುವನ್ನು ಕೊಡಲಿಲ್ಲ. ಹಾಗಾದರೆ ಆ ಸೌಖ್ಯವೂ ದೇವೇಂದ್ರನಿಗೆ ನಿಷೇಧಿಸಲ್ಪಟ್ಟது. ಮತ್ತೊಂದು ಹಸಿವೆ. ಹೊಟ್ಟೆಗಾಗಿಯೇ ಪ್ರಪಂಚದ ಎಲ್ಲ ಜನರು ಸದಾ ಕಾಲವು ಒದ್ದಾಡುತ್ತಿರುತ್ತಾರೆ. ಏನಿಲ್ಲಪ್ಪ, ಗಂಜಿಗೆ ಒಂದಿಷ್ಟು ಮಜ್ಜಿಗೆ ಹಾಕಿ ಊಟ ಮಾಡುವಾಗ ಇದಕ್ಕಿಂತ ಬೇರೆ ಎಂಥದ್ದು ಬೇಡ ಹೀಗೆ ಕಾಣುತ್ತದೆ. ನಮಗದಾದರೂ ಉಂಟ? ಹಸಿವೇ ಇಲ್ಲ, ಇದ್ದರೂ ಗಂಜಿಗೆ ಹಾಕಿ ಉಣ್ಣುವುದಕ್ಕೆ ಮಜ್ಜಿಗೆಗೆ ಗತಿ ಉಂಟ ನಮಗೆ? ಆದ್ದರಿಂದಲೇ ಗಾದೆ ಹುಟ್ಟಿಕೊಂಡದ್ದು. ಚಕ್ರಸ್ಯ ತಕ್ರ ದುರ್ಲಭಂ. ಯಾಕೆ ಇಲ್ಲಿ ಮಜ್ಜಿಗೆ ಇಲ್ಲ? ಇಲ್ಲಿ ಹಾಲಿಗೆ ಹುಳಿ ಹಿಂಡಿದರೆ, ಹೆಪ್ಪಿಕ್ಕಿದರೆ ಅದು ಮೊಸರಾಗುವುದಿಲ್ಲ. ಮೊಸರಿಲ್ಲದೆ ಮಜ್ಜಿಗೆ ಮಾಡುವ ವಿದ್ಯೆ ನಮಗೂ ಗೊತ್ತಿಲ್ಲ. ಹಾಗಾದ್ರೆ ಯಾವುದು ಹುಳಿಯಾಗುವುದಿಲ್ಲ, ಯಾವ ಹೂವು ಅರಳಿ ಮುದುಳಿ ಬೀಳುವುದಿಲ್ಲ, ಯಾವ ವಾಸನೆ ಸದಾಕಾಲವೂ ಸುವಾಸನೆಯಾಗಿ ಉಳಿಯುತ್ತದೆಯೋ ಅದಕ್ಕೆ ಸ್ವರ್ಗಲೋಕ ಅಂತ ಹೇಳ್ತಾರೆ. ಈ ದೃಷ್ಟಿಯಿಂದ ಆಲೋಚಿಸಿದರೆ ಸುಖದ ಭೂಮಿಯನ್ನೆನ್ನಿಸಿದ ನಾಕಲೋಕದ ದೇವೇಂದ್ರನಿಗೆ ಸುಖ ಉಂಟು ಹೀಗೆ ಹೇಳಿದರೆ ಅದು ಮೂರ್ಖತನದ ಹೇಳಿಕೆ ಆಗುತ್ತದೋ ಇಲ್ವೋ? ಆದರೆ ಆ ಮೂರ್ಖತನದ ಹೇಳಿಕೆಯನ್ನು ಹೇಳುವಷ್ಟು ಅವಿವೇಕಿಗಳಲ್ಲ ಭೂಲೋಕದಲ್ಲಿರುವವರು. ಹಾಗಾದರೆ ಸ್ವರ್ಗಲೋಕದಲ್ಲಿ ಸುಖ ಎಲ್ಲಿದೆ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ದೇವೇಂದ್ರ ಪದವಿ ಹೇಗೆ ಸಿಗುತ್ತದೆ? ಇದರ ಕುರಿತಾಗಿ ಪರಾಮರ್ಶೆಯನ್ನು ನಡೆಸಬೇಕು. ವೈಯಕ್ತಿಕವಾದ ವರ್ಚಸ್ಸಿನಿಂದ ಸ್ವರ್ಗ
ಸ್ವರ್ಗಲೋಕದ ಸಿಂಹಾಸನವನ್ನು ಏರಬಹುದು. ಆದರೆ ವಿಧಿಸಲ್ಪಟ್ಟ ವಿಧಿಯೇನು? 100 ಅಶ್ವಮೇಧವನ್ನು ಮಾಡಬೇಕು, ಅವನಿಗೆ ಮಾತ್ರ ಸ್ವರ್ಗಲೋಕದ ಪದವಿ. ಅಶ್ವಮೇಧದ ಕ್ರಮ ನಿಮಗೆ ಗೊತ್ತಿದೆಯಲ್ಲ. ಗೃಹವನ್ನು ಪೂಜಿಸಿದ ದೇಶಗಳಲ್ಲಿ ಬಿಟ್ಟು ಅದನ್ನು ಕಟ್ಟಿದವರೊಡನೆ ಕಾದು ಧನ ಸಂಗ್ರಹವನ್ನು ಮಾಡಬೇಕು. ಆಮೇಲೆ ಅಶ್ವಮೇಧದ ಯಜ್ಞವಾಟದಲ್ಲಿ ಸತ್ಪಾತ್ರರಿಗೆ ಅದನ್ನು ಕರೆದು ದಾನ ಕೊಡಬೇಕು. ಎಲ್ಲಿಯವರೆಗೆ ದಾನ ಕೊಡಬೇಕು, ಎಲ್ಲಿಯವರೆಗೆ ರಿಕ್ತ ಹಸ್ತನ ಹಾಕಬೇಕೆಂದರೆ ಕೈ ಹಿಡಿದ ಹೆಂಡತಿಯನ್ನು ಯಜ್ಞ ಮಂಟಪದ ಸಮ್ಮುಖದಲ್ಲಿ ದಾನ ಕೊಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಪ್ರತ್ಯಾಮ್ನಾಯ ಕೊಟ್ಟು ಅದನ್ನು ಬಿಡಿಸಿಕೊಳ್ಳಬಹುದು, ಆದರೆ ಅದು ವಿಷಯ ಬೇರೆ. ಇದರ ಒಳಗಿನ ತಿರುಳೇನು? ನಿರ್ಮೋಹತ್ವ, ನಿಸ್ಸಂಗತ್ವ, ತಾನು ಸಂಪಾದಿಸಿದ್ದು ಯಾವುದೂ ನನ್ನದಲ್ಲ ಅನ್ನುವಂತಹ ರಿಕ್ತತೆ ಒಬ್ಬ ಮನುಷ್ಯನಿಗೆ ಬಂದಾಗ ಮಾತ್ರ ಒಂದು ಅಶ್ವಮೇಧವನ್ನು ಮಾಡುವುದಕ್ಕೆ ಅವನು ಶಕ್ತನಾಗುತ್ತಾನೆ. ಅಂತಹದ್ದನ್ನು 100 ಮಾಡಿದವರಿಗೆ ಮಾತ್ರ 4 ಲೋಕದ ಪದವಿ. ಹಾಗಾದರೆ ತ್ಯಾಗ, ಭೋಗದ ಮೇಲಿನ ಅನಾಸ್ಥೆ ಎಷ್ಟು ಹೆಪ್ಪುಗಟ್ಟಿರಬೇಕು ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ, ಹೃದಯದಲ್ಲಿ ನೀವು ಆಲೋಚನೆ ಮಾಡಿ. ಅಂಥವನಿಗೆ ಮಾತ್ರ ಸ್ವರ್ಗಲೋಕದ ಪದವಿ ಸಿಗುತ್ತದೆ ಎಂದಾದರೆ ಇದು ಭೋಗ ಭೂಮಿಯೋ ಅಲ್ಲ ತ್ಯಾಗ ಭೂಮಿಯೋ? ಆದ್ದರಿಂದಲೇ ನಾನು ಸಿಂಹಾಸನವನ್ನು ಏರುವ ಕಾಲಕ್ಕೆ ನನ್ನ ಹೊಣೆಯ ಬಗ್ಗೆ ನೆನಪು ಮಾಡಿಕೊಂಡೆ ಈ ಮಾತನ್ನಾಡಿದ್ದು. ತೆನೆಯ ಮೇಲಿನ ಹಕ್ಕಿಯ ಹಾಗೆ, ಕಮಲದ ಎಲೆಯ ಮೇಲಿನ ನೀರಿನ ಬಿಂದುವಿನ ಹಾಗೆ ಸುಖದ ಭೂಮಿಯಲ್ಲಿದ್ದು ಸುಖದ ಕುರಿತಾಗಿ ಅನಾಸ್ಥೆಯನ್ನು ಹೊಂದಿದವ ಮಾತ್ರ ಇಂದ್ರನಾಗಬಲ್ಲ, ದೇವೇಂದ್ರನಾಗಬಲ್ಲ. ಇಂದ್ರ ಅನ್ನುವ ಶಬ್ದಕ್ಕೆ ಮತ್ತೊಂದು ಅರ್ಥ ಉಂಟು. ಇಂದ್ರಿಯಗಳನ್ನು ಜಯಿಸಿದವ. ಷಡ್ವೈರಿಗಳುಂಟು, ಕಾಮ ಕ್ರೋಧ ಮೋಹಾದಿಗಳಿಗೆ ಅತೀತನಾದವನು ಮಾತ್ರ, ಅಥವಾ ಅದನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳುವವನಿಗೆ ಮಾತ್ರ ಸ್ವರ್ಗಲೋಕದ ಪದವಿ. ಆದ್ದರಿಂದ ಈ ಸ್ವರ್ಗಲೋಕದ ಪದವಿಯನ್ನು ನಮಗಾಗಿ ಹೀಗೆ ಭಾವಿಸದೆ ನಾವು ಆಳಬೇಕು. ಬ್ರಹ್ಮಾದಿ ತರುಣಿಯರು ನರ್ತನ ಮಾಡಿದರು. ನಮ್ಮ ಹೆಣ್ಣು ಮಕ್ಕಳು ನಿನ್ನೆ ಕುಡಿದದ್ದನ್ನೇ ಕುಣಿಯುವುದು, ನಿನ್ನೆ ಬಡದದ್ದನ್ನೇ ಅಲ್ವ. ಚಿತ್ರಸೇನನ ಸಂಗೀತ ಕೇಳುವುದಕ್ಕೆ ಇಷ್ಟ ಆಗ್ತದೆ, ಆದರೆ ಅದು ನಮಗಾಗಿ ಅಲ್ಲ ಅನ್ನುವ ಪ್ರಜ್ಞೆ ನಮಗೆ ಬೇಕು. ಸಭ್ಯರಾಗಿ ಇಲ್ಲಿರುವವರ ಆತ್ಮಾನಂದಕ್ಕಾಗಿ ನಾವು ಆ ವ್ಯವಸ್ಥೆಯನ್ನು ಏರ್ಪಡಿಸಿದ್ದೇವೆ. ಇಲ್ಲಿ ಬಂದವರೆಲ್ಲರೂ ಪುಣ್ಯಾತ್ಮರು. ಆದ್ದರಿಂದಲೇ ಇವರು ಅಗ್ರಾಸನದಲ್ಲಿ ಮಂಡಿಸಿದ್ದಾರೆ. ಬ್ರಹ್ಮಾದಿ ತರುಣಿಯರ ನರ್ತನ ಸೇವೆಯನ್ನು ಮನಸ್ಸಾ ಈಕ್ಷಿಸಿದ್ದಾರೆ, ಆನಂದ ಪಟ್ಟಿದ್ದಾರೆ. ಸರಿ ಅನ್ನೋಣ. ಆದರೆ ಸಾರ್ವಕಾಲಿಕವಾದ ಒಂದು ಸತ್ಯ ಉಂಟು. ಸ್ವರ್ಗದಲ್ಲಿ ಭೂಲೋಕದಲ್ಲಿ ಇಂಥ ವ್ಯತ್ಯಾಸ ಏನೂ ಇಲ್ಲ. ಅಮಾವಾಸ್ಯೆ ಹುಣ್ಣಿಮೆಗಳಿದ್ದ ಹಾಗೆ. ಹುಣ್ಣಿಮೆ ಬಂತು, ಪೂರ್ಣ ಚಂದ್ರ ಆಕಾಶದಲ್ಲಿ ನಿರಬ್ಧವಾಗಿ ಕಂಗೊಳಿಸಿದ ಹಾಗೆಂದು ಹುಣ್ಣಿಮೆ ಕಳೆದ ಮೇಲೆ ಕೃಷ್ಣ ಪಕ್ಷ ಬರ್ತದೆ, ಕತ್ತಲಾವರಿಸುತ್ತದೆ, ಅಮಾವಾಸ್ಯೆ ಒದಗುತ್ತದೆ. ಈ ಅಮಾವಾಸ್ಯೆಯ ನೆನಪಿಲ್ಲದವ ಮಾತ್ರ ಸಂಪೂರ್ಣವಾದಂತಹ ಸಂತೋಷದಲ್ಲಿ ಮೈ ಮರೆಯಬಲ್ಲ. ಹುಣ್ಣಿಮೆಯ ಚಂದ್ರವನನ್ನು ನೋಡಿ ಈರುಳು ಬರ್ತಾ ಅಯ್ಯೋ ಕತ್ತಲಾಯಿತಲ್ಲ, ಹೀಗೆ ಮತ್ತೊಬ್ಬ ಚಿಂತಿಸುವುದಕ್ಕೂ ಸಾಧ್ಯತೆ ಉಂಟು, ನಿರಾಶಾವಾದಿಯಾದವನು. ಆದರೆ ಅವನ ಮನಸ್ಸಿನಲ್ಲಿ ಅವನು ಮರೆತು ಹೋಗುವ ವಿಷಯ ಏನು? ನಾಳೆ ಬೆಳಗು ಮೂಡುತ್ತದೆ. ಆದ್ದರಿಂದಲೇ ಕತ್ತಲಾದಾಗ ಕಂಗೆಡದೆ, ಹುಣ್ಣಿಮೆ ಬಂದಾಗ ಹಿಗ್ಗದೆ, ಮತ್ತೊಂದು ರೂಪದಲ್ಲಿ ಹೇಳುವುದಿದ್ರೆ ಸುಖ ಬಂದಾಗ ಹಿಗ್ಗದೆ, ಕಷ್ಟ ಬಂದಾಗ ಕುಗ್ಗದೆ, ಯಾವನು ಇರಬಲ್ಲ ಅನ್ನುವ ಹಾಗೆ ಕೇಳಿದರೆ ದಿಕ್ಪಾಲಕರಲ್ಲಿ ಇನ್ನುಳಿದವರಾದ ನಿಮ್ಮ ಅಧಿಪತಿಯಾದಂತಹ ದೇವೇಂದ್ರನಾದ ನಾನು. ಆದರೆ ಕೆಲವೊಮ್ಮೆ ನಮಗೆ ಕಣ್ಣೀರಿನ ಬದುಕು ಒದಗಿ ಬರ್ತದೆ, ಕಣ್ಣೀರು ಇಡುತ್ತೇವೆ ನಾವು. ಆದರೆ ನಮ್ಮದ್ದು ಕಳೆದು ಹೋಯಿತಲ್ಲ ಅನ್ನುವುದಕ್ಕಾಗಿ ಅಲ್ಲ, ನಮಗೆ ಅನಿವಾರ್ಯವಾದ ಸ್ಥಿತಿ ಬಂತು ಅನ್ನುವ ಕಾರಣಕ್ಕಾಗಿ. ಆದ್ದರಿಂದ ಅಂತಹ ಸಂದರ್ಭಗಳ ಕುರಿತಾಗಿಯೂ ನಾವು ಆಲೋಚನೆ ಮಾಡಬೇಕೋ ಬೇಡವೋ? ಓ ಸುಮನಸರೇ,
ಸಂಪದವು ನಿಮಗೆ ಲಭಿಸಿಗುವುದು ಆದರ ಫಲರು ದಯಾದ್ಯ ಮತ್ಸರದಿಂದ ಆದರ ಫಲರು ದಯಾದ್ಯ ಮತ್ಸರದಿಂದ ಬಾಧಿ ಬರುವಡಿಗಡಿಗೆ ಹಾವೇನಿದಗೆ ಸುಮರಸರು ಕೇಳಿದಿರೇ ಕೇಳಿದಿರೆ ಎಲ್ಲರೂ ಕೇಳಬೇಕೆಂದೇನೂ ಇಲ್ಲ. ಒಳ್ಳೆಯ ಮನಸ್ಸುಳ್ಳವರು, ದೇವತೆಗಳ ಕುರಿತಾಗಿ ಸಹಾನುಭೂತಿ ಉಳ್ಳವರು, ಭಕ್ತಿ ಉಳ್ಳವರು, ಅವರು ಮಾತ್ರ ಕೇಳಬೇಕು. ಯಾಕೆ? ಇದು ಧರ್ಮಾಧರ್ಮಗಳ ಸಂಘರ್ಷದ ವಿಷಯ, ಸತ್ಯಾಸತ್ಯತೆಗಳ ಸಂಘರ್ಷದ ವಿಷಯ. ಸ್ವರ್ಗಲೋಕದಲ್ಲಿರುವವರೆಲ್ಲರೂ ಸದಾಕಾಲ ಸುಖಿಗಳಾಗಿರ್ತಾರೆ ಅನ್ನುವುದೇ ಸತ್ಯವಾದರೆ, ಕರ್ಮಭೂಮಿಯಾದ ಭೂಮಿಯಲ್ಲಿರುವಂತಹ ಸಜ್ಜನರು ಕೂಡ ಸಂಕಷ್ಟ ವಿದೂರರಾಗಿರಬೇಕಲ್ಲ. ಸಜ್ಜನರಿಗೆ ಸಂಕಟ ಬರುವುದಿಲ್ಲವೇ? ಧರ್ಮ ಬೀರುಗಳು ಕಣ್ಣೀರಿರುವ ಪರಿಸ್ಥಿತಿ ಬರುವುದಿಲ್ಲವೇ? ಬರ್ತದೆ. ಯಾಕೆ? ಅದವರ ಕರ್ಮಲೇಪದ ಪರಿಣಾಮವಾಗಿ. ಒಂದರ್ಥದಲ್ಲಿ ನಾವು ಕರ್ಮಲೇಪದಿಂದ ದೂರ ಇರುವವರು, ನಮಗೆ ಕರ್ಮಲೇಪ ಇಲ್ಲ. ನಾವು ಇದ್ದದ್ದನ್ನೆಲ್ಲ ತೊಳೆದುಕೊಂಡು ಇಲ್ಲಿಗೆ ಬಂದದ್ದು ಅಂತ ಲೆಕ್ಕ. ಪುಣ್ಯ ಸಂಚಯ ಮಾಡಿರುವುದರಿಂದ ಬಂದದ್ದು, ಅದು ನಮಗೆ ನೆನಪಿರಬೇಕು. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕೆ ವಿಶಂತಿ. ಸ್ವರ್ಗಲೋಕದ ದಿವ್ಯಾನುಭವವನ್ನು ಹೊಂದಿದವರು ನಾವಾದರೂ ಒಂದು ಕಾಲದಲ್ಲಿ ನೇಪಥ್ಯದಕ್ಕೆ ಸರಿಯಬೇಕಾಗುತ್ತದೆ. ಸ್ವರ್ಗಲೋಕದ ಸುಖವನ್ನುಣ್ಣುವುದಕ್ಕಾಗಿ ಬಂದ ಪುಣ್ಯಾತ್ಮರು ಕೂಡ ನೇಪಥ್ಯಕ್ಕೆ ಹೋಗಬೇಕಾಗುತ್ತದೆ. ಆದರೆ ಅಷ್ಟರೊಳಗೆ ನಾವು ಅದನ್ನು ಹೇಗೆ ವಿನಿಯೋಗಿಸಿದ್ದೇವೆ ಅನ್ನುವುದು ನಮಗೆ ಮುಖ್ಯವಾಗುತ್ತದೆ. ಮೂಢರು, ಇನ್ನೊಬ್ಬರ ಏಳಿಗೆಯನ್ನು ಸಹಿಸುವುದಕ್ಕಾಗದವರು ಸದಾಕಾಲ ಮನ ಕರುವುತ್ತ ದೇವಲೋಕದಲ್ಲಿರುವವರ ಸಂಕಟಕ್ಕೆ ಕಾರಣರಾಗುತ್ತಾರೆ. ದೇವಲೋಕವಾಸಿಗಳು ಯಾವ ಅರ್ಹತೆಯಿಂದ ಅದನ್ನು ಪಡೆದಿದ್ದಾರೆ ಅನ್ನುವುದನ್ನು ವಿವೇಚಿಸದೆ ಬಣದ ಮೂಲಕವಾಗಿ ಅದನ್ನು ಪಡೆದುಕೊಳ್ಳುವ ಯತ್ನವನ್ನು ಮಾಡುತ್ತಾರೆ. ಅದಕ್ಕೆ ಬಳಸು ದಾರಿಯನ್ನು, ಅತಿ ಶೀಘ್ರವಾಗಿ ತಲುಪಬಹುದಾದ ದಾರಿಯನ್ನು ಅವರು ಮಾಡಿಕೊಳ್ಳುತ್ತಾರೆ. ಈಶ್ವರನನ್ನು, ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ದಿವ್ಯವಾದ ವರವನ್ನು ಪಡ್ಕೊಳ್ಳುತ್ತಾರೆ. ಅದು ಅಭೇದ್ಯವಾದದ್ದು. ಆದ್ದರಿಂದ ನಾವು ಅದರ ಮುಂದೆ ಸೋಲಬೇಕಾಗುತ್ತದೆ. ನಮಗೆ ಪರಾಕ್ರಮ ಇಲ್ಲವಾದರೆ ಈ ವಜ್ರಾಯುಧ ನಮ್ಮ ಕೈಗೆ ಹೇಗೆ ಸಿಗುತ್ತಿತ್ತು? ಅಗ್ನಿಗೆ ಯಾಕೆ ಬೆಂಕಿಯ ಗುಣ ನಷ್ಟವಾಗುತ್ತಿತ್ತು? ಮಾರುತನಿಗೆ ಯಾಕೆ ಅವರನ್ನು ಸುಂಟರ ಗಾಳಿಯಲ್ಲಿ ಒಯ್ದು ದೂರ ಎಸೆಯುವ ಶಕ್ತಿ ನಷ್ಟವಾಗುತ್ತಿತ್ತು? ಹಾಗಾದರೆ ನಮ್ಮ ತೋಳ ತುಲೆಯಲ್ಲಿರುವ ಶಕ್ತಿ ಖಿಲವಾದದ್ದು ಕಾರಣವಲ್ಲ, ವರ ವಿಶೇಷದ ಕವಚವನ್ನವರು ಧರಿಸಿ ಬಂದದ್ದು ಕಾರಣ. ಆದ್ದರಿಂದಲೇ ನಮಗೊದಗಿದ ಸೋಲು. ಸೋಲಲ್ಲ ಅನ್ನುವಾಗ ನಾವು ಭಾವಿಸಬಹುದಾದರೂ ಮುಂಬರಬಹುದಾದಂತಹ ಸನ್ನಿವೇಶದ ಕುರಿತಾಗಿ ಎಚ್ಚರದಿಂದ ಜಾಗರೂಕತೆಯಿಂದ ನಾವಿರಬೇಕೋ ಬೇಡ? ವಿವೇಕಿಯಾದವನು ಯಾವಾಗಲೂ ಬೆಂಕಿ ಬಿದ್ದಾಗ ಬಾವಿ ತೋಡುವುದಿಲ್ಲ, ಮೊದಲೇ ತೋಡಿ ಇಟ್ಟಿರ್ತಾನೆ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡುವ ಮಹಾಮೂರ್ಖ. ಸದಾ ಕಾಲವು ನಮ್ಮ ಶಕ್ತಿ, ನಮ್ಮ ಆಯುಧ ಹರಿತವನ್ನು ಕಳೆದುಕೊಳ್ಳದೆ ಇರಬೇಕೆಂದಾದರೆ ಬರಬಹುದಾದ ಭವಿಷ್ಯದ ಕುರಿತಾಗಿ ನಾವು ಎಚ್ಚರವನ್ನು ವಹಿಸಬೇಕು. ಹೇಳಲಿಕ್ಕೆ ಬರುವುದಿಲ್ಲ. ಯಾವುದಾದರೂ ದೊಡ್ಡ ರಾಕ್ಷಸ ಈಗಾಗಲೇ ಅಲ್ಲಿ ಕಿರೀಟ ಕಟ್ಟಿಕೊಂಡು ಸಿದ್ಧ ಆಗಿರಲಿಕ್ಕೂ ಸಾಕು. ಅವನೆಲ್ಲಿಯಾದರೂ ನಾಗಕ್ಕೆ ದಾಳಿ ಮಾಡಿದರೆ ಬಂದವ ಬಲಿಷ್ಠನೇ ಹೌದಾದರೆ ಅವನೊಡನೆ ಹೋರಾಡಬೇಡವೇ? ಅವನನ್ನು ಯುದ್ಧದಲ್ಲಿ ಸೋಲಿಸುವ ಆತ್ಮಶಕ್ತಿಯನ್ನು ನಾವು ಕ್ರೋಢೀಕರಿಸಿಕೊಳ್ಳಬೇಡವೇ? ಈಗ ಅವ ಬಂದ ಅಂತ ಇಟ್ಟುಕೊಂಡು ನಾವೇನು ಮಾಡ್ತೀವಿ?
ನಮ್ಮ ಈ ನಾಕಲೋಕಕ್ಕೆ ಎಲ್ಲಿಯಾದರೂ ಅಂತಹ ಕಲರು ಬಂದರೆ ಅವರನ್ನು ನಾವು ಸೋಲಿಸುತ್ತೇವೆ, ನೀವು ನಿಶ್ಚಿಂತೆಯಿಂದಿರಿ. ಶಿವ ಈಗ ಹೇಳಿದ, ನೀನೇನು ಹೇಳು? ಸಿಹಿ ಇದ್ದಲ್ಲಿಗೆ ಇರುವೆಗಳು ಬರುವುದು ಸಹಜ, ಹಾಗೆ ಸಿರಿ ಸಂಪತ್ತು ಇರುವಲ್ಲಿಗೆ ಕಳ್ಳರು ಕಾಕರು ಬರುವುದು ಸಹಜ. ನಮ್ಮಲ್ಲಿರುವಂತಹ ಸುವಸ್ತುಗಳಾದಂತಹ ಕಾಮಧೇನು, ಕಲ್ಪವೃಕ್ಷ ಮೊದಲಾದವುಗಳನ್ನು ಬಯಸಿ ದಾನವರು ಬಂದದ್ದೇ ಹೌದಾದರೆ ನೀನು ಚಿಂತಿಸುವಂತ ಅಗತ್ಯವಿಲ್ಲ. ಬರುವಂತಹ ದಾನವರನ್ನು ನಾನು ವಧಿಸಿಕೊಡುತ್ತೇನೆ. ಬಲು ತೋಷವಾಂತೇನ ನೀವೆಂದ ನುಡಿಗೆ, ನೀವೆಂದ ನುಡಿಗೆ ಸಂಗರದೊಳಗೆ ಕಳ್ಳರ ಭೀತಿಯು ನಮಗೆಳ್ಳೆ ನೀತಿಲ್ಲ, ಕಳ್ಳರ ಭೀತಿಯು ನಮಗೆಳ್ಳೆ ನೀತಿಲ್ಲ. ಇದನ್ನು ಕೇಳಿ ಸಂತೋಷ ಪಡದವ ಮತ್ತಿನ್ನೆಂಥದ್ದು? ಯುದ್ಧ ಮಾಡಿ ಬಂದ ವಿರೋಧಿಗಳ ದೆಸೆಗಡಿಸಿ ನಾಕಲೋಕದ ಸಂಪತ್ತು ನಷ್ಟವಾಗದಂತೆ ನೋಡಿಕೊಳ್ಳುತ್ತೇವೆ. ಈ ಮೊದಲು ಬಂದದ್ದುಂಟು ಯುದ್ಧ. ಒಂದು ಯುದ್ಧದಲ್ಲಿ ಒಬ್ಬ ರಾಕ್ಷಸನನ್ನಾದರೂ ನೀನು ಕೊಂದಿದ್ದೀಯ, ಒಬ್ಬ ರಕ್ಕಸನನ್ನಾದರೂ ನೀನು ಯುದ್ಧದಲ್ಲಿ ಸೋಲಿಸಿದ್ದೀಯ? ನಿಮ್ಮಲ್ಲಿ ಕೇಳುವ ನಾನು ಗೆದ್ದಿದ್ದೇನೆ ಅಲ್ಲ, ಇಲ್ಲವೇ ಇಲ್ಲ ಅಂತಲ್ಲ, ಕೆಲವೊಂದು ಪ್ರಸಂಗದಲ್ಲಿ ಹೌದು. ಆದ್ದರಿಂದಲೇ ನಾನು ವೃತ್ರಾರಿ ಹೀಗೆ ನನಗೆ ಕೆಲವು ಸಲ ಹೆಸರು ಬಂದದ್ದುಂಟು. ಆದರೆ ಸದಾಕಾಲವು ವಿಜಯ ಲಲನೆ ನಮಗೆ ಒಲಿದು ಬರಲಿಲ್ಲ. ಆದರೆ ನಾವು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವುದಿಲ್ಲ. ಯಾಕೆ? ನಾರಾಯಣನ ಮೇಲಿರುವ ವಿಶ್ವಾಸ, ಕಮಲ ನಾಭನ ದಯದಿಂದ ನಮಗೊದಗಿ ಬಂದಂತಹ ನಾಕದ ವೈಭವ ನಷ್ಟವಾಗುವುದಿಲ್ಲ. ನಮಗೆ ವೈಭವ, ನಮಗೆ ಭೋಗ ನಷ್ಟ ಆಗುತ್ತದೆ ಅಂತಲ್ಲ.
ಸ್ವರ್ಗಲೋಕದ ಸಂಪತ್ತು ನಷ್ಟವಾದರೆ, ಪರರ ಕೈ ವಶವಾದರೆ ಜಗತ್ತಿನ ಧರ್ಮವೇ ನಿರಾಧಾರವಾಗುತ್ತೆ. ಹಾಗಾಗ ಕೂಡ ಕೇವಲ ಸ್ವರ್ಗವನ್ನು ಆಳುವ ಹೊಣೆ ಅಲ್ಲ ನಮಗೆ. 14 ಲೋಕದ ಧರ್ಮ ಅನ್ನುವ ಪಶು 4 ಕಾಲುಗಳನ್ನು ಸ್ಥಿರವಾಗಿ ಊರಿ ನಿಲ್ಲಬಹುದಾದ ವಾತಾವರಣವನ್ನು ನಿರ್ಮಿಸುವುದು ನಮ್ಮ ಹೊಣೆ. ಹಾಗಾದ್ರೆ ಒಬ್ಬ ರಕ್ಕಸ ಬಂದು ಸ್ವರ್ಗಲೋಕಕ್ಕೆ ಘಾತವನ್ನು ಸಗಿದರೆ ಧರ್ಮ ಕೆಡುತ್ತದೆ, ಧರ್ಮ ನೋಯುತ್ತದೆ, ಸತ್ಯಕ್ಕೆ ಅನ್ಯಾಯವಾಗುತ್ತದೆ. ಹಾಗಾಗದು ಅನ್ನುವ ಧೈರ್ಯ ನಮಗೆ ಬರುವುದು ಹೇಗೆ? ಧರ್ಮಮೂರ್ತಿಯನ್ನೆನ್ನಿಸಿದ ವಿಷ್ಣುಮೂರ್ತಿಯ ಕರುಣೆಯಿಂದ. ಆದ್ದರಿಂದ ಆ ಕುರಿತಾಗಿ ನಾವು ಸಮಾಧಾನ ಚಿತ್ತರಾಗಿರೋಣ. ಭವಿತವ್ಯದಲ್ಲಿ ಬರಬಹುದಾದ ದುರ್ಭರ ಘಟನೆಗಳನ್ನು ಎದುರಿಸುವಲ್ಲಿ ಮಾನಸಿಕವಾಗಿ ಸಿದ್ಧರಾಗಿರೋಣ. ಇದು ಇಂದ್ರನ ಓಲಗದಲ್ಲಿ ದಿನಾ ಚರ್ಚಿಸುವ ವಿಷಯ. ಇವತ್ತು ನಾವಿಷ್ಟು ಮಾತಾಡಿದ್ದೇವೆ, ಇವತ್ತಿಗೆ ಸಾಲದ? ಸಾಲದ. ಯಾಕೆ ಸಾಕು? ಅಲ್ಲದೆ ಇದ್ದರೆ ಪುಣ್ಯಾತ್ಮರೇ ಆದರೂ ಮನಸ್ಸಿನಲ್ಲಿ ಆಲೋಚನೆ ಮಾಡ್ಯಾರ. ಸಭೆಯ ಅಧ್ಯಕ್ಷನೇ ಇಷ್ಟೊತ್ತು ಮಾತಾಡಿದ, ಇನ್ನು ಈ ಸಭೆಯ ಅಲ್ಲ, ಸಭಾಧ್ಯಕ್ಷನಾದವನು ಯಾವಾಗಲೂ ಎಚ್ಚರವನ್ನು ವಹಿಸಬೇಕು. ಇನ್ನೂ ಬೇಕು ಅನ್ನುವಾಗ ಮುಗಿಸಿಬಿಡ್ಬೇಕು. ಅವ ಇನ್ನೂ ಸ್ವಲ್ಪ ಮಾತಾಡಿದರೆ ಆಗತ್ತಿತ್ತು, ವಿಷಯ ಇತ್ತದರ ಅನ್ನುವ ಹಾಗೆ ಕಾಣಬೇಕು. ಆದ್ದರಿಂದ ಲೋಕಲೋಕಗಳು ಯಾವುದನ್ನು ಕಾಣುವುದಕ್ಕೆ ಕಾತರವಾಗಿರುತ್ತದೆಯೋ ಆ ಇಂದ್ರನ ಒಡ್ಡೋಲಗ ವೈಭವ ಇಂದೀಗ ಪುಣ್ಯಾತ್ಮರ ಮುಂದೆ ಪ್ರಸ್ತುತಗೊಂಡದೆ. ಸಾಮಾನ್ಯರಿಗೆ ಇದು ದೃಷ್ಟಿಗೋಚರವಾಗುವುದಿಲ್ಲ, ಆನಂದಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಇಂದಿನ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಉತ್ತರಾಯಣದ ಹಗಲಿನ ಪ್ರಾತಃ ಕಾಲದಲ್ಲಿ ಇನ್ನೊಮ್ಮೆ ನಾವು ಸಂಧಿಸೋಣ. ಗುರು ಬೃಹಸ್ಪತಿ ಆಚಾರ್ಯರ ಪಾದಕಮಲಗಳಿಗೆ ವಂದಿಸಿ ತ್ರಿಮೂರ್ತಿಗಳನ್ನು ಆರಾಧಿಸುತ್ತಾ ನೇಪಥ್ಯವನ್ನು ಸೇರೋಣ. Shari
ಸಕಲೋದ್ಧಾರಕ. ಬಂದಿರಾ ಪುರಕ್ಕೆ ಯಾರೆಂದುಕೊಂಡಿದ್ದೀರಿ? ಕಾಲನೆಮೆ ಅಂತ ಕೇಳಿಕೊಂಡಿದ್ದೇನೆ. ನೋಡೇ ಸರಿ. ಓಲಗವಿತ್ತಂತ ವಿಚಾರ ಅನೇಕವಿದೆ, ಆಲಿಸಬೇಕು ಆಲಿಸಬೇಕು. ವರ್ತಮಾನ ಕಾಲದಲ್ಲಿ ಶೋಣಿತಾಪುರದ ಅಧಿಕಾರಿ ಕಾಲನೇಮಿ ಅಂದ್ರೆ ನಾನೇ. ಎಲ್ಲರೂ ಕೂಡ ನನ್ನನ್ನು ಹೊಗಳುತ್ತಾ ಇದ್ದಾರೆ. ಕೇವಲ ಪೀಠವನ್ನು ಏರಿದಾಕ್ಷಣ ಕಾಲನೇಮಿಗೆ ಜಯವಾಗಲಿ ಶುಭವಾಗಲಿ ಎನ್ನುವ ಹಾಗೆ ಹಾಡಿ ಹೊಗಳುತ್ತಾ ಇದ್ದಾರೆ. ಮನಸ್ಸಿಗೆ ಮಹದಾನಂದವಾಯಿತು. ಕಾಲನೇಮಿ ಎನ್ನುವ ಹೆಸರಿನಲ್ಲಿ ಲೋಕ ಪ್ರಸಿದ್ಧಿಯನ್ನು ನಾನು ಹೊಂದಿದ್ದೇನೆ. ಮಾತ್ರವಲ್ಲ, ಈ ಅಧಿಕಾರ ಎನ್ನುವುದು ಅಷ್ಟು ಸುಲಭವಲ್ಲ. ಎರಡು ಬಾಯಿಯ ಕತ್ತಿಗೆ ಸವರಿದ ಜೇನುತುಪ್ಪವನ್ನಾದರೂ ನಾಲಿಗೆಯಿಂದ ಸವಿಯಬಹುದು. ಸಿಂಹದ ಗುಹೆಯ ಒಳಗೆ ಹೋಗಿ ಹೊರಬರಬಹುದು. ಹಾವಿನ ಹೆಡೆಯಲ್ಲಿರುವಂತಹ ಮಣಿಯನ್ನಾದರೂ ತರಬಹುದು. ಆದರೆ ಪೊಡವಿ ಪಡೆತನ ಸದರವಲ್ಲ ಎನ್ನುವ ಹಾಗೆ ಹೇಳಿದ್ದಾರೆ. ಹೌದಪ್ಪ, ಹರಿಹಂಚಾಗಿ ಹೋದಂತಹ ಈ ಅಸುರ ಕುಲವನ್ನು ಮತ್ತೆ ನಿರ್ಮಾಣ ಮಾಡಿ ಅವರ ಯೋಗ್ಯತೆಗೆ ಸರಿಯಾಗಿ ಬೇಕಾದಂತಹ ಉದ್ಯೋಗವನ್ನು ನೀಡಿ ಸ್ಥಾನ ಮಾನ ಗೌರವ ಎಲ್ಲವನ್ನು ಕೊಟ್ಟು ಅಸುರ ಕುಲವನ್ನು ಉದ್ಧರಿಸಬೇಕು ಎನ್ನುವ ಹಾಗೆ ಶ್ರಮಿಸುವ ವಾಯಿ ಕಾಲನೇಮಿ. ಕೇವಲ 1000 ವರುಷ ಅಂದ್ರೆ ನಾವು ಕಾಗೆಯಾಗಿ 1000 ವರುಷ ಬದುಕುವುದಕ್ಕಿಂತ ಕೋಗಿಲೆಯಾಗಿ 3 ದಿವಸ ಬದುಕಿದ್ರೂ ಸಾಕು. ನಾವು ಈಗ ಏನಾದರೂ ಸಾಧನೆ ಮಾಡಬೇಕು, ಲೋಕಮುಖದಲ್ಲಿ ಹೆಸರುವಾಸಿಯಾಗಿ ಹೆಸರು ಶಾಶ್ವತವಾಗಿ ಇರುವ ಹಾಗೆ ನಾವು ಮಾಡಬೇಕು ಎನ್ನುವ ಹಾಗೆ ನನ್ನ ಜೀವನದಲ್ಲಿ ನಾನು ಶ್ರಮಿಸುವುದಕ್ಕೆ ಮುಂದಾದವ. ಎಲ್ಲರನ್ನು ಒಡಗೂಡಿದ್ದೇನೆ. ಇವತ್ತಿನ ಸಭೆಯಲ್ಲಿ ಹೇಳುವುದಕ್ಕೆ ಏನೂ ಇಲ್ಲ ಅಂದ್ರು ಸ್ವಲ್ಪ ನಮ್ಮ ಬಗ್ಗೆ ಹೊಗಲು ಕೇಳಬೇಕಲ್ವಾ? ನಾವು ಮಾಡಿರುವ ಸಾಧನೆ ಏನು ಬಲ್ಲಿರೋ? ಚತುರಂಗ ಬಲ ನಮ್ಮ ಕಡೆ ಇದೆ. ದೇಹ ಬಲವೂ ಇದೆ, ಸೇನಾ ಬಲವೂ ಇದೆ, ದೈವ ಶಕ್ತಿಯೂ ಕೂಡ ನಮ್ಮಲ್ಲಿ ಒಡಗೂಡಿಕೊಂಡಿದೆ. ಮಾತ್ರವಲ್ಲ, ನಮ್ಮ ಸಂಪತ್ತಿನ ಬಗ್ಗೆ ಯೋಚನೆ ಮಾಡಿದ್ರೆ ಮರಕಥ, ನೀಲ, ಗೋಮೇಧಕ ಮೊದಲಾದಂತಹ ವಜ್ರ ವೈಡೂರ್ಯ ನಮ್ಮ ಭಂಡಾರದಲ್ಲಿ ತುಂಬಿ ತುಳುಕುತ್ತಾ ಇವೆ. ಇಷ್ಟು ಸಂಪತ್ತು ಉಂಟು,
ಯಾವುದೇ ಕೊರತೆ ನಮಗಿಲ್ಲ. ಆದರೆ ಒಂದು ಏನು ಕೇವಲ ಅಧಿಕಾರ ಶೋಣಿತಾಪುರದಲ್ಲಿ ಸಾಕಾಗುವುದಿಲ್ಲ. ಮತ್ತೆ ಭೂಲೋಕದ ಒಡೆತನ ಮಾತ್ರ ಸಾಕಾಗುವುದಿಲ್ಲ. ನಮಗೆ ಅಧಿಕಾರವನ್ನು ವಿಸ್ತೀರ್ಣಗೊಳಿಸಬೇಕು ಅಂತ ಇದ್ರೆ ನಾವು 3 ಲೋಕವನ್ನು ನಮ್ಮದಾಗಿಸಿಕೊಳ್ಳಬೇಕು. ಅದರಲ್ಲಿಯೂ ಕೂಡ 3 ಲೋಕಕ್ಕೆ ಕೇಂದ್ರ ಸ್ಥಾನ ಎನಿಸಿರುವಂತಹ ಲೋಕ ಅದು ದೇವಲೋಕ. ದೇವಲೋಕವನ್ನು ಏರಲೇಬೇಕು. ಅಲ್ಲಿಯ ಪೀಠವನ್ನು ನಾವು ಸ್ವಾಧೀನಪಡಿಸಿಕೊಳ್ಳಲೇಬೇಕು ಎನ್ನುವ ಆಶೆಯಿಂದ ಇದ್ದೇನೆ. ನಾನೊಬ್ಬನೇ ಯೋಚನೆ ಮಾಡುವುದಲ್ಲ, ನನ್ನವರಲ್ಲಿ ಹೇಳಿಕೊಳ್ಳಬೇಕು. ಯಾರಲ್ಲಿ ನಮ್ಮವರು ಬರಲಿ. ನರ್ತನ ಪ್ರೀ ಏರಿಕೊಳ್ಳುವುದಕ್ಕೆ ನಾನು ಒಂದು ರೀತಿಯಲ್ಲಿ ನೀವು ಕಾರಣ ಆಗಿದ್ದೀರಿ. ಆದರೆ ಯಾವುದೇ ಉದ್ಯೋಗವನ್ನು ಮಾಡುವುದಿದ್ರು, ಯಾವುದೇ ರೀತಿ ನಾವು ಆಲೋಚನೆ ಮಾಡುವುದಿದ್ರು ನಿಮ್ಮಲ್ಲಿ ಪ್ರಶ್ನಿಸದೆ ಇವತ್ತಿನವರೆಗೆ ಹೋದದ್ದಿಲ್ಲ. ಈಗ ದೇವಲೋಕವನ್ನು ಸೇರಬೇಕು ಎನ್ನುವ ಹಾಗೆ
ನಾನು ಯೋಚಿಸಿದ್ದೇನೆ. ಯಾಕೆ ಜ್ಯೇಷ್ಠರಾದಂತಹ ಅಸುರರು ನಾವು, ಕನಿಷ್ಠರಾದಂತಹ ದೇವತೆಗಳು ಅವರು ಮೇಲಿರುವುದು, ನಾವು ಕೆಳಗಿರುವುದು, ಇದು ಸರಿಯಾಗುವುದಿಲ್ಲ. ಯಾವತ್ತಿದ್ದು ನಾವು ಮೇಲಿರಬೇಕು. ಆ ಸ್ವರ್ಗಲೋಕದ ಸುವಸ್ತುಗಳನ್ನು ಅನುಭವಿಸುವುದಕ್ಕೆ ನಾವು ಯೋಗ್ಯರು ಎನ್ನುವುದನ್ನು ಲೋಕಮುಖದಲ್ಲಿ ತೋರಿಸಿಕೊಡಬೇಕು. ಅದಕ್ಕೆ ಬೇಕಾಗಿ ಸ್ವರ್ಗಲೋಕಕ್ಕೆ ಹೋಗುವ ಬಗ್ಗೆ ಏನು ಅಭಿಪ್ರಾಯ? ನೀವು ಆಡಿದಂತಹ ಮಾತನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀವು ಈ ಮಾತನ್ನು ಯಾವಾಗ ಹೇಳುತ್ತೀರಿ ಎಂಬಾಗಿ ಕಾದು ಕುಳಿತವರು ನಾವು. ಆದ್ದರಿಂದ ಅಪ್ಪಣೆಯನ್ನು ಕೊಟ್ಟದ್ದೇ ಹೌದಾದಲ್ಲಿ ನಾವು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿಯ ಪೀಠವನ್ನು ನಿಮಗೆ ಒಪ್ಪಿಸುತ್ತೇವೆ. ಕೊಡಿಯಪ್ಪ. ಯಾರು ಅವಸರ ಮಾಡಬೇಡಿ. ಈಗ ನೀವು ಮಾತ್ರ ಸ್ವರ್ಗಕ್ಕೆ ಹೋಗುವುದಲ್ಲ, ನಾಯಕನಾಗಿ ನಾನು ಬರುತ್ತೇನೆ. ನಮಗೆ ಎಲ್ಲ ಸೇನೆಯನ್ನು ಸಿದ್ಧಪಡಿಸಿ ಅವರವರ ರಥವನ್ನು ಏರಿಕೊಳ್ಳುವುದಕ್ಕೆ ಹೇಳಿ ಬೇಕು ಬೇಕಾದಂತಹ ಆಯುಧಗಳನ್ನು ಹಿಡಿದುಕೊಳ್ಳಿ. ಕೊಂಬು ಕಹಳೆಯೊಂದಿಗೆ ಸ್ವರ್ಗಲೋಕಕ್ಕೆ ಹೊರಡುವ.
ಸುರೆಯುತ್ತಿರುಳು. ಸ್ವರ್ಗಲೋಕವನ್ನು ಬಯಸಿ ಬಂದಿದ್ದೀಯಾ? ನಿಜ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಹೇಗೆ? ಬದ್ಧ ದಾರಿಯಲ್ಲಿ ಹಿದ್ದೆವು. ಇಲ್ಲದಿದ್ದರೆ ಕಾಲುಗಳು ಮುಚ್ಚಬಾಯಿ. ಮದಿಹೀನ ಮದಿಹೀನ ಕೊಂದವರು ನೀವು. ಆದರೆ ಇಂದು ಹಾಗಲ್ಲ, ವರಬಲ ಇದ್ದೇ ಬಂದವರಿದ್ದೇವೆ. ಸ್ವರ್ಗ ಲೋಕವನ್ನು ನಮ್ಮ ಒಡೆಯನಿಗೆ ಬಿಟ್ಟು ಕೊಟ್ಟರೆ ಬದುಕ ಬಿಟ್ಟೇನು, ಇಲ್ಲದಿದ್ದರೆ ಓಡಿಸಿಯೇನು. ಶೋಣಿತಾಪುರದಲ್ಲಿ ವರ್ತಮಾನ ಕಾಲದಲ್ಲಿ ಅಧಿಕಾರಿಯಾಗಿ ಅಸುರ ಕುಲದ ಅಧ್ಯಕ್ಷ ಕಾಲನೇಮಿ ಅಂದ್ರೆ ನಾನೇ. ಅದೇ ಸುದ್ದಿ ಸಿಕ್ಕಿತು ನಮಗೆ. 3 ಲೋಕದ ವಿಸ್ತೀರ್ಣವನ್ನು ಮಾಡುವುದಕ್ಕೆ 3 ಲೋಕದ ಅಧಿಕಾರವನ್ನು ಪಡೆದುಕೊಳ್ಳುವಂತಹ ಆಸೆ. ನಾನೇ ಅಧಿಕಾರಿ ಆಗಬೇಕು ಎನ್ನುವ ಹಾಗೆ ಯೋಚನೆ ಮಾಡಿ ಬೇಕಾದಂತಹ ಶಕ್ತಿಗಳನ್ನೆಲ್ಲ ಸಂಪಾದಿಸಿಕೊಂಡು ಸೇನಾ ಸಮೇತನಾಗಿ ಸುರಲೋಕವನ್ನು ಸೇರಿದ್ದೇನೆ. ಅಸುರರಾದಂತಹ ನಮಗೆ ಕೈ ಮುಗಿದು ಇಲ್ಲಿಯ ಪೀಠವನ್ನು ನನ್ನ ಪಾಲಿಗೆ ಬಿಟ್ಟು ಕೊಡು. ಹೆಸರು ಒಳ್ಳೆಯದುಂಟು, ಆದರೆ ಕಾಲವನ್ನೇ ನಿಯಮಿಸುವ ತಾನು ಅನ್ನುವಂತ ಭ್ರಮೆಗೆ ನೀನು ಅಧೀನನಾದೆನೆಂದಾದರೆ ನೀನು ನಿನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಿ. ಯಾಕೆ? ಸ್ವರ್ಗಲೋಕವನ್ನು ಪಡೆಯಬೇಕು, ಆಶೆ ಒಳ್ಳೆಯದೇ, ಎತ್ತರವನ್ನು ಏರಬೇಕು, ಉತ್ಕರ್ಷೆಯನ್ನು ಸಾಧಿಸಬೇಕು. ಈ ಮಹತ್ವಾಕಾಂಕ್ಷೆ ಯಾವ ಕಾಲಕ್ಕೂ ತಪ್ಪು. ನಾನು ಹೇಳುವವನಲ್ಲ,
ಆದ್ರೆ ಯಾವುದೇ ಆಶೆಯನ್ನು ಈಡೇರಿಸುವುದಕ್ಕೆ, ಯಾವುದೇ ಗಮ್ಯವನ್ನು ಸೇರುವುದಕ್ಕೆ ಅದರದ್ದೇ ಆದ ವಿಧಿ ನಿಷೇಧಗಳಿದೆ. ಅದಕ್ಕೆ ಬೇಕಾದಂತಹ ದಾರಿಗಳಿವೆ. ಊಟ ಮಾಡಿದಾಗ ಅನ್ನ ಹೊಟ್ಟೆಗೆ ಹೋಗುತ್ತದೆ. ಹೌದು, ಮೂಗಿನಲ್ಲಿ ಊಟ ಮಾಡ್ತಾರೆ, ಎಲ್ಲರಿಗೂ ಗೊತ್ತುಂಟದು. ಮೂಗಿನಲ್ಲಿ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ? ಯಾಕೆ? ಊಟ ಬಾಯಿಯ ಮೂಲಕವೇ ಮಾಡಬೇಕನ್ನುವುದು ಶರೀರ ಶಾಸ್ತ್ರ. ಸ್ವರ್ಗಲೋಕವನ್ನು ಪಡೆಯಬೇಕು, ಆಶೆ ತಪ್ಪಲ್ಲ. ಸ್ವರ್ಗಲೋಕ ಇದೇ ವಿಧಾನದಿಂದ ಪಡೆಯಬೇಕು ಅನ್ನುವ ಹಾಗೆ ತ್ರಿಮೂರ್ತಿಗಳು ನಿರ್ಣಯಿಸಿದ್ದಾರೆ. ಲೋಕದ ಸೃಷ್ಟಿ ಸ್ಥಿತಿ ಲಯಕಾರಕರುಗಳಾದ ಆದಿಮಾಯೆಯಿಂದ ನಿಯುಕ್ತರಾದ ಆ ತ್ರಿಮೂರ್ತಿಗಳು ಮಾಡಿದ ನಿರ್ಬಂಧವನ್ನು ನಾವು ಮೀರುವುದಕ್ಕಾಗುವುದಿಲ್ಲ. ನಾಲ್ಕಲೋಕದ ಅಧಿಕಾರವನ್ನು ಕೊಟ್ಟವರು ಅವರೇ, ಉಳಿಸುವಲ್ಲಿ ಅವರು ಸಹಕಾರಿಗಳಾಗಿಯೂ ಇದ್ದಾರೆ. ನಿನ್ನಂತವ ಅತಿಕ್ರಮಿಸಿ ಬಂದರೆ ನಮ್ಮ ಶಕ್ತಿ ಮೀರಿ ನಿನ್ನನ್ನು ನಿಗ್ರಹಿಸುವುದಕ್ಕೆ, ನಿಮ್ಮಂತವರನ್ನು ವಿರೋಧಿಸುವುದಕ್ಕೆ ನಾವು ಸಿದ್ಧರಾಗುತ್ತೇವೆ. ಆದ ಕಾರಣ ನೀನು ಎಲ್ಲಿದ್ದಿ ಅಲ್ಲಿ ಸುಖವಾಗಿರಬಹುದು. ಮತ್ತೊಂದು, ನಾವಿದ್ದಲ್ಲಿ ಸ್ವರ್ಗವನ್ನು ಸೃಷ್ಟಿಸಬೇಕು. ಸ್ವರ್ಗ ಇದ್ದಲ್ಲಿಗೆ ನಾವು ಹೋಗುವುದಲ್ಲ. ಆದ್ದರಿಂದ ಸ್ವರ್ಗಲೋಕವನ್ನು ನಿನ್ನ ಕಾಲನೇಮಿಯ ಆಳ್ವಿಕೆಯಲ್ಲಿರುವ ಚೋಣಿತಾಪುರದಲ್ಲೇ ನಿರ್ಮಿಸಿ ನಿಮ್ಮವರಿಗೆ ಆಶ್ರಯದಾತನಾಗಿರುವುದು ಒಳ್ಳೆಯದು. ಮುಂದೆ ಬಂದರೆ ಹಿಡಿದ ವಜ್ರಾಯುಧ ನೆನಪಿಸಿ, ಇದು ಖಡ್ಗ ಪಡೆಯುವೆ. ದೇವತೆಗಳೆಲ್ಲ ಓಡಿ ಹೋಗಿದ್ದಾರೆ. ಆದರೆ ಇಲ್ಲಿಯ ಪೀಠ ನನ್ನನ್ನು ಕೈ ಬೀಸಿ ಕರೆಯುತ್ತಾ ಇದೆ. ಏರಿಕೊಳ್ಳುವೆ. ಮಹಾಪ್ರಭುಗಳಿಗೆ ಜಯವಾಗಲಿ. ಸ್ವರ್ಗಲೋಕದ ನೂತನಾಧಿಕಾರಿಗೆ ಜಯವಾಗಲಿ. ಶುಭವಾಗಲಿ, ಮಂಗಳವಾಗಲಿ. ನಮ್ಮವರೇ, ಸ್ವರ್ಗಲೋಕ ನಮ್ಮದ್ದಾಯಿತಲ್ಲ. ಪೀಠವನ್ನು ಏರಿಕೊಂಡಿದ್ದೇವೆ. ಪಡೆಯುವುದು, ಸಾಧನೆಯಿಂದ ಪಡೆದುಕೊಳ್ಳುವುದು ಸುಲಭ, ಪಡೆದದನ್ನು ಉಳಿಸಿಕೊಳ್ಳುವುದು ಕಷ್ಟ. ಯಾವುದೇ ರೀತಿಯಲ್ಲಿ ಪೆಟ್ಟು ತಿಂದು ಓಡಿ ಹೋದಂತಹ ದೇವತೆಗಳು ಇವತ್ತಲ್ಲ ನಾಳೆಯಾದರೂ ಕಾರಸ್ಥಾನ ಬಗೆಯುತ್ತಾರೆ ಎನ್ನುವುದು ಸತ್ಯ. ಅವರನ್ನು ಎಲ್ಲೇ ಕಂಡಲ್ಲಿ ಹೊಡೆಯಿರಿ, ಬಡಿಯಿರಿ, ಕಡಿಯಿರಿ. ಅವರ ಶಕ್ತಿ ಹೆಚ್ಚುವುದಕ್ಕೆ ಬಿಡುವುದೇ ಬೇಡ. ಮೂರು ಲೋಕಕ್ಕೂ ಗೊತ್ತುಪಡಿಸುವ ಹಾಗೆ ನಮ್ಮವರಲ್ಲಿ ಡಂಗುರವನ್ನು ಸಾರುವುದಕ್ಕೆ ವ್ಯವಸ್ಥೆಯನ್ನು ಮಾಡಿ ಇನ್ನು ಮುಂದೆ ದೇವಲೋಕದ ಅಧಿಕಾರಿ ಕಾಲನೇಮಿ 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 ಎನ್ನುವ ಹಾಗೆ ಗೊತ್ತಾಗಲಿ. ಅಸುರರ ಪಾಲಾಗಿದೆ ಎನ್ನುವುದು ಎಲ್ಲರಿಗೆ ಗೊತ್ತಾಗಬೇಕು. ನಮಗೆಲ್ಲರೂ ಕೈ ಮುಗಿದೆ, ಇನ್ನು ಮುಂದೆ ಬದುಕಬೇಕು. ಬನ್ನಿ 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 ಬನ್ನಿ.
ಇಷ್ಟ ಫಲಪ್ರದಾಯಕನಾದ ನಾನು ಆನಂದ ತುಂದಿರ ಅಂತ ಕಾರಣ ಆಗಿದ್ದೇನೆ. ಲೋಕ ಕ್ಷೇಮವಾಗಿದೆ ಎಂಬಲ್ಲಿಗೆ ಸಮಾಧಾನ. ಯಾರದು ಏನದು? ನಾನು ಇಂದ್ರ. ದೇವೇಂದ್ರ ಬಾರಯ್ಯ ಬಾರಯ್ಯ ಬಾಬಾ. ಇಂದಿರಾಧವ ಒಲಿದು ಕೇಳಿದ ಬಂದು ದೇನೆ ಸುರಪಗಾಯ ಓ ಸುರಪ್ಪ, ಸುರಪ ಇಂದಿರಾಧವ ಒಲಿದು ಕೇಳಿದ ಬಂದು ದೇನೈ ಸುರಪ ಓ ಸುರಪ್ಪ. ಸುಮನಸ ವೃಂದ ಸಹಿತಿ ವಿಧದಿ ಮನದಲ್ಲಿ ನೊಂದು ಕೊಡುತ್ತ ಓ ಸುರಪ್ಪ, ಸ್ವಾಮಿನ್, ಕಂಡು ಸಂತೋಷವಾಯಿತು. ಪಾದದ್ವಯಗಳ ದರ್ಶನದಿಂದ ನಾನು ಪುಳಕಿತ ಗಾತ್ರನಾದೆ. ಆನಂದದ ಆಗರ, ಸಂತೋಷ ಸಾಗರ, ಹೌದು. ಸುಖದ ಸುಪ್ಪತ್ತಿಗೆ ಸ್ವರ್ಗಲೋಕ. ಆ, ಆ ಹಳೆ ಸ್ವರ್ಗ ಕಥೆ. ಪೀಠದಲ್ಲಿ ರಾರಾಯಿಸುವವರ ನೀರು. ಹೇಳಿ ಹೇಳಿ ನನಗೂ ಅಭ್ಯಾಸ ಆಗಿದೆ. ನಿನ್ನ ಯೋಗ್ಯತೆ ಸಾಮಾನ್ಯವಾದುದಲ್ಲ. ಸಣ್ಣದಲ್ಲಂತ ನಾನು ಭಾವಿಸಿಕೊಂಡಿದ್ದೆ. ಕರುಣಾದರು ಕರುಣೆಯ ಕಣ್ಣಿಂದ ಕಾಣುವ ಕಾಮಧೇನು. ಉಚ್ಚ ಸ್ಥಾನದಲ್ಲಿ ಸ್ವಚ್ಛವಾಗಿರುವ ಉಚ್ಚ ಸವಸ್ಸು. ಛೆ. ಕಲ್ಪಿಸಿದ್ದನ್ನು ಅಲ್ಪ ಕಾಲದಲ್ಲಿ ತಲುಪಿಸಬಲ್ಲ ಕಲ್ಪತರು. ಹೌದು. ಏರುವುದಕ್ಕೆ ಐರಾವತ. ಎಲ್ಲ ನಮ್ಮದಾಗಿತ್ತು. ಹೌದಲ್ಲ, ಹಿಡಿಯುವುದಕ್ಕೆ ವಜ್ರಾಯುಧ. ಕುಡಿಯುವುದಕ್ಕೆ ಹೌದು. ಪೀಯೂಷ, ಮುಡಿಯುವುದಕ್ಕೆ ಪಾರಿಜಾತ. ಅಮರರೇ ಆಳ್ಗಳು, ಸ್ವರ್ಗ ನಿಜ ದೇಶ, ಅಮರಾವತಿಯ ಪುರದುರ್ಗ, ಹೊರರಂಬೆ ದಾಸಿ, ಮೆರೆ ವಾಳ್ದ ನಿಭ ಇಂದ್ರ. ನಿನ್ನ ಯೋಗ್ಯತೆಗೆ ಮತ್ತೊಬ್ಬರಿಲ್ಲ. ಆದ್ರೆ ನೀನು ನನ್ನ ಯೋಗ್ಯತೆಯನ್ನು ಹೇಳುವುದಾ ಆ, ಅಲ್ಲ ನಿನ್ನ ಯೋಗ್ಯತೆ ಇಷ್ಟೇ ಅಂತ ನನ್ನ ಛೆ, ಹಾಗಲ್ಲ. ಯಾಕೆಂದ್ರೆ ಭೂಮಿಯಲ್ಲಿ ಕಾಣಿಸಿಕೊಂಡಿದ್ದರು ಮೇಘದಂತ ಪರ್ವತವನ್ನು ಸೇರಿ ಶತಾಂತರದ ಮೂಲಕ ಸ್ವರ್ಗಪೀಠ ಪಡೆದವರು ನಿಲ್ಲವೇ ನೀನು. ಆದ್ರಿಂದ ಇದು ಸುಖ ಎಲ್ಲಿದಂತೆ ಕೇಳಿದ್ರೆ ತೋರಿಸುವುದು ಎಲ್ಲಿಗೆ? ಎಲ್ಲಿಗೆ? ಮೇಲಲ್ವಾ? ಹೌದು, ಇಷ್ಟರವರೆಗೆ ಆಗಿ. ಆದ್ರೆ ನಿನ್ನ ಮುಖ ನೋಡಿದ್ರೆ ಯಾವ ಸುಖವೂ ಕಾಣುವುದಿಲ್ಲ. ಯಾವುದೊಂದು ಬೇಸರ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ಆಕಾಶವನ್ನು ಮೊಡಕವಿದಾಗ ಯಾವ ರೀತಿಯ ಬದಲಾವಣೆ ಆಗ್ತದೋ ಹಾಗೆ ಸಂತೋಷವೇ ಬೇಕಾದ ನಿನ್ನ ಮುಖ ಕಂದಿದೆ ಕುಂದಿದೆ. ಯಾವುದೊಂದು ಬೇಸರ ಆವರಿಸಿ ಅನ್ನೋದು ಮುಖವನ್ನು ಕಂಡು ಅರ್ಥ ಆಗ್ತದೆ. ಆದ ಕಾರಣವೇ ಕೇಳಿದ್ದೀನಿ. ಎಂತದ್ದು? ಸ್ವರ್ಗಲೋಕದ ವೈಭವದ ಕುರಿತಾಗಿ ನನಗೆ ಹೇಳುತ್ತಿ, ಭೂತದ ವಿಷಯ ಮಾತಾಡ್ತಿ. ವರ್ತಮಾನ ನಿನಗೆ ಏನು ಗೊತ್ತಾಗಲಿಲ್ಲ. ಏನಾಯ್ತು ದೇವೇಂದ್ರ? ಕಾಲಜ್ಞಾನಿಯಾದಂತಹ ನಾರಾಯಣನೇ, ಓ ಓ ಓ ಓ ಕಾಲಾತೀತನೇ, ದೇವಲಾಲಿಸು ಕಾಲನೇಮಿಯು ದೇವಲೋಕವ ವಶವಾಗಿದಿಗಯ ಪವನಾತ್ಮಕ ಕಾವುದಿಮ್ಮನು ನೀವಿದಯದಿ ದೇವಲಾಲಿಸು ಓ ದೇವರ ದೇವ, ಶತಮನ್ಯು. ಅಣುರೇಣು ತೃಣ ಕಾಷ್ಟ ಸ್ಥಾಪನ ಜಂಗಮಾದಿಗಳಲ್ಲಿ ಮಾತಪ್ರೋತವಾಗಿ ವ್ಯಾಪಿಸಿ ತೇನಮಿನ ತೃಣಮಪಿನ ಚಲತಿ ಅನ್ನುವಂತಹ ನಂಬಿಕೆಗೆ ಆಧಾರಭೂತ ಶಕ್ತಿಯಾಗಿರುವ ನೀನು ಅಂತಹ ಸುಖಭೂಯಿಷ್ಠವಾದ ಸ್ವರ್ಗವನ್ನು ಬಿಟ್ಟು ಯಾಕೆ ಬಂದೆ ದೇವೇಂದ್ರ? ಹೌದು. ಈಗ ನನ್ನಲ್ಲಿ ಪ್ರಶ್ನೆ ಮಾಡುತ್ತೀನಿ. ಬಂದದ್ದು ಸಂತೋಷ, ನಮ್ಗೆ ನೀನು ಅತಿಥಿ ಅಂತ ನಾವು ಕಾಣ್ತೇವೆ. ಆದ್ರೆ ಮುಖದ ನೋಡಿದ್ರೆ ಗಾಯದ ಮೇಲೆ ಬರೆಯಳೈತಿ ಅನ್ನುವಾಗ ನಾನು ಭಾವಿಸುವುದಿಲ್ಲ. ಯಾಕೆ? ಯಾವ ತಾಯಿಯೂ ಪ್ರಪಂಚದಲ್ಲಿ ಅಳದ ಮಗುವಿಗೆ ಹಾಲು ಉಡಿದ ಚರಿತ್ರೆ ಇಲ್ಲ. ಮಗು ಅಳಬೇಕು, ಕರು ಗುದ್ದಬೇಕು, ಆಗ ಮಾತ್ರ ಸ್ತನ್ಯಸ್ತ ಹಾಲನ್ನು ಸುಸ್ಫುರಿಸುತ್ತದೆ. ನಾನು ನಿನ್ನ ಕಂದ. ಹೌದು. ನನಗೊದಗಿದ ಅವಸ್ಥೆಯನ್ನು ನಿನ್ನಲ್ಲಿ ಹೇಳಿ ಎರಡು ಹನಿ ಕಣ್ಣನೀರು ಹಾಕದೇ ಇದ್ದರೆ ನಿನ್ನ ಮನಸ್ಸು ಕರಗುವುದಿಲ್ಲ, ನನ್ನ ಒಲಿದು ಬರುವುದಿಲ್ಲ. ಜಗತ್ತಿನ ಕತ್ತಲಿನ ಕಳೆದು ಜನಮನ್ನು ಮುದಗೊಳಿಸುವ ಸೂರ್ಯದೇವ ಅಂತಹ ರವಿಯ ತೇಜಸ್ಸು ನಿನ್ನಲ್ಲಿ ಕಾಣುವುದಿಲ್ಲಲ್ಲ. ಅದೆಲ್ಲ ಹೌದೇ. ಗ್ರಹಣ ಹಿಡಿದಾಗ ಅಥವಾ ಗ್ರಸ್ತನಾದಾಗ, ಗ್ರಹಣ ಹಿಡಿಯುವುದಲ್ಲ, ಗ್ರಸ್ತನಾದಾಗ ರವಿಯ ಕಾಂತಿಯು ಕುಗ್ಗಿ ಹೋಗುತ್ತದೆ. ರವಿರಾಜನ ಆ ವಿಜೃಂಭಣೆ ಏನು? ದೇವರಾಜನದ್ದೆಲ್ಲ ಹಳೆ ಕತೆ. ಹೌದು. ಕಾಲನೇಮಿ ಅನ್ನುವಂತಹ ರಾಕ್ಷಸ ಉನ್ಮತ್ತನಾಗಿ ಸ್ವರ್ಗಲೋಕದಂತ ಹಾಲಿ ಮಾಡಿ
ಯುದ್ಧದಲ್ಲಿ ನಾವು ಪ್ರತಿರೋಧಿಸಿದರೂ ನಮ್ಮನ್ನು ಸೋಲಿಸಿ ಸ್ವರ್ಗಲೋಕದ ಸರ್ವಾಧಿಕಾರವನ್ನು ಹಸ್ತಗತ ಮಾಡಿಕೊಂಡಿದ್ದೆ. ಆದ್ದರಿಂದ ಧರ್ಮ, ಸತ್ಯ, ನ್ಯಾಯ, ನೀತಿ ಅದರ ಸ್ವಂತ ಸ್ವರೂಪವನ್ನು ಕಳೆದುಕೊಂಡಿದೆ. ಅವನಿಗೆ ಯಾವುದು ಧರ್ಮ, ಅವನು ನಂಬಿದ ಸತ್ಯ ಏನು, ಅದು ಆಚರಣೆಯಲ್ಲಿದೆ. ಆದ್ದರಿಂದ ನೀವು ಒದಗಿಸಿದ ನನ್ನ ಅಧಿಕಾರವನ್ನು ನಾನು ಸಮರ್ಥವಾಗಿ ನಿರ್ವಹಿಸುವಲ್ಲಿ ಸೋತಿದ್ದೇನೆ ಅನ್ನುವುದನ್ನು ವಿಷಾದ ಪೂರ್ವಕವಾಗಿ ತಮ್ಮಲ್ಲಿ ಭಿನ್ನವಿಸುವುದಕ್ಕಾಗಿ ಆಗಮಿಸಿದೆ. ಸಜ್ಜನರ ಸಂಕಟವನ್ನು ನಿವಾರಿಸುವುದಕ್ಕಾಗಿ ಆ ಕಾಲದೇವಿಯ ಖಳವನ್ನು ವಧಿಸಿ ನಮ್ಮವರಿಗೆ ಆಶಾಕಿರಣವಾಗಬೇಕು ಸ್ವಾಮಿಯೇ. ಸುರಪತಿ ತಾಳು ಧೈರ್ಯವ ಸುಮನಸಾದಿಮ ಹುಳಗಲು ಸಂಹರಿಸಿ ನಿಮ್ಮನು ಪಾಲಿಸು ಮೇರ ಹಿರಿದು ದಿನದಲ್ಲಿ ವೇಳೆಯರಿದು ತಾಳು ಧೈರ್ಯವ ಸುಮನಸಾದಿಮ ನೀನು ಹುಟ್ಟುವಾಗ ಏನಾದ್ರೂ ಪಡ್ಕೊಂಡು ಬಂದಿದ್ಯಾ? ಇಲ್ಲ, ಹಾಗಾದ್ರೆ ಯಾಗವನ್ನು ಮಾಡುವುದರ ಮೂಲಕವಾಗಿ ಕೈಕಾಲು ಮಾತ್ರ ಇದ್ದದ್ದು. ಹಾಗಾದ್ರೆ ಆಶೆ ಎನ್ನುವುದು ಅಪರಾಧವಲ್ಲ. ಉರಿವಂತ ಬೆಂಕಿಯ ಮುಖ ಮೇಲ್ಮುಖವಾಗಿರ್ತದೆ, ಹಾಗೆ ಆಶೆಯ ಮುಖ ಮೇಲ್ಮುಖವಾಗಿರ್ತದೆ. ಮತ್ತೆ ಒಂದು ಸಮಯದಲ್ಲಿ ನಿನಗೆ ಆಶೆ ಇತ್ತು, ಈಗ ಕಾಲನೇಮಿಗೆ ಆಶೆ ಆಗಿದೆ, ಸ್ವರ್ಗದಲ್ಲಿ ಏರಿದ್ದಾನೆ. ಆಶೆಯನ್ನು ಪೂರ್ತೀಕರಿಸುವ ದಾರಿ ಭಿನ್ನವಾಗಿದೆ ಅನ್ನುವುದು ಮಾತ್ರ ಇಲ್ಲಿ ಒಂದು ಮನ್ವಂತರಕ್ಕೆ ಒಬ್ಬ ದೇವೇಂದ್ರ, ಮೂರು ಮೂರ್ತಿಗಳಾದ ನಮ್ಮ ಶಾಸನ. ಹೌದು, ನೀನು ಅಪ್ಪಣೆ ಮಾಡಿದ್ರೆ ಬಿಟ್ಟು ಕೊಡ್ತೇನೆ. ಆದ್ರೂ ಅಲ್ಲ, ಒಂದು ವಿಷಯ, ಈಗ ನಿನಗೆ ಸಮಾಧಾನ ಉಂಟುತ್ತದೆ, ಅವ ಕೆಲವು ಸಮಯ ಸ್ವರ್ಗ ಪೀಠದಲ್ಲಿ. ನನ್ನ ಸಮಾಧಾನದ ಪ್ರಶ್ನೆ ಅಲ್ಲ, ನಿನ್ನ ಸಮಾಧಾನದ ಪ್ರಶ್ನೆ. ಈಗ ನೀವು ಮಾಡಿದ ನಿಯಮವನ್ನು ಉಲ್ಲಂಘಿಸುವುದಕ್ಕೆ ಅವ ಮುಂದಾಗುತ್ತಾನೆ ಅಂತ ಆದ್ರೆ ನಾನು ನಿನ್ನ ಅಪ್ಪಣೆ ಇಲ್ಲದೆ ಸಮ್ಮತಿಸಕೂಡದಲ್ಲ. ಹೌದು, ಆದ ಕಾರಣ ನೀನೊಂದು ಮಾತು ಹೇಳಿದರೆ ನಾನು ಸುಖವಾಗಿರ್ತೇನೆ. ಧರ್ಮಸ್ಯ ಮುಖಾನಿ ಭಿನ್ನಾಣಿ, ಧರ್ಮಕ್ಕೆ ಎರಡು ಮುಖ. ಹಾಗೆ ಈ ಕ್ಷಣದಲ್ಲಿ ಸ್ವರ್ಗಪೀಠವನ್ನು ಭಕ್ತಿ ಮೂಲಕ ಪಡೆದ್ರೆ ಇದು ಧರ್ಮ ಅಂತ ಅವರು ಭಾವಿಸಿರಬಹುದು, ಆದ್ರೆ ಶಕ್ತಿ ಮೂಲಕ. ಆದ್ರೆ ಭಕ್ತಿ ಮೂಲಕ ಮಾತ್ರ ಪಡೆಯುವುದಲ್ವಾ? ಅಲ್ಲ, ಅದು ನಮ್ಗೆ ಧರ್ಮ ನಿಬಂಧನೆ ಹಾಗೆ. ಹೌದು, ಹಾಗೆ ಅಂತ ನೀನು ಬೇಸರ ಮಾಡಬೇಡ, ಧೈರ್ಯ ತಾಳು. ಕೆಲವೇ ಕ್ಷಣದಲ್ಲಿ, ಕೆಲವೇ ದಿನದಲ್ಲಿ ಆ ಕಾಲನಿಗೆ ತಕ್ಕ ಶಾಸ್ತಿಯನ್ನು ಒದಗಿಸಿ ನಿನಗೆ ಸ್ವರ್ಗಪೀಠ ಸ್ಥಿರಪಡಿಸುತ್ತೇನೆ. ಈಗ ಸಮಾಧಾನ ಆಯ್ತು. ಹೌದಾ? ನಿನ್ನ ಮಾತಿನ ದಾಟಿ ಗಮನಿಸುವಾಗ ಕಾಲನೇಮಿ ಅಲ್ಲಿರಲಿ, ನೀನು ಇಲ್ಲೆಲ್ಲಿ ಆದ್ರೆ ಇರು ಅನ್ನುವಾಗ ಆಡುತ್ತೀಯೋ ಅಂತ ಒಂದು ಭ್ರಮೆ ಬಂದ್ರೆ ಅಪರಾಧ ಅಲ್ಲ. ಹಾಗಲ್ಲ, ಇದು ಹೇಳಲಿಕ್ಕಿಲ್ಲ. ಅಂತೂ ನಮ್ಮ ಶೋಕವನ್ನು ದೂರ ಮಾಡಿದ್ದು. ಧೈರ್ಯ ತಾಳು, ಇಲ್ಲೇ ಇರ್ತೇನೆ ಆಸುಪಾಸಿನಲ್ಲಿ. ಅದು ಆಮೇಲೆ ದೇವೇಂದ್ರನಿಗೆ ಧೈರ್ಯದ ಮಾತನ್ನು ಕೊಟ್ಟಿದ್ದೇನೆ, ಆದ್ರೆ ತಡ ಮಾಡು ಸರಿಯಲ್ಲ. ಗಡವನ್ನು ಹೇಳಿಕೊಂಡು ಹೋಗ್ತೇನೆ. ನಡುಪಥದಲ್ಲಿ ನನ್ನನ್ನು ತಡೆದು ನಿಲ್ಲಿಸಿ ಕಾಲನೇಮಿ ಎನ್ನುವ ಹಾಗೆ ಬೊಬ್ಬಿರಿಯುತ್ತಾ ಇದೆಯಲ್ಲ. ಹಕ್ಕಿಯ ಹಗಲೇರಿ ಬಂದವಗೆ ನಮಸ್ಕಾರ ಮಾಡುತ್ತೆ ಅಂತ ಭಾವಿಸಿದ್ದೆ. ಮತ್ತೆ ಮತ್ತೊಂದು ನಿನ್ನ ಶಬ್ದ ಏನು? ಕಿವಿ ಕೇಳುವುದಕ್ಕಾಗುವುದಿಲ್ಲ. ಶಂಕನಾದ ಕಿವಿಗೆ ಅಪ್ಪಳಿಸಿದೆ. ಈ ಶಬ್ದವನ್ನೆಲ್ಲ ಮಾಡಿಕೊಂಡು ಮುಂದುವರಿಯುತ್ತಾ ಇರುವೆಯಲ್ಲ, ಯಾವನು ನೀನು?
ಎಲ್ಲಿಯವ? ಕಪ್ಪು 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 ಮೈಯವ. ಕಪ್ಪಿನ ಚುಕ್ಕೆ ನಿನಗೆ ಹಾಕಿದ್ರೆ ಒಬ್ಬನ ಜೀವಮಾನ ಹಿಡಿಬೇಕಾದೀತು. ಆ ಚುಕ್ಕೆ ಇಲ್ಲಿಂಟು ಅಂತ ಹೇಳುವುದಕ್ಕೆ ಕಪ್ಪು ಅಂತ ಗೊತ್ತಾಗಿದೆ, ಇನ್ನ ಬಣ್ಣ ಗೊತ್ತಾಗಿದೆ. ಯಾರು ನೀನು? ಅಧಿಪನಾಗಿ ಮೆರೆಯುತ್ತಿರುವ ನೀನು ಹಾಗೆದ್ದು ಅಧಿಕಾರ ಇದೆ ಬೇಕಾದಷ್ಟಿರುವಾಗ ಮತ್ತೊಬ್ಬನ ಆ ಸಂಪತ್ತನ್ನು ಬಯಸುವುದಕ್ಕೆ ಆಶೆ ಮಾಡುತ್ತಿದ್ದಾದ್ರೆ ಇದು ಮೂರ್ಖತನದ ಪರವಾದಲ್ಲದೆ ಮತ್ತೇನು? ಯಾವುದರ ಬಗ್ಗೆ ಹೇಳುವುದು? ನೀನು ಸ್ವರ್ಗಪೀಠ ಸ್ವಾಧೀನ ಮಾಡಿದ್ಯಾ? ಯಾರಿದ್ದೇನೆ? ಅವ 100 ಯಾಗವನ್ನು ಮಾಡಿ ಪಡೆದದ್ದು. ಮಾಡ್ಲಿ. ಭಕ್ತಿ ಮೂಲಕ ಪಡೆದ ಸ್ವರ್ಗವನ್ನು ಶಕ್ತಿ ಮುಖೇನ ಪಡೆಯುತ್ತೇನೆ ಎನ್ನುವುದಾಗಿ ಮುಂದಾಗಿದ್ಯಲ್ಲ, ಇದು ತಪ್ಪಲ್ಲವೇನು? ನಿನಗೆ ಅಷ್ಟು ಗೊತ್ತಾಗುದಿಲ್ಲ? ತಪ್ಪ. ಹೌದು. ಅದು ಹೇಗೆ? ಅದು ಸಹ ಪ್ರಶ್ನಿಸುವುದಕ್ಕೆ ನಿನಗೆ ಏನು ಅರ್ಹತೆ? ಅಂದ್ರೆ ಯಾಗವನ್ನು ಮಾಡುವುದರ ಮೂಲಕವಾಗಿ 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರನಾಗಿ ಆ ದೇವೇಂದ್ರಲ್ಲಿ ಕುಳಿತಿದ್ದಾನೆ. ಇರ್ಲಿ. ಸ್ವರ್ಗಪೀಠ ಸ್ವಾಧೀನ ಮಾಡಿದ್ದಲ್ಲ ನೀನು, ಈಗ 3 ಮೂರ್ತಿಗಳ ಅಧಿಕಾರವನ್ನು ಪ್ರಶ್ನೆಗೆ ಮುಂದಾಗಿದ್ದ ಗೊತ್ತಾಗ್ತದೆ. ಆದ್ರಿಂದಲೇ ದೇವತೆಗಳು ಯುದ್ಧದಲ್ಲಿ ಸಾಧಿಸಿದ್ದಿ, ಅವರಿಗೆ ಧೈರ್ಯದ ಮಾತು ಹೇಳಿ ಇಲ್ಲಿವರೆಗೆ ಬಂದಿದ್ದೇನೆ. ಒಳ್ಳೆಯ ಮಾತಿನಲ್ಲಿ ಸ್ವರ್ಗ ಲೋಕ ಬಿಟ್ಟುಕೊ. ಯಾರು ನೀನು? ವೈಕುಂಠದ ಹರಿ. ನೀನು ಬಂದದ್ದು ಒಳ್ಳೆಯದಾಯ್ತು. ನಿನ್ನನ್ನೇ ಹುಡುಕುತ್ತಾ ಇದ್ದೆ. ಹೌದಾ? ಒಂದು ಸಮಯ. ಯಾಕೆ ಬಲ್ಲೆಯೋ? ಎಲ್ಲರಿಗೂ ನನ್ನ ದರ್ಶನ ಆಗುವುದಿಲ್ಲ. ಎಲ್ಲರಿಗೂ ಆಗುವುದಿಲ್ಲ ಅಂತಿದ್ರೆ ನನಗೆ ಆಗಬೇಕು ಅಂತ ಇತ್ತು, ಆಸೆ ಇತ್ತು. ದರ್ಶನ ಅಲ್ಲ, ನಿನ್ನ ಶಿರ ಕಡಿಯುವುದಕ್ಕೆ. ಹೌದಾ? ಯಾಕೆ ಬಲ್ಲೆಯ? ಯಾಕೆ? ನಮ್ಮ ಕುಲ ವಿರೋಧಿ ನೀನು. ಅಸುರ ಕುಲಾಂತಕ ಎನ್ನುವಂತ ಹೆಸರನ್ನೇ ಪಡೆದುಕೊಂಡವ. ನಮ್ಮ ಪೂರ್ವಿಕರನ್ನೆಲ್ಲ ಕಡಿದು ನೆಲಕ್ಕೆ ಚೆಲ್ಲಿದಂತಹ ಪಾಪಿ ನೀನು. ನಿನ್ನ ತಲೆಯನ್ನು ಕಡಿಯುವೆ. ನಾನು ಬರುವ ಮಲತಾನೀಗ ಗೋಳ ಅರಿವೇನು. ಮೂರ್ಖಂಗೆ ಬುದ್ಧಿ ಹೇಳೆ, ಮೂರ್ಖನ ಮೇಲೆ ನೀರಿರದಂತೆ. ಅದು ನಿನಗೂ ಹಾಗೆ ಆಗ್ತದೆ. ನಿನಗೆ ನಿಜ ಮಾತು ಮತ್ತೆ ಆಗುದಿಲ್ಲ. ನನಗೆ ರಕ್ಕಸ ಕುಲ ಕುಟ್ಟಾರ ಬರುವುದಕ್ಕೆ ಕಾರಣ ಏನು? ಈ ಹಿಂದೆ ಕಾಣಿಸಿಕೊಂಡ ರಕ್ಕಸರೆಲ್ಲ ತಪ್ಪು ಕಾರ್ಯವನ್ನು ಮಾಡ್ತಾ ಇದ್ದ. ಆ ಸ್ವರ್ಗವನ್ನು ನಮಗೆ ಬಿಟ್ಟುಕೊಡು. ಅಂತಹ ದುಷ್ಟರನ್ನು ವಧಿಸಿ ಶಿಷ್ಟರಿಗೆ ರಕ್ಷಣೆ ಒದಗಿಸುವುದು ನನಗೆ ಆದ್ಯ ಕರ್ತವ್ಯ ಆಗಿದೆ. ಹೌದಾ? ಆದ್ರಿಂದ ಬಂದಿದ್ದೇನೆ. ಇದೋ ದಾನವಾರಿ ಹೌದು ಅಂತ ಗೊತ್ತುಂಟಲ್ಲ, ನಿನ್ನನ್ನು ಕೊಂದೇನು ಜಾಗ್ರತೆ. ನನ್ನ ಹಾಗೆ ಆಗಲಿಕ್ಕಿಲ್ಲ. ನಿನ್ನ ಶಿರ ಛೇದಿಸಿಯನು ನೋಡುವ.
ಧರ್ಮವನ್ನು ನಿನ್ನನ್ನು ಕೊಲ್ಲದಿರು ಎಂದರು. ಏನು ಎಂತ ಸಮಯ ಹೋರಾಟವನ್ನು ಮಾಡಿದ್ರು ನನಗ್ಯಾರಿಗೂ ಜಯವು ಲಭಿಸದೆ ಹೋಯಿತು. ಒಂದೊಮ್ಮೆಗೆ ನನ್ನ ದೇಹದಲ್ಲಿ ಆಯಾಸ ಕಂಡಿದ್ದೀಯಾ? ಈಗ ನಾನು ಮಾತನಾಡುತ್ತಾ ಇದ್ದೇನೆ. ಒಂದು ವೇಳೆ ಈ ಕಾಲನೇಮಿಯ ಜನ್ಮದಲ್ಲಿ ನಾನು ಒಂದು ವೇಳೆ ನಿನ್ನಲ್ಲಿ ಮಡಿದು ಹೋದೆ ಎಂದಾದರೆ ಬರುವ ಜನ್ಮದಲ್ಲಿ ನಾನು ಬಂದು ನಿನ್ನನ್ನು ಕೊಂದೇನು. ಎರಡನೇ ಜನ್ಮದಲ್ಲಿಯೂ ಕೂಡ ನಿನ್ನನ್ನು ಸೋಲಿಸುವುದಕ್ಕೆ ನನ್ನಿಂದ ಆಗಲಿಲ್ಲ ಎಂದಾದ್ರೆ ಮೂರನೇ ಜನ್ಮದಲ್ಲಿ ಬಂದೇನು. ಮೂರನೇ ಜನ್ಮದಲ್ಲಿಯೂ ಕೂಡ ನಿನ್ನನ್ನು ಆಗಲಿಲ್ಲ ಅಂತಾದ್ರೆ ನಾಲ್ಕನೇ ಜನ್ಮಾಂತರದಲ್ಲಿ ಬಂದು ನಿನ್ನನ್ನು ಕೊಂದೇ ಕೊಳ್ಳುವೆ. ತರಣಿ ಜನಾಲಯದಿ ಸೇರಿಸುವೆ ನುಡಿಯದು ಕುಸಿಯದಲ್ಲೆಂದು. ಬ್ರಹ್ಮ ಸೃಷ್ಟಿಯಲ್ಲಿ ಕಾಣಿಸಿಕೊಂಡಂತ ಜೀವರಾಶಿಗಳಿಗೆ ಜನ್ಮ ಸಾಕು ಸಾಕು ಅಂತ ಹೇಳ್ತಾರೆ. ಆದ್ರೆ ನಿನಗೆ ಇನ್ನೂ ಜನ್ಮ ಬೇಕು. ನಿನ್ನನ್ನು ಸಾಯಿಸುವ ಅಲ್ಲಿಯವರೆಗೆ ನನಗೆ ನಿದ್ದೆ ಬರುತ್ತದೆ. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕಲಿಕ್ಕೆ ಜನ್ಮಾಂತರದಲ್ಲಿ ಬಂದರು ನಿನ್ನನ್ನು ಕೊಂದು ಅಲ್ಲ ಕೊಲ್ಲಿಸಿ ಯಮಲೋಕಕ್ಕೆ ಕಳಿಸ್ತೇನೆ. ಬಂದು ಸೇರಿದಂತಹ ಕಲಾಭಿಮಾನಿಗಳಿಗೆ ವಂದಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಮಧ್ಯದಲ್ಲಿ ರಸಭಂಗ ಉಂಟು ಮಾಡಿರುವುದಕ್ಕೆ ಸಹೃದಯಿ ಪ್ರೇಕ್ಷಕರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇಂದಿನ ದಿನದ ಸೇವಕರ್ತರಿಗೆ ಮಂಡಳಿ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈವರೆಗೆ ಹಾಗೂ ಬಂದಿರುವಂತಹ ಸಕಲ ಯಕ್ಷ ಕಲಾಭಿಮಾನಿಗಳಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸಕಲ ಐಶ್ವರ್ಯ ಆಯುರ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಬರುವ ದಿನ ಸಂಜೆ 6:15ರಿಂದ ಶ್ರೀಯುತ ಪದ್ಮನಾಭ ಶೆಟ್ಟಿ ದುರ್ಗಾ ಕೃಪಾ ಬಲ್ಲೂರು ರೋಡ್ ಕಣ್ಣೂರು ಕಂಬಳಕೊಡಿ ಮೈದಾನ ಪಡೀಲು ಇವರ ಬಾಪ್ತು ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಪುಣ್ಯ ಕಥಾನಕವನ್ನು ಆಡಿ ತೋರಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಪ್ರಸಂಗವನ್ನು ಮುಂದುವರಿಸಿ ಭಾಗವತರ ಹಾಗೂ ಸಭಿಕರ ಅಪ್ಪಣೆಯನ್ನು ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಜೈ ಹಿಂದ್. ಯಕ್ಷಗಾನ ಜೈ.
ಅವನೇ ಇದ್ದ. ಹೌದು. ಇಲ್ಲಿ ಅವನಲ್ಲ, ಅವ ಅಲ್ಲ. ದೂರದ ಮಥುರೆಯಿಂದ ನಮ್ಮೀರುವರನ್ನು ಕಾಣುವುದಕ್ಕಾಗಿ ಬಂದ ಸಜ್ಜನ ಶಿಖಾಮಣಿ ಅಕ್ರೂರ ಅಂತ ಅವನ ಹೆಸರು. ಹೌದೇ? ಬರುವುದಕ್ಕಿರುವಂತಹ ಕಾರಣವನ್ನೆಲ್ಲ ನನ್ನಲ್ಲಿ ಈಗಾಗಲೇ ತಿಳಿಹಿದ್ದಾನೆ. ಹೇಗೆ? ಇದೇ ಬರುವ ಕೃಷ್ಣ ಪಕ್ಷದ ಚತುರ್ದಶಿಯ ದಿನದಂದು ಬಿಲ್ಲ ಹಬ್ಬ, ಇದನ್ನು ನೆರವೇರಿಸುವ ಕುರಿತಾಗಿ ಅಳಿಯಂದಿರಾದಂತಹ ಕೃಷ್ಣ ಬಲರಾಮರು ಬರಬೇಕು. ಈ ನಿರ್ಣಯವನ್ನು ಕೈಗೊಂಡು ನಮ್ಮ ಮಾವನಾದಂತಹ ಕಂಸ ಆತನನ್ನು ಇಲ್ಲಿಗೆ ಅಟ್ಟಿದ್ದಾನೆ. ಇದೆಲ್ಲವನ್ನು ತಿಳಿಸಿ ನಾಳಿನ ಸೂರ್ಯೋದಯಕ್ಕೆ ನಮ್ಮನ್ನಲ್ಲಿಗೆ ಕರೆದುಕೊಂಡು ಹೋಗುವುದಕ್ಕಾಗಿ ಸಕಲ ಸಿದ್ಧತೆಯಲ್ಲಿ ಅವನಿದ್ದಾನೆ. ಬಂದವನನ್ನು ಮಾತನಾಡಿಸಿ ನಮ್ಮ ತಂದೆ ತಾಯಿಯವರ ಜೊತೆಯಲ್ಲಿ ಮಾತಾಡುತ್ತಾ ಇರು. ಇದರ ಕುರಿತಾಗಿ ಅಣ್ಣನಲ್ಲಿ ವಿಮರ್ಶೆ ಮಾಡಿ ಮತ್ತೆ ನಾವು ಜೊತೆಯಲ್ಲಿ ಊಟ ಮಾಡು. ಹೀಗೆ ಅವನಿಗೆ ಸಮಾಧಾನವನ್ನು ಅರುಹಿ ನಿನ್ನನ್ನು ಬರಮಾಡಿಕೊಂಡಿದ್ದೇನೆ. ಅಲ್ಲಿಂದ ಆಮಂತ್ರಣ ಬಂದಿದೆ. ಆದ್ರೆ ಹೋಗಬೇಕೋ ಬೇಡ ಈ ನಿರ್ಣಯವನ್ನು ಕೈಗೊಳ್ಳಬೇಕಾದವರು ನಾವು. ಹೇಗಣ್ಣ, ಹೇಗೆ ನಿನ್ನ ಅಭಿಪ್ರಾಯ, ಹೇಗೆ ಹೋಗುವುದೋ ಬೇಡುವ? ಕೃಷ್ಣ ಸಂತೋಷವೂ ಆಗುತ್ತದೆ, ಆಶ್ಚರ್ಯವೂ. ಯಾಕನ್ನ? ಸಂತೋಷ ಏಕೆಂದರೆ ನಮ್ಮ ಮಾವನಾದಂತಹ ಕಂಸ ಮಹಾರಾಜರು ಅಲ್ಲಿಯಂದಿರದಂತಹ ನಮ್ಮನ್ನು ಅಲ್ಲಿಗೆ ಬರಮಾಡಿಸಿದ್ದಾರೆ. ಹಾಗಾಗಿ ಈ ಮಾತನ್ನು ಕೇಳುವಾಗ ಸಂತೋಷವಾಗುತ್ತಾ ಉಂಟು. ಆಶ್ಚರ್ಯ ಬೇಕೆಂದರೆ ಯಾಕೆ? ನಮ್ಮನ್ನು ಕಂಡರೆ ಅವರಿಗೆ ಆಗುವುದಿಲ್ಲ, ಇಲ್ಲ ಶತ್ರುಗಳಾಗಿ ನಮ್ಮನ್ನು ಕಾಣುವುದಕ್ಕಿದ್ದಾರೆ. ಹೀಗಿರುವಾಗ ಅದಕ್ಕೂ ಆಶ್ಚರ್ಯವಾಗುವುದಕ್ಕೂ ಹಾಗೆಂದು ಹೋಗದಿರುವುದಕ್ಕೆ ಆಗುವುದಿಲ್ಲ. ಆಮಂತ್ರಣ ಬಂದಿದೆ ನಿಜ. ಹೋಗುವಾಗ ಬರಿಗೆಯಲ್ಲಿ ಹೋಗಕೂಡದು. ರೂಢಿಯಲ್ಲಿ ಒಂದು ಮಾತುಂಟು, ಏನು? ಸಣ್ಣ ಮಕ್ಕಳಿರುವ ಬಳಿಗೆ ಅಥವಾ ಗರ್ಭಿಣಿ ಸ್ತ್ರೀಯರ ಬಳಿಗೆ ಅಥವಾ ಇನ್ಯಾವುದಾದರೂ ಸಂಬಂಧಿಕರ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಬರಿಗೈಯಲ್ಲಿ ಹೋಗಕೂಡದು. ಏನಾದರೂ ತೆಗೆದುಕೊಂಡು ಹೋಗಬೇಕು. ಹಾಗೆಂದು ನಾವು ತೆಗೆದುಕೊಂಡು ಹೋಗಬೇಕಾದರೆ ನಮ್ಮಲ್ಲಿ ಏನು ಉಂಟು? ನಮ್ಮಲ್ಲಿ ಏನಿದೆ? ನಾವು ಗೊಲ್ಲರು, ದನಗಳನ್ನು ಮೇಯಿಸುವವರು. ನಮ್ಮಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇವುಗಳನ್ನು ಹೊರತುಪಡಿಸಿ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಇವುಗಳನ್ನೇ ತೆಗೆದುಕೊಂಡು ಹೋಗಬೇಕು. ಯಾವ ರೀತಿ? ಭಾಂಡಗಳಲ್ಲಿ ಧರಿಸಿ ಉತ್ತಮವಾದಂತಹ ಶಕಟದಲ್ಲಿ ಇರಿಸಿ ನಾಳೆಯ ಸೂರ್ಯೋದಯ ಸಮಯದಲ್ಲಿ ನಮ್ಮ ಸ್ನೇಹಿತರನ್ನು ಕೂಡಿಕೊಂಡು ಮಧುರೆ ಕಡೆಗೆ ಹೋಗೋಣ. ಒಳ್ಳೆಯ ನಿರ್ಧಾರವನ್ನೇ ತಿಳಿಸಿದ್ದೀನಿ. ಒಂದು ಉತ್ತಮ ಸಲಹೆ ನಿನ್ನದು. ಯಾರನ್ನೂ ಕಾಣುವುದಕ್ಕಾಗಿ ಹೋಗುವಾಗ ಬರಿಗೈಯಲ್ಲಿ ಹೋಗಕೂಡದು. ಅದರಲ್ಲಿಯೂ ಮಥುರಾ ಮಹಿಂದ ಅವರನ್ನು ಕಾಣುವುದಕ್ಕಾಗಿ ನಾವಿರುವ ಹೊರಟು ನಿಂತದಲ್ಲಿ ಬರಿಗೈಯಲ್ಲಿ ಹೋಗುವುದು ಸರಿಯಲ್ಲ, ಒಳ್ಳೆಯದು ಅಲ್ಲ.
ಎರಡು ವಿಧದಿಂದಲೂ ಅದು ನಮಗೆ ವಿನಿಯೋಗ ಆಗುತ್ತದೆ. ಒಂದು, ನಮ್ಮನ್ನು ನೀನು ಹೇಳಿದ ಹಾಗೆ ಅಳಿಯಂದಿರು ಎನ್ನುವಂತ ಪ್ರೀತಿ ಮಮಕಾರದಿಂದಲೇ ಕಂಸ ಕಂಡ ಅಂತಾದ್ರೆ ಅವನಿಗೆ ಉಡುಗೊರೆಯಾಗಿ ಕೊಡುವುದಕ್ಕಾಗುತ್ತದೆ. ಇದು ನಾವು ತಂದ ಕಾಣಿಕೆ. ಅದಲ್ಲ, ನೀನು ಮೊದಲು ಹೇಳಿದ ಹಾಗೆ ನಮ್ಮೀರವರನ್ನು ಶತ್ರುಗಳ ಹಾಗೆಯೇ ಅವ ಕಂಡ ಅಂತಾದ್ರೆ ನಮಗೆ ಆಹಾರವಾಗಿ ವಿನಿಯೋಗ ಆಗುತ್ತದೆ. ಯಾಕಂದ್ರೆ ಶತ್ರುಗಳ ಮನೆಯಲ್ಲಿ ಯಾವ ಕಾಲಕ್ಕೂ ಆಹಾರವನ್ನು ಸೇವಿಸಕೂಡದು. ಹಾಗಾಗಿ ಎರಡಕ್ಕೂ ವಿನಿಯೋಗ ಆಗುತ್ತದೆ. ನೀನು ಹೇಳಿದ್ದು ತಡ. ನಮ್ಮ ಹುಡುಗರೆಲ್ಲ ಎದ್ದು ನಿಂತಿದ್ದಾರೆ, ಯಾವಾಗ ಹೋಗುವುದು ಯಾವಾಗ ಹೊರಡುವುದು ಅಂತ. ತಡ ಮಾಡುವುದು ಸರಿಯಲ್ಲ. ಅಕ್ರೂರ ಹೇಗೂ ಊಟಕ್ಕಾಗಿ ಕಾಯ್ತಾ ಇದ್ದಾರೆ. ಬೇಗ ನಾವಿರುವ ಅವರ ಜೊತೆ ಸೇರಿ ಊಟ ಮಾಡಿ ನಾಳೆ ಸೂರ್ಯೋದಯಕ್ಕೆ ಹೊರಡುವಾಗ. ಅಂದಜಾಪು ನೋಡಿ ಬೈದಿನ ಪಾಪದಾಗ್ಲತ್ತ ಸತ್ಯವನ್ಪ ಎಂಕಲ್ ನಿಜವಾದ ಇಂಚ ಒಪ್ಪೊಡಿತ್ತಿನಕ್ಲೆ ಹತ್ತು ಎಂಕಲ್ ನಿಜವಾದ ಅರಸನಕ್ಲ ಆವಡಿತ್ತಿನ ಅಂಚ ಬೈದಿನ ಈರೆ ಬೀರ ಹೊಡೆದು ಬಂತು ರೋಗಳಿಗೆ ಇತ ಬೈದಿನ ಪಾಪದಾಗ್ಲ ಕಂಚೀರ ಗಂಧ ಜಾಪುಜಿ ಅಗ್ಗಾಸಿ ಎಂಕಲ್ ಅರಸರ ಆವಡಿತ್ತಿನ ಎಂಚ ಇರ ದುಮ್ಮದ ಕತೆ ಮತ್ತೆ ಗೊತ್ತಿಜ್ಜ ಈರ ಐನವತ್ತು ಓದುಜ ಒಂಜಿ ಕಾಲಡು ಸೃಷ್ಟಿ ಮಾಡ್ಕೊಳಕ ಬ್ರಹ್ಮದೇವರಿಗೂ ಅನುಮಾನ ಅಂಡಿಗೆ ಅರಸರಾಪುನ ಏರು ಮಾತೆರೆಗಳ ಮನಸ್ಸುಂಡು ಅರಸುರ ಎಂಕಲಾಪ ಬಂಡೆ ಬ್ರಹ್ಮದೇವರಿಗೆ ಮಂಡೆ ಹಚ್ಚ ನಾನು ಹೆಂಚಾಣ ಮಂತನೇ ಪರಿಹಾರ ನಾಡೋಡತ್ತ ಬಂಡದಾಗಲ ಬಂಡೇರಿ ನಾನು ಈ ತಾರಿಗರಿಟ್ಟು ಬರೆದು ಅರಸ ಬಂದು ಬರೆದ ತೀರ್ಥ ದಾಕದು ಬಿಡ್ಪೆ ಸುಮಾರು ತಾರಿಗರಿಟ್ಟು ಬರೆದು ನಿಖಲು ಮಾತೆರ್ಲ ನಾಡೊಂದು ಬಲೆ ಏರಿಗೆ ಹೆಚ್ಚ ಅರಸ ಅಂದ ತಿಕ್ಕೊಂಡು ಅಕ್ಲು ಅರಸೇರು ದಕ್ಕಿರತ್ತ ತೀರ್ಥ ಪುರುಷಾರ್ಥ ಕೊಡ್ತೀರಿ ಮಾತಾರಲ್ಲ ನಾಡ್ಯಾರ ಹೆಸರು ಅಂತಾರೆ ಎಂಕಲಾಗಲು ನಾಡು ನೇಟು ಓಡೆ ಮುಟ್ಟ ಬಂಡ ನಾಡ್ದೀನಿ ನಾಡು ಸುಮಾರು 11 ಒಟ್ಟಿ ಹೋಗ ನೇನು ಓಲ್ಪಲ್ಪದಿಂದ ಬೇದಕಲ್ ಕಂಡುಕೊಂಡ ಯಾರನ್ನ ಆಗ ಕೊಂಚ ಮಂಡ ಹಚ್ಚಿ ಮಂತೇರೆ ಅಟ್ಟ ಹಾಕೊಂಡು ಹೋದಿ ಅಂಚೆ ಮಾತಾಡೋ ನಾಡು ನೋಡುದು ನಮ್ಮೆಟ್ಟ ನಿಜವಾದ ಮಾತಾಡೋದು ಹೆಚ್ಚೆತ್ತಿನ ನಮ್ಮ ಮಕ್ಕಳು ಬ್ರಹ್ಮದೇವರು ಬಂಡೇರಿ ಬೇರೆಯವರಿಗೆ ತಿಕ್ಕನ್ನು ಕಾಣಲಿ ಮಾತಾಡ್ಲಕ್ಕಂತದ್ದು ದೊಯ್ಪಾಯ ನಮ್ಮಡಲ್ಲ ಸುಮಾರು ಇತ್ತು ಕಾಣತ್ತದು ದೊಯ್ಪಾಯ ಅದು ಅಲ್ಪ ಒಂಜಿ ಸಮಸ್ಯೆ ಮಗಳು ಕೊಂಡದು ಅಟ್ಟಡಿದ್ದೀನ ಅಟ್ಟಡ ತೀರ್ಥದ ಪುಟೆಗೂ ಉದಲ್ ಬೈತು ಈ ಅರಾಸ ಅಂದ ಬರೆಪಿನೆಟ್ಟು ರಾತ ಅಡಿತವೇ ಇನ್ನು ಉದಲ ತಿನ್ನದು ರಾಪೋದು ಗಾತಿ ಅಂಚ ಅಗ್ಗಾಶಾಯನ ಎಂಕಲು ಇಜ್ಜಿನ ಎಂಕಲು ಅರಸಲು ಅವಡಿತ್ತಿನ ಅಂಚವನ್ನ ಎಂಕ್ಲೆಗ್ಲ ಅರಸಲ್ನಾಗ್ಲಿಗೆ ಹೆಚ್ಚ ವ್ಯತ್ಯಾಸ ಇಜ್ಜಿ ಅವಳು ರಾಯ್ತಿನಲ್ವ ಮುಳ್ತ ಗಾನ ಈತ ಅರಸಲ್ನಾಗ್ಲಿಗೆ ಬಲವು ಬಲ್ಲಿ ಕತ್ತಿ ಕೈಟ್ ಕತ್ತಿ ಹೊತ್ತು ನಾವು ಬಲ ಹಾಕ್ಲಿ ಎಂಕ್ಲೆಗ್ಲ ಅಂಚೇನು ಹೆಚ್ಚ ವ್ಯತ್ಯಾಸ ಇಜ್ಜಿ ಆಗ್ಲಿಗೆ ಕತ್ತಿದ ಬಲ ಎಂಕ್ಲಿಗೆ ಕತ್ತೆದ ಬಲ ಅರಸಲ್ನಾಗ್ಲಿ ಕೊಲ್ಲುನ ಇಟ್ಟು ಸಿಂಹಾಸನ ಎಂಕಲ್ಲ ಕೊಲ್ಲುನ ಇಟ್ಟೆ ಒಂದೇ ಎತ್ತುವಾಸ ಆಗ್ಲಿ ಸಿಂಹಾಸನ ಎಂಕಲ್ಲ ಶಿಲಾಸನ ಕುಂಟಾಡ್ತನ ಬಂಡೆಗಲ್ದು ಮಿತ್ತಿದೆ ಕುಲ್ಲುನ ಹೆಚ್ಚ ವೆಚ್ಚ ಎತ್ತುವಾಸ ಇಜ್ಜಿ ಅಂಚ ಬಂದು ಇನ್ನೀ ಕುಂಟು ಮಾತ ಸಿದ್ಧವಂತದ್ದು ಬಿದಾಡ್ದಿ ಅರಸಲ್ ಕುಂಟು ಅರಸಲಿಗೆ ಎಂಕಲ್ ಮಡಿವಂತು ಕೊರಡು ನರಮನೆಗೆ ಬಿಲ್ಲೆಗಾರ್ಪುನ ಕುಂಟು ಮಾಡಿ ಇತ್ತು ನೆನಕ್ಲೆಂಟು ನಗಡು ಅಂಜಿ ಕೈ ಮುಗಿಗಂದ ಅವು ಒಂದು ಕುಂಟು ಮಾಡಿ ಬೋಟ್ ಕುಂಟು ಮಾಡಿ ಇಚ್ಚಿಲು ಬಕ್ಕ ಇತ್ತಿನ ಮಾತ ದೋಸಲ್ ಮತ್ತ ಬರ್ಪುನಿಗೆ ತೂಕ ಇನ್ನೀ ಮಾತ ತಯಾರು ಮಾಡ್ತದೆ ಈತೆ ಅರಸಲಿ ಕೊರಡು ಬಿದಾಡ್ನಿ ಪುಟ್ಟಬಾಲೆ ನಮ್ಮ ಜೋಗ್ಲೆ ಓತಿನಾಗ್ಲಿ ಬೀರ ಬರ್ಪೂಜಿಂದ ಅಂತಾರ ಇದು ಯಾವ ಭಾಷೆ ಇದು? ಓ ಭಾಷೆ ನಿನ್ನದು? ಇನ್ನು ಎಂಕಲ ನಿಖಲ ಆತೇರ್ನು ನಾವು ಕನ್ನಡ. ಎಂಕಲ ತುಳು. ನಿನಗೆ ಭಾಷೆ ಇಲ್ಲ. ಎನ್ನ ಭಾಷೆ ನಿಖಲೇಗಿಜ್ಜಿ ಹಾಗಾಗಿ ನಮ್ಮದು ನಿನಗಿಲ್ಲ. ಸರಿ ಅಂಡ ಇಜ್ಜಿಂದ ಹೊತ್ತೊಂಡರ ಅಂತೂ ಒಂದು ಭಾಷೆ ಉಂಟು. ಜೋಗ್ಲೆ ತಾನೆ ಒಂಜಿ ಫೋನಾಗ ಸಾಧ್ಯ ತೂಡು ಎದುರು ಏರ್ ಬರ್ಪೇರು ತುಯೇರಜ್ಜ ಏನಾಯ್ತು ಅದು ಕೇವಲ ನಮಗೆ ಮಾತ್ರ ಅನ್ವಯ ಅಲ್ವಾ ನಿನಗೂ ಅನ್ವಯ ಆಗುತ್ತ? ಎಂಕಲು ಪ್ರಾಯಡ್ ಮಲ್ಲಕ್ಲಮ್ಮ ಗೊತ್ತಾಣತ್ತ ನಿಖಲು ಜೋಕುಳು
ಒಂಚೂರು ತೋಡು ಯಾರು ಬರ್ಪೇರಿ ಅವಳ ತಾಂಟುಂಡಲ್ಲ ಎರೆಗೆ ತಾಂಟೋಲಿ ಐನ್ ಯೋಚನೆ ಅಂತ ಬೊಕ್ಕ ತಾಂಟೋಡು ಗೊತ್ತಾ. ಈಗ ಆಯ್ತು, ನಮ್ಮಿಂದ ಏನೋ ತಿಳಿಯದೆ ಆಗಿ ಹೋಯ್ತು. ಈಗ ನಿನಗಾದ್ರೂ ಬರುವಾಗ ಒಂದು ದಾರಿ ನೋಡಿಕೊಂಡು ಬರಬೇಕು ಎನ್ನುವಂತ ಪರಿಜ್ಞಾನವೇ ಇಲ್ವೇ? ಯಾ ನಮ್ಮ ಸರಡಲ್ಲೇ ಪುಣ್ಯಾತ್ಮ ಎಲ್ಲ ಮಂಡಡಿ ಏತಿ ವಿಷಯ ಅಪ್ಪನು ಗೊತ್ತುಂಡ. ಹೌದಾ? ಮಂಡಡಿ ಸ್ವಲ್ಪ ಅಪ್ಪುಂಡು ಓಡೆ ಸಾಧಿತು ಪುಣ್ಯ ಯಾವಾಗಲೂ ಅಷ್ಟು ಇರ್ತದಲ್ಲ. ಓ ವಿಷಯ ಈ ಓಡಾಡೇ ವಾಚಿನ ಅಲ್ಲ, ಗೊತ್ತಿಲ್ಲ ನನಗೆ. ಯಾನ್ ಅಂಚೆ ಸಾಮಾನ್ಯ ಜನ ಒಂದು ಎನ್ನ ಹಚ್ಚಿ ಏನು ಅಸಾಮಾನ್ಯ ನೀನು? ಯಾನ್ ಕುಂಟು ಮಡಿ ಮಲ್ಪುನಾಯ್ ಅಂದ್ರೆ ಕುಂಟು ಮಡಿ ಮಲ್ಪುನಾಯೇ ನೀನು. ಹಾ ಓ, ಹಾಗಾದ್ರೆ ನೀನು ರಜಕ. ಮಾತಿನ ಆ ರೀತಿ ಎಲ್ಲ ಹೇಳಿದ್ದು ಹೆಂಚಿನ ರಜಕ ವೆಚ್ಚ ಒಯ್ತಂಡೈತ ಅರ್ಥ ಬೇತ ಹೇಗೆ ರಜಾಕ ಅಂದ್ ಬನೊಚ್ಚಿ ರಜಕ ಅಂದ್ಲ ಬನೊಚ್ಚಿ ಬೇಡ, ಅದು ಬೇಡ, ಯಾವುದು ಬೇಡ, ಅಗಸ. ಅವು ಸರಿ ಅಲ್ವಾ? ಕುಂಟಾಡ್ತಾನೆ ಬಟ್ಟೆ ಬಟ್ಟೆ ಅಲ್ಲ, ಧರಿಸುವ ಬಟ್ಟೆಯನ್ನು ನಾತು ಒಯ್ಪುಂಡ ಎಚ್ಚ ಒಯ್ತನ ಪರಿ ಉಂಡು ಬಟ್ಟೆ ಹಾಗೆ ಬೇಡ, ಎಳೆಯುವುದೇ ಬೇಡ. ಅಂತೂ ಯಾವ ಮಲಿನ ವಸ್ತ್ರ ಉಂಟು ಅದನ್ನೆಲ್ಲ ಶುಚಿಗೊಳಿಸಿ ಕೊಡುವಂತಹ ಕಾಯಕ ನಿನ್ನ. ಒಳ್ಳೆಯದಾಯ್ತು, ನೀನು ಸಿಕ್ಕಿತು. ಎಂಚಿನಾಯ್ತು ನೋಡು, ಎಷ್ಟು ದೂರದಿಂದ ನಾವು ಬಂದಿದ್ದೇವೆ. ಈ ಒಟ್ಟಾರೆ ವೈದ್ಯನ ಇಲ್ಲದ ಬಿದಾಡೋನು ಯಾಕೆ? ಎಂಚಿನ ವಾಸನ ಆರ್ಕೊಂಡು ನಡೆದ ಮಲ್ಲ ನಿಕ್ಲಿಗೆ ಎಂಚಿನ ಅಂಡಲ್ಲ ಬೋಟ ವಾಸನ ಆರ್ಬಿನ ಗುಂಟುಲೇನು ಮಾತಾಡೋದು ಯಾರದ್ದು ಅಂತಿರುವುದು ಈಗ ಅಷ್ಟೇ. ಏನು ನೀನು ಬಂದದ್ದು ಹೊಳೆ ಬದಿಯಿಂದಲ್ವ? ಎಣ್ಣ ಹೊಳೆ ಬದಿಯಿಂದಲ್ವ ಬಂದದ್ದು? ಅಂದು ಅಂತೆ ಚಿತ್ರವತ್ತೇಲ್ವ ನಾವು ಬಂದ ನಿನ್ನಲ್ಲಿಯ ಎಂಚಿನ ವಾಸನ ಅನ್ನೋದು ಎಂದಿನ ಅಲ್ಲ, ನಿನ್ನಲ್ಲಿ ಮಾತಾಡಿ ಅಲ್ಲ, ಹೊಳೆ ಬದಿಯಿಂದ ಬಂದವಲ್ವಾ? ಅಂಚವಾ ಯಾನ್ ವಾಸನ ಆರ್ಕೊಂಡು ಒಂದ ಹೇಳಲಿಕ್ಕೆ ಆಗುವುದಿಲ್ಲ. ಈಗ ನಾವು ಈ ಬಣ್ಣಗ ಅರ್ಥ ಅಂಚ ಆಗಲ್ಲ, ಯಾಕಂದ್ರೆ ನಾವು ಬರುವಾಗಲೇ ನಿನಗೆ ಕಾಣಲಿಲ್ಲ. ನಾವು ಇಷ್ಟು ಎತ್ತರದವರಿದ್ದೇವೆ, ನಾವು ಹೇಗೂ ಕಾಣಲಿಲ್ಲ. ಮತ್ತೆ ಹೊಳೆ ಬದಿಯಲ್ಲಿ ಇರುವಂತದ್ದೆಲ್ಲ ನಿನಗೆ ಯಾನ ನಿಗಲನ ಕುಂಟು ವಾಸನ ಆರ್ಕೊಂಡು ಅನ್ನಿ. ಹೌದದು ನಿಜ. ನಮ್ಮ ಬಟ್ಟೆಯೇ ವಾಸನೆ ಬರುವುದು. ಯಾಕೆ? ಇತ್ತಣ್ಣವನಿಗೆ ಗೊತ್ತಾಣತ್ತನಿಕ್ಕೆ ನಾವು ಬರುವಾಗ ಒಳ್ಳೆ ಒಳ್ಳೆ ವಸ್ತ್ರವೇ ಧರಿಸಿ ಬಂದದ್ದು. ಇಲ್ಲಿ ಬರುವಾಗ ದಾರಿ ಮಧ್ಯದಲ್ಲಿ ನಾವು ಹೇಳಿದೆ ಅವನಿಗೆ ಸ್ವಲ್ಪ ಮೆಲ್ಲ ಓಡಿಸು, ಮೆಲ್ಲ ಓಡಿಸು. ಈ ಗಾಳಿಯ ರಭಸಕ್ಕೆಲ್ಲ ಎಲ್ಲ ಸಿಕ್ಕಿದ್ದೆಲ್ಲ ಮೈ ಮೇಲೆ ಆಯ್ತು. ಹೌದು, ಹಾಗಾಗಿ ಬಹುಶಃ ಹಾಗಿರ್ಬೇಕು. ನೀನು ಸಿಕ್ಕಿದ್ದು ಒಳ್ಳೆಯದಾಯ್ತು. ಇದು ಈ ಬಟ್ಟೆಯನ್ನು ನೀನು ತಗೋ, ಇದನ್ನು ಬೇಗ ಶುಚಿ ಮಾಡಿ ನಿನ್ನಲ್ಲಿರುವಂತ ಒಳ್ಳೆ ಬಟ್ಟೆಯನ್ನು ಕೊಟ್ಟು ಇದು ಮತ್ತೆ ಎಲ್ಲಿಗೆ ಬೇಕಾದ್ರೂ ನಿಖಲನ ಕುಂಟಾದರೆ ಯಾನು ಜನಂದ ಲೆಕ್ಕ ಹೊಡೆಯೋದು. ಮತ್ತೆ ನೀನು
ಅದಕ್ಕೆ ಬಂದದ್ದು ನೀನು ಪಾತೆರಗ ವಣ್ಣಿನ ಹಾ ವಿಷಯ ತನ್ನ ಜೋಕುಲು ಒಂಜಿ ಪಾತೆರ ಒಂದಿಲ್ಲ ಕುಸಲ್ ಹಾ ಉಪ್ಪಡಂಚಿ ಹಾ ಪಂಡದು ಎನ್ನಿದು ಚೂರು ಸಲಿಗಡು ಪಾತೆರ್ನ ಮಾತಾಡಿದ್ರೆ ನಿಖಿಲಂಜನ ನಿಖಿಲನ್ನ ಕುಂಟುಂಡು ಯಾನ ಅರ್ಥದ ಕೊರಡ ನಿನ್ನ ಉದ್ಯೋಗವೇ ಅದನ್ನು ಹೆಚ್ಚಿನ ಕುಂಟಾಡ್ದು ಅಂದು ಅಂತ ಏರ್ಯಾರನ್ನ ಕುಂಟಾಡ್ದು ನಾ ಎಂದು ಲೆಕ್ಕ ಆಡ್ಯಾರ ಮತ್ತೆ ಏರ್ಯಾರನ್ನ ಕುಂಟಾಡ್ದು ನಾ ಎತ್ತೆ ಅಂತ ಹಾಗೆಲ್ಲ ಉಂಟಾ ಮುಲ್ಪದ ಅರಸುಲು ಯಾರು ಗೊತ್ತುಂಡ ಇಲ್ಲಿ ಅರಸ ಮಹಾರಾಜರು ಯಾರು ಏರು ಯಾರು ಏರು ಕಂಸ ಮಹಾರಾಜ ಹೌದು ಅರನ್ನ ಕುಂಟುಂಡು ಮಾತ್ರ ಅರ್ಧುನ್ಯ ಯಾರನ್ನ ಕುಂಟ ಅರ್ಧುನ ಎತ್ತು ಮಹಾರಾಜರ ಕುಂಟ ಅರ್ಧುನ ಏನು ರಜಕ್ಕೆ ಯಾನು ನೀನು ಯಾರ ಬಟ್ಟೆಯನ್ನು ಶುಚಿ ಮಾಡುವಂತ ಆಡಿದ್ದು ಅರಸಲನ ಹೌದಾ ಕಂಸ ಮಹಾಪ್ರಭು ಅದೇ ಇಳೆಯ ರಾಜ ಏನು ಈ ಇಳೆಯ ಮುಲ್ಪಾದ ಹೌದು ಕುಡಂಜಾನ ಈ ಬಣ್ಣ ಹೌದು ಅದು ಗೊತ್ತಿಲ್ಲ ನಿಮ್ಗೆ ಬೇರೆ ಯಾರು ಇರ್ಬೋದು ಈ ಇಳೆಯ ರಾಜ ಅವನಿ ಪಾಲಕ ಧಾತ್ರಿ ಪಾಲಕ ಏತು ಬುಧಾರ ದೀಪ ಅವರಿಗೆ ಇಜ್ಜಂದಿನಾಗಿ ಈ ಬುದೀಪ ಅಲ್ಲ ಹೇಗೂ ಉಂಟದು ಅವನ ಬಟ್ಟೆಯನ್ನು ಶುಚಿ ಮಾಡುವ ಹಾಗಾಗಿ ಖಳರಾಯ ರಜಕ ಮೇಲೆ ಮೇಲೆ ಇರಿಸಿ ಅಲ್ವಾ ಗೊತ್ತಾ ನನಗೆ ಹೌದು ಒಳ್ಳೆಯದಾಯ್ತು ನೀನು ಹೇಳಿದ್ದು ಬಹುಶಃ ನಾವು ಯಾರು ಅಂತ ನಿನಗೆ ತಿಳಿಯದೆ ಏನೋ ಹೀಗೆ ಮಾತಾಡಿದ್ದಿ ಅಂದ್ ಈತ ಮಾತಾಡ್ತಿರೋರು ಜೋಗುಳ ನಿಖಿಲ್ ಏರಂದು ಗೊತ್ತಾಯ್ತು ಗೊತ್ತಿಲ್ಲ ನಾವು ಅವರ ಸಂಬಂಧಿಕರಲ್ವೇನು ಏನು ನಾವಿರುವುದು ನಿಖಿಲ್ ಸಂಬಂಧನ ಕತೆ ಎಂತದ್ದು ಕತೆ ಬಲ್ಲಿ ನಿಖಿಲ್ ಒಂದು ಜೋಗುಳ ಕತೆ ಎಲ್ಲ ಇದು ಜೀವನ ಜೀವನವೇ ಮತ್ತೆಂತದ್ದು ಯಥಾರ್ಥಕ್ಕಾದ್ರೂ ಎಂಚಿನ ನಾವು ಸಂಬಂಧಿಕರು ನಿಖಿಲ್ ನಾವು ಅವರ ಅಳಿಯಂದಿರಲ್ವೇನು ಮರ್ಮಯಾನ ಎಂಚ ತಂಗಿ ಮಕ್ಕಳು ನಿಖಿಲ್ ಒಂದು ಬನ್ನೋಡು ನಿಖಿಲ್ ಒಂದು ಸರಿ ಕಟ್ಟು ಸುಳ್ಳು ನೀರ್ಲ ಬರ್ಬು ಜಾತ ಹಾಗುಂಟ ಸುಳ್ಳಲ್ಲಿ ಒಗಂಜಿನ ಸುಳ್ಳು ಬಂಡ ಎಂಚಾಪೋಡು ಹೇಗೆ ಪಜ್ಜಿಗೋಡದ ಮಿತ್ತ ಕಲ್ದಾಕಿಲ್ಲ ಕಾವು ನಡೆಯಬಹುದು ಚಮಕ್ಕ ಕುಲ್ಲೋಡು ಗೊತ್ತಾಂಡತ್ತ ಗೊಡ್ಡು ಬಜ್ಞೆ ನಮಗೆ ಮುಗಿಯರ್ದ ಕೊಂಬು ಕೊಣಪುಣೇನು ಕುರುಡೆ ಚೂಯಗೆ ಕೊಟ್ಟೆ ಮಂಡೆಗೆ ಕೆಪ್ಪೆಗೆ ಎಂಡೆಗೆ ಕೇಳುವುದಕ್ಕೆ ಚಂದ ಉಂಟವು ಅದ್ರದ್ದು ಆಗುತ್ತದೆ ಅಂತಿರುವುದು ಐಟು ಹೋಗಂಡಲ್ಲ ಸತ್ಯ ಉಂಡ ಇಲ್ಲ ಇಲ್ಲ ಗೊಡ್ಡು ಬಂಜಾಗು ಮಜ ಯಾರ ಉಂಡ ಮುಯ್ಯರ್ಗೂ ಕೊಂಬು ಬರಿಯಾರ ಉಂಡ ಇಲ್ಲ ಕುರುಡೆ ತುಯ್ಯಾರ ಉಂಡ ಕೊಟ್ಟೆ ಬನ್ಯಾರ ಉಂಡ ಕೆಪ್ಪೆ ಕೇನ್ಯಾರ ಉಂಡ ಅಂಡ್ ಕೇನ್ನಾಗೂ ಸತ್ಯ ಉಂಡ ಅವಡು ಹೌದು ಈಗ ನಾವು ಆಡಿದ್ದು ಹಾಗೆ ಅಂತ ನಿಖಿಲ್ ಸುಳ್ಳು ಆತಾರೋ ನಿಖಿಲಿಗೆ ಸರಿ ಸುಳ್ಳು ಬನ್ನಿರಲ್ಲ ಅವ್ರ ಬುದ್ಧಿ ಇಲ್ಲವೇ ಇಲ್ಲ ನಿನಗೆ ಗೊತ್ತಿಲ್ಲ ಅದು ಎಂಚಿನ ನಿನಗೆ ಗೊತ್ತಿಲ್ಲದಿಂದ ನಾವು ಹೇಳುವುದಕ್ಕಾಗಿ ಬಂದ ನಾವು ಸೋದರಳಿಯರು ಎಂಚ ಅಂದು ಗೊತ್ತಾವಡತ್ತ ತಂಗಿ ಮಕ್ಕಳು ಅಂತ ಆಡಿದೇವಲ್ವ ನಾವು ಮೆದ್ದೆ ಬಣ್ಣ ನನ್ನ ಏರ್ನ ನಿನಗೆ ಗೊತ್ತಿಲ್ಲ ನಿಮಗೆ ದೇವಕಿ ಮೆತ್ತ ಒಂದು ಬುಡಿ ಹಣ್ಣುಂಡ ತಾಟೆಗೆ ನಾನು ನಿನ್ನ ಮಾತಾಡಲ್ಲ ಮುಂಗುದ ಹಿಡಿದು ಬಿದ್ದಾರ
ಏಕಾಚಾರ ವಾತ್ಯದೆ ಹಾ ಯಾವಕ್ಕೆ ಅಮ್ಮವರು ಅದೇ ನಮಗೆ ಅಮ್ಮನೇ ಅವರು ದೇವಕ್ಕೆ ಅಮ್ಮ ಹಾ. ಹೌದೌದು ಅವರ ಮಕ್ಕಳನ್ನು ಬೇರೆ ನಾವು ನಿಖಲ್ ನಿಂಬೆ ಅವನು ಮತ್ತೆ ಅನ್ನ ಪುದರಿ ನೀನು ಬಲರಾಮ ರಾಮ ಎತ್ತನೆ ಇಟ್ಬಿಡ್ತೀನಿ 7 ಒಂದು ಪುದರ್ ಉಂಡತ್ತ ಹೌದೌದು ಸಂಕರ್ಷಣ ಸಂಕಮಾಸ ಅದು ನೀನು ಬೇ 7ನೇ ಈ 8ನೇ ಯಾರು ನಾನು ಪುದಾರೆ ಕೃಷ್ಣ ಕೊಡು ಬೇಗ ಕೊಡು ಈ ಕಂಸ ಮಹಾರಾಜರಂದು ಬಂಡತ್ತ ಸುಳ್ಳು ಭಂಗಿನೇ ಲೆಕ್ಕ ಮಾಡಿ ಯಾಕೆ ಕಂಸ ಮಹಾರಾಜರು ಯಾರು ಎಂಚುವಲ್ಲ ಯಾಮಂತಿ ಎತ್ತೆರಡಲ್ಲ ಪಣ್ಣಚ್ಚಿ ಈ ಕಂಸ ಮಹಾರಾಜರಂದು ನಿಕ್ಕಳಂಜಿ ಪಂಡರತ್ತ ಅವು ಎನ್ನ ಶಿಷ್ಯ ಯಾರು ಹೌದಾ ಇದು ಸತ್ಯವಾಗಿ ಬೇರೆ ಯಾರಲ್ಲಿ ಹೇಳಬಾರ್ದು ಎಂಜಿನ ಹೇಳಿದ್ರೆ ಯಾರು ಐಕೊಂಡ ಆಧಾರದಿಂದ ಪಾತಾಡ್ತೀನಿ ಆಧಾರ ಉಂಟು ಹೆಣ್ಣುಂಡು ಹೇಗೆ ನಿಕ್ಕಳಜ್ಜಿ ಹೌದು ಎಲ್ಲ ಜೋಕುಲ ತಗೊಂಡು ಹೌದು ಕಂಸ ಮಹಾರಾಜರು ಜೋಗ್ಲನಿ ಕೆರ್ನೆ ಅಂತ ಹೇಗೆ ಆರುಂಡತ್ತ ಯಾನು ದಿನಲ್ಲ ಕುಂಟಾಡ್ತಾರೆ ಹೋಗ್ಬೇಕ ಎಂತ ಬೆರಿಯವರು ಗೊತ್ತು ಜನ್ನಿಲ್ಲ ಯಾನು ಸುದೇವರಿಗೆ ಹೋಗೋಣಾಗ ಒಂಜಿ ಬಂಡಗಾಲದ ಬೀರ ಉಡುಂತಂದು ತೂಬುನಿ ಹೌದೌದು ಯಾನು ಕುಂಟು ನೆಂಚ ಆಡ್ದುನಿ ಇಂಚಾದ್ದೆತ್ತದೆ ಬಂಡಗಾಲದ ನೀನು ಹೇಗೆ ಉದ್ಯೋಗ ಮಾಡ್ತಿಂತ ನೋಡೋದಿರ್ಬೇಕು ತೂಯಿನಿ ತೂದು ಎಂಚಿನ ಆಳ್ತೀರಿ ಏನು ಮಾಡಿದ್ರು ಅನ್ನ ಅವಳು ಜೋಗಲು ಬುಟ್ಟದಿನ ದೇವಕ್ಕೆ ಅಪ್ಪೆ ಐನು ಜೋಗಲೆ ಮಾತ್ರ ಕೆರ್ನೆ ಇಂಚ ಬಾತಿನಿ ಮೊರಂಟೆ ಹಾಕಿಲ್ಲ ತಾತ ಎನ್ನ ಶಿಷ್ಯ ಈ ತಿಕ್ಕಂದು ದಾಯವನ್ನಿನಿ ಯಾಕೆ ಕಾತೊಂದಿತ್ತೆ ಅರೆಗೆ ದೇವಕಪ್ಪಗೆ ಎನ್ಮುಣ್ಣೆ ಮಗಾರ್ದಿ ಅಂಕಲ ಮಹಾರಾಜರಿಗೆ ತೊಂದರೆ ಅವನು ಕಾತೊಂದಿತ್ತೆ ಇವತ್ತು ಜನ ರೊಕ್ಕ ಸೇರನ್ನು ಕಡಪುಡಿಯರಿಗೆ ಮಕ್ಕಳನ್ನು ಮಾತಾಡಲ್ಲ ಕೆಡ್ತೇವೆ ಈತೆಲ್ಲ ಜೀವ ಈಗ ಇರ್ತೀನಿ ಆ ತಕ್ಕಲೆ ಸೈತಿನ ಈಗ ಒಂಜಲ ಗೊತ್ತಾಗ್ತಿ ಇನ್ನಕ್ಕೆ ತಿಕ್ಕಿಯ ನಿನ್ನ ನಾನು ಬಿಡ್ಪುಚ್ಚಿ ನಿಜವಾಗಿ ಕಂಸನಿಗಿಂತ ಮೊದಲು ನೀನೇ ಹೋಗಬೇಕಿತ್ತು ಇತ್ತೆಲ್ಲ ಐತಿ ತಿಕ್ಕ್ಯಾರತ್ತ ಯಾಕಂದ್ರೆ ಈಗ ಕಂಸನಿಗೆ ಮಾರ್ಗದರ್ಶನ ಮಾಡಿದ್ದೆ ನೀನು ಅಂತ ಹೇಳಿದ್ದಲ್ಲ ಈಗ ಆ ಮಕ್ಕಳೆಲ್ಲ ಸಾಯುವುದಕ್ಕೆ ಕಾರಣ ನೀನು ಅಂತ ಆಯ್ತು ಹಾಗಾದ್ರೆ ಇತ್ತ ನಿನ್ನಲ್ಲ ಪತ್ತು ಕಾಡು ಮತ್ತು ಮುರಂಟೆ ಹಾಕಿಲ್ಲ ಕಾಕರಿಗೆ ಮನಸ್ಸಿತ್ತು ಆಂಡಲ ನಾಲ್ಕು ದಾಗಿ ಏಕೆ ಎಂಕಲ್ ಪ್ರಸಂಗದಲ್ಲ ಅಧಿಕ ಪ್ರಸಂಗ ಮಲ್ಪು ಹೌದು ಆರಂಜೆ ಪಾತ್ಯರವಂತಾರೆ ಗೊತ್ತುಂಡ ಏನದು ಯಾನೆ ಕೆರ್ಪೆ ಅಂತ ಆ ಪಾತ್ಯರ ಬನ್ನಿ ನಡೆದ ಹತ್ರ ನಿಕ್ಕಲ ಬದುಕಿ ಹೇಗೂ ಮಡಿ ವಸ್ತ್ರ ಉಂಟಲ್ವ ಕೊಡೋದನ್ನು ನಿಕ್ಕಲ ಪಾತ್ಯರ ಯಾನೆ ಅನ್ನೋದು ಕೊಡ ಬೇಗ ಗಂಟೆ ಇತ್ತಿರ ಒಂಜಿ ಗಂಟೆ ಇತ್ತೇನೆ ಎಲ್ಲ ಗಂಟೆ ಮೀನು ಕಾಯ್ಕೋರಿಯಾರ ಈ ರಂಚಿನ ಜನ ಈ ಪಾತ್ರ ಗಂಡ ಜನ ಈಗ ಬರೀ ಟಿಕ್ತಿನಾರೆ ನಂಜು ತೂನಾಗ ಅರೆ ನಮ್ಮ ನಡುಟು ದಾಲ ಇಜ್ಜಿ ಒಂಚೂರು ಹೆಚ್ಚಿನ ಮೇಂಡಲ ಸುಧಾರ್ಥ ಬೋಡಿತ್ತು ನಂಜು ಅದರಂಡ ಕೇಳಲಿ ಗಂಟೆ ಮೀನು ಕಾಯ್ಕೋರಿಯಾರ ಅಪ್ಪಗಂಡ ಬೇರೆ ಈ ರಂಜಿ ಮಾತಾರಂಡ ಬಂತು ನಾನು ದಾದಾಳೊಂಜಿ ವಸ್ತು ಅಲ್ಪ ಜಾನಿ ಸತ್ಯವಲ್ಲೇ ನಿಜ ನಿಜ ಅಪ್ಪಗಂಡ ಈ ರಡ್ಡಿ ಜೋಕುಡು ನಾನಿಂದ ಮರ್ಯಾದೆ ಅನ್ಪಿನಿ ಹೆಚ್ಚ ಪಾತ್ರ ಪುರ್ಸೋತೊಲೆ ಹೆಚ್ಚು ಅವಳೊಂದು ಗಂಟೆ ಇತ್ತನು ಕುಂಟದ ಗಂಟೆ ಕಾಯ್ಕೋರಿ ಅಣ್ಣ ಯಾರ ಗಂಟು ಯಾನ್ ದೀದಿತ್ತು ನಾವು ಮಟ್ಟೆ ಕುಂಟದ ಗಂಟೆ ಪುಣ್ಯಾತ್ಮ ಯಾವ ಗಂಟು ಗಂಟೆ ಕುಂಟದ ಯಾಕಡೆ ಕೇಳಿದಾರ ಬಟ್ಟೆಯ ಗಂಟು ನಿನ್ನಂತೂ ಹೇಗೂ ಗಂಟು ದೊಡ್ಡದಾಗಿದೆ ಅಂದು ನಿಖಿಲ್ ತೆತ್ತಾರ ಗಂಡಿನಿ ನಾವು ಯಾಕೆ ಇದೆ ಇಜ್ಜ
ಏನಿಲ್ಲ ನೋಡು. ಹೆಡ್ಡೆ ಬಾರ ಒಳ್ಳೆ ಮುತ್ತಲಿ ಒಳ್ಳೆ ಮುಂಗಾರು ಅಲ್ಲಿ ಮುಂಚೆ ಗಂಟಿತ್ತು ಕೈ ಕೊರಿಯದಪ್ಪ. ಅದೇ ನಾವು ಕೇಳುದು ನಮ್ಗೆ ಕೊಡು ಅಂತ. ಒಂದು ಅದೇ ಕೇಳುದು ಕೊಡು. ಇದೆಜ್ಜನ ನಾವದೇ ಕೇಳಿಲ್ಲ. ಕೈದೈದು ಕೈಯಲ್ಲಿಲ್ಲ. ಕೈದೈಪೋ ಈ ಕೈದೈಪೋ ಆ ಕೈದೈಪೋ ಗಂಟು ಕಾಯಿಲೆದೈಪೋ ಗಂಟು ಕಾಯಿಲೆದೈಪೋ ನಾ ಇಂಥವರಲ್ಲಿ ಗಂಟು ಆಗಬೇಕಾದ ಅನೇಕ ಉಂಟು ಹೀಗೆ. ನಮ್ಮವರು ಬಂದಾದರೆ ಅಕ್ರೂರರ ಮೂಲಕವಾಗಿ ನಾವು ಬರೆಸಿಕೊಂಡಂತಹ ರಾಮಕೃಷ್ಣರನ್ನುವಂತಹ ಹುಡುಗರು ಮಧುರನಿಗೆ ಕಾಲಿರಿಸಿದ ಮೇಲೆ ಎಸಗಿದಂತಹ ಒಂದೊಂದು ಅನರ್ಥದ ಕೆಲಸಗಳನ್ನೆಲ್ಲ ಬಂದು ವಿವರಿಸ್ತಾ ಇದ್ದಾರೆ. ಅಬ್ಬಾ, ಹಾಗಿದ್ರೆ ಸರ್ವನಾಶವನ್ನೇ ಯೋಚಿಸಿ ಬಂದ್ರೆ ಇಲ್ಲಿಗವರು ನಮ್ಮ ರಾಜರಜಕನನ್ನು ಕೊಂದು ಕಳೆದರಂತೆ. ಪೂಜೆಗಾಗಿರಿಸಿದಂತಹ ಯುವಕನನ್ನೇ ಮುಕ್ತಗೈದರಂತೆ. ಕುಬ್ಜೆಯ ಡೊಂಕನ್ನು ತಿದ್ದಿದರಂತೆ. ಹಾಗಿದ್ರೆ ಎಲ್ಲ ನಾಶ ಅಲ್ಲ, ಹೊಸತಾದಂತಹ ಸೃಷ್ಟಿಗೂ ಅವಕಾಶವನ್ನು ಅವರು ಒದಗಿಸಿಕೊಡುವವರಿದ್ದಾರೆ. ಏನೋ ಒಂದು ಅಯೋಮಯವಾದಂತಹ ಸ್ಥಿತಿಯನ್ನು ಮಧುರಾ ಮಹೇಂದ್ರನಾದಂತಹ ನನಗೆ ಒದಗಿಸುವುದೇ ಅವರ ಉದ್ದೇಶ ಆಗಿ ಹೋಯಿತೆ. ಆವತ್ತು ತಂಗಿಯ ವಿವಾಹ ಮಹೋತ್ಸವದಲ್ಲಿ ಸಂತೋಷದಿಂದ ಪಾಲ್ಗೊಂಡು ವೈಭವದ ಮೆರವಣಿಗೆ ರಾಜಬೀದಿಯಲ್ಲಿ ಸಾಗುತ್ತಿರುವಂತಹ ಕಾಲಕ್ಕೆ ರಥದ ವಾಗೆಯನ್ನು ನಾನೇ ಕೈಯಲ್ಲಿ ಧರಿಸಿದ್ದೆ. ತಂಗಿಯಾದಂತಹ ದೇವಕಿಯ ವಿವಾಹ ಮಹೋತ್ಸವ ನನಗೆ ಅತ್ಯಂತ ಹರ್ಷದಾಯಕವಾದಂತಹ ಕಾರ್ಯ ಅನ್ನುವಂತಹ ಭಾವದಿಂದ ನಾನು ಒದಗಿದ್ದೆ. ಆ ಕ್ಷಣಕ್ಕೆ ಕೇಳಿಸಿತಲ್ಲ ಶರೀರವಾಣಿ, ತಂಗಿ ಅನ್ನುವಂತಹ ವ್ಯಾಮೋಹದಿಂದ ಉಬ್ಬಬೇಡ, ಇವಳು ನಿನಗ ಮೃತ್ಯುರೂಪ, ನಿನ್ನ ಮರಣವನ್ನು ತನ್ನ ಬಸಿರಲ್ಲಿ ಹೊತ್ತವಳು, ಅವಳ ಬಸಿರಿಂದ ಹೊರಗೆ ಬರುವವನೇ ನಿನ್ನ ಮರಣಕ್ಕೆ ಕಾರಣನಾಗುತ್ತಾನೆ. ಕೇಳಿಸಿದ ಕ್ಷಣದಲ್ಲಿ ನನ್ನನ್ನು ನಾನು ಉಳಿಸಿಕೊಳ್ಳುವ ಒಂದೇ ಒಂದು ಉದ್ದೇಶದಿಂದ ತಂಗಿ ಅನ್ನುವಂತಹ ವ್ಯಾಮೋಹವನ್ನು ತೆರೆದು ಅವಳ ನಾಶಕ್ಕಾಗಿ ಪ್ರಯತ್ನಿಸಿದ್ದೆ. ಆದರೆ ಕಾಲ ಪ್ರಚೋದನೆಯೋ ಕರ್ಮ ಕಾರಣವೋ ವಸುದೇವನ ಸವಿ ಮಾತುಗಳಿಗೆ ಮರುಳಾಗಿ ಬದುಕುವುದಕ್ಕೆ ಬಿಟ್ಟೆ. ಅದೇ ನನಗೀಗ ಮುಳುವಾಗಿ ಪರಿಣಮಿಸಿದೆ. ನಾನು ವಿಶ್ವಾಸವನ್ನೆರಿಸಿದರೆ ನನಗವರೇ ದ್ರೋಹ ಕಾರಣರಾದರೆ, ಇಲ್ಲದೆ ಹೋದರೆ ದೇವಕಿಯ ಗರ್ಭ ಸಂಜಾತನೆ ನನ್ನ ಮೃತ್ಯುಬಹುದಾದರೆ ನಮ್ಮಲ್ಲಿ ಬಂಧನದಲ್ಲಿದ್ದಂತಹ ದೇವಕಿಯ ಬಸಿರಿಂದ ಹುಟ್ಟಿದ ಮಗ ನಂದಗೋಕುಲವನ್ನು ಸೇರುವುದಕ್ಕೆ ಹೇಗೆ ಸಾಧ್ಯ ಆಗುತ್ತದೆ? ನಾವು ಯಾರ ಕುರಿತಾಗಿ ವಿಶ್ವಾಸವನ್ನು ತಡೆದೆವೋ, ಔದಾರ್ಯವನ್ನು ಹೊಂದಿದೆವೋ
ಅವರೇ ನಮಗೆ ವಿಘ್ನಕಾರಿಗಳಾಗಿ ಒದಗುತ್ತಾರೆ ಅಂತಾದರೆ ಯಾರನ್ನು ನಂಬಬೇಕು? ಆದ್ದರಿಂದಲೇ ವ್ಯಾಮೋಹವನ್ನು ತೊರೆದು ತಂಗಿ ಹೆತ್ತ ಮಗನಾದರೇನು ನಾಶ ಮಾಡುತ್ತೇನೆ. ಈ ನಿರ್ಣಯದಿಂದ ನಾನಿಷ್ಟರ ತನಕ ಕಾರ್ಯಪ್ರವೃತ್ತನಾದರೆ ಎಲ್ಲವೂ ನಿರರ್ಥಕವಾಗಿ ಹೋಯಿತು. ಆದ್ದರಿಂದ ಇಲ್ಲಿಗೆ ಬರಿಸಿ ನಾವೇ ಪ್ರತ್ಯಕ್ಷವಾಗಿ ಅವನ ಮರಣವನ್ನು ಸಾಧಿಸೋಣ. ಈ ನಿರ್ಣಯದಿಂದ ಅಕ್ರೂರನ ಮೂಲಕವಾಗಿ ಬರಿಸಿದರೆ ಇಲ್ಲಿ ಬಂದು ಅದಕ್ಕಿಂತ ಹೆಚ್ಚಿನ ಅನಾಹುತ ಮಾಡುವುದಕ್ಕೆ ಪ್ರಾರಂಭಿಸಿದ್ದಾರೆ. ಇದೆಲ್ಲವನ್ನು ಯೋಚಿಸಿದರೆ ಒಂದೊಮ್ಮೆಗೆ ನಮ್ಮ ಆತಂಕ ಅಧಿಕವಾಗುತ್ತಾ ಇದೆ. ವ್ಯರ್ಥ ಬರಿಸಿದೆ. ಎಲ್ಲೋ ದಾರಿಯಲ್ಲಿ ಸಾಗುತ್ತಿದ್ದಂತಹ ಮಾರಿಯನ್ನು ಮನೆಯೊಳಗೆ ಬರೆಸಿಕೊಂಡಂತಹ ಮಂದಮತಿಯಂತೆ ನನ್ನ ಜೀವನದ ನಿರ್ಣಯವು ಆಗಿ ಹೋಯಿತೇನು ಅನ್ನುವಂತಹ ಅನುಮಾನ ಕಾಡುವುದಕ್ಕೆ ಮೊದಲಿಟ್ಟಿದೆ. ಶಿವನೇ ಶಿವನೇ ಶಿವನೇ, ಯೋಚಿಸಿ ಯೋಚಿಸಿ ಸಮಯ ಸಂದತೆ ಗೊತ್ತಾಗಲಿಲ್ಲ. ಮಧ್ಯರಾತ್ರಿ ಕಾಲ ಸಮನಿಸಿದೆ, ದೇಹಕ್ಕೆ ಬಳಲಿಕೆ ಹೆಚ್ಚಿದೆ, ವಿಶ್ರಾಂತಿಯನ್ನು ಬಯಸ್ತಾ ಇದೆ. ಶಯ್ಯಾಗಾರವನ್ನು ಸೇರಿಕೊಂಡು ತಲೆ ಹಾಳು ಮಾಡಿಕೊಳ್ಳುವುದಕ್ಕಿಂತ ಏನಿದ್ರೂ ನಾಳೆ ಬೆಳಗ್ಗೆ ಆಲೋಚನೆ ಮಾಡುವುದೊಳ್ಳೆಯದು. ನಿಶ್ಚಿಂತೆಯಿಂದ ಸುಖವಾಗಿ ನಿದ್ದೆ ಮಾಡೋಣ. ಅಲ್ಲ, ನಾನು ಯೋಚಿಸುವುದು ನಮ್ಮ ರಾಜರಜಕನನ್ನೇ ಕೊಲ್ಲಬೇಕು ಅಂತಾದ್ರೆ ಆ ಹುಡುಗರ ಧೈರ್ಯ ಎಷ್ಟು? ಬೇಡ ಬೇಡ ಅಂದ್ರೆ ಅವರದ್ದೇ ನೆನಪಾಗಿ ಹೋಗಿ ನಾವು ಮಲಗುವ. ಅಲ್ಲ, ಪೂಜೆಗಿರಿಸಿದ ಮತ್ತೆ ಮತ್ತೆ ಅದೇ ನೆನಪು ಬರ್ತಾವ. ಹೋಗಿ ಈ ಪರಿಯಳಲು ಭಯನೋ, ಈ ಪರಿಯಳಲು ಭಯದೋ
ಎಂತಹ ಅನುಭವ. ದೇಹಕ್ಕಾದ ಆಯಾಸವನ್ನು ಪರಿಹರಿಸಿಕೊಳ್ಳೋಣ ಅನ್ನುವ ಉದ್ದೇಶದಿಂದ ರತ್ನ ಪಲ್ಲಂಗದ ಮೇಲೆ ಹಾಯಾಗಿ ಪವಡಿಸಿದ್ದೆ. ಒಳ್ಳೆ ನಿದ್ದೆ ಬಂದಿತ್ತು. ಆದರೆ ಏನಾಗಿ ಹೋಯಿತು? ಭೀಕರವಾದ ಸ್ವಪ್ನ. ಅಬ್ಬಬ್ಬ, ಮೈಯೆಲ್ಲ ಬೆವರಡೆದಿದೆ. ಈಗಲೂ ಕೈಕಾಲುಗಳ ನಡುಕ ನಿಂತು ಹೋಗಲಿಲ್ಲ. ಎಂತಹ ಸ್ವಪ್ನ, ಎಷ್ಟು ತೀವ್ರವಾದ ಪರಿಣಾಮ. ಹಂಸತೂಲಿಕಾ ತಲ್ಪದ ಮೇಲೆ ಪವಡಿಸಿದ್ದಾನ, ತೊಪ್ಪನೇ ಕಡೆ ನೆಲದ ಮೇಲೆ ಬಿದ್ದೆ. ಯಾರೋ ಗಂಟಲನ್ನು ಒತ್ತಿ ಹಿಡಿದ ಅನುಭವ. ಮೃತ್ಯು ಸೂಚಕವಾದಂತಹ ಸರ್ವ ಲಕ್ಷಣಗಳು ನನ್ನ ಕಣ್ಣ ಮುಂಭಾಗದಲ್ಲಿ ನರ್ತನವಾಡಿದಂತಹ ಅನುಭವ. ಕಂಡುದು ಕನಸಾದರು, ನನಸಲ್ಲೇ ಕಂಡಂತಹ ಅನುಭವವನ್ನು ನನಗದು ಒದಗಿಸಿಕೊಟ್ಟಿದೆ. ಪ್ರತ್ಯಕ್ಷದಲ್ಲಿ ನೋಡಿದಂತಹ ಅನುಭವವನ್ನೇ ಒದಗಿಸಿ ಈಗಲೂ ನೆನಪಿದೆ. ನೆತ್ತಿಯ ಮೇಲೆ ಎಳ್ಳೆಣ್ಣೆಯ ಲೇಪನವನ್ನು ಮಾಡಿ ಮೈಗೆಲ್ಲ ಮಣ್ಣನ್ನು ಲೇಪಿಸಿ ರಕ್ತವರ್ಣದ ವಸನವನ್ನುಟ್ಟು ಕೆಂಪು ವರ್ಣದ ಹೂಮಾಲಿಕೆಯನ್ನು ಹಾಕಿ ಪ್ರಾಣಿಗಳಲ್ಲೇ ನೀಚವಾದಂತಹ ಕತ್ತೆಯ ಬೆನ್ನನ್ನೇರಿ ದಕ್ಷಿಣ ಯಾತ್ರೆಯನ್ನು ಕೈಗೊಂಡ ಸದಾ ಕಾಲ ಪ್ರತಿದಿನ ಮಂಗಲ ನಿನಾದದ ವಾದ್ಯದಿಂದ ಎಚ್ಚರಗೊಳ್ಳುತ್ತಿದ್ದಂತಹ ಕಂಸ ಇಂದಿನ ದಿನ ಈ ಪ್ರಭಾತದ ಸಮಯದಲ್ಲಿ ಭೀಕರವಾದಂತಹ ಸ್ವಪ್ನವನ್ನು ಕಂಡನೆ. ಸ್ವಪ್ನಶಾಸ್ತ್ರಕಾರರ ಪ್ರಕಾರ ಶುಭಪ್ರದವಾದ ಫಲವನ್ನು ನೀಡುವಂತಹ ಕನಸಲ್ಲ ಇದು. ಕನಸು ಒಬ್ಬ ವ್ಯಕ್ತಿಗೆ ಬದುಕಿನಲ್ಲಿ ಒದಗಬಹುದಾದಂತಹ ಪರಿಣಾಮವನ್ನು ಸೂಚಿಸುವುದಕ್ಕಾಗಿಯೇ ಒದಗುತ್ತದೆ. ಆ ದೃಷ್ಟಿಯಿಂದ ಗಮನಿಸಿದರೆ ಈಗ ನಾನು ಕಂಡಂತಹ ಸ್ವಪ್ನದ ಪರಿಣಾಮ ಯಾವುದು? ಯಾವನಿಗೆ ಸ್ವಪ್ನದಲ್ಲಿ ತೈಲಾಭ್ಯಂಜನದ ಅನುಭವವನ್ನು ಒದಗಿಸುತ್ತದೆಯೋ, ಯಾವನು ಕೆಂಪು ವರ್ಣದ ಹೂವುಗಳನ್ನು ವಸ್ತ್ರಗಳನ್ನು ಧರಿಸಿಕೊಡ್ತಾನೆ, ಯಾವನು ಕತ್ತೆಯ ಬೆನ್ನನ್ನು ಏರ್ತಾನೆಯೋ, ತೆಂಕಣ ಯಾತ್ರೆಯನ್ನು ಕೈಗೊಂಡಂತಹ ಕನಸು ಯಾವನು ಕಾಣುತ್ತಾನೆಯೋ, ಅದೆಲ್ಲದಕ್ಕೂ ಫಲ ಒಂದೇ, ಮೃತ್ಯು, ಸಾವು, ಮರಣ. ಅಂದರೆ ನನಗೆ ಮೃತ್ಯು, ಮರಣ, ಅಯ್ಯಯ್ಯೋ
ತಡವರಿಸಿದರೆ ಮತ್ತೂ ಬಿತ್ತಲ್ಲ ಆ ಸ್ವಪ್ನ. ಆ ಸ್ವಪ್ನದಲ್ಲಿ ಕಂಡುದಾದರೂ ಏನು? ಶಕಟ, ಧೇನುಕ, ವಾತ, ವತ್ಸ, ಬಕ, ಪ್ರಲಂಬ, ಕೇಶಿ, ಅಘ, ತೃಣಾವರ್ತ. ಒಬ್ಬರಲ್ಲ ಇಬ್ಬರಲ್ಲ, ನನ್ನ ಆಜ್ಞೆಯನ್ನು ಕೈಗೊಂಡು ನನ್ನ ವಿರೋಧಿಯ ನಾಶಕ್ಕಾಗಿ ಇಲ್ಲಿಂದ ಹೊರಟು ಹೋದವರು. ಹೋಗುತ್ತಿರುವವರ ಬೆನ್ನನ್ನು ನೋಡಿದನೇ ಹೊರತು ಮರಳಿಯವರ ಮುಖ ನೋಡುವ ಅವಕಾಶ ನನಗೆ ಒದಗಲಿಲ್ಲ. ವರ್ತಮಾನ ಮಾತ್ರ ಬಂತು. ನಂದಗೋಕುಲವನ್ನು ಸೇರಿದ ಅವರೆಲ್ಲರೂ ನಾಶವಾಗಿ ಹೋದರು. ಅವರೆಲ್ಲ ಇಂದಿನ ದಿನ ಸ್ವಪ್ನದಲ್ಲಿ ನನಗೆ ಕಾಣಿಸಿಕೊಂಡು ಆಡುತ್ತಿರುವಂತಹ ನುಡಿಗಳನ್ನು ಅವಧರಿಸಿದರೆ ಭಯ ಹೆಚ್ಚಾಗುತ್ತಾ ಇದೆ. ಏನು ಹೇಳಿದ್ರು? ಪ್ರಭುವೇ, ನಿನಗಾಗಿ ನಾಶವನ್ನು ಹೊಂದಿದ ನಾವು ನಿನ್ನನ್ನು ನಮ್ಮೊಂದಿಗೆ ನರಕಲೋಕಕ್ಕೆ ಕರೆದೊಯ್ಯುವುದಕ್ಕಾಗಿ ಒದಗಿ ಬಂದಿದ್ದೇವೆ. ನಿನ್ನನ್ನು ಬಿಟ್ಟಿರಲಾರೆವು ನಾವು ಅನ್ನುವ ಹಾಗೆ ನನ್ನನ್ನು ಅಮರ್ದಕ್ಕಾಗಿ ಅತ್ಯವಸರದಿಂದ ಮುಂದಕ್ಕೆ ಧಾವಿಸಿ ಬಂದಂತಹ ಕನಸು. ಸಾಧ್ಯವೇ? ಎಲ್ಲೋ ನನ್ನ ಭ್ರಮೆ ಆಗಿರ್ಬೇಕು. ಸತ್ತವರೆಲ್ಲ ಮತ್ತೆ ಬರುವುದಕ್ಕುಂಟ. ಹಾಗಿದ್ರೇನು? ಹೌದು, ನಮಗರ್ಥ ಆಗ್ತದೆ. ರಾಮಕೃಷ್ಣ ಆಗಮನದ ವರ್ತಮಾನವನ್ನು ಕೇಳಿದ ಕ್ಷಣದಿಂದ ನಮ್ಮ ತಲೆಯೇ ಹಾಳ. ತಲೆ ಇಲ್ಲ, ತಲೆ ಇಲ್ಲದಿದ್ರೆ ಮತ್ತೆ ಇಷ್ಟೆಲ್ಲ ಮಾಡಬೇಕು. ಇದೇ ಅನ್ನಯ ತಲೆ ತಡವರಿಸಿದರೆ ನಗದು ಕಾಣು. ಏನಿದರರ್ಥ? ನನ್ನ ಕೈಗೆ ಸಿಗದಷ್ಟು ನನ್ನ ತಲೆ ಬೆಳೆದು ಹೋಯ್ತಾ ಹೇಗೆ? ಏನೇ ಆಗಲಿ, ಒಮ್ಮೆ ನೋಡೋಣ. ಅಂತಃಪುರದ ಅಲಂಕಾರ ವೃದ್ಧಿಗಾಗಿರಿಸಿದಂತಹ ಆಳತ್ತರದ ನಿಲುವುಗನ್ನಡಿಗಳಿವೆ. ಒಮ್ಮೆ ಸರಿಯಾಗಿ ನೋಡಿಕೊಳ್ತೇನೆ. ಅದರಲ್ಲಿ ಧೂಳು ತುಂಬಿದ ಮುಖವೇ ಕಾಣುತ್ತದೆ. ಇದು ಧೂಳು ತುಂಬಿದ್ದಲ್ಲ, ಕನ್ನಡಿಯೇ ಹಾಳಾಗಿದೆ. ಕೊರಳಿಂದ ಕೆಳಭಾಗ ಮಾತ್ರ ಕಾಣಿಸ್ತದೆ, ಮುಖ ಗೋಚರಿಸುವುದಿಲ್ಲ. ಆ ಕನ್ನಡಿಯೇ ಬೇರೆ ಮಾಡಬೇಕು. ನೋಡ, ಅದರಲ್ಲಿ ನೋಡೋಣ. ಓಯ್, ಕನ್ನಡಿ ದೋಷ ಅಲ್ಲ ಇದು, ಮತ್ತೆ ನೋಡುವ ನಮಗೇ ದೋಷ. ಕೊರಳಿಂದ ಕೆಳಭಾಗದ ಬಿಂಬ ಕಾಣಿಸ್ತದೆ, ಮುಖ ಗೋಚರಿಸುವುದಿಲ್ಲ. ಯಾವನಿಗೆ ದರ್ಪಣ ದರ್ಶನದಲ್ಲಿ ಮುಖ ಕಾಣಿಸುವುದಿಲ್ವೋ, ಯಾವನಿಗೆ ಸ್ವಪ್ನದಲ್ಲಿ ಪ್ರೇತ ದರ್ಶನ ಆಗುತ್ತದೆಯೋ ಅಂತವನು ಪ್ರೇತರಾಜನ ಅರಮನೆಯನ್ನು ಸೇರುವ ಕಾಲ ಸನ್ನಿಹಿತವಾಯಿತು ಅಂತ ಅಲ್ಲ. ಯಾವ ದೃಷ್ಟಿಯಿಂದ ನೋಡಿದ್ರು ಶೀಘ್ರದಲ್ಲೇ ನಾನು ಹಾಗೆಲ್ಲ ಸಾಯಿದ್ರೆ ಮತ್ತೆ ಕಂಸ ಎಂತದ್ದು? ಈಗ ಅರ್ಥ ಆಯಿತು. ಅದು ಬೆಳಕಿನ ವ್ಯವಸ್ಥೆ ಸರಿ ಇಲ್ಲ. ನೋಡೋಣ. ಮುರಿವುದು ಒಂದೀಪವು ಇದು ಎರಡಾಗುತ್ತ ಕಾಣುತ್ತಿದೆ.
ಈ ಉದ್ದೇಶದಿಂದಲೇ ಕಿರುಬೆರಳಿನಿಂದ ಅದನ್ನು ಮೀಂಟಿದರೆ ಏನಿದು ವಿಚಿತ್ರ. ಉರಿಯುವ ಒಂದು ದೀಪ ನನ್ನ ಕಣ್ಣುಗಳಿಗೆ ಎರಡಾಗಿ ಕಾಣಿಸ್ತದೆ. ಏನಿದರ ಅರ್ಥ? ಯಾವನಿಗೆ ಉರಿಯುವ ಒಂದೇ ದೀಪದ ಶಿಖೆ ಎರಡಾಗಿ ಗೋಚರಿಸ್ತದೆ ಅವನ ತಲೆ ಮೇಲೆ ದೀಪ ಇಡುವ ಸಮಯ ಹತ್ತಿರ ಬಂತು ಅಂತಲೇ ಅರ್ಥ. ಯಾವ ದೃಷ್ಟಿಯಿಂದಲೂ ಇವ ಯಾವಾಗ ಬಂದದ್ದಿಲ್ಲಿ? ನಮಗೆ ಗೊತ್ತಿಲ್ಲದೆ ಒಳಗೆ ಬಂದ ಇಷ್ಟೆಲ್ಲ ಅನರ್ಥಗಳಾಗುವುದಕ್ಕೆ ಕಾರಣ ಅವನೇ ಇರಬೇಕು. ಕಾಣಿಸ್ತಾ ಇದ್ದಾನೆ ಅಲ್ಲಿ ವೇಣುಗಾನ ವಿಘೋರನಾದಂತಹ ಕೃಷ್ಣ ನಮ್ಮ ಅಂತಃಪುರದಲ್ಲಿ. ಇಲ್ಲೂ ಕಾಣಿಸ್ತಾನೆ. ಅಲ್ಲಿ ವೇಣುಗಾನ ವಿಹಾರನಾದ್ರೆ ಇಲ್ಲಿ ಗೋಪಿ ಜಾರ ಕಾಳಿಯ ಅಪಹಾರ. ನನ್ನ ಅಂತಃಪುರದ ತುಂಬೆಲ್ಲ ಕೃಷ್ಣನ ಸ್ವರೂಪವೇ ಗೋಚರಿಸ್ತಾ ಇದೆ. ಹೇಗೆ ಸಾಧ್ಯ ಆಯಿತು? ಅರ್ಥವಾಯಿತು. ತಂಗಿಯ ಮಕ್ಕಳು ಅನ್ನುವಂತಹ ಭಾವದಿಂದ ನಾನು ಬರೆಸಿಕೊಂಡೆ. ಆದರೆ ಅಷ್ಟಕ್ಕೆ ಅವನದ್ದಾದ ಸಾಮರ್ಥ್ಯ ಮಿತವಾದದ್ದಲ್ಲ ಅಂತ ನಮಗೀಗ ಅರ್ಥವಾಗುತ್ತದೆ. ಧರೆಯೋಳ್ಬಲು ನಾಟಕಧಾರಿ ಕೇಳಿದ್ದೇವೆ ಅವನ ಬಗ್ಗೆ. ಯಾವುದೋ ಒಂದು ಉದ್ದೇಶಕ್ಕಾಗಿ ತನ್ನದ್ದಾದಂತಹ ಕಾರ್ಯವನ್ನು ಸಾಧಿಸಿಕೊಳ್ಳುವಲ್ಲಿ ಭಿನ್ನ ಭಿನ್ನವಾದಂತಹ ಸ್ವರೂಪದಿಂದ ಆಕೃತಿಯಿಂದ ಈ ಧರೆಯಲ್ಲಿ ಅವ ಇಳಿದು ಬಂದವ ಅನ್ನುವುದನ್ನು ಕೇಳಿದ್ದೇವೆ. ಮತ್ಸ್ಯಾವತಾರವನ್ನು ತಳೆದನಂತೆ, ಕೂರ್ಮನಾಗಿ ಬಂದನಂತೆ, ವರಾಹನಾಗಿ ದುರುಳನನ್ನು ಕೊಂದನಂತೆ, ನರಸಿಂಹನಾಗಿ ಬಂದು ಬಾಲಕನನ್ನು ರಕ್ಷಿಸಿದನಂತೆ, ವಾಮನನಾಗಿ ಬಲಿಯನ್ನು ಪಾತಾಳಕ್ಕೆ ತಳ್ಳಿದನಂತೆ, ಭಾರ್ಗವನಾಗಿ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಿದನಂತೆ, ರಾಮನಾಗಿ ಈ ಧರೆಯಲ್ಲಿ ವ್ಯವಹರಿಸಿದನಂತೆ. ಈಗ ಮನೆ ಹಾಗಿದ್ರೇನು? ನನ್ನ ಮರಣವನ್ನು ನಾನೇ ಆಹ್ವಾನಿಸಿದ ಹಾಗಾಯಿತೆ. ಕಪಟ ನಾಟಕಧರನಾದಂತಹ ಅವ ದೂರದಲ್ಲೇ ಇರುತ್ತಿದ್ದಾರೆ. ಒಂದು 4 ದಿನ ಆದರೂ ನನಗೆ ಹೆಚ್ಚು ಆಯುಷ್ಯ ಉಳಿಯುತ್ತಿತ್ತೋ ಏನೋ. ದಾರಿಯಲ್ಲಿ ಸಾಗುತ್ತಿರುವಂತಹ ಮಾರಿಯನ್ನು ನಾನೇ ಕರೆದ ಹಾಗೆ, ನನ್ನ ಮೃತ್ಯುವನ್ನು ನಾನೇ ಬರಿಸಿಕೊಂಡ ಹಾಗಾಗಿ ಹೋಯಿತೆ. ಹಾ ಶಿವ ದುರುಳನಿ ಬರಿ ಮರುಗಿ ನಯನವ ತೆರೆದು ನೋಡನು ತಾಳ ಅರಮನೆ ಹೊರಗೊಳಗೆ ತನ್ನ ಅರಮನೆ ಹೊರಗೆ ಹೊರಗೊಳಗೆ ಶ್ರೀ ಕೃಷ್ಣಮಯವಾಗಿರಲು ಶ್ರೀ ಕೃಷ್ಣಮಯವಾಗಿರಲು ನೆರೆ ಕಂಡ ಶ್ರೀ ಕೃಷ್ಣಮಯವಾಗಿರಲು ಬಿಡಿದ ಪುಣ್ಯಾತ್ಮರಿವನಂತೆ ತ್ರಿಜಗದಲ್ಲಿ
ತ್ರಿಜಗದಲ್ಲಿ ಕೃಷ್ಣ ಕೃಷ್ಣ ಹರಿ ಕಾಲಿಯ ಮತನ ಗೋಪಾಲ ಬಾಲ ಕೃಷ್ಣ ಕೃಷ್ಣ ಆ ಆ ಕೃಷ್ಣ ಕೃಷ್ಣ ಕಂಡಂತಹ ಸ್ವಪ್ನ ವಿಚಾರವನ್ನೇ ಯೋಚಿಸುತ್ತಾ ಯೋಚಿಸುತ್ತಾ ಒದಗಿ ಬರುತ್ತಿರುವಂತಹ ಮೃತ್ಯು ಸೂಚಕವಾದಂತಹ ಲಕ್ಷಣಗಳನ್ನು ಆಲೋಚಿಸಿ ಆಲೋಚಿಸಿ ಭಯದಿಂದ ಕಣ್ಣೆವೆಗಳನ್ನೇ ಮುಚ್ಚಿ ಕುಳಿತಿದ್ದೆ. ಇಂತಹ ವಿಚಿತ್ರ ಅನುಭವ, ಹೊರ ಪ್ರಪಂಚವನ್ನು ದೃಷ್ಟಿಸುವಂತಹ ನಯನಗಳನ್ನು ನಾನು ಮುಚ್ಚಿದರು. ನನ್ನ ಅರಮನೆಯ ಒಳಗೆ ಹೊರಗೆ ಮೇಲೆ ಕೆಳಗೆ ಎಡ ಬಲ ಆಚೆ ಈಚೆ ಎಲ್ಲೆಲ್ಲಿ ನೋಡಿದರು ಕೃಷ್ಣನ ದಿವ್ಯ ಸ್ವರೂಪವೇ ಗೋಚರಿಸ್ತದೆ. ಹೇಗೆ ಸಾಧ್ಯ ಆಯಿತು? ಬಿಚ್ಚುಗತ್ತಿಯ ಭಟರ ಕಾವಲಿರುವಂತಹ ಕಂಸನ ಅಂತಃಪುರವನ್ನು ಯಾವನೂ ಪ್ರವೇಶಿಸುವುದಕ್ಕೆ ಅವಕಾಶ ಇಲ್ಲ. ಅಂತಹದರಲ್ಲಿ ಈ ಕೃಷ್ಣ ಹೇಗೆ ಇಲ್ಲಿಗೆ ಆಗಮಿಸಿದ? ಈಗ ನನಗರ್ಥ ಆಗ್ತದೆ. ಹೊರಗಿಂದ ಒಳಗೆ ಬಂದಂತಹ ಕೃಷ್ಣ ಅಲ್ಲ, ಇದು ಒಳಗಿಂದಲೇ ಹೊರಗೆ ಬಂದ ಕೃಷ್ಣನೇ ಆಗಿರಬೇಕು. ಹೌದಲ್ಲ? ಅಶರೀರವಾಣಿ ಕೇಳಿಸಿದ ಕ್ಷಣ ಮೊದಲ್ಗೊಂಡು ಅನವರತ ಪ್ರತಿ ಕ್ಷಣ ಆ ಕೃಷ್ಣನ ನೆನಪೇ ನನ್ನ ಅಂತರಂಗದಲ್ಲಿ ಉಳಿದದ್ದು. ವಿರೋಧಕ್ಕೆ ಇರಲಿ, ಭಯದಿಂದಲೇ ಆಗಿರಲಿ, ಕೃಷ್ಣ ಸ್ಮರಣೆ ಅನ್ನುವುದು ಸುಳ್ಳಾಗುತ್ತದೆ. ಉಣ್ಣುವಾಗ, ಉಡುವಾಗ, ಕೊಡುವಾಗ, ನುಡಿವಾಗ, ನಡೆಯುವಾಗ ಭೇದವಿಲ್ಲದೆ ಕೃಷ್ಣ 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 ಕೃಷ್ಣ. ಹೃದಯ ಕಮಲದಲ್ಲಿ ಸದಾಕಾಲ ಸ್ಥಾಪಿತವಾದಂತಹ ಮೂರ್ತಿಯಾಗಿ ಹೋಯಿತು. ಆದ್ದರಿಂದಲೇ ಇಂದಿನ ದಿನ ಕನಸಿನಲ್ಲೂ ಅವನದ್ದಾದಂತಹ ಅನಂತ ಸ್ವರೂಪಗಳನ್ನು ಕಾಣುವಂತಹ ಅವಕಾಶ ಒದಗಿ ಬಂತು. ಕಾಳಿಯ ದರ್ಪಾಪಹಾರಕ, ಗೋಪಿ ಜಾರ, ವೇಣುಗಾನ ವಿಹಾರ, ನವನೀತ ಚೋರ, ಏನಿದು? ಪಕ್ಕನೆ ನೋಡುವಾಗ ಕೃಷ್ಣ ಎಸಗಿದಂತಹ ಒಂದೊಂದು ಕಾರ್ಯಗಳು ಮಾತ್ರ. ಈ ಪ್ರಪಂಚದಲ್ಲಿ ಸಂಜನಿಸಿದಂತಹ ಮಂದಿಗಳಲ್ಲಿ ಎಲ್ಲ ಈ ಒಂದೊಂದು ಗುಣಗಳು ಇವೆ. ಅದೆಲ್ಲವನ್ನು ಅಪಹರಿಸುವಂತಹ ಉದ್ದೇಶದಿಂದಲೇ ಈ ಧರೆಗಿಳಿದು ಬಂದಂತಹ ಮಹಾನುಭಾವ. ಯಾರು ಒಳಲೆಲ್ಲ ವಿಷ ತುಂಬಿಸಿಕೊಳ್ತಾರೆಯೋ, ದರ್ಪದಿಂದ ಮೆರೆಯುತ್ತಾರೆಯೋ, ಅಂತವರ ದರ್ಪವನ್ನು ನಾಶ ಮಾಡಿ ಹಿತವಾಗಿ ಅವರು ಬದುಕುವಂತಹ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ತನ್ನ ಉದ್ದೇಶವನ್ನು ಕಾಳಿಯ ಮಥನದ ಮೂಲಕವಾಗಿ ಕಾಣಿಸಿಕೊಡು. ದೇಹಾಭಿಮಾನವನ್ನು ಉಳಿಸಿಕೊಂಡು ಯಾರೀ ಪ್ರಪಂಚದಲ್ಲಿ ಬದುಕುತ್ತಾರೆಯೋ ಅಂತವರು ಪರಮಾತ್ಮನಿಗೆ ಪ್ರೀತಿ ಪಾತ್ರರಾಗುವುದಿಲ್ಲ ಅನ್ನುವುದನ್ನು ತೋರಿಕೊಡುವುದಕ್ಕಾಗಿ ಆ ಗೋಪಿಕೆಯರ ವಸ್ತ್ರಾಪಹಾರವನ್ನು ಮಾಡಿದ. ಪಶುಗಳನ್ನಾದರೂ ಅತ್ಯಂತವಾದಂತಹ ಪ್ರೀತಿಯಿಂದ ಕಾಣುವುದರಿಂದ ಅದು ಭಗವಂತನ ಪ್ರೀತಿಗೆ ಕಾರಣವಾಗಿ ಪರಿಣಮಿಸ್ತದೆ ಅನ್ನುವುದನ್ನು ತಾನು ಗೋಪಾಲ
ದ್ವಾರಪಾಲಕನಾಗಿ ವೇಣುಗಾನ ವಿಹಾರದ ಮೂಲಕವಾಗಿ ಕಾಣಿಸಿಕೊಟ್ಟ. ಒಂದೇ ಎರಡೇ. ಹಾಗಿದ್ದರೆ ಇಂದಿನ ದಿನ ಕಂಸನ ಅಂತರಂಗದಲ್ಲಿ ಸೇರಿಕೊಂಡಿರುವ ಕಾಳಿಯನ ವಿಷ, ನಾನನ್ನುವ ಅಭಿಮಾನ, ಸಜ್ಜನರನ್ನು ದೇಶಿಸುವಂತಹ ದುರ್ಬುದ್ಧಿ, ಇದನ್ನೆಲ್ಲ ನಾಶಪಡಿಸುವ ಉದ್ದೇಶಕ್ಕಾಗಿ ಈ ಧರೆಯಲ್ಲಿ ಅವ ಸಂಜನಿಸಿದ್ದಾನೆ ಅನ್ನುವುದು ಸ್ಪಷ್ಟ. ಅಪ್ಪಪ್ಪ, ಅಪ್ಪದಲ್ಲ, ತಿಳಿದವರಾಡಿದರು. ಅವನಿಗೆ ನಾರಾಯಣ ಅನ್ನುವ ಹೆಸರಂತೆ, ವಿಷ್ಣು ಅನ್ನುವ ಹೆಸರಂತೆ, ಅವನ ಸರ್ವ ವ್ಯಾಪಕತ್ವವನ್ನು ಎಂದೋ ಲೋಕದ ಜ್ಞಾನಿಗಳು ಗುರುತಿಸಿದರು. ನಮ್ಮಂತಹ ಅಜ್ಞಾನಿಗಳಿಗೆ ಅದು ಅರ್ಥವಾಗದೇ ಹೋಯಿತು. ಎಲ್ಲವನ್ನೂ ಮೀರಿ ನಿಲ್ತೇವೆ ಅನ್ನುವಂತಹ ಭಾವದಿಂದ ಪ್ರವರ್ತಿಸಿದ್ದರಿಂದಲೇ ಇಂದೀಗ ಸರ್ವನಾಶದ ಕ್ಷಣ ಸನ್ನಿಹಿತವಾಗಿದೆ. ಆದರೂ ಒಂದು ಸಮಾಧಾನ ಇದೆ. ಬದುಕಿನಲ್ಲಿ ಸಾಧಿಸುವುದಕ್ಕಾಗದೇ ಹೋದರೂ ಸಾಯುವುದಕ್ಕಿಂತ ಮುನ್ನ ಪರಾತ್ಮರನ್ನಿಸಿಕೊಂಡ ಪರಮಾತ್ಮನನ್ನು ಕಾಣುವಂತಹ ಒಂದು ಅವಕಾಶ ಬರ್ತದೆ ಎಂದಾದರೆ ಅದು ಜೀವನದ ಸಾರ್ಥಕ್ಯವಲ್ಲದೆ ಮತ್ತೇನು. ಹೌದಲ್ಲ, ದೇವವಾಣಿಯೇ ಎಚ್ಚರಿಸಿದ ಹಾಗೆ ವಸುದೇವ ದೇವಕಿಯರ ನಂದನನಾಗಿ ಆ ಮುಕುಂದ ಸಂಚರಿಸಿದ್ದು ಕೇವಲ ವಸುದೇವ ದೇವಕಿಯರನ್ನು ತಾಯಿ ತಂದೆಗಳನ್ನಾಗಿಸುವ ಉದ್ದೇಶಕ್ಕಾಗಿ ಅಷ್ಟೇ ಅಲ್ಲ. ಅದು ಒಂದು ಕಾರಣ ಮಾತ್ರ. ಆದರೆ ಪ್ರಧಾನವಾದ ಉದ್ದೇಶವೇ ಕಂಸವಧೆ. ಮರಣದ ಮೂಲಕವಾಗಿ ಆದರೂ ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂತಹ ಸಮಾಧಾನ ಬಂದಲ್ಲಿಗೆ ಬದುಕಿನ ಸಾರ್ಥಕ್ಯ ಸಿದ್ಧಿಯಾಗಿದೆ ಅನ್ನುವಂತಹ ತೃಪ್ತಿಯನ್ನು ನಾನು ಕಾಣ್ತಾ ಇದ್ದೇನೆ. ಆದ್ದರಿಂದಲೇ ಬರುವ ಮರಣ ಮಹಾನವಮಿಯಾಗಿ ಪ್ರವರ್ತಿತವಾಗುತ್ತದೆ. ನಾಳಿನ ದಿನ ಒದಗಿ ಬರಬಹುದಾದಂತಹ ಸಾವನ್ನು ಪೂರ್ಣ ಮನಸ್ಸಿನಿಂದ ಸ್ವಾಗತಿಸುವುದಕ್ಕೆ ಸನ್ನದ್ಧವಾದ ಮನಸ್ಥಿತಿಯನ್ನು ನಾನು ಹೊಂದಿಯಾಗಿದೆ ಅಂದ ಮೇಲೆ ಯಮನಿಗಂಜುವ ಮಾತಿಲ್ಲ. ಸುಖವಾಗಿ ಬೆಳಗಿನ ತನಕ ನಿದ್ರಿಸಿ ಆಮೇಲೆ ಕಾರ್ಯಪ್ರವೃತ್ತನಾಗೋಣ. ಸೂರ್ಯೋದಯಕ್ಕೆ ಸರಿಯಾಗಿ ಎದ್ದು ಪ್ರಾತಃ ವಿಧಿಗಳನ್ನೆಲ್ಲ ಪೂರೈಸಿ ಕುಲದೇವನಾದಂತಹ ಪರಮೇಶ್ವರನನ್ನು ಮನಸಾರೆ ಅರ್ಚಿಸಿ ಪ್ರಸಾದವನ್ನು ಸ್ವೀಕರಿಸಿ ಮಿಷ್ಟಾನ್ನ ಭೋಜನವನ್ನು ಮಾಡಿದೆ. ಬಹಳ ರುಚಿಯಾದ ಭೋಜನ. ಬಹುಶಃ ಇದು ಕಂಸನ ಜೀವನದ ಕೊನೆಯ ಊಟ ಆಗಿರಬೇಕು. ಆದ್ದರಿಂದಲೇ ಬಹಳ ರುಚಿಯಾಗಿತ್ತು. ರಾಜ ಪೋಷಾಕುಗಳಿಂದ ಅಲಂಕೃತನಾಗಿ ಆಸ್ಥಾನವನ್ನು ಸೇರಿ ಸಿಂಹವಿಷ್ಟರವನ್ನು ಏರಿ ನಮ್ಮ ಕರ್ತವ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. ಏನನ್ನು ನಾನು ಹೊಂದುತ್ತೇನೆ, ನನ್ನನ್ನೇ ಒಪ್ಪಿದವರಿಗೆ ನನಗಿಂತ ಮೊದಲದನ್ನು ಒದಗಿಸಿಕೊಟ್ಟ ಅಭ್ಯಾಸ ಇದ್ದಮ್ಮ ಕಂಸ. ಇಂದು ಅದಕ್ಕೆ ಹೊರತಾಗಕೂಡದು. ಪಾಪ, ನಾಳೆ ನಾನು ಹೋದ್ರೆ ಅವರಿಗೆ ಗತಿ ಇಲ್ಲ ಅಂತ ಅದಿ. ಹಾಗಾಗಿ ಅವರಿಗೆ ಮೊದಲು ವ್ಯವಸ್ಥೆ ಆಗಬೇಕು. ಬರಲಿ ಚಾಣೂರ ಗೋವಿಂದ
ಮುಷ್ಟಿಕರು. ಕರೆದಾಕ್ಷಣವೇ ಬಂದೊದಗಿದ್ದೀರಿ. ನೋಡಿದ್ರ ಮುಂದಿನ ಸಾಲಿನಲ್ಲಿ ಕುಳಿತವರೆಲ್ಲ ಹಿಂದೆ ಹಿಂದೆ ಹೋದ್ರು. ನಿಮ್ಮನ್ನು ನೋಡುವಾಗ ಅವರ ಅಂತರಂಗದಲ್ಲಿ ಆತಂಕವೇ ಹುಟ್ಟಿರಬೇಕು. ಯಾಕೆ? ಮದಿಸಿದ ಆನೆಯನ್ನಾದರೂ ಕೇವಲ ಮುಷ್ಟಿಯ ಘಾತದಿಂದಲೇ ನಾಶ ಮಾಡಿ ಬಿಡುವಲ್ಲಷ್ಟು ಸಮರ್ಥ. ಗರಡಿ ಮನೆಯಲ್ಲಿ ಬೇಕಾದ ಹಾಗೆ ಸಾಧಕ ವಿದ್ಯೆಯನ್ನು ಸಾಧಿಸಿ ವ್ಯಾಯಾಮದ ಮೂಲಕ ನಿಮ್ಮ ದೇಹವನ್ನು ಸುಸ್ಥಿರವಾಗಿ ತನಕ ಉಳಿಸಿಕೊಂಡವರು. ನಿಮಗೆ ಯಾವುದಕ್ಕಾದ್ರೂ ಕೊರತೆ ಮಾಡಿದ್ದನ? ಇಷ್ಟರವರೆಗೆ ಕೊರತೆ ಆಗಲಿಲ್ಲ. ನೀವು ಕುಳಿತಲ್ಲಿಗೆ ಬೇಕಾದ್ದೆಲ್ಲ ಬಂದು ಎಲ್ಲ ಮೊದಲೇ. ಆದ್ರೆ ಅಷ್ಟೆಲ್ಲ ಒದಗಿಸಿಕೊಟ್ಟರು. ಸ್ವಾಮಿಗಾಗಿ ಒಂದು ಕೆಲಸ ಮಾಡುವ ಸಂದರ್ಭ ಬಂದಿದ, ಸಮಯವೇ ಬರಲಿಲ್ಲ. ಅವಕಾಶ ಯೋಚಿಸಬೇಡಿ, ನಿಮಗೂ ಕಾಲ ಬಂತು ಈ ಸಲ. ಅಲ್ಲ, ನಿಮ್ಮದ್ದಾದ ಸ್ವಾಮಿ ನಿಷ್ಠೆಯನ್ನು ತೋರಿಸುವ ಸಮಯ ಬಂತು. ನಂದಗೋಕುಲದಿಂದ ಗೋವಿಂದ ಗೋವಿಂದ. ಏನಿಲ್ಲಿ ರಥೋತ್ಸವ ಆಗ್ತಾ ಉಂಟ? ಗೋವಿಂದ ಗೋವಿಂದನೆಂಬವನೋರ್ವ ಅವನಣ್ಣನಾದ ರಾಮನನ್ನು ಸೇರಿಸಿಕೊಂಡು 4 ಮಂದಿ ಗೋಪ ಬಾಲಕರೊಂದಿಗೆ ನಮ್ಮ ಮಧುರಾಮನಿಯನ್ನು ಪ್ರವೇಶಿಸಿನಂತೆ. ಬಂದವನೇ ನಮ್ಮ ರಾಜ ರಜಕನನ್ನೇ ಕೊಂದು ಕಳೆದ. ನಾವು ಪೂಜೆಗಾಗಿರಿಸಿದ ಶಿವಧನುಸ್ಸನ್ನೇ ಮುರಿದರು. ಹುಟ್ಟು ಕುಬ್ಜೆ ಆ ಡೊಂಕಿನವಳು, 3 ಡೊಂಕಿನವಳು, ಅವಳು ಡೊಂಕನ್ನೇ ತಿದ್ದಿದ್ರ. ನಿನಗೇನಾಯ್ತು? ಡೊಂಕು ಹೋಗಿ ಈಗ ಚಂದುಳ್ಳಿ ಚಲುವೆ ಆಗಿದ್ದಾಳೆ. ಅವಳೊಂದಿಗೆ ಸಂಬಂಧ ಮಾಡ್ಲಿಕ್ಕಲ್ಲ ನಿನ್ನನ್ನು ಬರೆಸಿದ್ದು. ಕೆಲಸ ಬೇರೆ ಉಂಟು. ನಿಮ್ಮಿಂದ ಒಂದು ಪ್ರಧಾನ ಕೆಲಸ ಆಗಬೇಕು. ಹೋಗಿ ಮಹಾದ್ವಾರದಲ್ಲಿ ನಿಲ್ಲಿ. ಬರುತ್ತಿರುವ ರಾಮಕೃಷ್ಣರನ್ನು ತಡೆ. ಅಲ್ಲ, ಅವರನ್ನು ಬಡಿದು ಅವರನ್ನು ಕೊಂದು ಕಡೆದು ಬಂದು ವರ್ತಮಾನವನ್ನು ನನ್ನಲ್ಲಿ ಹೇಳಬೇಕು. ಹೇಳಿದರೆ ಬಹಳ ಜತನ, ಸುಲಭ ಅಂತ ಭಾವಿಸಬೇಡಿ. ಮಹಾ ಮೋಸಗಾರನಂತೆ ಮುಂಬಾಗಿಲು ತೆರೆದಿದ್ರು, ಮುಚ್ಚಿದ ಹಿಂಬದಿಯ ಕಿಟಕಿಯಲ್ಲಿಂದ ಹುಡುಕುವ ಜಾಯಮಾನದವ. ಆದ್ದರಿಂದ ಪಂಕ್ತಿ ಪಂಕ್ತಿಯಲ್ಲಿಯೂ ನಿಮ್ಮ ದೃಷ್ಟಿ ನೆಟ್ಟಿರಬೇಕು. ಯಾವ ದಾರಿಯಿಂದ ಬಂದರೂ ಸರಿ, ಯಾವ ಸ್ವರೂಪದಿಂದ ಬಂದರೂ ಸರಿ, ಅವರ ನಾಶವನ್ನು ನೀವು ಸಾಧಿಸುವಲ್ಲಿ ಸದಾ ಜಾಗರೂಕರಾಗಿರಬೇಕು. ಒಂದು ಕೆಲಸ ಮಾಡಿ, ನನ್ನ ಪಟ್ಟದಾನೆ ಕುವಲಯ ಪೀಡ ಅದನ್ನು ಮುಂದಿಟ್ಟುಕೊಳ್ಳಿ. ಆನೆಯ ಕಾಲಿಂದ ತುಳಿಸಿದ್ರು, ಸುಂಡಿಲಿಂದ ಎತ್ತಿ ಹೊಡೆಸಿದ್ರು. ಅಲ್ಲ, ನೀವೇ ಗುದ್ದಿ ಮುಗಿಸಿದ್ರು ಆದೀತು. ನಮಗೆ ಬರಬೇಕಾದ ವರ್ತಮಾನ ಒಂದೇ, ರಾಮಕೃಷ್ಣರ ಕಥೆ. ಅಷ್ಟನ್ನು ಮಾಡಿ ನೀವು ಬಂದು ಹೇಳಿದಿರಾದರೆ ಮತ್ತೆ ನಾನೆಲ್ಲಿಗೆ ಹೋಗುದು? ಅರ್ಧ ರಾಜ್ಯ ಕೊಡ್ತೇನೆ. ಹಾಗೆ
ನಮ್ಮಷ್ಟಕ್ಕೆ ನಾವು ಹೋಗುವಂತಹ ಸಂದರ್ಭದಲ್ಲಿ ನಮಗೆ ತಾಗುವುದು ಹೌದು, ಒಂದು ಹೋಗಿ ಹೋಗಿ. ಯಾರು ನೀವು? ನಗುತ್ತಿದ್ಯಾ? ನಿನ್ನ ಹಲ್ಲನ್ನು ಮುರಿತೇನೆ. ಹಲ್ಲ ಮುರಿಯುವುದೇಕೆ? ಹಲ್ಲ ಮುರಿಯುವುದೇಕೆ? ಸಿಟ್ಟು ಮಾಡುವುದು ಯಾಕೆ? ನನ್ನ ಮುಖವೇ ಹೀಗೆ. ಹೌದೌದು, ನಗು ನಗುತ್ತಾ ಇರುವುದು. ಎಲ್ಲರನ್ನು ನೋಡಿದಾಗ ನಗುವೇ ಬರುವುದು ನನಗೆ. ನಿಮ್ಮನ್ನು ಕಂಡಾಗಲೂ ಹಾಗೆ ಅದು ಸ್ವಭಾವ. ಮತ್ತೆ ನನ್ನ ಹಲ್ಲು ಸ್ವಲ್ಪ ಮುಂದೆ. ಹೌದೌದು, ಯಾವಾಗಲೂ ಹಾಗೆ ಅದು ಸ್ವಲ್ಪ ಮುಂದೆ. ಹಾಗೆ ನಿನಗೆ ಅದು ಹಾಗೆ ಕಂಡಿರಬೇಕು. ಹಲ್ಲು ಮುರಿಯುವುದಕ್ಕೆ ಹೊರಟಿದ್ದೀರಲ್ವಾ? ಹೌದು. ಮಲ್ಲ ಚಾಣೂರ ಮುಷ್ಟಿಕರು. ಮುಷ್ಟಿಕ. ಮಲ್ಲ ಚಾಣೂರ, ಮಲ್ಲ ಮುಷ್ಟಿಕ. ಚಾಣೂರ ಮುಷ್ಟಿಕ. ನಿಮಗೆ ಬಹುಶಃ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತದೆ. ನಾವು ಹೇಳಿಕೆ ಇದ್ದೇ ಇಲ್ಲಿಗೆ ಬಂದದ್ದಲ್ವ? ಹೌದು, ಮಧುರೆಯ ಒಡೆಯ ಮಾವ, ಕಂಸ ಮಾವ, ನಮ್ಮ ಮಾವ ಅವರು ನಮ್ಮನ್ನು ಇಲ್ಲಿಗೆ ಬರ ಹೇಳಿದುದಕ್ಕಾಗಿ ನಾವು ಇಲ್ಲಿವರೆಗೆ ಬಂದಿದ್ದೇವೆ. ನೀವು ಹಲ್ಲು ಮುರಿಯುತ್ತೀನಿ ಅಂತ ಹೇಳ್ತೀರಿ. ನೋಡುವ, ದಾರಿ ಬಿಡಿ, ನಾವು ಒಳಗೆ ಹೋಗುತ್ತೇವೆ. ದಾರಿ ಬಿಡಿ, ದಾರಿ
ಸುಲಭವಾಗಿ ಒಳಗೆ ಹೋಗೋದಕ್ಕೆ ಬಿಡ್ತೇವೆ ಭಾವಿಸಿಕೊಂಡಿರಾ? ಒಂದು ವೇಳೆ ಒಳಗಾಗಬೇಕಾದ್ರೆ ಮಲ್ಲರ ಅಂತಹ ನಮ್ಮಲ್ಲಿ ಮಲ್ಲ ಯುದ್ಧವನ್ನು ಗೈದು ಮತ್ತೆ ಹೋಗ್ಬೋದು. ಮಲ್ಲ ಯುದ್ಧ ಅಡವಿಯೋಳು ಗೋವುಗಳನ್ನು ಬಿಡದೆ ಕಾವ ಹುಡುಗರು ಒಂದು ಸಮಾನತೆ ಬೇಕು. ಸರಿಯಾಗಿ ನಮ್ಮಿಬ್ಬರನ್ನು ಗಮನಿಸಂತೆ. ನೋಡಿ ನೋಡಿ, ನಾವು ಹಾಡು ಮೊಸರು ತುಪ್ಪವನ್ನು ತಿಂದಂತಹ ದೇಹವಿದೆ. ಆದರೆ ನಿಮ್ಮ ದೇಹ ನೋಡಿ, ನೀವು ಮಲ್ಲರು, ನಾವು ಗೊಲ್ಲರು. ನಮ್ಮೊಡನೆ ಯುದ್ಧವೇ. ಯುದ್ಧ ಮಾಡಿ ನೀವು ತಿಂದು ಎಲ್ಲ ದಷ್ಟಪುಷ್ಟರಾಗಿ ಒಬ್ಬೊಬ್ಬರ ಶರೀರ ನೋಡಿದ್ರೆ ಹೊಟ್ಟೆ ಹೌದೌದು ಹೇಗಿದ್ದೀರಿ ನೋಡಿ, ತಿಂದು ತಿಂದು. ನಾವು ನಮ್ಮಲ್ಲಿ ಏನು ಹೌದು. ಹಾಗಾಗಿ ಯುದ್ಧ ಬೇಡ, ದಾರಿ ಬಿಡಿ, ನಾವು ಹೊರಡುತ್ತೇವೆ. ಹೋಗುವುದಕ್ಕೆ ಆಗುದಿಲ್ಲ, ಮಲ್ಲ ಯುದ್ಧವನ್ನು ಮಾಡಲೇಬೇಕು. ಹಾಗೆ ಆಗಬೇಕು ಅಂತಾದ್ರೆ ಮತ್ತೇನು ಮಾಡೋದು? ದಾರಿ ಬಿಡುವುದಿಲ್ಲ ಅಂತಂದ್ರೆ ದಾರಿ ಮಾಡಿಕೊಂಡು ಹೋಗ್ಬೇಕು ಅಲ್ವಾ? ಬಿಡುವುದಿಲ್ಲ. ಮಲ್ಲ ಯುದ್ಧ
ವಸುದೇವ ಇಲ್ಲಿಯ ಹುಟ್ಟಿದಂತಹ ನನ್ನ ಶತ್ರುವನ್ನು ನಂದ ಗೋಕುಲಕ್ಕೆ ಕೊಂಡೊಯ್ದು ನನಗೆ ಮೋಸ ಮಾಡಿದಂತಹ ಕೃತಘ್ನ ಅವನಲ್ಲಿ ಯಾವ ದಾಕ್ಷಿಣ್ಯವೂ ಬೇಡ, ಕಡೀರಿದಲ್ಲ ಆ ದೇವಕ್ಕೆ ತಲೆಗಡಿ. ತಂಗಿಯಂತೆ ತಂಗಿ ಆವತ್ತೇ ಕತ್ತಿ ಎತ್ತಿದ್ದೆ. ಆದರೆ ವಸುದೇವನ ಬಣ್ಣದ ಮಾತುಗಳಿಗೆ ಮರುಳಾಗಿ ಅವಳನ್ನು ಬದುಕುವುದಕ್ಕೆ ಕೊಟ್ಟರೆ ನನ್ನ ಪ್ರಾಣ ಉಳಿಸಿದವ ಅನ್ನುವಂತಹ ಒಂದು ದಾಕ್ಷಿಣ್ಯವನ್ನು ಕಾಣಿಸದೆ ನನಗೂ ಮೋಸ ಮಾಡಿದಳಲ್ಲ. ಅಣ್ಣ ಕೊಲ್ಲುವುದೇಕೋ ಮಗಳ, ಹೆತ್ತದ್ದು ಗಂಡನ್ನು, ಕೇಳಿದ್ದು ಅಣ್ಣ ಕೊಲ್ಲುವುದೇಕೋ ಮಗಳ. ಕಡೀರಿದಲ್ಲ ದೇವಕನ ತಲೆಯು ಕಡೀರಿ, ಉಗ್ರಸೇನನನ್ನು ಕೊಲ್ಲಿ. ಉತ್ಪಾತ ಪಿಂಡಗಳು, ನನ್ನ ತಾಯಿ ಗಂಡ ಅವ, ನನ್ನ ಜನನಕ್ಕೆ ಕಾರಣವ ಅಲ್ಲ. ದೇವಋಷಿಗಳಾದ ನಾರದರು ನನ್ನ ಜನ್ಮ ರಹಸ್ಯವನ್ನು ಪ್ರಕಟಿಸಿದರು. ದ್ರವಿಡ ನಾಮಕನಾದಂತಹ ಗಂಧರ್ವ ನನ್ನವ್ವೆಯಾದ ರುಚಿಮತಿ ದೇವಿಯನ್ನು ಕೂಡಿದ್ದರ ಪರಿಣಾಮದಿಂದಲೇ ನನ್ನ ಜನನ ಆಯ್ತಂತೆ. ಹಾಗಾಗಿ ಉಗ್ರಸೇನಿಗೂ ನನಗೂ ಯಾವ ಸಂಬಂಧವೂ ಇಲ್ಲ. ಕಡೀರಿ ಅವರನ್ನು, ಯಾದವರನ್ನು ಸಿಕ್ಕಲ್ಲಿ ಹೊಡೆಯಿರಿ. ಎಲ್ಲ ಪಕ್ಷ ನಮ್ಮದ್ದು, ಅನುಕೂಲ ಕೃಷ್ಣನಿಗೆ ಅಂತ ಬದುಕಿದವರು. ಬರುವ ರಾಮಕೃಷ್ಣರನ್ನು ನಾನೇ ವಿಚಾರಿಸಿಕೊಳ್ಳುವೆ. ಯಾರೋ ಕೃಷ್ಣ, ನಿನ್ನ ಮಾವನಿಗೆ ಕಿವಿ ಸರಿ ಉಂಟೇನು? ದೂರ ನಿಂತು ಮಾತಾಡಿದ್ರೆ ಸಾಕು. ನೀನು ರಾಮನ? ಹೌದು ಮಾವನ ಅಲ್ಲ ಮಾವನ, ಹೌದು ಮಾವ ಅಂತ ಅವನ. ಹೌದು ಮಾವ. ಏನೋ ನಿನ್ನ ನಂದ ಗೋಕುಲದ ಹಟ್ಟಿ ಅಂತ ತಿಳಿದೆ. ಇದನ್ನು ಮಧುರಾ ಮಹೇಂದ್ರನಾದ ಪಟ್ಟಮಲ್ಲ ಕಂಸನ ಆಸ್ಥಾನ, ಜಗಜಟ್ಟಿಯಾದಂತಹ ಕಂಸ ಆಸ್ಥಾನದಲ್ಲಿ ಸಿಂಹಾಸನಾರೂಢನಾಗಿದ್ದು ರಾಜಕಾರಣದಲ್ಲಿ ವ್ಯಸ್ತನಾಗಿದ್ದರೆ ಹೇಳದೆ ಕೇಳದೆ ಒಳಗೆ ನುಗ್ಗಿದ್ದು ಮಾತ್ರವಲ್ಲ, ಓಡೋಡಿಕೊಂಡು ಬಂದು ನನ್ನ ತೋಟವೇ ಅಲ್ಲ, ಏನು ಬೆಟ್ಟದ ಕೊಡುಗಲ್ಲ ಅದು. ಈ ತೊಡೆಯಲ್ಲಿ ಕುಳಿತುಕೊಳ್ಬೇಕು ಅಂತ ಆದ್ರೆ ಅರ್ಹತೆ ಎಷ್ಟು ಬೇಕು? ಏನೋ ನಿನಗಂತದ್ದು ಸಲುಗೆ ನಿಮ್ಮಲ್ಲಿ ಅಲ್ಲದೆ ಮತ್ತೆ ಯಾರಲ್ಲಿ ಮಾವ? ನಿನ್ನೋ ಎನಗೆ ಬಿಟ್ಟಬದು
ಅಲ್ಲದೆ ಸಲುಗೆ ಮತ್ತೆ ನಮಗೆ ಬೇರೆ ಯಾರಲ್ಲಿ? ಅದು ಯಾಕೆ ನನ್ನಲ್ಲಿ ಅಷ್ಟು ಸಲುಗೆ ನಿನಗೆ? ನೀವು ಮಾವ. ಯಾರಿಗ ಮಾವ? ನಮಗೆ. ಯಾವ ಸೀಮೆ ಮಾವ ನಿನಗೆ? ನಾವು ಅಳಿ ಅಂದಿರು. ಅಳಿಯ ಅಲ್ಲ, ಇನ್ನು ಹೆಚ್ಚು ಸಮಯ ಉಳಿಯ. ನೀವೇ ಹೇಳಿ ಕಳುಹಿಸಿದ್ದಲ್ವ ಮಾವ? ಏನೆಂದು? ಬಲಾಲಿ ಅಳಿ ಅಂದಿರು ಅಕ್ರೂರನಲ್ಲಿ ನಿಮಗೆ ಪ್ರೀತಿ ಉಂಟು ನಮ್ಮಲ್ಲಿ, ಹಾಗಾಗಿ ಅಲ್ಲ ನಮ್ಮನ್ನು ಬರಮಾಡಿದ್ದು. ಇದು ಮಾವ ಹಬ್ಬ ಯಾವಾಗ ಮಾವ? ಹಬ್ಬ ಹಬ್ಬ ಹರಿದಿನದ ಮರು ದಿವಸ. ಇಲ್ಲ ಹಬ್ಬ. ಇಲ್ಲ ಹಬ್ಬ ಅಂತೆ. ನೀವು ಅದಕ್ಕಲ್ವ ನಮ್ಮನ್ನು ಬರಮಾಡಿ? ಇಲ್ಲ ಹಬ್ಬ ಮಾತ್ರ ಅಲ್ಲ, ಎಲ್ಲ ಹಬ್ಬ ಉಂಟು ಈ ಸಲ ಇಲ್ಲಿ. ಹೌದಾ ಮಾವ? ನಿಮ್ಮಲ್ಲಿ ಹಾಗಾಗಿ ಸಲುಗೆ ಇರುವಾಗ ಮಾವ ಅಲ್ಲಿ ಅಂದ್ರೆ ಈ ಸಂಬಂಧ ನಿಮ್ಮಲ್ಲಿ ಅಲ್ಲದೆ ನಾವು ಬೇರೆ ಯಾರಲ್ಲಿ ಮಾವ ಸಲುಗೆ ತೋರಿಸುವುದು? ಒಂದಾದ ತುಟಿ ಎರಡು ಮಾಡಿದರೆ ಕೆಂದ ಕೆಂದ ಹುಡಿ ಮಾಡಿ ಮಾವ ಅಂತೆ. ಮಾವ ಕಪಟಿ ಮಾವ. ಕಪಟಿ ಮಾವನ ಅಲ್ಲ ಮಾವ. ಹೌದೇನೋ? ಸಂಬಂಧ ಹೇಳಿಕೊಳ್ಳುವುದಕ್ಕಿದ್ರೆ ಸಕ ಬಳಕೆಯಲ್ಲಿ ಬೇಕಾ? ಉಂಟಾ ನಿನ್ನಲ್ಲಿ ಅದು? ಇದ್ರೆ ಹೀಗೆ ಮಾಡ್ತೀಯ ನೀನು? ಏನು ಮಾಡಿದೆ? ಪಾಪ ಹಾಳಾಗಿ ಹೋಗಿ ಬೆಳಿ. ನಮ್ಮ ಅಳಿಯಂದಿ ಸಣ್ಣ ಮಕ್ಕಳು ಉಣ್ಣುವುದಕ್ಕೆ ತಿನ್ನುವುದಕ್ಕಲ್ಲಿ ಏನಿಲ್ಲ. ಆ ಬರಗಾಲದಲ್ಲಿ ಇವರೇ ಹೇಗೆ ಬದುಕಿಯ ನೋಡುವ, ಹೇಗೆ ಬೆಳೆಯುತ್ತಾರೆ ನೋಡುವ. ಅಲ್ಲ, ಒಂದು ಆರೋಗ್ಯಪೂರ್ಣವಾಗಿ ಅನುಕೂಲಕ್ಕಾಗಿಯೇ ನಿನಗೆ ಮೊಲೆಯೋಡಿಸುವುದಕ್ಕಾಗಿ ಇಲ್ಲಿಂದಲೇ ಕಳುಹಿಕೊಟ್ಟಿದ್ದೆ. ಮುಗುದೆ ಪೂತನಿ. ಮುಗುದೆ? ಕಾಣ್ಲಿಕ್ಕೆ ಸ್ವಲ್ಪ ದೇಹ ದಪ್ಪ, ಬಣ್ಣ ಸ್ವಲ್ಪ ಕಪ್ಪು, ಆದ್ರೆ ಒಳಗುಂಟಲ್ಲ ಹೃದಯ ಛ ಎಂತದ್ದು ಹೂವಿನಷ್ಟು ಕೋಮಲ. ಶಿಶು ಸಂಗೋಪನಾ ಕೆಲಸದಲ್ಲಿ ಪರಿಣತಿಯನ್ನು ಹೊಂದಿದವಳು ಅವಳ. ಹೌದಪ್ಪ, ಅವಳಿಗೆ ಆ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದೇವೆ ನಾವು, ಶಿಶು ಸಂಗೋಪನಾ ಧುರೀಣೆ ಅಂತ ಅವಳನ್ನು ಕಳುಹಿಕೊಟ್ಟಿದ್ದೆ. ಅವಳನ್ನು ಕೊಂದು ಕಳೆದೆಯಲ್ಲ ಪಾಪಿ. ಯಾಕೆ ಕೊಂದ? ಭೂತನಿ ಸತ್ತದ್ದಕ್ಕೆ. ಸತ್ತದ್ದಕ್ಕಲ್ಲ, ನೀನು ಕೊಂದದ್ದಕ್ಕೆ. ಜಗದ ಜನರ ಪ್ರಕಟರು ಮಲಗೆನು
ನಿಮ್ಮಲ್ಲಿ ಸಲುಗೆಯಿಂದ ಬಂದು ಹೋಯ್ತು ಮಾವ. ಪೂತನಿ ಈಗ ನಿಮ್ಮ ಜಾನ. ಎಂತದ್ದು ಪೂತಾನಿ? ಪೂತನಿ ಪೂತನಿ ಪೂತಾನಿ ಈಗ ಪೂತನಿ ಸತ್ತದ್ದು ಯಾಕೆ? ಸತ್ತದ್ದಕ್ಕಲ್ಲ, ನೀನು ಕೊಂದದ್ದಕ್ಕೆ ಮಾವ. ಓ, ನಿಮ್ಮ ಉದ್ದೇಶ ಒಳ್ಳೆಯದೇ, ಒಳ್ಳೆಯದಾಗಬೇಕು ಅಂತ. ಇಲ್ಲಿಂದ ಹೊರಡುವಾಗ ಸರಿ ಇರ್ತಾರೆ, ಹೊರಟ ಮೇಲೆ ಏನು ಮಾಡ್ತಾರೆ ಅಂತ ಗೊತ್ತಿರುವುದಿಲ್ಲ. ದಾರಿಯಲ್ಲಿ ಸಿಕ್ಕಿದವರು ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತು? ನಮಗೆ ಅನುಭೋಗ ಬಂತು ಈಗ. ನಿಮ್ಮ ಜನ ಅಂತ ಈಗ ನಮಗೆ ಗೊತ್ತಾದದ್ದು, ಮತ್ತೆ ಮೊದಲು ಗೊತ್ತಿರ್ಲಿಲ್ವಾ? ಅಲ್ಲ, ಅವಳು ನೇರವಾಗಿ ನಮ್ಮಲ್ಲಿಗೆ ಬರಲೇ ಇಲ್ಲ ಮಾವ. ಬರ್ಲಿಲ್ಲ? ಮತ್ತೆ ಅಲ್ಲಿಗೆ ಹೋದ್ರು. ಇಲ್ಲಿ ನನ್ನ ಹತ್ರ ಅಡಿದಾಳ, ಅಲ್ಲಿಗೆ ಹೋಗುದು ಅಂತ. ಹೌದು, ಅದೇ ಹೇಳಿದ್ದು. ಇಲ್ಲಿಂದ ಹೊರಡುವಾಗ ಸರಿ ಇರ್ತಾರೆ. ಹಳ್ಳಿಗೆ ಹೋಗುವ ಹೇಳಿದ್ದೇನೆ ನಾನು. ಅವಳು ಎಲ್ಲಾ ಕಡೆ ತಿರುಗಾಟ ಎಲ್ಲ ಮಾಡಿ 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 ಸ್ವಲ್ಪ ಮೋಸ ಅದು ನನ್ನಿಂದಲೇ. ನನಗೆ ಗೊತ್ತಿತ್ತಲ್ಲ ಹಳ್ಳಿ ಯಾವುದು ಅಂತ. ನಾನು ಹಳ್ಳಿಗೆ ಹೋಗುವಂದೆ, ಅವಳು ಎಲ್ಲಾ ಹಳ್ಳಿಗೆ ಹೋದಳು. ಬಹುಶಃ ನಮ್ಮ ಹಳ್ಳಿಗೆ ಬರ್ಲಿಲ್ಲ. ಅದೇ ಅಲ್ಲಿಗೆ ಮುಟ್ಲೇ ಇಲ್ವಾ? ಬಂದಿದ್ದಾಳೆ. ಬರುವಾಗ ಸ್ವಲ್ಪ ತಡ ಆಯ್ತು. ಅಲ್ಲ, ತಡ ಆದ್ರೂ ಬಂದಿದ್ದಾಳೆ. ಬಂದಿದ್ದಾಳೆ. ಬರುವ ಹಾಗೆ ಬರ್ಲಿಲ್ಲಲ್ಲ ಮಾವ ಅವಳು. ಮತ್ತೊಂದು ಓರೆ ಓರೆ ಮಂತ್ರ. ಅಲ್ಲ, ಹಾಗಲ್ಲ. ಎಲ್ಲಾ ತಿರುಗಾಟ ಮಾಡಿ ಸಿಕ್ಕ ಸಿಕ್ಕ ಮಕ್ಕಳನ್ನ ನೋಡಿ ಎಲ್ಲಾ ಮಕ್ಕಳಿಗೆ ಹಾಲು ಕೊಡುವುದಕ್ಕೆ ಹೊರಟದು. ಏನು ಹಾಲು? ಆಹಾ, ಎಂತ ವಿಶಾಲ ಹೃದಯ. ನಾನು ಹೇಳಿದ್ದು ನಮಗಾಗುವ ಇಬ್ಬರು ಹುಡುಗರಿದ್ದಾರೆ, ಅವರನ್ನು ನೋಡಿ ಕೊಟ್ಟರೆ ಸಾಕು ಅಂತ. ಅವಳು ಹೀಗೆ ಭಾವಿಸಬೇಕು. ಹೇಗೆ? ಯಾರ ಮಕ್ಕಳಾದ್ರೆ ಯಾರಿಗೇನು ಕೊಡುದು, ಎಲ್ಲರಿಗೂ ಕೊಡು. ಏನು ವಿಶಾಲ ಹೃದಯ. ಹೃದಯ ವಿಶಾಲವಾದದ್ದು. ಆದ್ರೆ ಕೊಟ್ಟರು ಎಲ್ಲ ಮಕ್ಕಳು ತಿಂದ್ರ? ಎಲ್ಲ ತಿಂದ್ರು. ಆದ್ರೆ ಯಾವ ಮಕ್ಕಳು ಬದುಕಿ ಉಳಿಯಲಿಲ್ಲ ಮಾವ. ಏನು ಮಾಡು, ಆಯುಷ್ಯ ಮುಗಿದಾಗೆಲ್ಲ ಸಾಯ್ತಾರೆ. ಇದು ಆಯುಷ್ಯ ತೀರಿ ಸತ್ತದಲ್ಲ, ಮತ್ತೆ ವಿಷದ ಹಾಲು. ಎಲ್ಲಿ? ಪೂತನಿ ಕೊಟ್ಟದ್ದು ವಿಷದ ಹಾಲು. ಎಂತದ್ದು ಮಾತಾಡ್ತೀನಿ ನೀನು? ಹೌದು. ಏನ್ ತಂಬಿಗೆ ತುಂಬಿಸಿ ಕೊಟ್ಟದ ಅವಳು? ಮತ್ತೆ ವಿಕಟ ಮೊಳೆ, ವಿಷದ ಮೊಳೆ. ಯಾರಿಗಾದ್ರೂ ಮೊಲೆ ಹಾಲಿಗೆ ವಿಷ ತುಂಬಿಸಲಿಕ್ಕೆ ಆಗ್ತದೇನೋ? ಆಗುವುದಿಲ್ಲ. ಪಾತ್ರೆಯಲ್ಲಿ ಕರೆದು ಕೊಟ್ಟದ್ದಾದ್ರೆ ವಿಷ ಬೆರೆಸಿದ್ದು ಅಂತ ಹೇಳ್ಬಹುದು. ಹೌದೌದು. ಮೊಲೆ ಹಾಲಿಗೆ ವಿಷ ಸೇರಿಸುವುದು ಹೇಗೆ? ಉಂಟು, ಸಾಕ್ಷಿ ಉಂಟು. ಏನು? ಹಾಲು ಕುಡಿದ ಎಲ್ಲಾ ಮಕ್ಕಳು ಸತ್ತೇ ಹೋದದ್ದು. ಅದು ಬಹುಶಃ ಹೀಗಿರಬೇಕು. ನಿಮ್ಮ ಊರಿನಲ್ಲೆಲ್ಲ ಹಾಲಿನ ಮಾರಾಟ ಹೆಚ್ಚಂತೆ ಅಲ್ವಾ? ಹೌದೌದು. ಮನೆ ಮಕ್ಕಳಿಗೆ ಒಂದಿಷ್ಟು ಇಟ್ಟುಕೊಳ್ಳೋದೆಲ್ಲ ಲಾಭಕ್ಕಾಗಿ ಇನ್ನೊಬ್ಬರಿಗೆ ಮಾರಾಟ ಮಾಡೋದು. ಈ ಪಾಪ ಮಕ್ಕಳಿಗೆ ಹಾಲು ಕುಡಿದೇ ಗೊತ್ತಿಲ್ಲ. ಈ ದಪ್ಪ ಮೊಲೆಯ ಹಾಲಲ್ವಾ, ಇದನ್ನು ಕುಡಿದಾಗ ಅಜೀರ್ಣ ಆಗಿರ್ಬೇಕು. ಅಜೀರ್ಣೇ ಅಮೃತಂ ವಿಷಂ. ಈಗ ಅದೇ ಹೌದು ಅಂತ ಆದ್ರೆ ನಾನು ಕೂಡ ಸಾಯ್ಬೇಕಿತ್ತಲ್ವ ಮಾವ. ಅಜೀರ್ಣ ಆದ್ರೆ ನನಗೂ ಆಗಬೇಕಾಗ. ನೀನು ಕುಡಿದ್ದೀನಿ, ನಾನು ಕುಡಿದಿದ್ದೇನೆ. ಬಹುಶಃ ಹೀಗಿರ್ಬೇಕು. ನಿನಗೆ ಬೇರೆ ನಿಲ್ಲಿದ್ರು ಜೀರ್ಣ ಶಕ್ತಿ ಒಂದು ಧಾರಾಳ ಕೊಟ್ಟಿರ್ಬೇಕು ಆ ದೇವರು. ಏನು ಗೊತ್ತಿಲ್ಲ ಮಾವ. ಅಲ್ಲ, ನಿನ್ನಲ್ಲಿಗೆ ಬರುವಾಗ ಹಾಲೇ ಇರ್ಲಿಲ್ಲ ಕಡೆಗೆ. ಇಷ್ಟಿತ್ತು. ಇದು ಮದುವೆಯದ್ದೆಲ್ಲ ಚಪ್ಪರಕ್ಕೆ ಮುಗಿಯಿತು ಅಂತ ಆಯ್ತು ಅಂತ ಕಡೆ. ಇಲ್ಲ 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 ಇಲ್ಲ. ಊರಿನ ಮಕ್ಕಳಿಗೆಲ್ಲ ಹಾಲು ಕೊಟ್ಟ ಕೊನೆಗೆ ನಿನಗಾಗೋಗೇನಿಲ್ಲ. ನನಗೂ ಹಾಲು ಕೊಟ್ಲು. ನಾನು ಹಾಲು ಕುಡಿದೆ ಮಾವ. ಈಗ ವಿಷ ಆದ್ರೆ ನೀನು ಸಾಯ್ಬೇಡ್ವಾ? ಸಾಯ್ಬೇಕಿತ್ತು. ನೀನ್ ಯಾಕೆ ಸಾಯ್ಲಿಲ್ಲ? ನಾನು ಕೇಳ್ತೇನೆ, ನೀನ್ ಯಾಕೆ ಸಾಯ್ಲಿಲ್ಲ? ನೀನ್ ಯಾಕೆ ಸಾಯ್ಲಿಲ್ಲ? ನಾನು ಪೂರ್ತಿ ಹಾಲು ಕುಡಿಲಿಲ್ಲ ಮಾವ. ಈಗ ಸಿಹಿ ಬರ್ತದೆ, ಈಗ ಸಿಹಿ ಬರ್ತದೆ ಅಂತ ನಿರೀಕ್ಷೆ ಇತ್ತು ನನಗೆ. ಸಿಹಿ ಬರ್ಲಿ ಸಿಹಿ ಬರ್ಲಿ ಅಂತ ನಾನು ಚಪ್ಪರಿಸಿದ್ದೆ ಬಂತು. ಅದೇನು ಊಟಕ್ಕೆ ಕೂತಲಿಗೆ ಮೊದಲಿಗೆ ಸಿಹಿಯೇ ಬರ್ತದ? ಇದು ಹಾಲಿನಲ್ಲಿ. ಹೌದು, ಹಾಲಿನಲ್ಲಿ ಸಿಹಿ ಬರ್ತದೆ. ಇದು ಸಿಹಿ ಬರುವುದು ಕಾಣಲಿಲ್ಲ ಮಾವ. ಮತ್ತೆ ಕಹಿಯೇ ಬರ್ತಾ ಇತ್ತು. ಬಂದ ಕಹಿಯನ್ನೆಲ್ಲ ಕಡೆವಾಯಲ್ಲಿ ಕಾರ್ತಾ ಹೋದೆ. ಈಗ ಸಿಹಿ ಬರ್ತದೆ ಅಂತ ನಿರೀಕ್ಷೆ ಮಾಡಿದ್ದೆ ಬಂತು. ಬಂದ ಕಹಿ ಮಾತ್ರ ಆದದ್ದು. ಅಲ್ಲಿಗೆ ಹಾಲು ಕುಡಿತಾ ಕುಡಿತಾ ಇದ್ದ ಹಾಗೆ ಪೂತನಿ ಮಗುಚಿ. ಅಂತೂ ನಿನಗೆ ಹಾಲು ಕೊಟ್ರು, ನೀನು ಕಾರುವುದು ಕಹಿಯೇ ಅಲ್ವೋ? ದದ್ದೆ ಕಹಿ ಅಂತಿರ್ಬೇಕು. ಹೋಗಲಿ, ನಮ್ಮ ಹತ್ರ ಪೂತನಿ ಮಾತ್ರ ಅಲ್ಲ, ವಿಷಯ ಬೇರೆಯೂ ಉಂಟು. ಒಂದು ಶಕಟವನ್ನು ಕಳುಹಿದ್ದೆ, ಬಂಡಿ. ಹೌದೌದು, ಗಾಡಿ ಗಾಡಿ ಬಂದಿತ್ತ? ಬಂದಿತ್ತು ಮಾವ. ಯಾರು ಮಾಡಿದೆ? ಹೊಸ ಬಂಡಿ. ನಾವು ಕಳಿಸುವುದು ಯಾವಾಗಲೂ ಹಾಗೆ. ನಮ್ಮ ಹುಡುಗರಿಗೆ ಹೊಸ ಬಂಡಿ ನೋಡುವಾಗ ನಾನು ಮೊದಲು ನಾನು ಮೊದಲು ನಾನು ಮೊದಲು ನಾನು ಮೊದಲು. ಎಂತ ಗಾಡಿ ಅದು? ಹೌದೌದು, ಎಲ್ಲ ಹುಡುಗರು ಹತ್ತಿದ್ದೆ ಅಂತ. ಹೌದಾ? ಅಪ್ಪ, ನನಗೆ ಹತ್ತುವುದಕ್ಕೆ ಅವಕಾಶವೇ ಸಿಗ್ಲಿಲ್ಲ. ನೀನು ಏರ್ಲೇ ಇಲ್ಲ? ನಾನು ಏರ್ಲೇ ಇಲ್ಲ. ಈ ಹುಡುಗರು ಮಾತ್ರ ಏರಿ 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 ಆಗುವಾಗ ಗಾಡಿ ಮೇಲೆ 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 ಹೋಗುತ್ತಾ ಉಂಟು. ಹೌದಾ? ಏರಿದಲ್ಲಿಗೆ ಏರಿದಲ್ಲಿಗೆ. ಹೌದಾ? ಈ ಮೇಲೆ ಹೋದ ಗಾಡಿ ಯಾಕೆ ಕೆಳಗೆ ಬರುವುದಿಲ್ಲ ಅಂತ ನೋಡಿ ಒಂದು ಕಾಲಿಟ್ಟದಷ್ಟೇ ಮಾವ. ನಿಮ್ಮ ಹೊಸ ಗಾಡಿ ನೋಡುವುದಕ್ಕೆ ಮಾತ್ರ, ಒಳಗೆ ಎಂತದಿಲ್ಲ, ಪುಡಿ ಪುಡಿ. ಯಾವ ಅನಿಷ್ಟದ ಕಾಲು ನಿನ್ನದು? ಅದು ಕೆಲವರ ಕಾಲೇ ಹಾಗೆ ಅನಿಷ್ಟದ್ದು. ಅವರು ಕಾಲಿಟ್ಟರೆ ಸಾಕು, ಎಂತ ಗಾಡಿ ಆದ್ರೂ ಹುಡಿಯಾಗುವುದೇ ಅದು. ಭಗನನ್ನೇನು ಮಾಡಿದೆ? ಅಯ್ಯೋ, ಇದು ಹಾಲು ಕುಡಿಯುವುದಕ್ಕೆ ಹೋದ ದನವೂ ಇಲ್ಲ, ಗೋಪಾಲಕರು ಯಾರು ಇಲ್ಲ. ಯಾಕೆಪ್ಪ ಇವರು ಹೋದವರು ಬರುವುದಿಲ್ಲ ಅಂತ ಹೋಗಿ ನೋಡ್ತೇನೆ, ಎಲ್ಲರನ್ನು ಬಕ ಪಕ್ಷಿಯಾಗಿ ನುಂಗುತ್ತಾ ಇದ್ದಾರೆ.
ಇವನ ಹೊಟ್ಟೆ ಎಷ್ಟು ದೊಡ್ಡದು ಮಾವ. ಒಮ್ಮೆ ನೋಡಬೇಕು ಅಂತ 2 ಕೊಕ್ಕನ್ನು ಹಿಡಿದು ಹೀಗೆ ಕಲಿಸಿದೆ. ಬಕ ಅಲ್ಲಿಗೆ ಸತ್ತೇ ಹೋದ. ಧೇನುಕನನ್ನು ಮಾಡಿದೆ ಕತ್ತೆ ಮಾವ. ಕತ್ತೆ ಮಾವ ಆದ್ರೆ ಮತ್ತೆ ಅಳಿಯ ಅಂತ ಅಲ್ಲ ಮಾವ, ಅವ ಕತ್ತೆಯಾಗಿ ಬಂದದ್ದು ಮಾವ. ಕತ್ತೆಯಾಗಿ ಬಂದ. ನಮ್ಮ ಧೇನುಗಳ ಮಧ್ಯೆ ಇದನ್ನೆತ್ತದು ಕತ್ತೆ ಅಂತ ಒಮ್ಮೆ ನೋಡ್ತೇನೆ. ಕತ್ತೆಯ ಬಾಲದಲ್ಲಿ ಹಿಡಿದೆ ರಗ ರಗ ತಿರುಗಿ ನೆಲಕ್ಕೆ ಧೇನುಕ ಸತ್ತೆ. ಅಘನೇನು ಮಾಡಿದೆ? ಅಗ ಹೆಬ್ಬಾವು ಹೆಬ್ಬವಾಗಿ ಬಂದ. ಬಾಲ ಹಿಡಿದದ್ದು ಗೊತ್ತುಂಟು. ಹೆಬ್ಬಾವು ಅಲ್ಲಿಗೆ ಸತ್ತೇ ವಾತ ಬಿರುಗಾಳಿಯಾಗಿ ಬಂದದ್ದಲ್ವ. ಬಿರುಗಾಳಿಯಾಗಿ ಬಂದು ನಮ್ಮ ಹುಡುಗರನ್ನೆಲ್ಲ ಮೇಲೆ ಎಬ್ಬಿಸುವುದಕ್ಕೆ ತೊಡಗಿದ. ಹಾಗೆ ಹಿಡಿದ ನೆಲಕ್ಕೆ ಬಡಿದೆ. ಅವ ಸತ್ತ. ಪ್ರಲಂಬ ಅವನಾನ ಪ್ರಲಂಬನನ್ನು ನಾನು ಕೊಂದದ್ದು. ಯಾರು? ಅಣ್ಣ ಅಣ್ಣ. ಇವನ ವಿಳಂಬ ಮಾಡದೆ ಕತ್ತು ಬಿಸಿಗೆ ಕೊಂದರೆ. ವಿಳಂಬ ಮಾಡದೆ ಪ್ರಲಂಬನನ್ನು ಯಾರು ನೀನು ಹೇಳಿಬಿಟ್ಟ? ಇಲ್ಲ ಇಲ್ಲ ನಾನು ಮತ್ತೆ ಅವನೇ ಕೊಂದದ್ದು. ಹೌದಾ? ಅವ ಹುಡುಗನಾಗಿ ಬಂದ. ನಮ್ಮಲ್ಲಿ ಆಟ ಆಡುವ ಅಂತ ಹೇಳಿದ. 2 ಪಂಗಡ ಮಾಡಿದ. ನನಗೊಂದು ಆಟದ ಹುಚ್ಚು. 2 ಪಂಗಡ ಮಾಡುವ. ಈ ಪಂಗಡ ಮಾಡಿ ಒಂದು ಸ್ಪರ್ಧೆ ಅಂತ ಇಡುವ. ಈಗ ಸೋತವರನ್ನು ಗೆದ್ದವರನ್ನು ಸೋತವರು ಹೆಗಲ ಮೇಲೆ ಹೊತ್ತುಕೊಂಡು ಹೋಗಬೇಕು. ಒಳ್ಳೆ ಸ್ಪರ್ಧೆ. ಹೌದು. ಹಾಗಾಗಿ ಅಣ್ಣನದ್ದು ಒಂದು ಪಕ್ಷ, ನನ್ನದು ಒಂದು ಪಕ್ಷ ಆಯ್ತು. ಪ್ರಲಂಬ ನಮ್ಮ ಪಕ್ಷ ಸೇರಿದ. ನಿನ್ನ ಪಕ್ಷದಲ್ಲಿ? ಹೌದೌದು, ನನ್ನ ಪಕ್ಷ. ಅಣ್ಣನ ಪಕ್ಷ ಗೆದ್ದಿತ್ತು. ಇವಾಗ ಗೆದ್ದ? ಅವ ಗೆದ್ದ. ಅವ ಮೊದಲೇ ಹೇಳಿದ್ದಾನೆ ಗೆದ್ದವರನ್ನು ಹೊತ್ತುಕೊಂಡು ಹೋಗಬೇಕು ಅಂತ. ಗೆದ್ದವರನ್ನು ಸೋತವರು ಹೊರಬೇಕು. ಅಣ್ಣನನ್ನು ಹೊತ್ತುಕೊಂಡು ಹೋದ ಪ್ರಲಂಬ. ಜೀವಂತ ಹೊತ್ತ. ಹೌದು, ಜೀವಂತ ಹೊತ್ತ ಪ್ರಲಂಬ ಜೀವ ತೆತ್ತ. ಮೇಲೆ ಹೋದವ ಯಾಕೆ ಇಳಿಯುವುದಿಲ್ಲ ಅಂತ ಅಣ್ಣ ಒಂದು ಹೊಡೆದದೊಂದು ಗೊತ್ತುಂಟು. ಪ್ರಲಂಬ ಸತ್ತೇ ಹೋದ. ಏಯ್, ಅಲ್ಲಿ ಬಂದವರನ್ನೆಲ್ಲ ಒಬ್ಬೊಬ್ಬರನ್ನು ಕೊಂದು ಕಳೆದು ಇಲ್ಲಿ ಬಂದು ಹಲ್ಲು ಬಿಡ್ತೀಯ. ನಿನ್ನ ಹಲ್ಲು
ಪರ್ವದ ನೆವನವನ್ನೊಡ್ಡಿ ನಮ್ಮನ್ನು ಹೇಗಾದರೂ ಮುಗಿಸಬೇಕು. ಈ ನೆವನದಿಂದಲೇ ನಮ್ಮನ್ನು ಇಲ್ಲಿವರೆಗೆ ಬರಮಾಡಿಕೊಂಡವು. ಕಂಸವಧೆಯನ್ನು ಮುಗಿಸಿದ್ದೇವೆ. ಕಂಸವಧೆಯ ಉದ್ದೇಶಕ್ಕಾಗಿ ಬಂದದ್ದಲ್ಲ. ಇಲ್ಲಿರುವಂತಹ ಸಕಲ ಯಾದವರು ಪಡಬಾರದ ಕಷ್ಟವನ್ನು ಅನುಭವಿಸುತ್ತಾ ಇದ್ದಾರೆ. ಹಿರಿಯರಾದಂಥ ಉಗ್ರಸೇನರಿಗೆ ಒದಗಬೇಕಾದಂಥ ಸಿಂಹಾಸನವಿದೆ. ಅವರನ್ನು ಬಂಧನದಿಂದ ಬಿಡುಗಡೆಗೊಳಿಸೋಣ. ಅವರಿಗೆ ಇಲ್ಲಿಯ ಹಿಮವೀಟವನ್ನು ಒಪ್ಪಿಸಿಕೊಡೋಣ. ಯಾದವರನ್ನು ಬಿಡಿಸಬೇಕು. ನಮ್ಮ ತಂದೆ ತಾಯಿಗಳನ್ನು ಕಾಣಬೇಕು. ಹೀಗೆ ಪಾದ ತಿಳಿವನು ಭೂಮಿಯಲ್ಲಿ ಸುರಬದಿಯ ಮೊಮ್ಮನು ಬಲ್ಲ ಹೊಗಳಿಕೆಗೆ ಹೇಮದಲ್ಲಿ ಬರಲರಿಯ ಹೇಮದಲ್ಲಿ ಬರಲರಿಯ ಇಡೀ ದೀನೆಯಲ್ಲಿ ಮಿಕ್ಕವರ ಕಾಣೆನು ಎನ್ನುತ್ತ ಚಿಂತಿಸುತ್ತಿದ್ದ ಅವನೀಜ ಅವನೀಜ. ಮಹಾದೇವ, ಶಿಬಿರದಲ್ಲಿ ಕುಳಿತು ಚಿಂತೆಯನ್ನು ಮಾಡಬೇಕಾದ ಪ್ರಸಂಗವೊಂದು ಒದಗಿ ಬಂತಲ್ಲ. ಪಾಂಡವರಿಗೂ ಕೌರವರಿಗೂ ನಡೆಯುತ್ತಿರುವಂತಹ ಯುದ್ಧ ಬೇಡ ಬೇಡ, ಯುದ್ಧ ಅನ್ನುವಂತಹದ್ದು ಬೇಡ, ಸಂಗ್ರಾಮ ಬೇಡ. ಸಂಧಾನದ ಮುಖೇನವಾಗಿ ನಾವು ಮಾತಾಡಿಕೊಳ್ಳೋಣ ಅನ್ನುವ ಹಾಗೆ ಆಡಿದರೂ ಕೂಡ ಯುದ್ಧ ಅಲ್ಲದೆ ಸೂಜಿಯ ಮೊನೆ ಊರುವಷ್ಟು ಜಾಗವನ್ನು ಪಾಂಡವರಿಗೆ ಬಿಟ್ಟು ಕೊಡುವುದಿಲ್ಲ, ಕ್ಷೇಮದಿ ಕೊಡಲಾರೆ ಎನ್ನುವ ಹಾಗೆ ಕೌರವ ಆಡಿಬಿಟ್ಟನಲ್ಲ. ಹಾಗಾಗಿ ಅಯಾಚಿತವಾಗಿ ಯುದ್ಧವನ್ನು ಒಪ್ಪಬೇಕಾದ ಪ್ರಮೇಯವೊಂದು ಒದಗಿ ಬಂತು. ಯುದ್ಧ ನಡೆಯುತ್ತಾ ಇದೆ. ಇಂದಿಗೆ 13ನೆಯ ದಿವಸ ಯುದ್ಧ. ಅಜ್ಜಯ್ಯನಾದ ಭೀಷ್ಮಾಚಾರ್ಯರ ಸೇನಾಧಿಪತ್ಯದ ನಂತರ ದ್ರೋಣಾಚಾರ್ಯರು ಗುರುಗಳು ಇಬ್ಬರು ಭಟರನ್ನು ಅಟ್ಟಿದ್ದಾರೆ. ಚಕ್ರವ್ಯೂಹವನ್ನು ರಚಿಸಿದ್ದೇನೆ, ಯಾರಲ್ಲಿ ಸಾಮರ್ಥ್ಯ ಇದೆ ಭೇದಿಸುವಂತಹ ಭಟರು ಬರಬೇಕು ಅನ್ನುವ ಹಾಗೆ ಆಮಂತ್ರಣ. ಶಿವನೇ, ಚಕ್ರವ್ಯೂಹದ ಬಗ್ಗೆ ಆಲೋಚನೆ ಮಾಡುತ್ತಾ ಇದ್ದೇನೆ. ಅದನ್ನು ಭೇದಿಸುವವರು ನಮ್ಮಲ್ಲಿ ಯಾರು ಇಲ್ಲವೇ? ಇದ್ದಾರಲ್ಲ, ಕೃಷ್ಣ ಇದ್ದಾನೆ, ಪಾರ್ಥ ತಿಳಿವ, ಬಲರಾಮ ಅರಿವ. ಅರಿತರೆ ಏನು ಪ್ರಯೋಜನ? ಬಲಭದ್ರ ಸ್ವಾಮಿ ನಮ್ಮ ಪಕ್ಷದಲ್ಲಿಯೇ ಇಲ್ಲ, ಅವರಲ್ಲಿ ಹೇಳಿಯೂ ಪ್ರಯೋಜನ ಇಲ್ಲ. ಕೃಷ್ಣಾರ್ಜುನರನ್ನು ಕಳುಹಿಸಿಕೊಡುವುದೇ? ಉತ್ತರ ಪ್ರದೇಶದಲ್ಲಿ ಬಹಳ ಗಲಾಟೆಯಂತೆ. ಕುರುಕ್ಷೇತ್ರದ ಉತ್ತರ ಭಾಗ ಸಮಸಪ್ತಕರ ಜೊತೆ ಯುದ್ಧವನ್ನು ಮಾಡುವುದಕ್ಕಾಗಿ ಶ್ರೀಕೃಷ್ಣಾರ್ಜುನರು ತೆರಳಿದವರಿದ್ದಾರೆ. ಆಗ್ಲಿಕ್ಕಿಲ್ಲ. ಒಬ್ಬ ಇದ್ದಾನೆ, ಸುರಪತಿಯ ಮೊಮ್ಮ ಪಾರ್ಥನಂದನ. ತಿಳಿದಿದ್ದಾನೆ. ಎಷ್ಟು ತಿಳಿದಿದ್ದಾನೆ ಎನ್ನುವುದಿರುವುದಲ್ಲವೇ? ಕುರುಕ್ಷೇತ್ರವನ್ನು ಚಕ್ರವ್ಯೂಹವನ್ನು ಪ್ರವೇಶಿಸಿ ಕೇಂದ್ರ ಸ್ಥಾನವನ್ನು ಮುಟ್ಟುವಲ್ಲಿಯವರೆಗೆ ಅಭಿಮನ್ಯು ತಿಳಿದಿದ್ದಾನೆ. ಆದರೆ ಕ್ಷೇಮದಿಂದ ಬರುವುದಕ್ಕೆ ಅವನಿಂದ ಅಸಾಧ್ಯ. ಹಾಗಾದ್ರೆ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಆಗುವುದಿಲ್ವೇ? ನಮ್ಮ ಪಾಲಿಗೆ ಸೋಲಾಯ್ತಲ್ಲ. ಹಾ ಮಹಾದೇವ, ಯಾರಿದ್ದಾರೆ? ಏನು ಮಾಡೋದು?
ನಿಮ್ಮ ಮುಖವು ಚಿಂತೆ ಎನ್ನುವಂತಹ ಕಾರ್ಮಾಡ ಆವರಿಸಿ ನಿಜ. ದುಃಖದಿಂದಲೇ ಇದ್ದೀರಿ. ಹೌದು. ಮನಸ್ಸಲ್ಲಿರುವಂತಹ ಚಿಂತೆಯನ್ನು ಬಿಟ್ಟು ಬಿಡಿ. ಚಿಂತೆಗೆ ಕಾರಣ ಕೌರವ ಸೇನೆಯನ್ನು ಗೆಲ್ಲುವರು ಯಾರು ಇಲ್ಲ ಎನ್ನುತ್ತಾರೆ. ಹೌದು ಮಗನೇ. ಚಿಂತೆಯ ಬೇಡ, ನನಗೆ ಅನುಜ್ಞೆಯನ್ನು ಕೊಟ್ಟದೇ ಹೌದು ಅಂತಾರೆ. ವೈರಿಗಳ ಕತ್ತನ್ನು ಕತ್ತರಿಸಿ ನಾನು ಬರ್ತೇನೆ. ವ್ಯೂಹದ ಬಗ್ಗೆ ಏನು ಅಭೇದ್ಯವಾದ ಚಕ್ರವ್ಯೂಹ, ಅದನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಚಿಂತೆಯಲ್ವೇ ನಾನು ಸರಿಯಾಗಿ ತಿಳಿದಿದ್ದೇನೆ. ಏನು ತಿಳಿದೆ? ಸೂಜಿ ವ್ಯೂಹ, ಮಕರ ವ್ಯೂಹ, ಶಕಟ ವ್ಯೂಹವೇ ಮೊದಲಾದ ಸಪ್ತ ವ್ಯೂಹಗಳ ಒಳಗೆ ಹೋಗಿ ಅದರ ಶಾಪೋಗ ಶಾಖೆಗಳನ್ನು ನನ್ನಲ್ಲಿರುವ ಅಸ್ತ್ರಗಳಿಂದ ಬೇರಿಸಿ ಚಕ್ರವ್ಯೂಹನ್ನೇ ಗೆಲ್ಲುವಂತಹ ಚಮತ್ಕೃತಿಯನ್ನು ಬಲ್ಲ ಎನ್ನಗನುಜ್ಜಯ ನೀಡು. ಅಪ್ಪಣೆ ಕೊಟ್ಟರೆ ಏನು ಮಾಡ್ತೀವಿ ನೀನು ಆಶೀರ್ವಾದ ಕೊಟ್ಟದೇ ಹೌದು ಅಂತಾದ್ರೆ ಈಗಲೇ ಕುರುಕ್ಷೇತ್ರ ಭೂಮಿಗೆ ಹೋಗಿ ಕೌರವರ ತಲೆಯನ್ನು ದೇವತೆಗಳ ಅವತಾರ ಮಾಡಿಸ್ತಾರ ನೀಡನು. ಮಗನಿಗೆ ಕಾಲಾಗ್ಲಿಯ ಹೋಗಬಹುದು, ಮಗನಿಗೆ ಕಾಲಾಗ್ಲಿಯ ಹೋಗಬಹುದು. ಅಗಿಬಲ ಜಗ ಜಗಿದು ಪಡೆಯುವುದು ನಲಿದಾಡಬಹುದು. ವಿಗಡ ಮಧುವಿನ ಬಾಯೊಡು ಹೊಕ್ಕು ಬರಬಹುದು. ಹೋಗುವಡದ ಜಬು ಚಕ್ರವ್ಯೂಹವನ್ನು ಎಂದು ಬೋಬೆಯ ಮಗನೇ ಚಕ್ರವ್ಯೂಹಗೆ ಇಲ್ಲೆಂದು ಬೋಬೆಯ ಮಗನಿಗೆ ನಾನು ಹೋರಾಡ್ತೇನೆ. ಲೋಕವನ್ನು ಬೆಳಗುವ ಆ ಭಾಸ್ಕರನಂತೆ, ಆ ದಿನಮಣಿಯಂತೆ ಚಿಂತೆಯಿಂದಲೇ ಕೂಡಿರುವಂತಹ ಈ ಧರ್ಮಜನ ಎದುರಿಗೆ ಬಂದು, ದೊಡ್ಡಪ್ಪ ವ್ಯೂಹವನ್ನು ಭೇದಿಸಿ ನಾನು ಬರುತ್ತೇನೆ, ನನಗೆ ಅನುಮತಿಯನ್ನು ಕೊಡಿ ಎನ್ನುವ ಹಾಗೆ ಹೇಳಿದವ ನೀನು. ನಿಜ ಮಗು, ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಕಳುಹಿಸಿಕೊಡುವಂತಹ ನಾನು ಸ್ವಲ್ಪ ಆಲೋಚನೆಯನ್ನು ಮಾಡಬೇಡವೆ? ಯಾಕೆ ತಂದೆ? ಸಾಮಾನ್ಯವಾದ ವ್ಯೂಹ ಅಲ್ಲ ಮಗು ಅದು. ಮತ್ತೆ ತಗದಗಿಸುವ ದಲ್ಲೂರಿಯ ಮಧ್ಯೆ ಕುಣಿದಾಡಿ ಬರಬಹುದು. ವಿಷಯಗಳಿಂದ ಕೂಡಿದ ಸರ್ಪದ ಗೂಡಿಗೆ ಹೊಕ್ಕು ಅದರ ಹೆಡೆಯ ಮೇಲೆ ಕುಣಿದಾಡಿ ಬರಬಹುದು. ಓಹೋ, ಒಂದು ವೇಳೆ ಮೃತ್ಯುವಿನ ಬಾಯಿ ಒಳಗೆ ಹೊಕ್ಕರು ಬರಬಹುದು. ಆದರೆ ವ್ಯೂಹವನ್ನು ಪ್ರವೇಶಿಸಿ ಬರುವುದಕ್ಕೆ ಅಸಾಧ್ಯ ನೀನು ಎಂದು ಕೋಪೇಡ.
ನಿಮ್ಮ ಮಾತುಗಳನ್ನು ಬಿಡಿ. ಕರಿಗಳ ಹಿಂಡೊಂದು ಕೇಸರಿಯನ್ನು ಕೆಣಕುವುದಕ್ಕೆ ಹೋದ್ರೆ ಆ ಕರಿಗಳು ಬದುಕುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿರುತ್ತಾ ಪಾರ್ಥನ ಸೂರರಾರು ಮರಿಸಿಂಹವಿದ್ದಾರೆ, ಹೋರಾಡುವಂತಹ ಕೆಚ್ಚದೊಳಗಿದೆ. ಹಾಗಾಗಿ ಅಂಜದೆ ಅಳುಕದೆ ಕಳುಹಿಸಿದ್ದೆ ಹೌದು ಅಂತ ಆದ್ರೆ ಕೊಡನ ಕುವರನ ಕುಟಿಲತೆಯನ್ನು ನೋಡ್ಬೇಕು. ನೋಡು ಯಾರೆಲ್ಲ ಇದ್ದಾರೆ. ಅದಕ್ಕೆ ಅಶ್ವತ್ಥಾಮ ಗುರು ಕೃಪಾದಿತ್ಯ ಅದಕ್ಕೆ ಅಶ್ವತ್ಥಾಮ ಗುರು ಕೃಪಾದಿತ್ಯ ನವಗ್ರಹನ ಕೊಟ್ಟಾದ ಇಂದುದರನಿಗೆ ಒಳಪುಟ್ಟು ಈ ಬಿದ್ದಲರಿದು ಸಂದೇಹ ಸಮಾನಲ್ಲ ಎಂದು ಬೋಗಯೋ ಮಗನೇ ಎಂದು ಬೋಗಯೋ ಮಗನೇ. ಚಕ್ರವ್ಯೂಹವನ್ನು ರಚಿಸಿದವರು ಗುರುಗಳಾದ ದ್ರೋಣಾಚಾರ್ಯರು. ತಿಳಿದಿದ್ದಾರೆ. ವ್ಯೂಹದಲ್ಲಿ ಯಾರೆಲ್ಲ ಇದ್ದಾರೆ ಒಮ್ಮೆ ಕಣ್ಣರಳಿಸಿ ನೋಡು ಮಗು. ಗುರುಗಳಾದ ದ್ರೋಣಾಚಾರ್ಯರು, ಓಹೋ, ಜೊತೆಗೆ ಅವರ ಸುಕುಮಾರ ಅಶ್ವತ್ಥಾಮಾಚಾರ್ಯರು, ಇರಲಿ ಕಲಿ ಕರ್ಣ, ದುಶ್ಯಾಸನ, ಸೈಂಧವ ಮೊದಲಾದವರು ಒಂದಾಗಿದ್ದಾರೆ ಮಗು. ಓಹೋ, ಇದು ಹೇಗಾಯ್ತು ಬಲ್ಲೆಯ? ಹೇಗಾಯ್ತು? ನವಗ್ರಹಗಳು ಒಂದಾದ ಹಾಗೆ ಒಬ್ಬ ವ್ಯಕ್ತಿಯಾದವನ ಜಾತಕದಲ್ಲಿ ನವಗ್ರಹಗಳು ಒಂದಾಯಿತು ಎಂದಾದ್ರೆ ಆದ್ರೆ ಆ ವ್ಯಕ್ತಿ ಪ್ರಪಂಚದಲ್ಲಿ ಬದುಕುವುದಕ್ಕೆ ಅಸದಳ. ಸರಿ, ಹಾಗಾಗಿ ಹೇಳುತ್ತಾ ಇದ್ದೇನೆ, ಏನು ಪ್ರಾಣ ಸಾಮಾನ್ಯವಲ್ಲ. ಹೇಗೆ ಮಗು? ಅಲ್ಲಿರುವ ಸುಭಟರು ನಮ್ಮನ್ನು ಸೋಲಿಸ್ತಾರೆ, ನಮ್ಮನ್ನು ಹಿಮ್ಮೆಟ್ಟಿಸ್ತಾರೆ ಎನ್ನುವಂತಹ ಭಯವಲ್ವೇ ನಿಮಗೆ? ನಿಮ್ಮಲ್ಲೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಗಾಳಿ ಬೆವರುವುದಕ್ಕುಂಟೆ? ಗಾಳಿ ಒಂದು ಬೆಂಕಿಯ ಕಿಡಿಗೆ ಹೆದರುವುದುಂಟೆ? ಪರ್ವತ ಬೆಂಕಿಯ ಕಿಡಿಗೆ ಹೆದರಿ ಬದಿಯಲ್ಲಿ ಸರಿಯುವುದಿಲ್ವಲ್ಲ? ಆದ್ದರಿಂದಲೇ ಹೇಳ್ತಾ ಇದ್ದಾರೆ, ಲೆಪ್ಪ ದುರಗನ ತಡೆಯಲೇತಕ್ಕೆ ಗರುಡ ಬಂತು, ಏನಕ್ಕೊಂದು ಆಜ್ಞೆಯನ್ನು ಕೊಡು, ಈಗಲೇ ಹೋಗಿ ಕೌರವರನ್ನು ಓದಿ ಬಾರದೆ ಇದ್ದರೆ ಪಾರ್ಥನ ಇಳೆಯರದ ಗೆಲ್ಲದು ಕುವರನ ಛಲದ ನುಡಿಗಿರೆ ಹಿಕ್ಕುಲಲಿ. ಈ ಸಲ ಒಂದು ಜಯಿಸಿ ಬರ್ತೇನೆ. ಬೆಂಬಲಗೆ ಮೋಗದ ತೆಗೆದೆಗೆ ಬಗಲಿಂದಾಗ ವೀಳೆಯವ ಸಂತೋಷವಾಯಿತು ಮಗು. ಇದು ವೀಳೆಯವ ಅವರದಲ್ಲಿ ಗೆಲ್ಲುವುದಕ್ಕೆ ನಿಮ್ಮ ಆಶೀರ್ವಾದ ಅತ್ಯಗತ್ಯ. ಕಳುಹಿಸಿ
ತಿಳಿಸಿಕೊಡು ದೊಡ್ಡಪ್ಪ. ನಿಜವಾದ ಯೋಧನ ಮಾತು ಇದು. ಆಹಾ, ಅದಕ್ಕೆಲ್ವೇ ಆಡುವುದು. ಸಿಂಹದ ಉದರದಲ್ಲಿ ಸಿಂಹದ ಮರಿಯ ಹುಟ್ಟುವುದು. ಅಭಿಮನ್ಯು ದೊಡ್ಡಪ್ಪ. ಸಂತೋಷವಾಯಿತು ಮಗು, ಹೌದೇ? ಸಂತೋಷಗೊಂಡೆ. ಹ, ರಣವೀರ್ಯವನ್ನು ಕೊಡುವುದಕ್ಕಾಗಿ ಮುಂದಾದೆ. ಹ, ವ್ಯೂಹವನ್ನು ಸೇರಿಕೊಳ್ಳುವಲ್ಲಿ ಹ. ನೀನು ಓರ್ವನೆ ಹೋಗುವುದಲ್ಲ ಮಗು. ಮತ್ತೆ ನಿನ್ನ ದೊಡ್ಡಪ್ಪ ಇದ್ದಾರೆ ಭೀಮಸೇನ, ಸರಿ. ನಿನ್ನ ಚಿಕ್ಕಪ್ಪಂದಿರು ನಕುಲ ಸಹದೇವಂದಿರು, ಆಹಾ, ಜೊತೆಗೆ ನಾನು ಬರುತ್ತೇನೆ. ಈಗ ನೀವು ಬರ್ತೀರಾ? ನಿನ್ನ ಬೆಂಬಲಕ್ಕಾಗಿ ನಾವಿದ್ದೇವೆ ಮಗು. ಹಿಂಬದಿಯಿಂದ 4 ಪ್ರೋತ್ಸಾಹ ನನಗೆ ಉಂಟು ಅಂತಾದ್ರೆ ಹ. ಯಾವ ವ್ಯೂಹವನ್ನು ಭೇದಿಸಿ ಇದು ರಣವೀರ್ಯವನ್ನು ಇಟ್ಟಿದ್ದೇನೆ. ಹ. ಜಯಶಾಲಿಯಾಗಿ ಬಾ ಕೃಷ್ಣ. ಹೇಳಿದ ಹಾಗೆ ನುಡಿದಂತೆ ಆಗಲಿ ಮಗು. ದೊಡ್ಡಯ್ಯನಿಂದ ಅನುಜ್ಞೆಯನ್ನು ಪಡೆದಂತಾಗಿದೆ. ಹಾಗೆಂದು ವ್ಯೂಹ ಭೇದನ ಮಾಡಬೇಕಲ್ಲ, ತಡ ಮಾಡುವುದಲ್ಲ. ಈಗ ಇಲ್ಲ. ಜನನಿಗರುಗದೆ ಪೋದೆನದನೆ, ಜನನಿಗರುಗದೆ ಪೋದೆನದನೆ, ಮರುಗುವಳು ಜನನಿ, ಮರುಗುವಳು ಜನನಿ, ಅದರಿಂದ ವಿಲಯದೆಡೆಗೆ ಇರುವೆ ಜನ್ಮಭೂಮಿ ಋಣವನ್ನು ತೀರಿಸುವುದಕ್ಕಾಗಿ ದೊಡ್ಡಯ್ಯನಿಂದ ಅನುಜ್ಞೆಯನ್ನು ಪಡೆದು ಹೊರಟ್ರ ಅವಸರ ಎನ್ನುವುದು ಅನಾಹುತಕ್ಕೆ ಕಾರಣವಾಗುತ್ತದೆ. ಜಯ ಪಡೆಯಬೇಕು, ಜಯವನ್ನು ಹೊಂದಬೇಕು ಎನ್ನುವಂತಹ ತುಡಿತ ನನಗಿರುವುದೇನೋ ಸಹಜ. ಆದ್ರೆ ಜಯವಧುವನ್ನು ಕರೆತರಬೇಕು ಅಂತಾದ್ರೆ ಸರಿಯಾದ ದಾರಿ ನಿರ್ದೇಶಕರ ಅಗತ್ಯ ಇದ್ದೇ ಇರ್ತದೆ. ಯಾಕಾಡಿದೆ ಭವರವನ್ನು ನಾನು ಸೇರಬೇಕು ಅಂತಾದ್ರೆ ಅದಕ್ಕಿಂತ ಮೊದಲು ದೊಡ್ಡಯ್ಯನ ಮುಂದೆ ನನ್ನ ನಿಲುಮೆಯನ್ನು ಸ್ಥಾಪಿಸುವುದಕ್ಕೆ ಕಾರಣವಾದದ್ದು ಎನ್ನ ತಾಯಿ ಕೊಟ್ಟಂತಹ ಸಂಸ್ಕಾರದ ಬಲ. ತಾಯಿ ಕೊಟ್ಟಂತಹ ಯಾವ ಮಾತುಂಟೋ, ತಾಯಿ ಆಡಿದಂತಹ ಮಾತು ಬಾಲ್ಯದಿಂದ ಯಾವುದನ್ನು ನಾನು ಕೇಳಿದ್ದಾರೆಯೋ ಅದರಂತೆ ಪೌರುಷನ ಮಾತಾಡುವುದು ಬಾನೆತ್ತರಕ್ಕೆ ಹಾರಿಸುವುದಕ್ಕೆ ಕಾರಣವಾಗುವುದು ಅವಳ ಆಶೀರ್ವಾದವಲ್ವೇ? ತಾಯಿ ಆಶೀರ್ವಾದ ಇಲ್ಲದೆ ಹೋದ್ರೆ ಏನು ಮಾಡುವುದಕ್ಕಾಗುತ್ತದೆ? ಏನು ಮಾಡುವುದಕ್ಕಾಗುವುದಿಲ್ಲ. ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಎನ್ನುವುದನ್ನು ಕೇಳಿದ್ದೇನೆ. ಹಾಗಾಗಿ ಜನ್ಮಭೂಮಿ ಋಣವನ್ನು ತೀರಿಸುವುದಕ್ಕೆ ಮೊದಲು ತಾಯಿಯ ಅನುಜ್ಞೆಯನ್ನು ಪಡೆದು ಆ ಬಳಿಕ ಸಾಗಬೇಕು. ನಿಲಯದೊಳಗೆ ಕಲಿಲನಿತ ಅಭಿಮನ್ಯು ವೀರನ ಕೊಳುಗಲ ವಾದೆಯನು ಗೆಲುತೆಗೆ ನಳಿನ ಮುಗಿ ಸೌಭದ್ರೆ ಬಂದಳು ಕುವರ ನೆಡೆಗಾಗಿ. ಹೇಳು ಮಗನೇ, ಏನಿದು? ಯತ ಗಮನ ಬಲ, ಯತ ಗಮನ ಬಲ ಸುಶೀಲ, ಯತ ಗಮನ ಬಲ ಆಯ ಮಗನೇ. ಎತ್ತ ಗಮನ ಬಾಲ, ಎತ್ತ ಗಮನ ಬಾಲ ಸುಶೀಲ, ಎತ್ತ ಗಮನ ಬಾಲ, ಎತ್ತ ಗಮನ ಬಿದು ಬಿತ್ತರಿದ ನಗದು, ಏನಾಗದು? ಎತ್ತ ಗಮನ ಬಿದು ಬಿತ್ತರಿದ ನಗದು, ಚಿತ್ತದಿ ಕೊದಿ ಬಂದಿರುವುದು ಎತ್ತ ಗಮನ ಬಾಲ ಸುಶೀಲ, ಎತ್ತ ಗಮನ ಬಾಲ. ಹೊಂದಿಸಿಕೊಂಡಿದ್ದೇನೆ. ಅಭಿಮನ್ಯು ಕುಮಾರ, ತಾಯೇ ಶುಭವಾಗಲಿ ಕಂದ. ಆಹಾ, ಮೇಲೇಳು. ಬಹಳಷ್ಟು ಆಶ್ಚರ್ಯ. ಯಾಕಮ್ಮ? ಅಭಿಮನ್ಯು ಬರುವ ಕ್ಷಣವೇ ಹೇ, ಯಾವತ್ತಿದ್ದರೂ ನಿರೀಕ್ಷೆ ಇಟ್ಟುಕೊಳ್ಳುವವಳೇ ನಾನು. ಹೌದು. ಯಾವ ರೀತಿಯ ನಿರೀಕ್ಷೆ ಕೇಳಿದ್ರೆ, ಹಾ, ಜೀವನದಲ್ಲಿ ನಾ ಸಾರ್ಥಕ್ಯತೆಯನ್ನು ಪಡೆದಂತಹ ಆ ಕ್ಷಣವನ್ನು ಯಾವತ್ತೂ ನಿರೀಕ್ಷೆಯಲ್ಲಿ ಇಟ್ಟುಕೊಳ್ಳುತ್ತಾ ಮುಂದುವರಿಯುವವಳು. ಓಹೋ,
ಆದ್ರೆ ತಾಯಿಯ ಬಳಿಗೆ ಬರುವಾಗ ಅಭಿಮನ್ಯು ಕುಮಾರ ಈ ರೀತಿಯಾಗಿ ಬರುವವನಲ್ಲ. ಒಂದು ವ್ಯತಿರಿಕ್ತವಾದಂತಹ ಭಾವವನ್ನು ಇರಿಸಿಕೊಂಡು ಅಭಿಮನ್ಯು ಕುಮಾರ ಇಲ್ಲಿವರೆಗೆ ಬಂದಿದ್ದಾನೆ ಅಂತಾದ್ರೆ ನಿನ್ನನ್ನೊಮ್ಮೆ ನೋಡಬೇಕಲ್ಲ ಅಂತ ನಾನು ಆಲೋಚಿಸುವುದು. ನೋಡಿದ್ರೆ ನಿನ್ನ ಪಾದ ನೆಲದಲ್ಲಿ ನಿಲ್ಲುವಂತಿಲ್ಲ, ಇಲ್ಲ ಪುಟಿದೇಳುವ ಚೆಂಡಿನಂತೆ. ಒಂದು ಗಾಳಿಯನ್ನು ಚೆಂಡಿನ ಒಳಗೆ ತೂರಿದೆವು ಎಂದಾದರೆ ಅದು ನೆಲದಲ್ಲಿ ನಿಲ್ಲುವುದಿಲ್ಲ, ಸಾಧ್ಯವೇ ಇಲ್ಲ, ಚಿಮ್ಮುವುದಕ್ಕೆ ಪ್ರಾರಂಭಿಸುವುದು. ಹೌದಮ್ಮ. ಅಂತೆಯೇ ನಿನ್ನ ಪಾದಗಳು ಯಾವುದೋ ಎತ್ತ ಕಡೆಗಾಗಿ ಹೋಗುವುದಕ್ಕೆ ಹಪ್ಪಹಪ್ಪಿಸುತ್ತಾ ಇವೆ. ನಿನ್ನಲ್ಲಿ ಎತ್ತ ಎನ್ನುವ ಹಾಗೆ ನಾ ಕೇಳೋಣವೇ, ಆದರೂ ಊಹಿಸಬಹುದು. ಅದೆಷ್ಟೋ ದಿನಗಳಿಂದ ಯುದ್ಧಗಳು ನಡೆಯುತ್ತಾ ಇವೆ. ಹೌದು, ನೀ ಯುದ್ಧಕ್ಕಾಗಿ ಹೋಗುತ್ತಾ ಇದ್ದೀ ಎನ್ನುವುದು ಸ್ಪಷ್ಟ. ಆದ್ರಿಂದ ನನ್ನ ಬಳಿಗೆ ಬಂದದ್ದು ಹೌದು ಅಂತಾದ್ರೆ ನನ್ನಲ್ಲಿ ಮಾತನಾಡಬೇಕಲ್ವೇ? ಸರಿ. ಅಥವಾ ಗಮನ ಎನ್ನುವುದು ನನ್ನ ಕಡೆಗಾಗಿರಬೇಕು. ಹೌದು. ಆದ್ರೆ ನಿನ್ನ ಗಮನ ಎನ್ನುವುದು ಇಲ್ಲಿಲ್ಲ. ಇಲ್ಲ. ಎತ್ತ ಗಮನ? ಬಾಲನಾದಂತಹ ನಿನ್ನ ಗಮನ ಇಲ್ಲಿ ಇರುವುದಿಲ್ಲ ಅಂತಾದ್ರೆ ಸುಶೀಲನಾಗಿ ಇದುವರೆಗೂ ಕೈದುಕೊಂಡಂತಹ ಕಾರ್ಯಗಳನ್ನೆಲ್ಲವನ್ನು ಆಲೋಚಿಸಿದ್ರೆ ನಿನ್ನ ಕಾರ್ಯದಲ್ಲಾಗಿರಬಹುದು, ವ್ಯಕ್ತಿತ್ವದಲ್ಲಿ ಆಗಿರಬಹುದು, ಶೀಲತೆಯನ್ನು ಬೆಳೆಸಿಕೊಂಡವನು ನೀನು. ಸರಿ. ಪ್ರಪಂಚದಲ್ಲಿರುವಂತಹ ಎಲ್ಲಾ ಮಕ್ಕಳು ತಮ್ಮ ವಿದ್ಯೆಯನ್ನು ಪ್ರಾರಂಭಿಸುವ ಸಮಯದಲ್ಲಿ ಆ ಪ್ರಾಯಕ್ಕೆ ಬರುವಾಗ ನಿನ್ನ ಅರ್ಧ ವಿದ್ಯೆಯನ್ನು ನೀನು ಕಲಿತಾಗಿದೆ. ಆದ್ರಿಂದಲೇ ನಿನ್ನನ್ನು ಸುಶೀಲ ಅಂತ ನಾ ಕರೆಯುವುದಕ್ಕೆ ಬಹಳ ಹೆಮ್ಮೆ ನನಗೆ. ಚಿತ್ತದಲ್ಲಿ ಖತಿ. ಯಾಕೆ ಹೇಳಿದ್ರೆ ಸಿಟ್ಟು ಯಾವ ಕಾರಣಕ್ಕೆ ಕಾಣ್ತದೆ ಅಂತ ಆಡಿದ್ರೆ ಕೈಯಲ್ಲಿ ಏನಿದು ಕರದೊಳಗ ಆಯುಧವ ಬರದೊಳ್ಳು ಹೊರಟಿರುವ ಧರಿಸುತ್ತ ಬರದೊಳ್ಳು ಹೊರಟಿರುವ ಬರದೊಳ್ಳು ಹೊರಟಿರುವ ಪಡೆಯಲು ನೋಡಲು ಅರವಿತಿದ್ರವು ಪಡೆಯಲು ನೋಡಲು ಅರವಿತಿದ್ರವು ಅರುಗೈದರಳು ಹೊಡೆಯುವುದಗಾಯುಧವ ಧರಿಸುತ್ತ ಬರದೊಳ್ಳು ಹೊರಟಿರುವ ಎತ್ತ ಗಮನ ಬಾಲ ಅಭಿಮನ್ಯು ಕುಮಾರ ಅಮ್ಮ ಪ್ರಕಾಶಮಾನವಾಗಿ ಪ್ರಜ್ವಲಿಸುವಂತಹ ಪ್ರಖರವಾದ ಕಿರಣ, ಅದಕ್ಕೆ ಅಭಿಮನ್ಯು ಅಂತ ಆಡುವುದಕ್ಕೆ ತೊಡಗುತ್ತಾರೆ. ಓಹೋ. ಆದ್ರೆ ಈ ಕಾಲಕ್ಕೂ ಆಗಾಗ ಅಭಿಮನ್ಯುವಿನ ಈ ಕರದಲ್ಲಿ ರಾರಾಜಿಸುವಂತಹ ಈ ಆಯುಧಗಳು ಹೊನ್ನ ಕಟಾರಿ, ಬಿಲ್ಬಾಣಗಳು, ಅಕ್ಷಯವಾದಂತಹ ತೂಣೀರಗಳು, ರಥವನ್ನೊಮ್ಮೆ ಗಮನಿಸಿದ್ರೆ ಇತ್ತ ಕಡೆಗಾಗಿ ನಿಲ್ಲದಂತಹ ರಥ, ಮತ್ತೆತ್ತಲೋ ಹೊರಟಂತೆ ಕಾಣುವಂತಹ ರಥ, ರಾಜನ ಆಜ್ಞೆಗಾಗಿ ಕಾಯ್ತಾ ಉಂಟು. ಈಗ ಹೋಗಬೇಕೋ ಮತ್ತೆ ಹೋಗಬೇಕು, ಇಷ್ಟೆಲ್ಲ ಇರುವುದೇ ಹೌದು ಅಂತ ಆದ್ರೆ ಇಲ್ಲಿವರೆಗೆ ಬರುವಂತಹ ಪ್ರಮೇಯ ಏನು ಬಂತು? ಇಲ್ಲಿವರೆಗೆ ಬಂದದ್ದೇ ಹೌದು ಅಂತ ಆದ್ರೆ ನನ್ನೊಡನೆ ಯುದ್ಧ ಆಗುವುದಕ್ಕೆ ಸಾಧ್ಯವಿಲ್ಲ. ತಾಯಿಯೊಡನೆ ಯುದ್ಧ ಮಾಡಿದು ಎಂದಾದರೆ ಮಕ್ಕಳಾದವರು ತಮ್ಮ ಉದರಕ್ಕೆ ಬೇಕಾಗುವಂತದ್ದು ಬೇರೇನೋ ವಿಚಾರಗಳಿಗೆ ಆ ಯುದ್ಧವನ್ನು ಮಾಡಬಹುದು. ಆದ್ರೆ ಅಭಿಮನ್ಯು ಅಂತಹ ಕ್ಷುಲ್ಲಕ ಯುದ್ಧವನ್ನು ಮಾಡುವವನಲ್ಲ. ನನಗೆ ವಿದ್ಯಮಾನಗಳು ಏನು ಎನ್ನುವುದು ಅರ್ಥವಾಗುವುದಿಲ್ಲ. ಅಮ್ಮ, ತಾಯಿಯೊಂದಿಗೆ ಕಲಹ ಅಂತಿದ್ರೆ ಹೇಗಿರ್ತದೆ? ಅದು ಒಮ್ಮೆಗೆ ಮಾತ್ರ ಆಯುಧಗಳ ಅಗತ್ಯವಿರ್ತದೆ. ಅಲ್ಲಿ ಮಾತ್ರ ಆಯುಧವಾಗುವುದಲ್ವೋ? ತಾಯಿಯಲ್ಲಿ ಯಾವ ಮಕ್ಕಳು ಕಲಹವನ್ನು ಮಾಡುವುದಿಲ್ಲ. ಒಂದು ವೇಳೆ ಕಲಹಕ್ಕೆ ಮುಂದಾದ್ರು ಅಂತ ಆದ್ರೆ ಅವರು ಪುತ್ರರಾಗುವುದಿಲ್ಲ. ಪುತ್ರರಾಗ್ತಾರೆ. ಹೌದಲ್ಲ? ಪುತ್ರರಾಗ್ತಾರೆ, ನಿಜ. ಎದೆಗೆ ಆನಿಸಿಕೊಂಡಂತಹ ಈ ಕವಚ, ಶಿರಸ್ತ್ರಾಣ ನಿಜ ಎಲ್ಲ ಧರಿಸಿದ್ರೆ ನನಗೆ ಅರ್ಥ ಆಗುದಿಲ್ಲ. ಭರದಲ್ಲಿ ಹೊರಟದ್ದು ಯಾವ ಕಡೆಗೆ ಕಂದ? ನನ್ನ ಮಾತನ್ನು ಆಲಿಸಿಯ ತಾಯೇ. ಲಾಲಿಬುದಲ ತಾಯೆ ಎಲ್ಲ
ಕಾಲಗದೊಳಗಿದ್ದು ಹುಡುಗರವನಲ್ಲೇ ಅಮ್ಮ ಹೇಳು ಎಲ್ಲ ಭಿನ್ನಪವನ್ನು ಅಮ್ಮಗೆ ಇದು ಕಾಲಗದೊಳಗಿದು ಹೂವ ಕಾಲವನಲ್ಲಿ ಅಮ್ಮಗೆ ಮಗನೊಬ್ಬ ವಂದಿಸಿಕೊಂಡೆ ತಾಯೇ. ಶುಭವ ಆಗ್ಲಿ ಕಂದ. ತಾಯೇ, ನಾನಾಡುವಂತಹ ಮಾತನ್ನು ಸರಿಯಾಗಿ ಕೇಳಬೇಕು. ಕೇಳುವುದು ಮಾತ್ರವಲ್ಲ, ಆಲಿಸಲೂ ಬೇಕು. ಯಾಕೆ ಗೊತ್ತೇ ಈ ಮಾತಾಡಿದೆ? ನಡೆಯುತ್ತಿರುವ ವಿದ್ಯಮಾನದ ಬಗ್ಗೆ ನೀವೆಲ್ಲವೂ ತಿಳಿದವರೇ. ಕುರುಕ್ಷೇತ್ರ ರಣದಾರುಣಿಯಲ್ಲಿ ಯುದ್ಧ ಪ್ರಾರಂಭವಾಗಿ ಇಂದು 13ನೆಯ ದಿವಸದ ಯುದ್ಧ ನಡೆಯುತ್ತಾ ಉಂಟು. ಈ 10 ದಿವಸಗಳ ಪರ್ಯಂತ ಗುರುಗಳ ಅಜ್ಜನಾದಂತಹ ಭೀಷ್ಮಾಚಾರ್ಯರು ಯುದ್ಧವನ್ನೇ ಮಾಡಿದರು. ಯುದ್ಧದಲ್ಲಿ ಜಯವನ್ನು ಪಡೆಯುತ್ತಾರೆ ಅಂತ ಭಾವಿಸಿದ್ರೆ ನನ್ನ ಮಾವನ ಯೋಚನೆಯಿಂದ, ತಂದೆಯ ಪರಾಕ್ರಮದಿಂದ ಅಜ್ಜ ಹಿಮ್ಮೆಟ್ಟಿ ಶರಶಯ್ಯೆಯಲ್ಲೇ ಹೊರಗಬೇಕಾಗಿ ಬಂತು. ಈ ವಿಚಾರ ತಿಳಿದವರೇ. ಅವರು ಸೋತ ಬಳಿಕ ಕುರುಕುಲ ಚೂಡಾಮಣಿ ಎನಿಸಿರುವಂತಹ ಆ ಕೌರವನಿಗೆ ಚಿಂತೆ ಎನ್ನುವ ಕಾರ್ಮೋಡವೇ ಆವರಿಸಿತಂತೆ. ಇನ್ನು ಹೇಳುವುದಕ್ಕಾಗುವುದಿಲ್ಲ, ಇನ್ನು ಹೇಳಲಾರೆ ಎನ್ನುವುದಾಗಿ ಚಿಂತಾಮಗ್ನಾಗಿರುವ ಕಾಲಕ್ಕೆ ಅವನ ಬಾಲ ಭಾಸ್ಕರನಾಗಿ ಪ್ರಜ್ವಲಿಸಿದ್ದು ಗುರುಗಳಾದ ದ್ರೋಣಾಚಾರ್ಯರು. ಯುದ್ಧವನ್ನು ಗೆದ್ದುಕೊಡ್ತೇನೆ, ಮಾತ್ರವಲ್ಲ ಪಾಂಡವ ಸೇನೆಯನ್ನು ಸೋಲಿಸ್ತೇನೆ ಎನ್ನುವುದಾಗಿ ಕಟಿಬದ್ಧರಾದರಂತೆ. ಸೇನಾಧಿಪತ್ಯವನ್ನು ಪಡೆದರಂತೆ. ಅಮ್ಮ, ಈ ಕಾಲಕ್ಕೆ ನಾನಿಷ್ಟೊಂದು ಉತ್ಸಾಹದಲ್ಲಿ ಹೋಗಬೇಕು ಅಂತಾದ್ರೆ ದ್ರೋಣಾಚಾರ್ಯರು ಮಾಡಿದಂತಹ ಕೆಲಸವೇನು ಬಲ್ಲೆಯ? ಅವರು ಕಲಿತ ವ್ಯೂಹ ಯಾವುದು ಗೊತ್ತಾ? ಮಹಾವ್ಯೂಹವನ್ನೇ ಬಲಿದಿದ್ದಾರೆ. ಇದನ್ನು ಗೆಲ್ಲುವುದಕ್ಕೆ ಪಾಂಡವರಲ್ಲಿ ಸಮರ್ಥರಿದ್ರೆ ಬರಲಿ ಆವಾಹಕ್ಕೆ ಎನ್ನುವುದಾಗಿ ಆಜ್ಞೆಯನ್ನೇ ಹೊರಡಿಸಿದ್ದಾರೆ. ಆದರೆ ಏನು ಮಾಡೋಣ ಹೇಳುತ್ತಾಯೆ? ಯುದ್ಧವನ್ನು ಗೆಲ್ಲಬೇಕು, ಯುದ್ಧದಲ್ಲಿ ಜಯಸಿರಿಯನ್ನು ಪಡೆಯಬೇಕು ಎನ್ನುವಂತಹ ಯೋಚನೆಯೇ ಇದ್ದಂತಹ ಧರ್ಮರಾಯರಿಗೆ ಇದೊಂದು ಯಕ್ಷ ಪ್ರಶ್ನೆಯಾಗಿ ಕಾಡುವುದಕ್ಕೆ ಪ್ರಾರಂಭವಾಯಿತು. ಕಾರಣ ಏನು ಗೊತ್ತೇ? ವ್ಯೂಹ ವೇತನವನ್ನು ಬಲ್ಲಂತಹ ನಮ್ಮ ತಂದೆ ಸಂಸಪ್ತಕರ ಕೂಡೆ ಬವರಕ್ಕಾಗಿ ಕುರುಕ್ಷೇತ್ರದ ಇನ್ನೊಂದೆಡೆಗೆ ಹೋಗಿದ್ದಾರೆ. ಬವರವನ್ನು ಗೆಲ್ಲುವ ಸಮರ್ಥರು.
ಯಾರೂ ಇಲ್ಲ ಎನ್ನುವುದಾಗಿ ಚಿಂತೆಯಲ್ಲಿರುವ ಕಾಲಕ್ಕೆ ಅವರ ಮುಂದೆ ಪ್ರಜ್ವಲಿಸುವ ಅಗ್ನಿಯಾಗಿ ನಾ ಕಂಡದ್ದು. ನೀನೇ ಹೇಳಿದೆಯಲ್ಲ, ನಿನ್ನ ಹೆಸರೇ ಅದನ್ನು ಸೂಚಿಸ್ತದೆ. ಆ ಹೆಸರಿಗೆ ತಕ್ಕನಾಗುವುದಕ್ಕೆ ಅವರ ಬಳಿಗೆ ಸಾರಿ, ಅಮ್ಮ ದೊಡ್ಡಪ್ಪನಿಗೆ ಧೈರ್ಯದ ನುಡಿಗಳನ್ನೇ ಆಡಿದೆ. ನೀವು ಚಿಂತಿಸುವ ಅಗತ್ಯವೇ ಇಲ್ಲ. ಈಗಲೇ ಹೋಗಿ ಚಕ್ರವ್ಯೂಹವನ್ನು ಪ್ರಾರಂಭಿಸಿ ನಾನು ಬರ್ತೇನೆ ಅಂತ ಹೊರಟದ್ದು. ಅಮ್ಮ, ನಿಮ್ಮಲ್ಲಿ ಕೇಳುವುದು ಇಷ್ಟೇ, ನೇಮವ ಇತ್ತೆನ್ನ ಕಳುಹು ಸಂಪ್ರೀತಿಯಿಂದ ಆ ಕೌರವ ಪಾಲೆಯನ್ನು ಗೆಲ್ಲುವುದಕ್ಕೆ ಹೊರಟಿದ್ದೇನೆ, ಕಳುಹಿಸಿಕೊಡುತ್ತಾಯೇ ನಿನ್ನ ಬುದ್ಧಿ. ಎದಗಿರದೆ ಬುದ್ಧಿ ಬಂದು ಕಂದ ಕೌದಯ್ಯ ಮಗನೇ, ಎದಗಿರದೆ ಬುದ್ಧಿ ಬಂದು ಕಂದ ಕೌದಯ್ಯ ನಿನಗೆ ಪ್ರೀತಿಯೇನು ಮರಣದೊಂದಗೆ, ಪ್ರೀತಿಯೇನು ಮರಣದೊಂದಗೆ ಕಂದ ಕೌದಯ್ಯ ಬುದ್ಧಿ ಬಂದು ನಿನಗೆ ಪ್ರೀತಿಯೇನು ಮರಣದೊಂದಗೆ ಕಂದ ಕೌದಯ್ಯ ಮಗನೇ. ಯುದ್ಧ ಕ್ಷೇತ್ರದಲ್ಲಿ ಇದುವರೆಗೂ ರೋಚಕವಾದಂತಹ ವಿಚಾರಗಳನ್ನು ಕೇಳುತ್ತಾ ಇದ್ದವಳು ನಾನು. ನಿಜ, ನೀ ಯುದ್ಧ ಕ್ಷೇತ್ರಕ್ಕೆ ಹೋದವನೇ ಈ ಹಿಂದೆಯೂ. ನಿಜ. ಪ್ರತಿಯೊಂದು ಬಾರಿಯೂ ಬಂದು ಹಾಡುವಂತಹ ಮಾತು, ಅಮ್ಮ ಇಂದಿನ ದಿನ ಹೀಗಾಯಿತು, ಅಮ್ಮ ಇಂದಿನ ದಿನ ಹಾಗಾಯಿತು. ಅವರೊಡನೆ ಅವರು ಕಾಳಗವನ್ನು ಮಾಡಿದ್ರು, ಇಂಥವರು ಸೋತರು, ಇಂಥವರು ಗೆದ್ದವರು ಎನ್ನುವ ಹಾಗೆ ವೀರ ನುಡಿಗಳನ್ನು ಆಡುತ್ತಾ ಇದ್ದವರು. ಅಮ್ಮ, ಈ ಬುದ್ಧಿ ನಿನ್ನದ್ದು ಯಾಕೆ ಈ ಪ್ರಶ್ನೆ? ಅಥವಾ ಇನ್ನೊಬ್ಬರಿಂದ ಪ್ರೇರೇಪಿಸಲ್ಪಟ್ಟಂತಹ ಬುದ್ಧಿ ಆಯಿತು ಅಂದ್ರೆ ನಾವೊಂದು ವಿಚಾರವನ್ನು ಮಥನ ಮಾಡುವಂತಹ ಸಂದರ್ಭದಲ್ಲಿ ಹಲವು ಬಾರಿ ನಮಗೆ ಬೇರೊಂದು ವಿಚಾರಗಳು ಬೇರೊಂದು ಕಡೆಯಿಂದ ಲಭಿಸುವುದಕ್ಕೆ ಸಾಧ್ಯ. ಸರಿ. ಕೆಲವೊಮ್ಮೆ ನಾವೇ ಮಂಥನ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮೊಳಗೆ ಕೆಲವೆಲ್ಲ ವಿಚಾರಗಳು ಉದ್ಭವಿಸುವುದಕ್ಕೆ ಸಾಧ್ಯವಾಗುತ್ತದೆ. ಕೆಲವೆಲ್ಲ ಪ್ರೇರೇಪಿಸುತ್ತಾ ಮತ್ತೊಂದು ಉತ್ತರ ನಮಗೆ ಲಭಿಸಿದರೂ ಕೂಡ ಅದನ್ನು ಅಲ್ಲಗಳೆಯುವುದಕ್ಕೆ ಆಗುವುದಿಲ್ಲ. ಇದು ನಿನ್ನದ್ದೇ ಬುದ್ಧಿಯಾಯಿತೋ ಅಥವಾ ಇನ್ನೊಬ್ಬರ ಬುದ್ಧಿಯೋ ಅಂತ ನಾ ಪ್ರಶ್ನೆ ಮಾಡುವುದು ಅದಕ್ಕೆ. ಇದು ಅನ್ಯರ ಬುದ್ಧಿ ಅಲ್ಲ ತಾಯ, ನನ್ನ ಬುದ್ಧಿಯಿಂದಲೇ ನಮಗೆ ಜಯವನ್ನು ತರುವುದಕ್ಕಾಗಿ ಹೊರಟಿದ್ದೇನೆ. ಹಾಗಾದ್ರೆ ಏತಕ್ಕಿಂತ ಬುದ್ಧಿ ಬಂತು ಕಂದ ನಿನಗೆ? ಯಾಕಿಂತ ಬುದ್ಧಿ ಬರಬಾರದೆ ಕಂದ? ನೀ ಭವಿಷ್ಯವನ್ನು ಕಾಣಬೇಕು. ಅಂದ್ರೆ ನಿನ್ನ ಭವಿಷ್ಯ ಎತ್ತರದಲ್ಲಿರಬೇಕು. ಉತ್ತರೋತ್ತರವಾದಂತಹ ಭವಿಷ್ಯವನ್ನು ನೀ ಬೆಳೆಸಬೇಕು. ಅದು ಬಿಟ್ಟು ಮರಣದ ಹೊಸಗೆ ನಿನಗೆ ಪ್ರೀತಿ ಏನು? ಮರಣದ ಹೊಸಗೆ ಏನಾಡ್ತಾ ಇದ್ದಿ ತಾಯೇ? ಯುದ್ಧ ಕ್ಷೇತ್ರ ಅಂತ ಹೇಳಿದ್ರೆ ಏನು ಅಂತ ಭಾವಿಸಿಕೊಂಡೆ? ಕ್ಷತ್ರಿಯನಾದಂತಹ ನಿನಗೆ ಯುದ್ಧ ಕ್ಷೇತ್ರದ ಕುರಿತಾಗಿ ಆಡಬೇಕಾಗಿಲ್ಲ. ಕ್ಷತ್ರಿಯನಾದವ ಮರಣಕ್ಕೆ ಹೆದರಲೂ ಬಾರದಲ್ವೇ? ಹೆದರಬಾರದು. ಹಾಗೆಂದು ಅದನ್ನೇ ಮೈ ಮೇಲೆ ಎಳೆದುಕೊಳ್ಳುವಂತಹ ಪರಿಸ್ಥಿತಿ ಬರಬಾರದಲ್ವೇ? ಅಂತಹ ಸ್ಥಿತಿ ನಾನೇನು ತಂದದಾಗಿದೆ? ಈ ಯುದ್ಧ ಕ್ಷೇತ್ರ ಎನ್ನುವುದು ಕುರುಕ್ಷೇತ್ರ ಇಂದಿನ ಪಾಲಿಗೆ. ಹೌದು. ಅದನ್ನು ಧರ್ಮಕ್ಷೇತ್ರ ಅಂತ ಕರೀತಾರೆ. ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಧರ್ಮಯುದ್ಧವೇ ನಡೆಯಬೇಕು ಎನ್ನುವ ಹಾಗೆ ನೀತಿ ಇದ್ದರೂ ಕೂಡ ಎದುರಾಳಿಯವರು ಎಂತವರು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕಲ್ಲ. ಅಂದ್ರೆ ಸಾಗುವಂತದ ಪಥದಲ್ಲಿ ನಮ್ಮ ಪಥ ನೇರವಾಗಿರಬಹುದು, ಇದಿರಾಗಿ ಬರುವವರ ಪಥ ಹೇಗಿರ್ತದೆ ಅಂತ ಆಡುವುದಕ್ಕಾಗುತ್ತದೆ ಏನು? ಅದಕ್ಕೆ ಅಲ್ಲಿರುವವರು ಯಾರು ಅಂತ ಭಾವಿಸಿದ್ದಿ? ಯಾರಮ್ಮ? ಸಾಮಾನ್ಯದವರಲ್ವಲ್ಲ, ಮತ್ತೆ ಕರ್ಣಾದಿ ಪಟ್ಟು Yeah.
ನನ್ನ ಪೌರುಷದ ಬಗ್ಗೆ, ನನ್ನ ಪರಾಕ್ರಮದ ಬಗ್ಗೆ ಯಾವುದೇ ಸಂಶಯಗಳು ಇಲ್ವಲ್ಲ ನಿಮಗೆ? ನನ್ನ ಬಗ್ಗೆ ನಂಬಿಕೆ ಉಂಟಲ್ಲ? ಆದ್ದರಿಂದಲೇ ನಾನು ಆಡುವ ಮಾತನ್ನು ಸರಿಯಾಗಿ ಕೇಳಿಕೊಳ್ಳಿ ತಾಯೆ. ಬರುವಂತಹ ವಯವದಲ್ಲಿ ನನ್ನ ಎದುರಾಗಿ ಎಂತಹ ಬಲುಭಟರೇ ಬರಲಿ, ಅಂತವರ ಕತ್ತನ್ನು ಕತ್ತರಿಸಿ ಅವನಿಯಲ್ಲಿ ಒರಗಿಸದೆ ಬಂದೆನಾದರೆ ಪಾರ್ಥ ಸೂನು ನಾನಲ್ಲ, ಹುಡುಗನ ವಿಕ್ರಮ ಏನು ಅಂತ ತೋರಿಸ್ತೇನೆ. ಅಂತ ಭಾವಿಸಿದ್ದೀಯ ನೀನು? ಈ ಸಮರ ಕಂದ ಸಮರ ಗೆಲ್ಲಲು ಅಭವ ಕರಿದು ಅರಿದು ಗೆಲ್ಲಲು ಅಭವ ಕರಿದು ಕಂದೆ ಸರದವಲ್ಲ ಸಮರ ಕನ್ನಯ ಏನಾಗಿಲ್ಲ ಬುದ್ಧಿ ಬಂದು ಕಂದ ಅಮ್ಮ, ಪೌರುಷದ ಕುರಿತಾಗಿ ನಿಂದನೆಯ ವಾಕ್ಯಗಳಿದಲ್ಲ. ಮತ್ತೆ ನಿನ್ನ ಪೌರುಷದ ಮೇಲೆ ಸಂಶಯವಿದ್ದು ಇಂತಹ ಮಾತನ್ನಾಡಿದ್ದಲ್ಲ. ಮತ್ತೆ ಯಾಕಮ್ಮ ಇಂತಹ ಮಾತು? ನಿನ್ನಲ್ಲಿ ಕೊರತೆ ಕಾಣುತ್ತೇನೆ ಅಂತ ಅದರ ಅರ್ಥವಲ್ಲ. ನೀ ಧರಿಸಿದಂತಹ ಆಯುಧದಲ್ಲಾಗಲಿ, ಕೈಯಲ್ಲಿ ಹಿಡಿಯುವಂತಹ ಯಾವುದೇ ವಿಚಾರವಾಗಲಿ, ಇದುವರೆಗೆ ಅದರಲ್ಲಿ ದೋಷವನ್ನು ಕಂಡವಳು ನಾನಲ್ಲ. ಯಾಕೆ ಬಲ್ಲೆಯ? ನಿನ್ನ ಗುರುಗಳಂತವರು. ನೀ ಕಲಿತಂತಹ ಗುರುಪೀಠ ಎನ್ನುವುದು ಅಷ್ಟು ಗಟ್ಟಿಯಾದ ಕಾರಣದಿಂದಲಾಗಿ ನಿನಗದರಿಂದ ನಂಬಿಕೆ ಇರುವುದು. ನಿನಗೊಂದು ನಂಬುಗೆ ಇರುವುದು ಯಾವುದು ಬಲ್ಲೆಯ? ಕಾಮಪಿತನನ್ನ ಕಾಯುವ. ಹೌದು, ಒಂದರ್ಥದಲ್ಲಿ ಕಾಮನು ನಿನ್ನನ್ನು ಕಾಯ್ತಾನೆ, ಮತ್ತೊಂದು ನಿನ್ನ ಪಿತನು ನಿನ್ನನ್ನು ಕಾಯ್ತಾನೆ ಎನ್ನುವಂತಹ ದೃಢ ವಿಶ್ವಾಸ ನಿನ್ನಲ್ಲಿರಬಹುದು. ಆದರೆ ಒಂದೊಮ್ಮೆಗೆ ಆಲೋಚನೆ ಮಾಡಿ ನೋಡು. ಚಕ್ರವ್ಯೂಹವನ್ನು ಬಲಿದಿದ್ದಾರೆ. ಹೌದು, ಬಲಿದಂತಹ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಬೆರಳೆಣಿಕೆಯ ಮಂದಿ ಇರುವುದು. ನಮ್ಮ ಈ ಬಳಗದಲ್ಲಿ ಯಾರಿದ್ದಾರೆ ಅಂತಾದ್ರೆ ಅದು ಬೆರಳೆಣಿಕೆಯಷ್ಟೇ. ಹೌದಮ್ಮ. ಗೊತ್ತಿದ್ದವರು ಸದ್ಯ ಕಾಲಕ್ಕೆ ಇಲ್ಲಿದ್ದಾರೆಯೇ ಹೇಳು? ಇಲ್ವಲ್ಲ. ಒಂದು ವೇಳೆ ಅಂತಹ ಪರಿಸ್ಥಿತಿ ಬರ್ತಿದ್ರೆ ದೊಡ್ಡಪ್ಪ ನಿನ್ನನ್ನು ಕರೆದೆ ಆಡಬಹುದಾಗಿತ್ತಲ್ಲ. ಹೋಗುವ ಅಭಿಮನ್ಯು, ಚಕ್ರವ್ಯೂಹವನ್ನು ಭೇದಿಸು ಎನ್ನುವ ಹಾಗೆ ಯಾಕೆ ಆಡ್ಲಿಲ್ಲ? ಯಾಕೆ ಕದಪಿನ ಮೇಲೆ ಕೈ ಇಟ್ಟು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ? ಅಲ್ಲಿಗೆ ಆಲೋಚನೆ ಮಾಡಬೇಕು. ಏನಮ್ಮ? ನಮ್ಮಲ್ಲಂತಹ ಶೂರರು ಯಾರಿಲ್ಲ ಎನ್ನುವುದೇ ಅರ್ಥ. ಅದರ ಅರ್ಥ ನಿನ್ನ ಶೂರತನದಲ್ಲಿ ಕೊರತೆ ಅಂತ ಅರ್ಥವಲ್ಲ. ಮತ್ತೆ ಅಲ್ಲಿ ಬಲಿದಂತಹ ವ್ಯಕ್ತಿಯ ಕುರಿತಾಗಿ ನಾವು ಆಲೋಚಿಸಬೇಕಲ್ಲ. ಬಲಿದವರು ಯಾರು? ಕಲಶ ತರಳರು. ಹೌದು, ಅವರು ಸಾಮಾನ್ಯರೇ ಹೇಳು. ಉಭಯ ಕುಲ ಬಿಲ್ಲೋಜರಲ್ವೇ ಅವರು? ಅಗ್ರತಃ ಚತುರೋವೇದು, ಪೃಷ್ಠತಃ ಶಶರಂಧನು, ಇದಂ ಕ್ಷಾತ್ರಂ ಇದಂ ಬ್ರಾಹ್ಮ್ಯಂ, ಶಾಪಾದಪಿ ಶರಾದಪಿ. ಹೌದಮ್ಮ, ಇದು ಅವರಿಗಿರುವಂತಹ ನೆಗಳತೆ. ಮುಂಭಾಗದಲ್ಲಿ ಶಾಸ್ತ್ರವನ್ನೇ ಇಡು, ಯಾವ ಪ್ರಶ್ನೆಗಳನ್ನಾದರೂ ಕೇಳು, ಶಾಸ್ತ್ರದ ಮೂಲಕವಾಗಿಯೂ ಗೆಲ್ಲುವುದಕ್ಕೆ ಸಿದ್ಧರಾಗಿರ್ತಾರೆ. ನಿಜ. ಹಿಂದೆ ಶಸ್ತ್ರ ಉಂಟು. ಎಲ್ಲ ವಿದ್ಯೆಗಳಿಗೆ ಅವರು ಅಧಿಷ್ಠಾತ್ರವಾಗಿ ನಮ್ಮ ಈ ಕುರುಕುಲಕ್ಕೆ ಬರ್ತಾರೆ ಅಂತ ಆದ್ರೆ ಅದರ ಅರ್ಥ ಏನು? ಏನಮ್ಮ? ಶಾಪದಿಂದಲಾದರೂ ಕೊಂದಾರು, ಶರದಿಂದಾದರೂ ಕೊಂದಾರು, ಅಂತಹ ವ್ಯಕ್ತಿತ್ವವನ್ನು ಹೊಂದಿದವರು. ಒಂದೊಮ್ಮೆಗೆ ಪರಶಿವನೇ ಇದಿರಾಗಿ ನಿಂತರು. ಅಭವನಿಗೆ ಗೆಲ್ಲುವುದಕ್ಕೂ ಅಸಾಧ್ಯವಾದಂತಹ ವ್ಯಕ್ತಿತ್ವ ಕಂದ. ತಾಯೇ, ಏನು? ಅವರಿಂದ ಸಕಲ ವಿದ್ಯೆಯನ್ನು ಪಾರಂಗತಗೊಳಿಸಿದಂತಹ ನನ್ನ ತಂದೆ ಪಾರ್ಥ ಮಹಾಶಯರು ಅವರ ವೀರ್ಯಕ್ಕಾಗಿ ಹುಟ್ಟಿದವ, ಅವರ ಪರಾಕ್ರಮದ ಪ್ರತಿಷ್ಠೆಗಾಗಿ ನಾನು ಹುಟ್ಟಿದವ. ಹಾಗಿರುತ್ತ ಅವರ ಸಕಲ ವಿದ್ಯೆಯನ್ನು ಪಡೆದ ಪಾರ್ಥನ ಸೂನುವಿಗೆ ಆ ಪರಾಕ್ರಮ ಇಲ್ಲೇ ತಾಯಿ. ಪಾರ್ಥಿವ ವಂಶಕ್ಕೆ ಏನಾಡಿದ? ಪಾರ್ಥಿವ ವಂಶಕ್ಕೆ ಬೇಕು ಕಂದನಿ. ಪಾರ್ಥಿವ ವಂಶಕ್ಕೆ ನಾ ಬೇಕು, ಆದ್ರೆ ಪಾರ್ಥಿವ ವಂಶದ ಹೆಸರು ಉಳಿಯಬೇಡುವೆ
ಪಾರ್ಥಿವ ವಂಶದಿ ಜನಿಸಿದ ಮೇಲೆ ಸಮರ್ಥನೆನಿಸದಿರೆ ಪುತ್ರನೆನ್ನುತ್ತ ಮನೆಯೊಳಗೆ ನಾ ಇದ್ದೆ ಅಂತ ಆದ್ರೆ ಈ ಇಳೆಯಲ್ಲಿ ಕೀರ್ತಿ ಎನ್ನುವುದು ಬರುವುದಕ್ಕೆ ಸಾಧ್ಯವೇನಮ್ಮ? ಇಲ್ವಲ್ಲ ಅಮ್ಮ. ಈ ಮಾತು ನನ್ನ ಬಾಯಿಂದ ಯಾಕೆ ಬಂತು ಬಲ್ಲೆಯ? ಎಳವೆಯಲ್ಲಿಯೇ ನೀನು ಆಡುತ್ತಾ ಇದ್ದಂತಹ ಮಾತು, ನೀ ಎನಗೆ ಕೊಟ್ಟ ಸಂಸ್ಕಾರ. ಒಂದು ದಿವಸ ಶ್ರೀರಾಮನ ಕಥೆಯನ್ನು ನೀನು ಆಡಿದ್ರೆ, ಮಗದೊಂದು ದಿವಸ ಅಜ್ಜ ಭೀಷ್ಮಾಚಾರ್ಯರ ಪರಾಕ್ರಮದ ಬಗ್ಗೆ ನೀನು ತಿಳಿಸ್ತಾ ಇದ್ದೆ. ಮಗದೊಂದು ದಿವಸ ಭಾರ್ಗವ ರಾಮರ ವೀರತನದ ಬಗ್ಗೆ ಹೇಳುತ್ತಾ ಇದ್ದೆ. ದಿವಸದಿಂದ ದಿವಸಕ್ಕೆ ವೀರರ ಕಥೆಯನ್ನೇ ಹೇಳುತ್ತಾ ನಿನ್ನ ಮಗನನ್ನು ವೀರನನ್ನಾಗಿಸಿದವಳು ತಾಯೇ. ಎಲ್ಲರಿಗೂ ಅವಕಾಶ ಎನ್ನುವುದು ದೊರೆಯುವುದಿಲ್ಲ. ಅವಕಾಶ ದೊರೆತ ಕಾಲಕ್ಕೆ ಅವ ಅದನ್ನು ಸದುಪಯೋಗ ಪಡಿಸಿಕೊಂಡ್ರೆ ಅವನ ವೀರತನ ಎನ್ನುವುದು ಪ್ರಪಂಚ ಮುಖಕ್ಕೆ ತೋರ್ತದೆ, ಪ್ರಪಂಚ ನೋಡ್ತದೆ. ಅದೇ ವಿಶ್ವಾಸದಿಂದಲೇ ನಾನು ಹೋದದ್ದು. ನೀವು ಹೇಳಿದ್ರಲ್ಲ, ಧರ್ಮರಾಯ ಪ್ರಭುಗಳೇ ಕರೆದು ಕಳುಹಿಸಬಹುದಿತ್ತು. ಅವರು ಕರೆದು ಕಳುಹಿಸುವುದಕ್ಕೆ ಅವರಿಗೂ ನಿಮ್ಮಂಥದ್ದೇ ಅಂಜಿಕೆ ಇಂತಮ್ಮ. ಮಗನನ್ನು ಹೇಗೆ ಕಳುಹಿಸೋಣ? ನಾನಾಡಿದ ಪೌರುಷದ ಮಾತುಗಳಿಂದ ಅವರು ಎಚ್ಚೆತ್ತು ನನ್ನನ್ನು ಕಳುಹಿಸಿಕೊಟ್ಟಿದ್ದಾರೆ. ಆದ್ದರಿಂದ ನೀ ಯಾಕಮ್ಮ ಆಳಬೇಕು? ನೀ ಯಾಕೆ ರೋಧಿಸಬೇಕು? ಯಾವುದೇ ರೀತಿಯ ಚಿಂತೆ ಮಾಡದೆ ನಿನ್ನ ಮಗನನ್ನು ವಂಶೋದ್ಧಾರಕನಾಗುವಾಗ ಕಳುಹಿಸಿಕೊಡಮ್ಮ, ಕಳುಹಿಸಿಕೊಡಮ್ಮ. ಎಲ್ಲವೋ ನೀತಿ ಅಲ್ಲ ಕಂದ. ನೀತಿಯಲ್ಲ ಪೋಪುದು ಇದು ನೀತಿ ಅಲ್ಲ. ಅಂದಗೌದ ನೀತಿಯಲ್ಲ ಪೋಪುದು ಅಂದಗೌದ ಎಲ್ಲ ಕಾದಿದೆ ಹೋಗಯ್ಯ ನನಗೆ ಎಲ್ಲ ಕಾದಿದೆ ಹೋಗಯ್ಯ ನನಗೆ ನಿಧಿಯಲ್ಲ ಕಂದ ಗೌರ. ಬಾರಿ ಬಾರಿಗೂ ತಡೆ ಆಡ್ತೇನೆ ಅಂತ ಆಗುವಾಗ ನೀ ಮನಸ್ಸಿನಲ್ಲಿ ಸಿಟ್ಟಿಗೆ ಹೇಳಕೂಡದು. ನಿನ್ನ ಸಿಟ್ಟು ಯುದ್ಧರಂಗದಲ್ಲಿದ್ದರೂ ಕೂಡ ಬಿಸಿ ರಕ್ತದಿಂದ ಇದುವರೆಗೆ ಹೊರಟವ ನೀನು. ಯಾರಲ್ಲಿ ಸಿಟ್ಟನ್ನು ತೋರಿಸಬೇಕು ಎನ್ನುವಂತಹ ವಿವೇಕ ನನಗಿದೆ ತಾಯಿ. ಕಂದ, ವೀರರ ನುಡಿಗಳನ್ನಾಡಿದೆ, ವೀರಗತೆಯಿಂದಲಾಗಿ ನೀ ಪ್ರೇರಿತನಾದೆ ಅಂತ ಆಡುವುದಕ್ಕೆ ತೊಡಗಿದೆ. ಹೌದು. ಯಾಕೆ ಬಲ್ಲೆಯ? ಯಾಕಮ್ಮ? ಜೀವನದಲ್ಲಿ ನೀ ವೀರನಾಗಬೇಕು ಎನ್ನುವ ಉದ್ದೇಶದಿಂದ ಒಪ್ಪಿಕೊಳ್ತೇನೆ. ನಾ ಬಾರಿ ಬಾರಿಗೂ ಆಡಿದಂತಹ ಮಾತು ನಿನಗೆ ಅರ್ಥವಾಗ್ಲಿಲ್ಲ ಕಾಣ್ತದೆ. ಯಾಕೆ? ಸರಸವಲ್ಲ ಸಮರವಿಂದು ಅಂತ ಆಡಿದೆ. ಇಂದು ಈ ಕಾಲಕ್ಕೆ ಆಡ್ತೇನೆ, ನೀತಿ ಅಲ್ಲ ಪೋಪುದಿಂದು. ಅರ್ಥ ಮಾಡಿಕೊ. ಹಾಗಾದರೆ ಈ ಒಂದಿನ ದಿನ, ಈ ಒಂದು ದಿನ ಯಾಕೆ ಬೇಡ ಅಂತ ಆಡುವುದು ಬಲ್ಲೆಯ? ಯಾಕಮ್ಮ? ನಿನ್ನ ದೊಡ್ಡಪ್ಪನಾದರೂ ಅಂಜಿಕೆಯಿಂದ ಈ ರೀತಿಯಾಗಿ ಮಾಡಿದ್ರು ಅಂತ ನೀ ಆಡಿದೆ. ಹೌದು. ಅದರ ಅರ್ಥ ಹಾಗಲ್ಲ. ಮತ್ತೆ ನಿನ್ನ ತಂದೆಯವರು ಎಲ್ಲಿದ್ದಾರೆ ಅಂತ ಆಲೋಚಿಸಿ ನೋಡು. ಸಂಸಪ್ತಕರ ಕೂಡ ಭವರದಲ್ಲಿದ್ದಾರೆ. ಯಾಕೆ ಬಂದಿದ್ದಾರೆ ಅವರು? ಯುದ್ಧಕ್ಕಾಗಿ ಬಂದಿದ್ದಾರೆ. ಯುದ್ಧವನ್ನು ಯಾಕೆ ಸಾಧಿಸಬೇಕು? ಹಾಗೆಯನ್ನು ಸಾಧಿಸುವುದಕ್ಕಾಗಿ ಬರ್ತಾರೋ ಅಥವಾ ಬೇರೊಂದು ವಿಚಾರವಾಗಿ ಬರ್ತಾರೋ ಅಂತ ನಾವು ಆಡುವುದಕ್ಕೆ ಆಗುವುದಿಲ್ಲ. ಅವರ ಪಿತೃವಧೆಯ ಕಾರಣವನ್ನು ಇರಿಸಿಕೊಂಡೇ ಬಂದಿದ್ದಾರೆ ಅಂತ ನಾವು ಕೇಳಿದವರು. ಈಗಲೇ ಯಾಕೆ ಬರಬೇಕಾಗಿತ್ತು ಕಂದ? ಅಂದ್ರೆ ಅದನ್ನ ಆಲೋಚಿಸಿ ನೋಡು. ಯಾವುದೋ ಒಂದು ದುಷ್ಟರ ಜಾಲವನ್ನು ಹೆಣೆದಿದ್ದಾರೆ. ಒಂದು ಅರ್ಥದಲ್ಲಿ ಮತ್ತೊಂದು ರೀತಿಯಲ್ಲಿ ಅವರು ಇನ್ನೊಂದು ಕಡೆಯಿಂದಲಾಗಿ ಬಂದು ನಮ್ಮದಾದಂತಹ ಆ ವಿದ್ಯೆಯನ್ನು ಪಲ್ಲಟ ಮಾಡಬೇಕು, ನಿಂತಲ್ಲಿ ನಿಲ್ಲಬಾರದು ಎನ್ನುವಂತಹ ಕಾರಣವನ್ನು ಇರಿಸಿಕೊಂಡೇ ಈ ರೀತಿಯಾಗಿ ಹೆಣೆದಿದ್ದಾರೆ. ಕುಹಕದ ಯುದ್ಧದ ಮುಖೇನ ನಮ್ಮನ್ನು ಗೆಲ್ಲಬಹುದು ಅಂತ ಯೋಚನೆ ಮಾಡಿದ್ರ. ಅತ್ತ ಕಡೆಯಿಂದ ಅರ್ಜುನನನ್ನು ಸರಿಸಿದರು ಎಂದಾದರೆ, ಇತ್ತ ಕಡೆ ಚಕ್ರವ್ಯೂಹವನ್ನು ಪದ್ಮವ್ಯೂಹವನ್ನು ಎಣೆದರು ಎಂದಾದರೆ, ಆದ್ರೆ ಮತ್ತೆ ಭೇದಿಸುವುದಕ್ಕೆ ಯಾರಿಲ್ಲ ಎನ್ನುವುದವರಿಗೆ ಸ್ಪಷ್ಟ ಮಾಹಿತಿ. ಇದೆಲ್ಲ ಕುತಂತ್ರ. ಅವರ ಕುತಂತ್ರವನ್ನು ನಾನು ನೋಡಿ ಬರ್ತೇನೆ. ನಾವು ಆಚರಿಸಿದಂತಹ ನೀತಿ ಎನ್ನುವುದು ನಮ್ಮಲ್ಲಿ ಉಂಟಲ್ವೇ ಕಂದ? ಭೀಷ್ಮ ಪರ್ವದಲ್ಲಿ ನಿನ್ನ ಸಾಧನೆ ಏನು ಅಂತ ನೀನು ಆಲೋಚಿಸಿ ನೋಡು. ಇದುವರೆಗೂ ನೀ ಯುದ್ಧ ಮಾಡಿದವನೇ ಅಲ್ವೋ? ಹೌದು. ಯುದ್ಧ ಮಾಡದೇ ಇರ್ತಿದ್ರೆ ನಾ ಕಳುಹಿಸುತ್ತಿರಲಿಲ್ಲ.
ಇಂದಿಗಾಗುವಾಗ ನಿನ್ನ ತಂದೆ ನಿನ್ನ ಬಳಿಯಲ್ಲಿಲ್ಲ. ತಂದೆ ಇರ್ತಿದ್ರೆ ಈ ಮಾತನ್ನು ನನ್ನಲ್ಲಿ ಆಡ್ತಿದ್ರೆ ನಾನೇ ನನ್ನವರಿಗೆ ಹೇಳ್ತಾ ಇದ್ದೆ. ಹೇಗೆ? ಅಭಿಮನ್ಯುವಿಗೆ ಯುದ್ಧ ಮಾಡಬೇಕಂತೆ, ಚಕ್ರವ್ಯೂಹವನ್ನು ಭೇದಿಸಬೇಕಂತೆ, ಕಳುಹಿಸಿ ಕೊಡಿ ಸ್ವಾಮಿ ಅಂತ ನಾನು ಆಡ್ತಿದ್ದೆ. ಇನ್ನ ತಂದೆಯವರು ನನ್ನ ಬಳಿಯಲ್ಲಿಲ್ಲ. ಅವರಲ್ಲಿ ಆಡುವಂತಹ ಪ್ರಸಂಗವೂ ಈಗ ಉಂಟಾಗಲಿಲ್ಲ. ಅದಕ್ಕಾಗಿ ನೀತಿಯಲ್ಲ ಪೋಪುದಿಂದು ಕಂದ ಕಂದ ಎನ್ನುವ ಹಾಗೆ ಬಾರಿ ಬಾರಿಗೆ ಆಡ್ತಾ ಇದ್ದೇನೆ. ಓಹೋ, ಅಷ್ಟಕ್ಕೂ ಯಾಕೆ ಆಡ್ತಾ ಇದ್ದೇನೆ ಎನ್ನುವ ಹಾಗೆ ತಾಯಿಯ ನೆಲೆಯಲ್ಲಿ ನಿಂತ ಆಲೋಚಿಸಿ ನೋಡು ಕಂದ. ನನ್ನ ನೆಲೆಯನ್ನು ಅರ್ಥ ಮಾಡಿಕೊ ನೀನು. ನಾನಾದರೂ ಸಹಿಸಿಕೊಂಡೇನು. ನಿನ್ನ ತಂದೆಯವರು ಯುದ್ಧಕ್ಕಾಗಿ ಹೋಗಿ ಬಂದಂತಹ ಸಂದರ್ಭದಲ್ಲಿ ಅಘಟಿತ ಘಟನೆ ಒಂದು ನಡೆಯಿತು ಅಂತ ಆಲೋಚಿಸಿ ನೋಡು. ಇದು ಊಹನೆ ಅಷ್ಟೇ. ಸರಿ. ಪ್ರತಿ ಬಾರಿಯೂ ನನ್ನ ಬಳಿಗೆ ಬಂದಂತಹ ಸಂದರ್ಭದಲ್ಲಿ ನನ್ನನ್ನು ವಿಚಾರಿಸುವುದಲ್ಲ ನಿನ್ನಪ್ಪ. ಮತ್ತೆ ಅಭಿಮನ್ಯು ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಯುದ್ಧವನ್ನು ಕಲಿತನೋ, ಬಾರಿ ಬಾರಿಗೂ ಹೊಟ್ಟೆ ತುಂಬಿಸಿಕೊಂಡನೋ, ವೀರನಾಗಿ ಮೆರೆಯುತ್ತಾ ಇದ್ದಾನೆ ಎನ್ನುವ ಹಾಗೆ ಒತ್ತೊತ್ತಿ ಆಡ್ತಾರೆ. ಅವರು ಬಂದು ಕೇಳಿದ್ರೆ ಏನು ಉತ್ತರ ಕೊಡ್ಲಿಕ್ಕಂದ? ಅವರಿಗೆ ಉತ್ತರ ಕೊಡುವುದಕ್ಕೆ ಸುಲಭವೇ ಇದೆ ತಾಯಿ. ಅವರು ಅರ್ಧದಲ್ಲಿ ನಿಲ್ಲಿಸಿ ಹೋದಂತಹ ಕಾರ್ಯ ಯಾವುದುಂಟೋ ಅದನ್ನು ನಿಮ್ಮ ಪುತ್ರ ಮಾಡುವುದಕ್ಕೆ ಹೋಗಿದ್ದಾರೆ ಅಂತ ಹೇಳಮ್ಮ. ಅವರನ್ನು ಸಮಾಧಾನಿಸಬಹುದು. ವೀರರಿಗೆ ವೀರೋಚಿತವಾದಂತಹ ನುಡಿಗಳೇ ಸೂಕ್ತ. ನಿನ್ನ ಮಾವ ಕೃಷ್ಣಸ್ವಾಮಿ ನಮ್ಮ ಜೀವನಕ್ಕೆ ಭದ್ರತೆಯ ಸ್ವರೂಪವಾಗಿರುವವನು. ಅಳಿಯನನ್ನು ಯಾಕೆ ಕಳಿಸಿದೆ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ಲಿಕ್ಕಂದ? ಅವರ ಅನುಗ್ರಹದಿಂದಲೇ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಹೊರಟವನಿಗೆ ಅವರ ಪ್ರಶ್ನೆ ಇರ್ತದೆಯೇ ತಾಯ? ಇಲ್ಲ, ಅವರ ಅನುಗ್ರಹಿಸ್ತಾರೆ. ಅನುಗ್ರಹಕಾರಕನಾಗಿ ಅವನಿದ್ರೆ ನಮಗೆ ಅನುಗ್ರಹವಾಗಬಹುದು. ಅವನೇ ನಿಗ್ರಹವನ್ನು ಮಾಡ್ತಾನೆ ಅಂತಾದ್ರೆ ಇಂತಹ ಪ್ರಮೇಯ ಒದಗಿ ಬರ್ತಾ ಇರ್ಲಿಲ್ಲ. ಅವರೇ ನಿಗ್ರಹ ಮಾಡ್ತಾರೆ ಅಂತಂದ್ರೆ ತಡೆಯವರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ಗಂಡು ಹೃದಯ ಎಷ್ಟಾದರೂ ಸಹಿಸಿಕೊಂಡಿತ್ತು ಕಂದ. ಅಮ್ಮ, ನನ್ನಂತೆ ಒಂದು ಜೀವ ಇದೆಯಲ್ಲ, ನಿನ್ನ ದೊಡ್ಡಮ್ಮ ದ್ರೌಪದಿ ದೇವಿ. ಯಾಕೆ ಕಳುಹಿಸಿ ಕೊಟ್ಟೆ ಮಗನನ್ನು ಅಂತ ಕೇಳಿದ್ರೆ ಏನು ಉತ್ತರ ಉಂಟು ನನ್ನಲ್ಲಿ? ತುಂಬಿದ ಸಭೆಯಲ್ಲಿ ದುಶ್ಯಾಸನ ಸೀರೆಯ ಸೆರೆಗೆ ಕೈಯಿಕ್ಕಿ ಎಳೆಯುತ್ತಿರುವ ಕಾಲಕ್ಕೆ ಆ ಕರ್ಣವೊಂದು ಮಾತಾಡಿದ್ದಾರಂತೆ, ವೈಶ್ಯ ಎಂದಿದ್ದಾರಂತೆ. ನಾನು ಬರ್ತೇನೆ. ಈ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕೆ ಕಾರಣರಾದವರು ದ್ರೌಪದಿ ದೇವಿ ಅಂತ ಕೆಲವರು ಆಡಿದ್ರು. ಇರಲಿ, ಅವರಿಗಿದ್ದಂತಹ ಶಪಥವನ್ನು ಈಡೇರಿಸುವುದಕ್ಕಾಗಿ ಹೋಗಿದ್ದಾನೆ ಕಂದ ಅಂತ ಆಡಿ ಸಮಾಧಾನಗೊಳಿಸಬಹುದು ಕಂದ. ಸರಿ ತಾಯೇ, ನಿನ್ನನ್ನೇ ನಂಬಿಕೊಂಡಂತ ಒಂದು ಜೀವವಿದೆಯಲ್ಲ, ಯಾರು ಸದಾಕಾಲ ನಿನಗಾಗಿ ಮಿಡಿಯುತ್ತಾ ನಿನ್ನ ಪೌರುಷದ ಪತಾಕೆಯನ್ನು ತನ್ನ ಗರ್ಭದಲ್ಲಿರಿಸುತ್ತಾ ಮುಂದೆ ನಿನ್ನ ವಂಶವನ್ನು ಬೆಳಗಬೇಕಾದಂತಹ ಗರ್ಭವತಿಯಾದಂತಹ ಉತ್ತರೆಗೆ ಏನು ಉತ್ತರ ಕಂದ? ಅಮ್ಮ, ನಿಮ್ಮ ಬಳಿಗೆ ಬರುವುದಕ್ಕಿಂತ ಮೊದಲೇ ಉತ್ತರೆಯ ಬಳಿಗೆ ಹೋದವು. ವಿಚಾರವನ್ನು ಕೇಳಿದ ಅವಳಾಡಿದ್ದೇನು ಬಲ್ಲೆ? ಉತ್ತರೋತ್ತರವಾದ ಕೀರ್ತಿಯನ್ನು ಸಂಪಾದಿಸುವುದಕ್ಕೆ ನೀವು ಹೋಗ್ತೀರಿ ಅಂತ ಆದ್ರೆ ನಾನು ಜೊತೆಯಲ್ಲಿದ್ದೇನೆ ಸ್ವಾಮಿ ಅಂತ ಹೇಳಿ ಕಳುಹಿಸಿದವಳು. ಎಲ್ಲದಕ್ಕೂ ಉತ್ತರವಿದೆ ಅಲ್ವೇ? ಸರಿ ಕಂದ, ಇನ್ನು ನಾ ಯಾಕೆ ತಡೆಯಾಗಬೇಕು? ಅಂದ್ರೆ ಹೋಗುತ್ತೇನೆ ಎನ್ನುವ ಹಾಗೆ ನೀ ಹಪಿಸಿದ್ರೆ ಅದಕ್ಕೆ ನಾ ತಡೆ ಆಗಿ ನಿಂತ್ರೆ ಅದು ನಿನಗೆ ಅಡ್ಡಗೋಡೆಯಾಗಬಹುದಲ್ಲ. ಆಶೀರ್ವಾದ ಕೊಡ್ತೀರಲ್ಲ ಕಂದ? ಅಮ್ಮ, ಆಶೀರ್ವಾದ ಮಾಡಬಹುದು. ಇದೇನು ಹನ್ನ ಕಟಾರಿ? ಇದರಿಂದ ಯಾವ ಕೆಲಸವನ್ನು ಮಾಡುವೆ? ವೈರಿಯ ಕತ್ತನ್ನು ಕತ್ತರಿಸುತ್ತೆ. ನಿನ್ನ ಎದುರಾಗಿ ಬರುವವರನ್ನು ಕತ್ತರಿಸುವುದಕ್ಕಿರುವುದಲ್ವೇ? ಹೌದಮ್ಮ. ನೋಡು ಕಂದ, ನಿನ್ನ ಎದುರಾಗಿ ನಾನೇ ಇದ್ದೇನೆ, ನಿನಗೆ ತಡೆಯಾಗಿ ನಾನೇ ಇದ್ದೇನೆ ಅಂತ ಆಗುವಾಗ ನನ್ನನ್ನು ತಡೆವರೆ ತಡೆವರೆ ಎಲೆತಾಯ ಈ ಬರಿಯ ನುಡಿವರೆಗೆ ಈ ಬರಿ ನುಡಿವರೆ ಋಣವನ್ನು
ಏನಮ್ಮ ನೀನೆಂದ ತಡೆವರೆ ಎಳೆದಾಯ ಅಮ್ಮ, ಎಂತಹ ನುಡಿಗಳನ್ನು ಆಡಿಬಿಟ್ಟೆ ತಾಯೇ. ಯುದ್ಧ ಕ್ಷೇತ್ರವನ್ನು ಸೇರಿ ವೈರಿಗಳ ಕತ್ತನ್ನು ಕತ್ತರಿಸ್ತೇನೆ ಎನ್ನುವಂತಹ ಯೋಚನೆ ಇರಿಸಿಕೊಂಡೇ ನಿನ್ನೆಡೆಗೆ ಬಂದೆ ಅಂತಾದ್ರೆ ನನ್ನ ನಡೆಗೆ ತಡೆಯಾದೆಯ. ಯುದ್ಧ ಕ್ಷೇತ್ರವನ್ನು ಸೇರಬೇಕು ಅಂತಾದ್ರೆ ನನ್ನ ಕತ್ತಿಯಿಂದ ನಿಮ್ಮ ಕತ್ತನ್ನು ಇಲ್ಲ ತಾಯಿ. ನನ್ನ ಕೈಯಲ್ಲಿರುವಂತಹ ಕರವಾಳ ಕಟುಕರ ಕೈಯಲ್ಲಿರುವ ಖಡ್ಗವಲ್ಲ ತಾಯೇ, ಖಡ್ಗವಲ್ಲ. ಏನಮ್ಮ ನನ್ನನ್ನು ಪರಶುರಾಮ ಅಂತ ತಿಳಿದಿಯೋ? ಅವನಾದರೂ ಪಿತೃವಾಕ್ಯ ಪರಿಪಾಲನೆಗಾಗಿ ತಾಯಿಯ ಶಿರವನ್ನು ಕಡಿದ, ಮತ್ತೆ ಬದುಕಿಸಿಕೊಂಡ. ಅಂತಹ ಶಕ್ತಿ ನಿನ್ನ ಮಗನಿಗಿಲ್ಲ ತಾಯೇ, ಮಗನಿಗಿಲ್ಲ. ಅಮ್ಮ, ಯುದ್ಧ ಕ್ಷೇತ್ರವನ್ನು ಸೇರ್ತೇನೆ, ಯುದ್ಧದಲ್ಲಿ ಜಯವನ್ನು ಪಡೀತೇನೆ ಅಂತ ನಿನ್ನಡೆಗೆ ನಾ ಸಾಗಿ ಬಂದೆ ಅಂತಾದ್ರೆ ನೀ ಕಳುಹದೆ ಈ ರೀತಿ ಮರಗುತ್ತಾ ಇದ್ದೀಯಲ್ಲ, ಇದು ನ್ಯಾಯವೇ? ಯೋಚನೆ ಮಾಡು ತಾಯೇ. ವೀರ ಪಾರ್ಥನ ಧರ್ಮಪತ್ನಿಯಾಗಿ, ವೀರ ಅಭಿಮನ್ಯುವಿನ ತಾಯಿಯಾಗಿ ಕೈ ಎತ್ತಿ ಆಶೀರ್ವಾದ ಮಾಡಬೇಕಾದ ಕರದಿಂದ ನನ್ನನ್ನು ತಡೆಯುತ್ತಾ ಇದ್ದಿ. ಬೇಡುವಮ್ಮ, ಪೌರುಷವನ್ನು ತೋರಿಸ್ತೇನೆ ಎನ್ನುವ ಹಾಗೆ ಹೊರಟಂತಹ ನನಗೆ ಜಯವಾಗುವಂತೆ ಒಂದು ಆಶೀರ್ವಾದವನ್ನು ಮಾಡಿ ಕಳುಹಿಸಮ್ಮ. ಯುದ್ಧದಲ್ಲಿ ಜಯಸಿರಿಯನ್ನು ಪಡೆಯುವಂತೆ ಆಶೀರ್ವಾದ ಮಾಡಿ ಕಳುಹಿಸು, ಕಳುಹಿಸು, ಕಳುಹಿಸು. ಸುರಿವ ಕಂಬನಿಯನ್ನು ಸುರಿವ ಕಂಬನಿಯನ್ನು ಸೆರಗಿದರದೆ ಜನನಿಯ ಪಾದದ ಜನನು ಶಿರದೋಳದ ವಾದನಂದನ ಕಂಬನಿಯನ್ನು ಸೆರಗಿದರದೆ ಜನನಿಯ ಪಾದದ ಜನನು ಶಿರದೋಳದ ವಾದನಂದನ ಪೊರದ ಯುದ್ಧ ಕ್ಷೇತ್ರಕ್ಕೆ ಹೋಗುತ್ತೇನೆ ಅಂತ ಬೇಡಿದ್ರೆ ಅಳುತ್ತಾ ಇರುವೆ, ಅಳಬಾರ್ದಮ್ಮ. ನಿನ್ನ ಕಣ್ಣಿಂದ ಕಣ್ಣ ನೀರು ಈ ಭೂಮಿಯನ್ನು ಸೋಕಬಾರದು. ಪತಿವೃತೆಯ ಕಣ್ಣ ನೀರು ಈ ಭೂಮಿಯಲ್ಲಿ ಸೋಕಿತು ಅಂತ ಆದ್ರೆ ಅಲ್ಲಿ ಬರಗಾಲ ಬರ್ತದೆ ಅಂತೆ. ಹಾಯೇ ದ್ರೌಪದಿ ದೇವಿಯ ಕಣ್ಣ ನೀರಿನ ಫಲವಾಗಿ ಕಾಣ್ತಾ ಇದ್ದೇವೆ ಕುರುಕ್ಷೇತ್ರ ಯುದ್ಧ. ಇಂತಹ ಘಟನೆ ಮತ್ತೊಮ್ಮೆ ಮರುಕಳಿಸಬಾರದು. ಅಮ್ಮ, ನೀ ಯಾಕಮ್ಮ ಅಳಬೇಕು? ಅಳುವಂತಹ ಘಟನೆ ಈಗ ಯಾವುದು ನಡೆದಿದೆ. ನಾನು ಹೊರಡದ್ದು ನಮ್ಮ ವಂಶದ ಗೌರವವನ್ನು ಉಳಿಸುವುದಕ್ಕೆ. ನೋಡಿದೀಯ, ಅದೆಷ್ಟೋ ಮಂದಿ ವೀರರು ನಮ್ಮ ಪಾಳಯವನ್ನು ಬಂದು ಸೇರಿದ್ದಾರೆ. 5 ಪಾಂಡವರಿಗೆ 7 ಅಕ್ಷೋಹಿಣಿಯ ಬಲ ಬರುವುದಕ್ಕೆ ಕಾರಣವಾದದ್ದು ಯಾವುದು? ಧರ್ಮರಾಯನ ಧರ್ಮಾಚರಣೆ. ಈ ಯುದ್ಧದಲ್ಲಿ ಒಂದು ವೇಳೆ ಜಯವೆನ್ನುವುದು ನಮ್ಮ ಪಾಲಿಗೆ ಬಂದೊದಗಿತು ಅಂತಾದ್ರೆ ಹಸ್ತಿನೆಯನ್ನು ಧರ್ಮರಾಯರು ಆಳುತ್ತಾರೆ, ಇದು ಮತ್ತೆ ರಾಮರಾಜ್ಯವಾಗುತ್ತದೆ ಎನ್ನುವ ಕನಸನ್ನೇ ಹೊತ್ತುಕೊಂಡು ಇವರೆಲ್ಲ ಬಂದು ಸೇರಿದ್ದಾರೆ. ತಾಯೇ, ಇವರೆಲ್ಲ ಬಂದು ಸೇರಿದ್ದಾರೆ. ನಾವು ಮನೆಯೊಳಗೆ ಕುಳಿತೆವು ಅಂತಾದ್ರೆ ರಣಹೇಡಿ ಎನ್ನುವಂತಹ ಪಟ್ಟ ನನಗಿಲ್ವೇ? ಬೇಡುವಮ್ಮ. ಒಂದು ವೇಳೆ ಅಘಟಿತ ಘಟನೆಯೇ ನಡೆಯಿತು ಅಂತ ಇಟ್ಟುಕೋ, ಆ ಕಾಲಕ್ಕೂ ನನ್ನ ಹೆಸರೆನ್ನುವುದು ತಾಯಿಯಾಗಿ ಉಳಿತಾರೆ. ಹೇಡಿಯಾಗಿ ಬದುಕುವುದಕ್ಕಿಂತ ವೀರ ಮರಣವನ್ನು ಹೊಂದಿ ಹೆಸರಾಗಿ ಪ್ರಪಂಚದಲ್ಲಿ ಉಳಿಯಬಹುದು. ಅಮ್ಮ, ಯುದ್ಧ ಕ್ಷೇತ್ರವನ್ನು ನಾನು ಸೇರಲೇಬೇಕು. ವೀರ ಅಭಿಮನ್ಯುವಾಗಿ ನಾನು ಕಾಣಿಸಲೇಬೇಕು. ಭಾರತ ಸೂನುವಾಗಿ ನಾನು ಹೋಗಲೇಬೇಕು.
ಕಳುಹಿಸಿಕೊಡಮ್ಮ, ಕಳುಹಿಸಿ. ಇಲ್ಲ, ಕಾಡಿದೆ, ಬೇಡಿದೆ, ಅಮ್ಮ ಕಳುಹಿಸಿ ಕೊಡುವಂತೆ ಕಾಣುವುದೇ ಇಲ್ಲ. ಹಾಗೆಂದು ಹೋಗಬೇಕಲ್ಲ. ಸರಿ, ತಾಯಿಯ ಪಾದದ ಧೂಳನ್ನೇ ಹಣೆಗೆ ತಿಲಕವನ್ನಾಗಿಟ್ಟು ಅವರ ಕ್ಷೇತ್ರವನ್ನು ಸೇರಿದೆ. ಕ್ಷೇತ್ರಕ್ಕೆ ಹೋಗಿ ಬರ್ತೀನಮ್ಮ, ಕಳುಹಿಸಿಕೊಡು ತಾಯಿ. ಅಮ್ಮ, ಹೋಗಿ ಬರ್ತೇನೆ. ಕಳುಹಿಸಿಕೊಡು. ಒಂದಾಶೀರ್ವಾದ, ಯುದ್ಧದಲ್ಲಿ ಜಯವಾಗುವಂತೆ ಒಂದಾಶೀರ್ವಾದ. ಕಳುಹಿಸಿಕೊಡಮ್ಮ, ಕಳುಹಿಸಿಕೊಡು. ಕಳುವಲಾರೆ. ಇಂದಿನ ದಿವಸ ಸುವರ್ಣ ಅಕ್ಷರದಲ್ಲಿ ಬರೆಯುವ ಹಾಗೆ ಈ ಅಭಿಮನ್ಯು ಮಾಡ್ತಾನೆ. ಹಾಗಾದ್ರೆ ರಥ ಸಿದ್ಧ ಆಗ್ಬೇಕಲ್ಲ. ಎಲ್ಲಿ ರಥಕ್ಕೆ ಉತ್ತಮ ಅಶ್ವವನ್ನು ಬಿಗಿದು ರಥ ಸಿದ್ಧ ಮಾಡು. ಕುಮಾರ, ರಥ ಸಿದ್ಧವಾಗಿದೆ, ಏರಿಕೋ. ಮಾಡಬೇಕಾದಂತ ಒಂದು ಕಾರ್ಯ ಉಂಟಲ್ಲ, ಅದು ಮಾಡ್ಬೇಕು. ಸ್ವರೂಪದ
ಒಂದು ವೇಳೆ ಯುದ್ಧಕ್ಕೆ ನಿಂತರೆ ಪ್ರಪಂಚದಲ್ಲಿ ಸೋಲಿಸುವವರವರಿಗಿಲ್ಲ. ಅವರಲ್ಲಿರುವಂತ ಬಾಹುಬಲ ನನ್ನ ಭುಜವನ್ನು ಸೇರಿಕೊಳ್ಳಲಿ ಎಂಬುದಾಗಿ ಇಲ್ಲಿಂದಲೇ ವಂದಿಸಿಕೊಂಡಿದ್ದೇನೆ. ಆ ಬಳಿಕ ನನ್ನಪ್ಪ ಪಾರ್ಥ ಮಹಾಶಯ ಒಂದು ವೇಳೆ ಇಂದು ದಿವಸ ಇರ್ತಾ ಇದ್ರೆ ಯುದ್ಧ ಕ್ಷೇತ್ರಕ್ಕೆ ನನ್ನ ಅಪ್ಪನೇ ಹೋಗ್ತಾ ಇದ್ರು. ಆದ್ರೆ ನನಗೆ ಬಂದಂತ ಇದು ಸೌಭಾಗ್ಯವೇ ಸರಿ. ಹಾಗಾಗಿ ತಂದೆಗೆ ಇಲ್ಲಿಂದಲೇ ಪ್ರಣಾಮವನ್ನು ಸಲ್ಲಿಸಿದ್ದೇನೆ. ಆ ಬಳಿಕ ಚಿಕ್ಕಪ್ಪಂದಿರು ನಕಲ ಸಹದೇವರು ಒಂದೇ ರಥದಲ್ಲಿ ಯುದ್ಧವನ್ನು ಮಾಡಿದ್ರೆ ಸೋಲಿಸುವವರು ಇಲ್ಲ. ಅವರಲ್ಲಿರುವಂತಹ ಬಾಹುಬಲ ನನ್ನನ್ನು ಸೇರಿಕೊಳ್ಳಲಿ ಎಂಬುದಾಗಿ ಇಲ್ಲಿಂದಲೇ ಪ್ರಣಾಮವನ್ನು ಸಲ್ಲಿಸಿದ್ದೇನೆ. ಅಷ್ಟದಿಕ್ಪಾಲಕರಿಗೆ ಪ್ರತಿಯೊಬ್ಬರಿಗೂ ಪ್ರಣಾಮವನ್ನು ಸಲ್ಲಿಸುವುದು ಮಾತ್ರವಲ್ಲ, ಹರಿಕೆ ಹೇಳ್ತೇನೆ. ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಒಳ್ಳೆಯದಾಗುವುದು ಯಾವರಿಂದ ಗೊತ್ತುಂಟಾ? ಬ್ರಾಹ್ಮಣರ ಆಶೀರ್ವಾದದಿಂದ. ನಮ್ಮ ಕಣ್ಣಿಗೆ ಕಾಣುವಂತಹ ದೇವರು ಯಾರೆಂಬುದಾಗಿ ಕೇಳಿದ್ರೆ ಬ್ರಾಹ್ಮಣೋತ್ತಮರು. ಅವರಿಗೆ ಒಂದು ಹರಿಕೆಯನ್ನು ಹೇಳ್ತೇನೆ. ಇಂದಿನ ದಿವಸ ಯುದ್ಧ ಕ್ಷೇತ್ರದಲ್ಲಿ ಗೆದ್ದು ಬಂದಂತಾದ್ರೆ ಬ್ರಾಹ್ಮಣೋತ್ತಮರಿಗೆ ಭೂರಿ ಭೋಜವನ್ನು ಉಡಿಸ್ತೇನೆ. ಸಾರಥಿ, ನೀನು ಸಣ್ಣವನ ದೊಡ್ಡವನೆಲ್ಲ ಪ್ರಶ್ನೆ ಅಲ್ಲ. ಹಾಗಾಗಿ ನಿನಗೆ ಒಂದು ಪ್ರಣಾಮವನ್ನು ಸಲ್ಲಿಸುತ್ತ ಚಂದನ ಪ್ರದಕ್ಷಿಣೆ ಬಂದು ಸಮುದ್ರದ ಅಲೆಗಳು ಒಂದು ದಡಕ್ಕೆ ಅಪ್ಪಳಿಸುವ ರೀತಿಯಲ್ಲಿ ಅಪ್ಪಳಿಸುತ್ತಾ ಇದೆ. ಕೌರವರೊಂದಿಗೆ ಹೋರಾಟವನ್ನು ನಡೆಸಿ ನಾವು ಬದುಕಿ ಉಳಿಯುವುದಕ್ಕೆ ಸಾಧ್ಯ ಉಂಟೆ? ನಾವು ಬಂದದ್ದು ಹೇಗಾಯಿತು ಬಲ್ಲೆಯ? ಕೊರಳಿನ ಬಲುಗ ನೋಡದೆಯ ಮಗಾದಿಯ ಕೊರಲು ದಾಯದಿ ಬರೆ ಕರ್ನಾದಿ ಬೆಟ್ಟದೆಲ್ಲ ಕುರಲನ್ನು ಲೆಕ್ಕಿ ಬರೆ. ಅಭಿಮನ್ಯು ಕುಮಾರ, ಅತಿರಥ ಮಹಾರಥರಿರುವಂತಹ ಕೌರವರ ಸೇನೆಯನ್ನು ನಾವು ಎದುರಿಸುವುದಕ್ಕೆ ಸಾಧ್ಯ ಉಂಟೆ? ಈ ಹೊತ್ತು ನಾವು ಬಂದದ್ದು ಹೇಗಾಯಿತು ಬಲ್ಲೆಯ? ಹಿಂದೊಬ್ಬ ತನ್ನ ಕೊರಳಿನ ಸಾಮರ್ಥ್ಯ ಏನೆನ್ನುವುದನ್ನರಿಯದೆ ದೊಡ್ಡದಾದಂತಹ ಬಂಡೆಕಲ್ಲನ್ನ ಹೊರುವುದಕ್ಕೆ ಹೋಗಿ ಕೊರಳನ್ನೇ ಕಳೆದುಕೊಂಡನಂತೆ. ಹಾಗಾಯಿತು ನಮ್ಮ ಪರಿಸ್ಥಿತಿ. ರಥವನ್ನ ಹಿಂದಿರುಗಿ ಹೊಗಳಿಕೊಂಡ್ರೆ ಜೀವಂತ ಕೊಂದ ಹಾಗೆ. ಹಾಗಂತ ನಿನಗೆ ಧೈರ್ಯಕ್ಕಾಗಿ ಮಾತನ್ನು ಹೇಳ್ತೇನೆ. ಅವರ ಮಾತರ ಹರಣ ಬದಲಿದೆ ಅವರ ತಾಯಿಯನ್ನು ಅವಗಣಿಸಿದರೆ ವಾಸವನ ಸದವನು ಹೌದೆನಿಸುವೆನು ಮಾರ್ಗವನ ಜವನ ಜವ ಗಡಿಸುವೆನು ಸಾಕಿನ್ನವರಲ್ಲೇನು ಅರ್ಜುನನ ಮಾತವನ್ನು ಸೋಕಿದರೆ ಲೆಕ್ಕಿಸಲಾರೆ ಮುಂದುವರಿಯಲಿರುವ ಹಾಗೆ.
ಅಯ್ಯ ಶಿವಜಕುಮಾರ, ಹಿಂದೆ ಹೋಗುವುದಕ್ಕೆ ನಮ್ಮವರು ಬಿಡುವುದಿಲ್ಲ, ಮುಂದೆ ಹೋಗುವುದಕ್ಕೆ ನೀನು ಬಿಡುವುದಿಲ್ಲ. ನಮ್ಮನ್ನು ರಕ್ಷಿಸು. ಹುಲ್ಲು ಕಡ್ಡಿ ಬೇಡುತ್ತಾ ಇದ್ದೀರಲ್ವಾ? ಹುಲ್ಲು ಕಡ್ಡಿ ಕಚ್ಚಿ ಬೇಡಿದವರನ್ನು ಹುತ್ತ ಯಾರಿದವನನ್ನು ಕೊಲ್ಲಬಾರ್ದೆಂಬುದಾಗಿ ಧರ್ಮರಾಯ ನಮಗೆ ಹೇಳಿಕೊಟ್ಟವರು. ಹಾಗಾಗಿ ದೊಡ್ಡಪ್ಪನ ಹೆಸರನ್ನು ಹೇಳಿ ಹೋಗಿ. ಯಾಕಂದ್ರೆ ಈ ರಣಕ್ಷೇತ್ರಕ್ಕೆ ಬಂದು ಕೈಯಲ್ಲಿ ಧನುಷನ್ನು ಹಿಡಿದುಕೊಂಡು ರಣಕ್ಷೇತ್ರದಲ್ಲಿ ಎಲ್ಲರನ್ನು ನಾಶ ಮಾಡ್ತೇನೆ ಅನ್ನುವಂತಹ ಕುತೂಹಲದಿಂದ ನೀನು ಮುಂದುವರಿತಿದ್ದಿ. ಈ ಸಮಯದಲ್ಲಿ ಯುದ್ಧಕ್ಕಾಗಿ ಬಂದವ ಈ ಕೌರವ. ಹಾಗಾಗಿ ನಿನ್ನಲ್ಲಿ ನಾನು ಯುದ್ಧ ಮಾಡುವುದಿಲ್ಲ. ನನಗೆ ಸರಿ ಸಮಯತೆ ಇದ್ದವ
ನೀನು ಇಲ್ಲಿ ಬರಬಾರ್ದಿತ್ತು. ಯಾಕಂದ್ರೆ ಇದು ಚಕ್ರವ್ಯೂಹ. ಇದರಲ್ಲಿ ನೀನು ಗೆಲ್ಲಲು ಸಮರ್ಥನಲ್ಲ. ಸೋತೆವು ನೀವು, ಅದು ಹೇಳಿ. ಸೋತೆವು ನೀವು, ಗೆದ್ದವರು ಆದ್ರೆ ನಾನು ಗೆದ್ದವ. ಗೌರವನನ್ನು ಬಂಧಿಸಿದ್ದಿ ಅನ್ನೋ ಮಾತ್ರಕ್ಕೆ ನಾವು ಸೋತದ್ದು ಹೌದು. ನಾವು ಶರಣಾಗಿದ್ದೇವೆ. ನಿಮಗೆಲ್ಲ ಯಾಕೆ ಬೇಕು? ಸರಿ, ಎಲ್ಲ ನನಗೆ ಬೇಕು, ನಾನು ಮಾಡ್ತೇನೆ ಅಂತ. ನಾನು ಅದು ಮಾಡ್ತೇನೆ ಅಂತೇನೆ. ಯಾವುದು ಸರಿ? ಆದರೆ ನೀನು ಇಲ್ಲಿ ಬರಬಾರ್ದಿತ್ತು. ನಿನ್ನ ಅಪ್ಪ ಇದ್ದಾನು ಅರ್ಜುನ, ಅವನನ್ನು ಕಳು. ಕಥೆ ಹೇಳುದ ನಿಮಗೆ? ಶ್ರೀಧನದಲ್ಲಿ ಜಂಬರನೆಂಬ ಸುಧನ ಪದಗಳನ್ನು ನೀವು ಹೇಳಿಕೊಡುವುದಕ್ಕಾದಿತ್ತು, ಮಾಡೋದಕ್ಕಾಗ್ಲಿಕ್ಕಿಲ್ಲ. ನೀವು ಅದ್ಯಾಕೆ? ನಿಮ್ಗಂತ ಕಥೆ ಹೇಳೋದಾ? ಏನು ಕತೆ? ಈ ಯುದ್ಧ ಕ್ಷೇತ್ರದಲ್ಲಿ ಕತೆ ಇಲ್ಲಿ ಅಗತ್ಯ ಉಂಟು. ಹೌದಾ? ನನ್ನನ್ನು ಕಂಡು ಸಣ್ಣವೆಂಬುದ ಗಣಕಿಸ್ತಾ ಇದ್ದೀರಿ. ಶಿಶುತನದಲ್ಲಿ ಶಂಬರನೆಂಬವನ ಹಸುಗಳನ್ನೇ ಸ್ಮರಣು. ಸಣ್ಣ ಪ್ರಾಯದಲ್ಲ ಅವನ ಶಂಬರನೆಂಬವನನ್ನು ಮನ್ಮಥ ಕೊಂದಿದ್ದಾನಂತೆ. ಆ ಬಳಿಕ ತಾರಕ ದೈತ್ಯ ಸ್ವರ್ಗಲೋಕವನ್ನು ಏರಿದ, ವಶಪಡಿಸಿಕೊಂಡ ಅವನನ್ನು 6-7 ದಿವಸದ ಷಡಾನನ ಕೊಂದ. ಹಾಗಾದ್ರೆ ಶಿಶುತನದಲ್ಲಿ ಮಾಡಲಿಲ್ವಂತ ಕಾರ್ಯವನ್ನು ಮತ್ತೆ ಅವರು ಮಾಡಿ. ಹೌದು, ಅಲ್ಲಿಗೆ ಅದು ಸರಿ ಅಂತಲಲ್ಲ ಹೇಳುದು. ಅಂದ್ರೆ ಅವರೆಲ್ಲ ದೇವರುಗಳು, ನಾವು ಮಾನವರು. ಹಾಗಾಗಿ ಅದನ್ನು ಅಳತೆ ಮಾಡುವುದಕ್ಕೆ ಇಲ್ಲ. ಈಗಲೂ ನಿಮ್ಮ ಮಾತು ಅಲ್ಲಿಗೆ ಅದು ಸರಿ, ಎಲ್ಲಿಗೆ ಇದು ಸರಿ. ಕೌರವನಲ್ಲಿ ನಾನು ಮಾಡ್ತೇನೆ ಎಂಬುದಾಗಿ ಮಾಡುವುದು ಇಷ್ಟೇ ಎಂಬುದಾಗಿ ಈಗ ಅರ್ಥವಾಯಿತು. ನೋಡುವ ಏನಾಗ್ತದೆ. ಶಿವ ಶಿವ, ಏನು ಅನರ್ಥವಾಗಿ ಹೋಯ್ತು. ಈ ಹುಡುಗನಲ್ಲಿ ಹೋರಾಡ್ತಾರೆ ಹಾಗೆ ನನ್ನ ಹೆಬ್ಬೆರಳಿಗೆ ತಾಗಿತಲ್ಲ. ಹಿಂದಿನ ಘಟನೆಯನ್ನು ನೆನಪಾಗ್ತದೆ. ಈ ಹಿಂದೆ ಏಕಲವ್ಯನಲ್ಲಿ ನಾನು ಗುರುದಕ್ಷಿಣೆಯಾಗಿ ಹೆಬ್ಬೆಟ್ಟನ್ನು ಕೇಳಿದೆ. ಆ ಕಾಲಕ್ಕೆ ಮಾಡಿದ್ದು ಮಹಾರಾಯ, ಈ ಕಾಲಕ್ಕೆ ನನ್ನದೇ ಮುರಿದು. ಆದರೆ ಮುರಿಯಲಿಲ್ಲ, ಸಂಪೂರ್ಣ ಹೋಗಲಿಲ್ಲ. ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಇದನ್ನು ಜೋಡಿಸಬಹುದು. ಇದೇನು ಸೂರ್ಯ ನೆತ್ತಿಯ ಮೇಲೆ, ಸೂರ್ಯದೇವ ನೆತ್ತಿಯ ಮೇಲೆ ತ್ರಿಸಂಧ್ಯದಲ್ಲಿ ಮಾಡಬೇಕಾದಂತಹ ಕರ್ಮ. ಊಟ ಬಿಟ್ಟರೂ ಪರವಾಗಿಲ್ಲ, ಗಾಯತ್ರಿಯನ್ನು ಬಿಡಬಾರ್ದು ಎಂಬುದಾಗಿ ಗುರುಗಳ ಉಪದೇಶ. ಹಾಗಾಗಿ ಮೊದಲು ಸಂಧ್ಯಾ ವಂದನೆ, ಮತ್ತೆ ಯುದ್ಧ.
ಸೋಲುವಂತ ಪರಿಸ್ಥಿತಿ. ಚಕ್ರವ್ಯೂಹದಲ್ಲಿ ಅಭಿಮನ್ಯು ತಾನೇ ತಾನಾಗಿ ಮಿಂಚುತ್ತಾ ಇದ್ದಾನೆ ಎನ್ನುವಾಗ ಅವನನ್ನು ಸೋಲಿಸುವುದಾದ್ರೂ ಹೇಗೆ? ಒಂದು ಉಪಾಯ ಉಂಟು. ಏನು? ಓ ಕರ್ಣ, ಇದು ಬರೆಯೋ. ಅವನನ್ನು ಗೆಲ್ಲಲು ಸಾಧ್ಯವೇ ಇಲ್ಲ ಎನ್ನುವಂತಹ ಒಂದು ತೀರ್ಮಾನದಕ್ಕೆ ನಾವು ಬರಬೇಕಾಗ್ತದೆ. ಆದ್ರೆ ಈ ಕಾಲಕ್ಕೆ ಅವನನ್ನು ಗೆಲ್ಲಲು ಒಂದೇ ಒಂದು ಉಪಾಯ. ಹೇಗೆ? ನಾನು ಹೋರಾಟ ಮಾಡ್ತೇನೆ, ನೀನು ಹಿಂದಿನಿಂದ ಬಂದು ಅವನ ಆಯುಧಗಳನ್ನು ಸುಲಭವೇ ಮಗಾರತರುವ ಕದನ ಕರ್ಕಜರ ಕಲಕಗಿದಿಲಾದ ಇದುವಂ ಜಯಿಸಲಾರದೆ ಧರ್ಮಗಂಡಿ ಬುದುಕಿದರೆ ಗೆಲಿದನ ವಿಜಯ ಲೋಕ ಮೆಚ್ಚುವ ಬಗೆಯೇ ಚಲದಂಗ ನೀನೀಗ ನುಡಿದ ಮಾತಿನ ಬಗೆಗೆ ತಿಳುಕುವವ ನಾನಲ್ಲ ಬರುದೋಜಗೊಳಗಪ್ಪೆ ಗುರುದೇವ ಸರಿಯೇ. ಎಂತಹ ಮಾತುಗಳನ್ನಾಡುತ್ತಾ ಇದ್ದೀರಿ. ಏನು ಮಾತನ್ನು ಕೇಳುವಾಗ ನಗು ಬರುತ್ತಾ ಉಂಟು. ಯಾಕೆ? ಯುದ್ಧ ರಂಗದಲ್ಲಿ ಸಿಂಹದಂತೆ ಗರ್ಜಿಸುತ್ತಾ ಇದ್ದಾನೆ ಅಭಿಮನ್ಯು. ಅವನನ್ನು ಧರ್ಮ ಮಾರ್ಗದಲ್ಲಿ ಸೋಲಿಸಬಹುದಾದಂತ ನಾವು ಅನ್ಯಾಯದಿಂದ ಸೋಲಿಸುವುದಕ್ಕೆ ಹೇಳ್ತಾ ಇದ್ದೀರಲ್ಲ, ಇದು ಸರಿಯಲ್ಲ ಗುರುಗಳೇ. ಇದರ ಅಪವಾದ ಭೂಮಿ ಪಾಲಕ ಮುಳ್ಳಿಯಲ್ಲೋ ಕಾಮಿಗಳು ಅಷ್ಟು ಸಮಯ ಇಲ್ಲ. ನೀನು ಚಕ್ರವ್ಯೂಹದ ನೀತಿಯನ್ನೇ ನೀನು ತಿಳಿದಿಲ್ಲ. ಆದ್ದರಿಂದ ನೀನು ಈ ರೀತಿಯಾಗಿ ಮಾತಾಡ್ತಾ ಇದ್ದಿ. ಯಾಕೆಂದ್ರೆ ಚಕ್ರವ್ಯೂಹ ಎಂದ್ರೆ ಏನು? ಸವ್ಯ ಹಾಗೂ ಅಪಸವ್ಯವಾಗಿ ತಿರುಗುತ್ತಿರುವಂತಹ ಸೇನಾ ಸಮೂಹ, ಅದನ್ನು ಒಕ್ಕವನು ಭೇದಿಸಲೇಬೇಕು. ಅದು ಹಿಂದಿನಿಂದ ಬರಲಿ, ಮುಂದಿನಿಂದ ಬಾಣಗಳು ಬರಲಿ, ಅಥವಾ ಒಬ್ಬನಲ್ಲಿ ಹೋರಾಡುವಾಗ ಇರಲಿ, ಯಾವುದೇ ಕ್ಷಣದಲ್ಲಿ ಅವ ಸದಾ ತತ್ಪರನಾಗಿರ್ಬೇಕು ಎನ್ನುವುದೇ ನೀತಿ. ಒಂದು ವೇಳೆ ನೀನು ಹೊಡೆದಂತಾದ್ರೆ ಅವ ಮರಳಿ ಅದನ್ನು ಕತ್ತರಿಸಬೇಕು. ಕತ್ತರಿಸಲು ಶಕ್ತನಾದವ ಮಾತ್ರ ಈ ಚಕ್ರವ್ಯೂಹಕ್ಕೆ ಹೋಗಲು ಸಾಧ್ಯ. ಕೆಟ್ಟ ಹೆಸರು ಬಂದ್ರೆ ಕೆಟ್ಟ ಹೆಸರು ಹೇಗೆ ಬರುವುದು? ಇಲ್ಲ, ಚಕ್ರವ್ಯೂಹದ ನೀತಿಯೇ ಹಾಗೆ. ಚಕ್ರವ್ಯೂಹದಲ್ಲಿ ಮೋಸ ಎನ್ನುವುದೇ ಇಲ್ಲ. ಯಾಕೆಂದ್ರೆ ಸುತ್ತಲೂ ಬರುವಂತಹ ಬಾಣಗಳನ್ನು ಏಕಕಾಲದಲ್ಲಿ ಕತ್ತರಿಸುವಂತ ಜಾಣ್ಮೆ ಅವನಿಗೆ ತಿಳಿದಿರಬೇಕು. ಮತ್ತೆ ನೀನು ನೀತಿಯಲ್ಲ ಅಂತ ಹೇಳ್ತಾ ಇದ್ದೀಯಲ್ಲ, ನಮ್ಮ ಒಡೆ ಕೌರವೇಶ್ವರನಿಗಾಗಿ ಮಾಡುವಂತ ಈ ಹೋರಾಟ, ಗೆದ್ದರು ಅವನೇ ಗೆಲ್ಲುವುದು, ಸೋತರು ಅವನೇ ಸೋಲುವುದು. ನಮಗೆ ಇದರಲ್ಲಿ ಏನು ಪಾಲಿಲ್ಲ. ಆದ್ದರಿಂದ ನೀನು ನಿಶ್ಚಿತರಾಗಿರು. ನೀನು ಪಾಪ ಮಾಡಿದೆ ಅಂತಾದ್ರೆ ನಿನ್ನ ಸರ್ವ ಪಾಪವು ನನಗೆ. ಹಾಗೆ ಮಾಡ.
ಈ ವಿದ್ಯೆಯನ್ನು ಹೇಳಿಕೊಟ್ಟವರು ನೀನು ಯಾರು ಹೇಳು? ಇಂದಿನಿಂದ ನನ್ನ ಬಿಲ್ಲಲ್ಲಿ ಉಕ್ಕರಿಗೆ ಇದೆಯಾ? ಕರದ ಚಾಪ ಹೋದರೇನು ಕರ್ಗ ಇದೆ ಬಾ.
ಇರುವಂತಹ ಸ್ಥಳ. ಮಾದ್ರಾಧಿಪ ಯಾರು ಅಂತ ಕೇಳಿದ್ದೀರಿ? ಕೌಂಡಿಕ ಮಹಾರಾಜ. ನಾನಾ ಸರಿ ಹೊರಟು ಅನೇಕ ವಿಧ ಆಲಿಸಬೇಕು. ಎಲ್ಲರ ಬಾಯಿಂದ ಬರುವಂತಹ ಉದ್ಗಾರವಾದರೆ ಹೇಗೆ? ಉಖೆ ಉಖೆ ಅನ್ನುವ ಹಾಗೆ. ಹೊಗಳಿಕೆ ಅನ್ನುವುದು ಎಲ್ಲಿ ಮೂಡಿ ಬರ್ತದಂತ ಕೇಳಿದ್ರೆ ಮೊದಲು ಅಲ್ಲಿಂದಲೇ ನಮ್ಮ ವೆಚ್ಚ ಹೋಗಬೇಕು. ವೆಚ್ಚ ಹೋಯಿತು, ತದನಂತರ ಉದ್ಗಾರ ತನ್ನಿಂತಾನೇ ಒದಗಿ ಬರ್ತದೆ. ಗೌರವ ಅನ್ನುವುದು ಎಲ್ಲಿ ಮೂಡಿ ಬರ್ತದೆ? ಒಂದು ಭಯ, ಅವರಾಗಿಯೇ ಕೊಡುವುದಿಲ್ಲ ಅಂತಾದ್ರೆ ಭಯಪಡಿಸಿ ಆದರೂ ಈ ಕೌಳಿಗನಿಗೆ ಜಯಘೋಷ ಹಾಕಲೇಬೇಕಾಗುತ್ತದೆ. ಉಳಿದವರ ಉತ್ತೇಜನ ಹೇಗೆ, ಸಂಸ್ಕಾರ ಹೇಗೆ ಅನ್ನುವುದು ನನಗೆ ಮುಖ್ಯವಲ್ಲ. ನನ್ನ ಸಂಸ್ಕಾರ ಹೀಗೆ. ಹಾಗಿದ್ರೆ ಪಿತ್ರಾರ್ಜಿತವಾಗಿ ಒದಗಿ ಬಂದಂತಹ ಸಂಪತ್ತೇ ಹೌದು ಅಂತಾದ್ರೂ ಉಳಿಸಿಕೊಳ್ಳಬೇಕಾದ್ದು ನಮ್ಮ ಧರ್ಮ. ಅದೇ ರೀತಿಯಾಗಿ ಸುಮ್ಮನೆ ಸಂಪತ್ತುಂಟು ಅಂತ ಕುಳಿತು ತಿನ್ನುವ ಜಾತಿಯಲ್ಲ. ನಾವು ಕೂಡ ಕೆಲಸವನ್ನು ಮಾಡಿದ್ದೇವೆ. ಭೂಮಂಡಲಾಧಿಪರತ್ತಲೆ ಒಡೆದಾದ್ರು ಕಪ್ಪವನ್ನು ಸಂಗ್ರಹಿಸುವುದರ ಮೂಲಕವಾಗಿ ಈ ಮಾದ್ರಾಧೀಶ ಮೆರೆಯುತ್ತಾ ಇದ್ದಾನನ್ನುವ ಹಾಗೆ ಹೇಳಿದ್ರು ಹೆಚ್ಚಾಗ್ಲಿಕ್ಕಿಲ್ಲ. ಹಾಗಿದ್ರೆ ರಾಜಕೀಯ ಜೀವನದಲ್ಲಿ ಬಹಳಷ್ಟು ಸಂತೋಷವನ್ನೇ ಸಂಭ್ರಮವನ್ನೇ ಅನುಭವಿಸಿದವ ಈ ಕೌಂಡಿಕ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ಅದಲ್ಲ ವಿಚಾರ. ಹೊರಗಿನಿಂದ ಯಾರೋ ಬರ್ತಾ ಇದ್ದಾರಂತಲ್ಲ, ಒಳಗೆ ಬಿಡಿ ನೋಡೋಣ. ಇಲ್ಲಿ ಕೂಡ ಶಂಭ ಮಹಾದೇವ, ಮಹೇಶ್ವರ, ವಿಶ್ವೇಶ್ವರ, ಮಹರ್ಷಿಗಳೇ. ಅಯ್ಯೋ, ಸಂಸ್ಕಾರ ಇಲ್ಲದ್ದೆಲ್ಲ ಈ ಋಷಿಗಳನ್ನೆಲ್ಲ ಹೊರಗೆ ನಿಲ್ಲಿಸಲ್ಲ, ಎಂತದ್ದು ಮಾಡುದು, ಒಳಗೆ ಬೇಗ ಕಳುಹಿಸಿದ್ರು. ಸ್ವಾಮಿ ಕ್ಷಮಿಸಬೇಕು, ಹೀಗೆ ಬರ್ಬೇಕು, ಹೀಗೆ ಬರ್ಬೇಕು, ಹೀಗೆ ಬರ್ಬೇಕು. ಹೇಗೆ ಹೇಗೆ ಬರಬೇಕು? ಹೀಗೆ ಬರ್ಬೇಕು. ನೀವು ಅಲ್ಲಿಂದ ಹೇಗೆ ಬಂದಿದ್ರು? ಅಲ್ಲಿಂದ ಹಾಗೆ ಬನ್ನಿಲ್ಲಿ ಬಿಡುದು. ಎಂತ ಗೌರವ! ಮತ್ತೆ ಗೌರವ ಎಂತ ಮರ್ಯಾದೆ! ಗೌರವಕ್ಕೆ ಮತ್ತೊಂದು ಹೆಸರು ಯಾವುದು? ಯಾವುದು? ಈ ಕೌಂಡಿಕ. ಒಳ್ಳೆ ಕುಳಿತುಕೊಳ್ಬೇಕು. ಅಲ್ಲ, ಅಷ್ಟು ಹೆಚ್ಚು ಮರ್ಯಾದೆ ಬೇಡ. ಹೆಚ್ಚು ಮರ್ಯಾದೆ ಅಂತಲ್ಲ, ನಿಮಗೀಗ ಕೊಡೋದ್ರಲ್ಲಿ ಇದು ಕಡಿಮೆ ಅಲ್ಲ, ಮತ್ತೆ ಕಷ್ಟ ಆಗ್ತದೆ. ಮತ್ತೆ ಇದು ಒಳ್ಳೆ ಕಥೆ ಆಯ್ತಲ್ಲ, ಮರ್ಯಾದೆ ಕೊಡುದು ನಾನು ಮತ್ತೆ ಕಷ್ಟ ಆಗುತ್ತೆ. ಮರ್ಯಾದೆ ಮನಸ್ಸಿನ ಒಳಗಿದ್ರೆ ಸಾಕಾಗುತ್ತೆ. ಓ, ಅಂತರಂಗದಲ್ಲಿ ಭಕ್ತಿ ಇದ್ರು ಕೂಡ ಪ್ರಕಟ ಮಾಡಬಾರ್ದು ಅಂತಲ್ಲ. ನಾವು ಸಾಮಾನ್ಯರಲ್ಲ, ಹಿಮಾಲಯಕ್ಕೆ ಹೋಗಿ ಹೋಗಿ ಈ ಚಳಿಯಲ್ಲಿ ಕೂಡ ಆಗುವುದಿಲ್ಲ. ಆಟೋ ರಿಕ್ಷಾದ ಅಡಿಯಲ್ಲಿ ಎಲ್ಲಿ ಆಟೋ ರಿಕ್ಷಾದ ಅಡಿಯಲ್ಲಿ ಕುಳಿತು ವಟ ವೃಕ್ಷ ಚಪಾತಿ ಮಾಡ್ತಾ ಇದ್ದೆವು. ಅಯ್ಯೋ, ಎಂತದ್ದು ಮಾಡುದು? ತಪಸ್ಸು ಮಾಡ. ತಪಸ್ಸು ಮಾಡ್ತಾ ಇದ್ದದ್ದು. ಬರಿಯ ತಪಸ್ಸು ಅಲ್ಲ, 20 ವರ್ಷ ನೀರಿನ ಒಳಗೆ. 20 ವರ್ಷ ನೀರೊಳಗೆ ಯಾರಾದ್ರೂ ಬದುಕಿ ಬಂದಾರ ಸ್ವಾಮಿ? ಆದ್ರೆ ನೀವು ಬದುಕಿ ಬಂದಿದ್ದೀರಿ ಎಂದಾದ್ರೆ ನಿಮ್ಮ ಸಾಮರ್ಥ್ಯ ಅಂತ ಗೊತ್ತಾಗುತ್ತದೆ. ನೀರಲ್ಲಿ ಮುಳುಗಿ 20 ವರ್ಷ ಆಯ್ತು ಅಂತ. ಮುಳುಗಿ 20 ವರ್ಷ ಅಲ್ಲೇ ಒಳಗೆ ಅಲ್ಲ, ಮುಳುಗುವಾಗ ಎದ್ದಿದ್ದೆ. ಮುಳುಗಿ ಎದ್ದಿದ್ರೆ ಆಗ್ಲೇ? ಎದ್ದಾದ್ಮೇಲೆ 20 ವರ್ಷ ಆಯ್ತು. ಅದನ್ನು ಮೊದ್ಲೇ ಹೇಳಲಿಕ್ಕಿಲ್ಲ ನೀವು, ಮತ್ತೆ ಹೇಳುದು. ಕಠಿಣ ತಪಸ್ಸು. ಓಹೋ, ಸುತ್ತ ಬೆಂಕಿ ಹಾಕಿ. ಬೆಂಕಿ ಹಾಕಿ? ಯಾಕೆ ಬೆಂಕಿ ಹಾಕುದು? ಯಾಕೆ ತಿನ್ಲಿಕ್ಕೆ ಏನಾದ್ರು ಬೇಕಂತ ಹೇಳ್ತದೆ. ಹಿಮಾಲಯದಲ್ಲಿ ಚಳಿ ಆಗುದಿಲ್ಲ. ಓ, ಹಾಗೆ ಅದಕ್ಕೆ ಬೆಂಕಿ ಹಾಕಿ. ಚಳಿ ಇದ್ರೆ ನಿಮಗೆ ಬೆಂಕಿ ಕೂಡ ಆಗತ್ತದಲ್ವಾ? ಬೇರೆ ಬೇರೆ ಸಾಧನೆಯನ್ನೆಲ್ಲ ಮಾಡಿದವರು. ನಿಮ್ಮ ಸಾಮರ್ಥ್ಯವನ್ನು ಕೇಳುವಾಗ ಒಮ್ಮೆ ಮೈ ಮನಸ್ಸು ತುಂಬಿ ಬರ್ತದೆ. ಇಂಥದ್ದು ಮಹಾನ್ ವ್ಯಕ್ತಿಯಲ್ಲಿ ಇಲ್ಲಿಗೆ ಬರುವಾಗ ಎಷ್ಟು ಮರ್ಯಾದೆ ಬೇಡುವ. ಮತ್ತು ಅದನ್ನೇ ಹೇಳಬೇಡಿ ಸ್ವಾಮಿ. ಬಂದು ಕುಳಿತುಕೊಳ್ಳಿ. ಮತ್ತೆ ಕಷ್ಟ ಆಗುತ್ತೆ. ಮತ್ತೆ ಕಷ್ಟ? ಕಷ್ಟ ನಾನು ಅನುಭವಿಸಿದ್ದು. ನಿಮ್ಮಂತ ಪುಣ್ಯಾತ್ಮರು ಬರುದೇ ದೊಡ್ಡ ಪುಣ್ಯ. ನೀವು ಕಷ್ಟ ಬರುದಕ್ಕುಂಟೋ? ನೀವು ಅಷ್ಟೊಂದೇ ಹೇಳಿದ ಮೇಲೆ ನಮ್ಗೆ ಕೂತ್ಕೊಂಡು ಬನ್ನಿ. ಅಲ್ಲ, ಆದ್ರೂ
ಸುಮ್ಮನೆ ಕಷ್ಟ ಆಗುದು ಬೇಡ ಅಂತ. ಸ್ವಾಮಿ ನೀವೇ ಕುಳಿತುಕೊಳ್ತೀರಲ್ಲ, ನಿಮ್ಮನ್ನು ಕುಳಿತುಕೊಳಿಸ್ಬೇಕಾ? ನೀವು ಅಷ್ಟೇ ಹೇಳಿದ್ವಿ, ನನಗೋಸ್ಕರ ಅಲ್ಲ, ನಿಮಗೋಸ್ಕರ. ಆಯ್ತಾಯ್ತು, ಆದ್ರೆ ನೀವೊಮ್ಮೆ ಮತ್ತೆ ಎಂತ ಕಷ್ಟ ಆಗ್ಲಿಕ್ಕೆ ಸ್ವಾಮಿ ನಿಮ್ಮ ಕಾಲಿಗೆ ಬೀಳ್ತೀನಿ, ಒಮ್ಮೆ ಕುತ್ಕೊಳ್ಳಿ ಸ್ವಾಮಿ. ಆಯ್ತು, ನಾನಾಗೆ ಅಲ್ಲ, ನೀವಾಗಿಲ್ಲ, ನಾನು ಕುತ್ಕೊಳ್ಳಿ. ಮತ್ತೆ ಸುಮ್ಮನೆ ಕಷ್ಟ ಆಗಬಾರ್ದು. ಮೊದಲು ಪಾದ ಪೂಜೆ ಮಾಡುದು, ನನಗೆ ಮರ್ಯಾದೆ ಎಲ್ಲ ಬೇಕು ಅಂತ ಇಲ್ಲ. ಮೊದಲು ಪಾದ ಪೂಜೆ ಮಾಡುದು ಸಂಪ್ರದಾಯ ಹಾಗೆ ಅಲ್ಲ, ಆದ್ರೂ ಅದು ಸರಿಯಾಗುದಿಲ್ಲ ಅಂತ. ಅದು ಸರಿಯಾಗುದಿಲ್ಲ ಅಂತ ನೀವೇಕೆ ಹೇಳುದು ಸ್ವಾಮಿ? ಅಲ್ಲ, ಪಾದ ಪೂಜೆ ನನಗೆ ಅಷ್ಟು ಬೇಡ ಇತ್ತು. ಈ ಪಾದ ಪುಣ್ಯ ಪಾದ, ಈ ಪಾದ ಮತ್ತೆ ಸಮಸ್ಯೆ ಆಗ್ಲಿಕ್ಕಿಲ್ಲ. ಮತ್ತೆ ಎಂತದ್ದು ಸಮಸ್ಯೆ? ಆಯ್ತು, ಮತ್ತೆಂತದ್ದು ಆರತಿ ನೋಡಿ, ಅವರಿಗೆಲ್ಲ ಗೊತ್ತು. ನನಗೆ ಇಷ್ಟೊಂದು ನಿರೀಕ್ಷೆ ಇರಲಿಲ್ಲ. ನಮ್ಮದೇ ಪ್ರಜೆ ಅಲ್ಲ, ಎಷ್ಟು ಸಿಗ್ತದೆ ಅಂತ ನಿರೀಕ್ಷೆ ಇರಲಿಲ್ಲ ಮಾತ್ರ. ಸಿಕ್ಕಿದ ಅಲ್ಲ, ಗೌರವ ಅಲ್ಲ, ತಕೊಂಡ ಮೇಲೆ ಮತ್ತೆ ಸಮಸ್ಯೆ ಆಗ್ತದೆ ಅಂತ ಹೆದರಿಕೆ. ಎಂತದ್ದು ತಕೊಳ್ಳೋದು ಸ್ವಾಮಿ? ಇದೆಲ್ಲ ಕಡಿಮೆ ನಿಮಗೆ ಮಾಡುವ ಪೂಜೆ, ನಿಮ್ಮ ಸಾಧನೆಗೆ ಇದೆಲ್ಲ ಕಡಿಮೆ. ಎಲ್ಲಿನ ನಿಮ್ಮ ತೃಪ್ತಿಗೆ ಬೇಕಾಗಿ ಬೇಡ, ಗಡ್ಡೆ ನಮಗೆ ನಿಮ್ಮ ಮುಖ ನೋಡುವಾಗ ಏನೋ ಒಂದು ಸಮಸ್ಯೆಯಲ್ಲಿದ್ದಾಗೆ, ಏನೋ ಒಂದು ಚಿಂತೆಯಲ್ಲಿದ್ದಾಗೆ ಕಾಣಿಸಿ. ಈ ಪ್ರಪಂಚದಲ್ಲಿ ಸಮಸ್ಯೆ ಇಲ್ಲದವರು ಯಾರಿದ್ದಾರೆ? ಯಾರಿದ್ದಾರೆ? ಲೋಕ ಅಂತ ಹೇಳಿದ್ರೆ ಶೂನ್ಯ. ಯಾವುದು ನಮ್ಗೆ ಬರ್ತದೆ ಅದನ್ನು ನಾವು ಅನುಭವಿಸಬೇಕು. ಇಂತಹ ವಾಕ್ಯಗಳು. ನಿನ್ನೆ ಏನಾಗಿದೆ, ನಾಳೆ ಯಾವ ಪ್ರಸಂಗ ಬರ್ತದೆ ಯೋಚನೆ ಮಾಡಬಾರ್ದು. ಇವತ್ತಿನದ್ದನ್ನು ಸುಧಾರಿಸುವುದು ಹೇಗೆ? ಕರ್ಣಾನಂದಕರವಾದಂತಹ ಮಾತುಗಳು ನಿಮ್ಮ. ನನಗೆ ಸಮಸ್ಯೆ ಉಂಟು ಅಂತ ಗೊತ್ತುಂಟಲ್ಲ. ಇದು ಯಾರನ್ನು ನಿರೀಕ್ಷೆಯಲ್ಲಿದ್ದೀರಾ? ಯಾರು? ನಾನು ಇವತ್ತು ನಿನ್ನೆ ಅಲ್ಲ, ಮೊನ್ನೆಗಳು ಹೋಗಿದ್ದಾನವ ನಮ್ಮವ. ನಿಮ್ಮವ? ನೀವು ಕಳಿಸಿಕೊಟ್ಟ? ನಾನು ಕಳುಹಿಸಿಕೊಟ್ಟದ್ದು ಊರು ತಿರುಗಿ ಬಾ, ಏನೆಲ್ಲ ಆಗುತ್ತದೆ ನೋಡು, ನನ್ನ ಬಗ್ಗೆ ಏನೆಲ್ಲ ಕೇಳ್ತಾರೆ ಅಂತ. ಹೋದವನ ಸುದ್ದಿಲ್ಲ, ಇನ್ನು ಅವನನ್ನು ಹುಡುಕಿಕೊಂಡು ಬರುವ ನನಗೆ ಕೆಲಸ ಯಾಕೆ ಅಂತ. ಯಾಕೆ ನಗಡುದು ಸ್ವಾಮಿ? ಮತ್ತೆ ನಾವು ಬಂದದ್ದು ಯಾಕೆ? ಮತ್ತೆ ಅವ ಕಳಿಸಿದವನನ್ನು ಹಿಂದೆ ತರಬೇಕು ಅಂತಲೇ ಬಂದದ್ದು. ಓ, ಸಮಸ್ಯೆಯಲ್ಲಿ ಉಂಟು, ಅಲ್ಲಿ ಹುಡುಕಿಕೊಂಡು ಹೋಗುವ ನಿಮ್ಮ ಶಕ್ತಿಯನ್ನು ಹಿಮಾಲಯಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡಿ ಎಷ್ಟು ಶಕ್ತಿಯನ್ನು ಪಡೆದುಕೊಂಡು ಬಂದಿದ್ದೆ. ಒಳ್ಳೆದು ಸ್ವಾಮಿ. ಅರಕ್ಷಣದೊಳಗೆ ಅವನನ್ನು ನಾನು ಬರೆಯುತ್ತೆ. ಅರಕ್ಷಣದಲ್ಲಿ ಮಂತ್ರ ಉಂಟು. ಅರಕ್ಷಣದಲ್ಲಿ ಹೋಗಿ ಎಷ್ಟು ವಾರ ಆಯ್ತು ಗೊತ್ತುಂಟು ನಿಮಗೆ? ಈಗ ಕರೆಸುದು ಯಾರು? ಕರೆಸುದು ನೀವೇ ಕರೆಸಬೇಕು, ನನ್ನಿಂದ ಆಗ್ಲಿಕ್ಕೆ. ನೀವು ಅರಕ್ಷಣ ಕಣ್ಣು ಮುಚ್ಚಿದ್ರೆ ಆಯ್ತು, ಅವ ಬರ್ತಾನೆ. ಈಗ ಒಂದು ಅರಕ್ಷಣ ಎಲ್ಲಿದ್ದಾನೆ? ಸ್ವಲ್ಪ ಸಮಯ ಕೊಡ್ಬೇಕು, ಅವನೊಂದು ಬರ್ಲಿಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು. ಎಲ್ಲಿದ್ರು ಬರ್ಬೇಕು. ಹೌದೌದು, ಒಂದು ತಕ್ಕತ್ತಾದ್ರೂ ಬೇಕಲ್ಲ ಅವನಿಗೆ. ಬರ್ತಾನೆ. ಆಗ ತಕತ್ತ ಕಣ್ಣು ಮುಚ್ಚಿದ್ರೆ ಆಯ್ತು, ಬರ್ತಾನೆ. ಕಣ್ಣು ಮುಚ್ಚಬೇಕು. ಕಣ್ಣು ತೆರೀಲಿಕ್ಕಿಲ್ಲ, ಅವನಿಗೆ ಕಷ್ಟ ಆಗ್ತದೆ ಬರ್ಲಿಕ್ಕೆ. ಮತ್ತೆ ಹಿಂದೆ ಹೋಗ್ತಾನ. ಹೌದೌದು, ಹಾಗಾಗಿ ಬರ್ಬೇಕು. ಬರಿಸುದು ನಾನು. ಹಾಗಾದ್ರೆ ಕಣ್ಣು ಮುಚ್ಚಿದ್ರೆ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ. ಸ್ವಾಮಿ, ನಿಮ್ಮ ಮಹಾತ್ಮೆ ಏನು ಅಂತ ಈಗ ಗೊತ್ತಾಗಬೇಕು. ಈಗ ಬರ್ತಾನೆ. ಕಣ್ಣು ಮುಚ್ಚಿದ್ದೇನೆ. ಕಣ್ಣು ತೆರಿಬೇಡಿ, ಈಗ ಬರ್ತಾನೆ. ಯಾವುದೇ ಕಾರಣಕ್ಕೂ ತೆಗೆಯುವುದಿಲ್ಲ ನಾನು. ತೆರಿಬೇಡಿ, ಈಗ ಬರ್ತಾನೆ. ಅವಸರ ಮಾಡಬೇಡಿ. ಬಂದ ನಮ್ಮ ದ್ವಾರದ ಹತ್ತಿರ ಬಂದ. ಇಲ್ಲೇ ಹತ್ರ ಅಂತ. ಹೌದೌದು, ತೆಗಿಬೇಕಾಗದ್ರೆ ಕಣ್ಣು. ಇಲ್ಲ, ತೆಗಿಬೇಡಿ. ದ್ವಾರದಿಂದ ಬರ್ಲಿಕ್ಕೆ ದೂರ ಇಲ್ವಾ? ಓ, ಅದು ಕೂಡ ಹೌದು. ದ್ವಾರ ಬಾಲಕರು ಅವಳು ಸ್ವಲ್ಪ ಸಮಸ್ಯೆ ಮಾಡ್ತಾರೆ. ಅಲ್ಲಿ ಅಲ್ವಾ ದ್ವಾರ? ಈಗ ಬರ್ತಾನೆ, ನಿಲ್ಲ, ಅವಸರ ಮಾಡಿ. ಈಗ ಅರಮನೆಯ ದ್ವಾರಕ್ಕೆ ಬಂದ. ಇನ್ನು ಹತ್ರ ಬಂದ. ಮೆಟ್ಟಿಲು ಹತ್ತಬೇಡುವ. ಅದು ಕೂಡ ಅರಮನೆ ಎತ್ತರ ಉಂಟಲ್ಲ, ಮೇಲೆ ಬರ್ಬೇಕು. ಈಗ ಬಂದ. ಈಗ ಬಂದ. ಅವನ ಸ್ವರವೇ ಕೇಳುವುದಿಲ್ಲ ನನಗೆ. ಕಣ್ಣು ತೆರೆದು ನೋಡಿ ನೀವು, ಈಗ ಬಂದ. ತೆರೆತನ ಹಾಗಾದ್ರೆ? ಹೌದೌದು ಸ್ವಾಮಿಗಳೇ. ಪಾಪಿ, ಅಧಮ, ತಲೆ ಕೆಟ್ಟವ, ಭಾಷೆ ಕೆಟ್ಟವ, ಮರ್ಯಾದೆ ಬಿಟ್ಟವ, ಎಲ್ಲಿಗೋದು? ಸ್ವಾಮಿಗಳು ಎಲ್ಲಿದ್ದಾರೆ? ಅವರನ್ನು ಎಳ್ದು ಹಾಕಿದ್ಯಾ ನೀನು? ಎಲ್ಲಿ ಹೋದ್ರು ಸ್ವಾಮಿಗಳು? ಯಾರು ಸ್ವಾಮಿಗಳೇ? ಯಾರು ಸ್ವಾಮಿಗಳೇ? ಅವ್ರು ಇವತ್ತಲ್ಲ ನೋಡಿದ್ದು ಸ್ವಾಮಿಗಳಲ್ಲ. ನಾನು ಇಲ್ಲಿ ಋಷಿದ್ರು. ಅದೇ ನಾನು. ಅವ್ರ ನೆನಪಿಸಿ ನೀನು ಕೊಡ್ತದ? ಅವರೇ ನಾನು, ನಾನೇ ಅವರು. ಈಗ ಅವರೇ ನೀನು? ಹೌದು. ಅಯ್ಯಯ್ಯೋ ಪಾಪಿ, ಎಂತ ಕೆಲಸ ಮಾಡಿಬಿಟ್ಟೆ ನಾನು. ಎಂತಾಯ್ತು? ಏನಾಯ್ತು? ನೀನು ಹುಟ್ಟಿದ್ದೇ ನನ್ನ ಮರ್ಯಾದೆ ತೆಗಳಿಗೆ. ಏನಾಯ್ತು? ಇಲ್ಲ ಅಂತ ಆದ್ರೆ ಪಾದ ಪೂಜೆ ಮಾಡಿದ್ದೇನೆ, ಆರತಿ ಎತ್ತಿದ್ದೇನೆ. ನಾನು ಬೇಡ ಹೇಳಿದ್ದೆ, ಮತ್ತೆ ಕಷ್ಟ ಆಗ್ತದೆ ಅಂತ ನೀನು ಹೇಳಿಲ್ಲ. ಬೇಡ ಹೇಳಿದ್ದು ಅವರಂತ ನಾನು ಆಲೋಚನೆ ಮಾಡಿದ್ದಲ್ವೇ? ಹೋಗಿ ಈ ಕಾಲುಗಳು ನನಗೆ ಮೊದಲೇ ಗೊತ್ತಾಗಿತ್ತು. ಈ ಕಾಲನ್ನು ಎಲ್ಲಿಯೂ ನೋಡಿದ್ದೇನೆ. ಮತ್ತೆ ಎರಡು ಕಾಲು ಅದು 2.5 ಆಗೋಗ್ಲಿ ಗೊತ್ತು ನನಗೀಗ. ನಿಮ್ಗೆ 2 ಕಾಲು ನೋಡಿದ್ರಿ, ಈಗ ಆದ್ರೆ 4 ಕಾಲು ಆಗ್ತದೆ.
ಯಾಕೆ ಹೀಗೆ ಮಾಡ್ತಿ ಪುಣ್ಯ? ನೀವು ಹೇಳಿದ್ದಲ್ವಾ? ಈಗ ಆರತಿ ಎತ್ತಬೇಕಾ? ನಿನ್ನ ಮುಖಕ್ಕೆ ಮಂಗನ ಮುಖಕ್ಕೆ ಆರತಿ. ನಾನು ಹೇಳಿದೆ ಮತ್ತೆ ಕಷ್ಟ ಆಗ್ತದೆ, ಅವಸರ ಮಾಡಬೇಡಿ ಅಂತ. ನಿನಗೆ ಮೊದಲೇ ಹೇಳುವುದಿತ್ತ? ವೇಷ ಮಾಡಿದ್ದೆ ಯಾಕೆ? ಯಾಕೆ ಮಾಡಿದ್ದೆ? ನೀವು ಹೇಳಿದ್ದಲ್ವಾ? ಹೋಗಿ ವಿಚಾರವನ್ನೆಲ್ಲ ತಿಳ್ಕೊಂಡು ಬರಬೇಕು, ಊರು ಸುತ್ತಾಡಬೇಕು. ಹಾಗೆ ಪೌರಾಣಿಕರ ಬಗ್ಗೆ ಏನೆಲ್ಲ ಹೇಳ್ತಾರೆ ಗೊತ್ತಾಗಬೇಕು ನನಗೆ. ಹಾಗೆ ಹೋದ್ರೆ ಎಲ್ಲರಿಗೂ ಗೊತ್ತಾಗುದಿಲ್ವಾ? ಹಾಗೆ ಹೋದ್ರೆ ಎಲ್ಲರಿಗೆ ಗೊತ್ತಾಗುತ್ತದೆ. ಮೊದಲೊಂದು ಸ್ತ್ರೀ ವೇಷ ಮಾಡಿದೆ. ಮೊದಲು ನಿಂಗೆ ಸ್ತ್ರೀ ವೇಷದ ಚಟ ಉಂಟಲ್ಲ? ಇಲ್ಲ ಇಲ್ಲ ಇಲ್ಲ, ನೋಡ್ಲಿಕ್ಕೆ ಒಂದು ಸ್ತ್ರೀ ವೇಷ ಮಾಡಿ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೆ, ಹಿಂದೆ ನೋಡ್ತೇನೆ ದೊಡ್ಡ ಸಾಲು ಉಂಟು. ಸ್ತ್ರೀ ವೇಷದ ಹಿಂದೆ ಬಂದದ್ದು ನಿನ್ನ? ನನಗೆ ಸ್ತ್ರೀ ವೇಷಕ್ಕೂ ಇಷ್ಟು ಅಭಿಮಾನಿಗಳು ಇರ್ತಾರಂತ ಗೊತ್ತದ. ಅದಕ್ಕೆ ಹೇಳುದು ಯಾವ ಯಾವ ವೇಷ ಮಾಡ್ಬೇಕು ಗೊತ್ತುಂಟ? ಆ ವೇಷವೇ ಮಾಡ್ಬೇಕು. ಹೋಗಿ ಹೋಗಿ ಸ್ತ್ರೀ ವೇಷ ಮಾಡಿದ್ರೆ ಬೆನ್ನ ಹಿಂದೆ ಬರುವವರು ಎಷ್ಟು ಮಂದಿ ಬೇಡ. ಆ ವೇಷ ಬೇಡ ಅಂತ ಈ ವೇಷ ಮಾಡಿದ್ದು. ಇಲ್ಲಿಗೆ ಆ ವೇಷದಲ್ಲಿ ಬಂದದ್ದು ಯಾಕೆ? ಯಾಕೆ? ಯಾರಿಗೂ ಪರಿಚಯ ಸಿಗ್ಲಿಲ್ಲ, ನಿಮ್ಗೆ ಸಿಗ್ತದೆ ಇಲ್ವಾ ನೋಡುವ ಅಂತ. ನನಗೆ ಸಿಗ್ಲಿಲ್ಲ ಪುಣ್ಯಾತ್ಮ. ವೇಷ ಮಾಡಿ ಉರಿಸುತ್ತದೆ. ಇಲ್ಲಿ ಸಮತಟ್ಟುಂಟು. ಏನೋ ಒಡೆಯ, ಈಗ ಹಾಗೆ ಬಗ್ಗು. ಒಡೆಯ, ನಿನಗೆ ಕೈ ಮುಗ್ದದ್ ನಾನು. ಒಡೆಯ, ಓಡೆ ಅಲ್ವೋ? ಒಡೆಯ, ನನ್ನೊಡೆಯ, ನನ್ನೊಡೆಯ. ಅದು ಏನು ಅರ್ಥ ಆಗುತ್ತದೆ ಪುಣ್ಯಾತ್ಮ? ನನ್ನೊಡೆಯ. ನಾ ನಿಮ್ಮೊಡೆಯ. ಎಲ್ಲ ಒಂದೇ. ಈಗ ಇಷ್ಟೆಲ್ಲ ಆಗುವಾಗೆಲ್ಲ ಬುದ್ಧಿ ಬಂತು ಇವನಿಗೆ, ಇನ್ನು ಪೆಟ್ಟು ಬೀಳ್ತದೆ ಅಂತ ನೀವು ನನ್ನಲ್ಲಿ ಹೇಳಿದ್ರಿ. ಹೋಗಬೇಕು, ನನ್ನ ಬಗ್ಗೆ ಹೇಗೆ ಪ್ರಚಾರ ಉಂಟು ತಿಳ್ಕೊಂಡು ಬರಬೇಕು, ಎಲ್ಲವನ್ನು ತಿಳಿಯಬೇಕು. ಹೌದೌದು. ಹೋದೆ ಸ್ವಾಮಿ. ಹೋದ್ಯಾ? ನೀವು ಹೇಳಿದ ಮಾತನ್ನು ಕೇಳಿ ಇಲ್ಲಿಂದ ನೇರ ಹೋದೆ. ಹೋದ್ಯಾ? ನೇರ ನನ್ನ ಮನೆಗೆ ಹೋದೆ. ತಲೆ ಕಟ್ಟಮ್ಮ, ನಿನಗೆ ಕಪಾಳಕ್ಕೆ ಹೊಡೆದ ಕೈ ಯಾಕೆ? ನೀನು ಮನೆಗೆ ಹೋದದ್ದು ಯಾಕ? ನಿನ್ನ ನಾನು ಕಳುಹಿಸಿದ್ದೆ ಎಲ್ಲಿಗೆ? ನೀನು ಮನೆಗೆ ಹೋದ ನೇರ? ಮನೆಗೆ ಹೋಗ್ಬೇಡ. ಮನೆಗೆ ಯಾಕೆ ಹೋಗುದು? ನೀನು ಊರು ತಿರುಗ್ಲಿಕ್ಕೆ ಹೇಳಿದ್ದಲ್ಲ. ಮನೆಗೆ ಹೋಗಿ ಹೆಂಡತಿದ್ದೊಂದು ಕಾಲು ಹಿಡಿದು. ಹೆಂಡತಿಯ ಕಾಲು? ಮನೆಗೆಟ್ಟವನೇ, ನನ್ನ ಪ್ರಜೆ ಎಲ್ಲಿ ಕೂಡ ಹೇಳಬೇಡ. ಇನ್ನು ಯಾಕೆ? ಇದ್ದವರ ಕಾಲು ಹಿಡಿತಾನೆ. ಯಾರು ಹೇಳಿದ? ಹೆಂಡತಿಯ ಕಾಲು ಹಿಡಿತಾರೆ ಯಾರಾದ್ರು? ಗಂಡನ ಕಾಲು ಹಿಡಿಯುವುದಕ್ಕೆ ಹೇಳಿದ್ದೇನೆ. ಈ ತಿರುಗಾಟಕ್ಕೆ ಹೋಗುವವರು ಹೆಂಡತಿಯ ಕಾಲು ಹಿಡಿದು. ಅಯ್ಯೋ, ಹಾಗೊಂದು ಉಂಟಮ್ಮ. ಯಾಕಂತ ಹೇಳಿದ್ರೆ ತಿರುಗಾಟಕ್ಕೆ ಹೊರಟವರು ಎಷ್ಟು ಸಮಯಕ್ಕೆ ಹಿಂದೆ ಬರ್ತಾರೆ ಅಂತ ಗೊತ್ತಾಗುದಿಲ್ಲ. ಹಾಗೆ ಹಾಗೆ ಅಲ್ಲಿ ಹಿಂದೆ ಬರುವಾಗ ನನಗೊಂದು ತಿನ್ಲಿಕ್ಕೆ ಏನಾದ್ರು ಹಾಕು ಅಂತ. ಹೆಂಡತಿ ಕಾಲು ಹಿಡಿದು ನಿನ್ನ ಆಯುಷ್ಯ ಕಡಿಮೆ ಆಗುದು, ಅದು ಗೊತ್ತುಂಟ ನಿನಗೆ? ಹೌದಾ? ಮತ್ತೆ ಅಲ್ಲ, ಬೇಗ ಬರ್ತಿದ್ದ ಮತ್ತೆ ಧೈರ್ಯ ಇರ್ಲಿಕ್ಕಿಲ್ಲ. ಹಾಗೆ ಹೆಂಡತಿಗಿಂತ ಬೇಗ ಹೋಗುದು ಒಳ್ಳೇದು. ತಲೆ ನೋಡು ನೀನು. ಹೊರಟಲ್ಲಿಂದ ಬೇರೆ ಬೇರೆ ರಾಜ್ಯವನ್ನು ಸುತ್ತಿದ್ಯಾ? ಹಂಗ ಹಂಗ ಒಳಿಂಗ ಬಳಿಂಗ. ನಿಂಗೆ ಆಗುದನ್ನು ಮಾತ್ರ ಹೇಳು. ಹೊರಟೆ. ಎಂತ ಪ್ರಚಾರ! ನಿಮ್ಮ ಬಗ್ಗೆ ಒಂದು ಇಷ್ಟು ಪ್ರಚಾರ ಇರ್ತದೆ ಅಂತ ನನಗೆ ನಿರೀಕ್ಷೆ ಇಲ್ಲ. ಒಳ್ಳೆ ಪ್ರಚಾರ ಉಂಟು. ಎಂತ ಪ್ರಚಾರ! ಇತ್ತೀಚೆಗೆಲ್ಲ ಮೊದ್ಲಿತ್ತು ಅಲ್ಲ, ಅದು ಗೊತ್ತಿಲ್ಲ. ಈ ಸಲ ನೀನು ಕೇಳಿದ ಬಳಿಕ ಗೊತ್ತಾಯ್ತಲ್ವೋ ಎಂತ ಪ್ರಚಾರ. ನಾನು ಹಾಗೆ ಕೆಲವರೆಲ್ಲ ಹೇಳುದು ಕೇಳಿ ನನಗೆ ಈಗ ಕೂಡ ಕಿವಿಯಲ್ಲಿ ಆ ಮಾತು ಕೇಳಿಸ್ತಾ ಉಂಟು. ಈಗಲೂ ಏನು ಹೇಳ್ತಾರೆ? ಕೆಲವರು ಹೇಳುದು ಕೌಲಿಕ ಮಹಾಪ್ರಭುಗಳು ಅಪ್ಪನಿಗೆ ಹುಟ್ಟಿದವರಲ್ಲ. ಬರ ಮುಂದೆ. ಅಪ್ಪನಿಗೆ ಹುಟ್ಟಿದವಲ್ಲ. ಎಂತಾಯ್ತು? ತುಳಿಲಿಕ್ಕೆ ಉಂಟು ನೀನು. ಎಂತಾಯ್ತು? ಎಂತ ಸಮಸ್ಯೆ? ಅಪ್ಪನಿಗೆ ಹುಟ್ಟಿದವಲ್ಲ ಅಂತ ಹೇಳಿದ್ರೆ ಮತ್ತೆ ಯಾರಿಗೆ ಹುಟ್ಟಿದ್ದ? ಹಾಗಲ್ಲ. ಇಷ್ಟೆಲ್ಲ ಸಾಧನೆ ಮಾಡಬೇಕಿದ್ರೆ ಮನುಷ್ಯರಾದವರು ಮಾಡುವುದಲ್ಲ. ಮನುಷ್ಯರಾದವರು ಮಾಡುವುದಕ್ಕಿಲ್ಲ. ಅಪ್ಪ ಅಮ್ಮನ ಮಕ್ಕಳಿಗೆ ಮಾಡ್ಲಿಕ್ಕಿಲ್ಲ. ಸಾಮಾನ್ಯ ಮಾನವರು ಹೀಗೆ ಮಾಡ್ಲಿಕ್ಕಿಲ್ಲ.
ದೇವತಾ ಮನುಷ್ಯರು. ನೀವು ಮಾನವಾತೀತ. ಮಾನವಾತೀತ ಅಂತ ಹೇಳಿದ್ರೆ ಅದೇ ದೇವತಾ ಮನುಷ್ಯ. ನೀವು ನೆಲ ಬಿಟ್ಟಿದ್ದೀರಿ. ಇಲ್ಲೈತಿ ನೆಲದಲ್ಲಿ. ನಿಮ್ಮ ಸಾಧನೆಯಲ್ಲಿ. ಸಾಧನೆಯಲ್ಲಿ ನೆಲ ಬಿಟ್ಟ ಮೇಲೆ ಹೋಗಿದ್ದೇನೆ. ಮೇಲೆ ಮುಟ್ಲಿಲ್ಲ. ಮೇಲೆಲ್ಲಿಗೋ ಮುಟ್ಟುದು ಮತ್ತೆ. ಮೇಲೆ ದೇವರು ಇರುವುದಲ್ಲ. ಮೇಲೆ ಅಲ್ಲಿಗೆ ಅಂತ ಸತ್ತವರು ಹೋಗುದು ಪುಣ್ಯಾತ್ಮ. ಮಧ್ಯದಲ್ಲಿ ನೇತಾಡಿಕೊಂಡಿದ್ದಾರೆ. ನಾನೆಲ್ಲಿಯೂ ಹಗ್ಗ ತಗೊಳ್ಳಿಲ್ಲ, ಅಂತ ಕೆಲಸ ಮಾಡ್ಲಿಲ್ಲ ನಾನು. ದೇವರ ಸ್ಥಾನಕ್ಕೆ ಮುಟ್ಲಿಕ್ಕೆ ಹತ್ತಿರ ಆಗಿದ್ದಾರೆ. ಅಂತಹ ಸ್ಥಾನವನ್ನು ತಲುಪುವುದಕ್ಕಿಂತ ಸ್ವಲ್ಪ ಇರು. ನಿಮ್ಗೆ ಸರಿ ಇಲ್ಲ, ಸರಿಯಾದ ಜೋಡಿಲ್ಲ. ಸರಿ ಇಲ್ಲ ನಿನಗೆ. ಇದನ್ನೆಲ್ಲ ಕೇಳ್ತಿಯಲ್ಲ, ನನ್ನಲ್ಲಿ ಬಂದು ಹೇಳ್ತಿಯಲ್ಲ, ನಿನಗೆ ಸರಿ ಉಂಟು. ಸರಿ ಇಲ್ಲ. ಸಮಾನರಾದವರು ಯಾರು? ಸರಿ ಸಮ ಇಲ್ಲ. ಜೋಡಿ ಇಲ್ಲ. ಇಲ್ಲ ಜೋಡಿ ಇಲ್ಲ. ಜೋಡಿ ಇಲ್ಲ. ನನಗೆ ಅದಾದ್ರೂ ವಿಶೇಷ ಆಗ್ಲಿಲ್ಲ. ಮತ್ತೆ ಒಂದು ವಿಶೇಷ ಆದ್ ನಿನಗೆ. ಒಂದು ಮನೆ ಹತ್ರ ಹೋಗ್ತೇನೆ. ಮನೆ ಹತ್ರ ಹೋಗುವಾಗ ಒಳಗಿಂದ ಶಬ್ದ ಕೇಳಿಸ್ತಾ ಉಂಟು. ಎಂತದ? ಅದು ನಾಯಿತು ಹೊರಗೆ. ಮನೆ ಒಳಗಿಂದ ಶಬ್ದ ಕೇಳಿಸ್ತಾ. ಒಳಗಿಂದ ಏನು ಅಂತ ಯೋಚನೆ. ಈಗೀಗ ಒಳಗೆ ಇರ್ತದೆ. ಆಯ್ತು, ಏನಂತ ಯೋಚನೆ ಮಾಡಿ ನಿಕ್ಕಿ ನೋಡುವಾಗ ಎಂತದ್ದು? ನಿಮ್ಮದು ಪಟ. ನನ್ನದು ಪಟ. ತಲೆ ಹಾಳು ಮಾಡ್ತೇನೆ ನಾನು. ಏನು ಮಾತಾಡ್ಬೇಕು ಅಂತ ಗೊತ್ತಾಗ. ನಿಮ್ಮದು ಪಟ, ಚಿತ್ರಪಟ. 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 ಬೆಂಕಿ ಹಾಕಿದ್ದಾರೆ. ಬೆಂಕಿ ಹಾಕಿದ್ದಾರ? ಪಟ ಬತ್ತಿಗೆ. ಬತ್ತಿಗೆ ಬೆಂಕಿ ಹಾಕಿದ್ದಾರೆ. ಬತ್ತಿ. ಬತ್ತಿ ಉಂಟಲ್ಲ, ದೀಪ ಅಂತ ಹೇಳು ಸಾಕು. ಬೆಂಕಿ ಹಾಕದೆ ದೀಪ ಆಗ್ತದ? ಅದು ಕೂಡ ಹೌದಾ. ಆಮೇಲೆ ಮೂಜು ಬತ್ತಿ ಇಟ್ಟಿದ್ದಾರೆ. ಊದುಬತ್ತಿ ಇಟ್ಟಾರ? ಮೂಜು ಬತ್ತಿ. ಊದುಬತ್ತಿ ಅಲ್ಲ ಅದು, ಮುಜುವತ್ತಿ. ಊದುಗಡ್ಡಿ. ಊದುಗಡ್ಡಿ ಇಟ್ಟಿದ್ದಾರೆ. ಅಯ್ಯೋ, ನಿಮ್ಮ ಬಗ್ಗೆ ಒಂದು ಭಜನೆ ಮಾಡುದು ನೋಡ್ಬೇಕು. ಭಜನೆ ಮಾಡುದು. ನಿಮ್ಮ ಬಗ್ಗೆ. ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ ನಮ್ಮ ಕೌಂಡಿಕ ಸ್ವಾಮಿ ಯಾರ್ಯಾರ ಬಿತ್ತಲ್ ನೂರಿ. ಮೊದಲಿದ್ದು ಮಾತ್ರ ಕೇಳಿದ್ದು. ಎಲ್ಲಿ ನೋಡಿದ್ದಿ ಹೇಳು. ಎಲ್ಲಿ ನೋಡಿದ್ದೀನಿ? ಇಲ್ಲ, ಅದು ನನಗೆ ಕೊನೆಯ ಸಾಲ ಸರಿ ಕೇಳಿಕ್ಲಿಲ್ಲ. ಕಡಿಮೆ ಆಗಬಾರ್ದು ಅಂತ ನಾನೊಂದು ಸೇರಿಸಿ. ನೀನು ಸೇರಿಸಿದ್ರೆ ಹಾಳಾಗುದಲ್ಲ. ನಿನ್ನ ಹತ್ತಿರ ಮಾತಾಡಿ ನನ್ನದು ಹಾಳಾಗಿದ್ರೆ ಸಾಕು. ಯಾರ್ಯಾರ ಬಿತ್ತಲ್ ನೋಡ್ಲಿಕ್ಕಿಲ್ಲ. ಅದಿಲ್ಲ. ಇನ್ನೊಂದು ಮನೆ ಹತ್ರ ಹೋಗ್ತೇನೆ ಸ್ವಾಮಿ. ಹೋಗುವಾಗ ಒಳಗೆ ನೋಡುವಾಗ ಮೂತ್ರಿ. ನಿಮ್ಮ ಮೂತ್ರಿ. ಮೂರ್ತಿ. ಮೂತ್ರಿ ಎತ್ತರದ್ದು. ಎತ್ತರದ್ದು. ಅಭಿಷೇಕ ಮಾಡ್ತಾ ಇದ್ದಾರೆ. ಅಭಿಷೇಕ ಆಗುತ್ತೆ. ಹೌದೌದು. ಎಳನೀರ ಅಭಿಷೇಕ. ಹೌದೌದು. ಅಲ್ಲಿ ಇನ್ನೊಂದು ಭಜನೆ. ಏನು? ಹೇಗೆ ಭಜನೆ ಹೇಳು. ಭಜನೆ ನಿಲ್ಲಿ ಬರ್ತದೆ. ಭಜನೆ ಬರುದಂತದ್ದು ಅಲ್ಲಿ ನೀನು ಕೇಳಿದ್ದೆ ಹೌದು ಅಂತಾದ್ರೆ ಹೇಳು. ಅವರು ಹೇಳಿದ ಭಜನೆ ನಾನು ನೆನಪು ಮಾಡಿಕೊಂಡು ಹೇಳ್ಬೇಕು. ನೀನು ನೆನಪು ಮಾಡಿ ಹೇಳ್ಬೇಕಲ್ಲ. ನಾನಿನ್ನ ದಾಸನಯ್ಯ ಕೌಂಡ್ಲಿಕ ಸ್ವಾಮಿ ನೀಯನ್ನ ಪೊಲೀಸಯ್ಯ. ಪೊಲೀಸಯ್ಯ ನೀನು ಆಗ್ಲಿಕ್ಕಿಲ್ಲ ಪುಣ್ಯ. ನಾನಿನ್ನ ದಾಸನಯ್ಯ ನೀಯನ್ನ ಪೊಲೀಸಯ್ಯ. ಕೌಂಡ್ಲಿಕ ಪಾಲಿಸಯ್ಯ. ಕೌಂಡ್ಲಿಕ ಸ್ವಾಮಿ ಬಜ್ಬೆ. ಅದಕ್ಕಿಂತ ಆಚೆ ಹೋಗು ಸ್ವಲ್ಪ. ಇನ್ನೊಂದು ಮನೆ ಹತ್ರ ಹೋಗ್ತೇನೆ. ಎಲ್ಲ ಭಜನೆ ಎಲ್ಲ ಮುಗಿಯಿತು. ಮಂಗಳ ಆಗ್ತಾ ಉಂಟು. ಮಂಗಳ ಆಗ್ತುಂಟು. ಹೌದೌದು. ಭಜನೆ ಎಲ್ಲ ಮುಗಿದಿದೆ. ಮಂಗಳ ಜಯ ಮಂಗಳ ಮಂಗಳ ಶುಭ ಮಂಗಳ ಬೆತ್ತಲ ನಿಂತಿಯ ಕೌಂಡ್ಲಿಕ. ಆಗ್ಲಿಕ್ಕಿಲ್ಲ. ನೀನು ಭಜನೆ ಹೇಳ್ಬೇಡ, ಎಂತದ್ದು ಹೇಳ್ಬೇಡ. ನಿನ್ನನ್ನು ಜನಪದಕ್ಕೆ ಸೇರಿಸು. ಎಂತ ಸಮಸ್ಯೆ ಆಯ್ತು? ನಿನ್ನ ಭಕ್ತಿಗೀತೆ ಎಲ್ಲ ಕೇಳಿದ್ರೆ ನನ್ನ ತಲೆ ಹಾಳಾಗ. ಎಂತದ ಬತ್ತಲೆ ನಿಂತಿ. ಅದು ಶಬ್ದಕ್ಕೆ ಅರ್ಥ ಅಲ್ಲ, ಮತ್ತೆ ಭಾವಕ್ಕೆ ಅರ್ಥ. ಈಗ ಭಜನೆಯಲ್ಲಿ ಹಾಗೆ ಉಂಟಾ? ಅವರು ನಿಮ್ಮನ್ನು ದೇವರು ಅಂತ ಅಂದುಕೊಂಡಿದ್ದಾರೆ. ಅವರಿಗೊಂದು ಭಕ್ತಿ. ಭಜನೆಯಲ್ಲಿ ಎಲ್ಲಿ ಬೇರೆಯವರ ಹೆಸರು ತೆಗೆದು ನಿಮ್ಮ ಹೆಸರು ಆಗುದು. ಅದು ಎಂತ ಅರ್ಥ ಆಗ್ತದೆ ಅವರಿಗೆ ಗೊತ್ತಿಲ್ಲ. ತೊಂದ್ರೆ ಇಲ್ಲ, ನಿನ್ನ ಕಿವಿ ಸರಿ ಇದ್ರೆ ಆಯ್ತು. ಬಗೆ ಬಗೆ ಹಾಗೆ ಹೊಗಳ್ತಾ ಇನ್ನು ಇದ್ದಲ್ಲೆಲ್ಲ ಹೇಳಿಕೊಂಡು ಬರ್ಬೇಕು. ಇಲ್ಲ ಎಂತ ಹೊಗಳಿಕೆ ನಿಮ್ಮ ಬಗ್ಗೆ. ಇಷ್ಟೆಲ್ಲ ಆದ್ಮೇಲೆ ಮುಂದೆ ಹೋದೆಯೋ. ಮುಂದೆ ಹೋಗಿ ಮಾವನ ಮನೆಗೆ ಹೋದೆ. ಅದೇ ಮಾಡ್ಬೇಕಾದ್ದು ನೀನು. ಯಾವುದು? ಹೆಂಡತಿ ಇಲ್ಲಿ ಮನೆ ಮಾವನ ಮನೆ ನಿನಗೆ ನೆನಪಾದ್ದು. ನನ್ನ ಮಾವನ ಮನೆ ಅಲ್ಲ, ಮತ್ತೆ ನಿಮ್ಮ ಮಾವನ. ನನ್ನ ಮಾವನ ಮನೆಗೆ ಹೋದ್ಯೋ? ಎಲ್ಲಿಗೆ? ಕಮಲಾವತಿಪುರಕ್ಕೆ ಹೋದ್ಯೋ? ಹೌದೌದು. ಅಲ್ಲಿ ಹೋಗಿ ನೋಡುವಾಗ್ಲೇ ಒಂದು ವಿಶೇಷ ಉಂಟು ಅಲ್ಲಿ. ಉಳಿದ ಕಡೆ ಆಗಲ್ಲ. ಹೋಗಿ ನೋಡ್ತೇನೆ. ಗುಂಡಿ ತೆಗಿತಾ ಇದ್ದಾರೆ. ಮಾವಿನ ಮರ ಕಡಿತಾ ಇದ್ದಾರೆ. ಬಟ್ಟೆ ಹೊತ್ತುಕೊಂಡು ಹೋಗ್ತಾ ಇದ್ದಾರೆ. ಹೋಗುತ್ತದೆ.
ಅಯ್ಯಯ್ಯೋ! ಮಾವ! ಮಾವ! ಯಾರ ಮಾವ ಸತ್ತ? ನಿನ್ನ ಕುಟುಂಬದವ ಯಾರ ಸತ್ತದ? ಎಂತಾಯ್ತು? ಬಿಳಿ ಬಟ್ಟೆ ಹೋಗುತ್ತದೆ, ಮಾವಿನ ಮರ ಕಡಿತಿದ್ದ. ನನ್ನ ಮಾವ ಸತ್ತದ್ದು ನಾನು ಆಡ್ಬೇಕಾದ್ದು ನೀನ್ ಯಾಕೆ ಆಡುದು? ನಿಮ್ಮ ಮಾವ ಸತ್ರ? ನೀನಲ್ವ ಹೇಳಿದ್ದೀಗ? ಯಾವಾಗ? ಮತ್ತೆ ಸತ್ತಿದ್ದಾರಂತಲ್ಲಿ ಅದರ ಅರ್ಥ ಎಂತ? ಸತ್ತಿದ್ದಾರಂತೆ ಯಾರು? ಮಾವಿನ ಮರ ಕಡಿಯುದು ಯಾಕೆ ಮತ್ತೆ? ನಾನು ಮಾವಿನ ಮರ ಕಟ್ಟಿದ್ದು ಅದಕ್ಕಲ್ಲ. ಹುಂಡಿ ತೆಗೆಯುದು ಯಾಕೆ? ಅದು ಮಾವಿನ ಮರ ಕಟ್ಟಿದ್ದು ಯಾಕೆ? ಯಾಕೆ? ಮೇಲೆ ತೋರಣ. ತೋರಣ ಕಟ್ಲಿಕ್ಕೆ. ತೋರಣ ಕಟ್ಲಿಕ್ಕೆ. ಗುಂಡಿ ತೆಗ್ದದ್ದು ಯಾಕೆ? ಮಾವನಿಗೆ ಆಗ್ಲಿಲ್ಲ. ಇಲ್ಲ ಇಲ್ಲ, ಗುಂಬಿ ಗುಂಡಿ ತೆಗ್ದದ್ದು ಯಾಕೆ? ಯಾಕೆ? ಕಂಬ ಹಾಕ್ಲಿಕ್ಕೆ. ಕಂಬ ಹಾಕ್ಲಿಕ್ಕೆ. ಕಂಬ ಹಾಕ್ಲಿಕ್ಕೆ. ಆ ಕಂಬ ಹಾಕ್ಲಿಕ್ಕೆ. ಹೌದು. ಬಿಳಿ ಬಟ್ಟೆ ಮೇಲೆ ಇದು ಕಟ್ಲಿಕ್ಕೆ. ಮೇಲೆ ಕಟ್ಲಿಕ್ಕೆ. ಏನು ಸಂಭ್ರಮ, ಏನು ಸಂಭ್ರಮ, ಏನು ವೈಭವ, ಏನು ಅಂತ ನಾನು ಕೇಳಿದೆ. ಒಬ್ಬ ಕೈಮಗಳಿಗೆ ಬಂದವನಲ್ಲಿ ಕೇಳಿದೆ. ಅವ್ರು ಹೇಳಿದ್ರು ಏನು? ಬಹಳ ಸಂಭ್ರಮ ಸಡಗರ, ಇಲ್ಲಿ ಮದುವೆ. ಮದುವೆ ಆಗಾಗ ಒಮ್ಮೊಮ್ಮೆ ಮದುವೆ ಆಗುತ್ತದೆ ಅಲ್ಲಿ. ಈಗ ಸಾರ್ವಜನಿಕರಿಗೆ ಮದುವೆ ಎಲ್ಲ ಮಾಡಿಸುವ ಕ್ರಮ ಉಂಟು. ಸಾರ್ವಜನಿಕ ಅಲ್ಲ, ಒಂದೇ ಜೊತೆ. ಒಂದೇ ಜೊತೆ? ಒಂದೇ ಜೊತೆ. ಅಯ್ಯೋ, ಈ ಮಾವನಿಗೆ ಏನಾಗಿದೆ ಅಂತ ಗೊತ್ತಾಗುದಿಲ್ಲ. ಈಗೀಗ ವಯಸ್ಸಾದವರಿಗೆ ಹಾಗೆ ಆಗ್ತದೆ, ಒಂದನ್ನು ಕಟ್ಟಿಕೊಂಡು ಸಾಕಾಗಿರ್ತದೆ, ವಯಸ್ಸಾದ್ದು ಗೊತ್ತಾಗುದಿಲ್ಲ, ಇನ್ನಷ್ಟು ಬೇಕು ಅಂತ ಆಗುತ್ತದೆ. ಯಾರ ಮಾವ? ಹಾಗೆ ಇಲ್ಲಿ ಅದು ನನ್ನ ಮಾವ ಇನ್ನೊಂದು ಮದುವೆ ಆಗ್ತಾರೆ. ನಿಮ್ಮ ಮಾವನಿಗಲ್ಲ, ಮತ್ತೆ ನಿಮ್ಮ ಮಾವನ ಮಗಳಿಗೆ. ನನ್ನ ಮಾವನ ಮಗಳು ಯಾರು ಅಂತ ಗೊತ್ತುಂಟ ನಿನಗೆ? ಮಾವನ ಮಗಳು. ಅಯ್ಯೋ, ನನ್ನ ಮಾವನ ಮಗಳು ರತಿ. ಹೌದೌದು. ಅವಳಿಗೆ ಅವಳಿಗೆ ಮದುವೆ. ಮದುವೆ. ಹಾಗಾದ್ರೆ ಹೊರಡು ಹೊರಡು, ಬೇಗ ಎಲ್ಲ ತಯಾರಿ ಆಗಬೇಕು. ಆಚೆಗಾದ ಹೂ ತಯಾರಿ ಮಾಡು. ಹೊರಡುದೆ ಹೊರಡುದೆ. ಯಾಕೆ? ನಿರ್ಮಲ ಸಮೇತರಾಗಿ ಹೋಗುದು ಮದುವೆ. ಎಂತಾಯ್ತು? ಬಾಸಿಂಗ್ ಆಗ್ಬೇಕು ನನಗೆ. ನೀವು ಬಾಸಿಂಗ್ ಯಾಕೆ ಕಟ್ಟು? ಬಾಸಿಂಗ್ ಕಟ್ಟು ಮದುಮಗ ನಾನೇ ಅಲ್ವಾ? ಯಾರು? ನಾನೇ. ಈಗ ನಾನು ಹುಡುಗಿ ಅವಳು ಅಂತ ಹೇಳಿದೆ, ಹುಡುಗ ನೀವು ಅಂತ ಹೇಳಿದೆ. ನೀವು ಹುಡುಗಲ್ಲ, ತಲೆಗೆಟ್ಟವ ನಾನು ಹುಡುಗ. ನೀವು ಹುಡುಗಲ್ಲ, ಸತ್ಯ. ನಾನು ಹುಡುಗ ಅಂತ ನನಗೆ ಗೊತ್ತಿತ್ತು. ನೀವು ಹುಡುಗ ಅಲ್ಲ. ನಾನು ಎಲ್ಲಿ ಬೇಕಿದ್ರು ಆಗಾಗ ಹೇಳಬೇಡ. ನಾನು ಎಲ್ಲಿ ಬೇಕಿದ್ರು ಬಂದು ಹೇಳ್ತೀನಿ. ನೀವು ಹುಡುಗ ಅಲ್ಲ. ನಾನು ಹುಡುಗ ಪುಣ್ಯ. ನೀವು ಹುಡುಗ ಅಲ್ಲ, ನನಗೆ ಗೊತ್ತಿಲ್ವಾ? ಇದೊಳ್ಳೆ ಮತ್ತೆ ಹುಡುಗಿಯ ನಾನು? ಹಾಗಲ್ಲ, ಮದುವೆ ಹುಡುಗ ನೀವು ಅಲ್ಲ. ಮದುವೆ ಹುಡುಗ ನಾನು. ಮದುವೆ ಗಂಡು ನೀವು ಅಲ್ಲ. ಗಂಡು ಯಾರು? ಯಾರು? ಆ ಕೃಷ್ಣನ ಮಗ ಮನ್ಮಥನಿಗೆ ಅವಳನ್ನು ಕೊಟ್ಟು ಮದುವೆ ಮಾಡುವುದಂತೆ. ಅಯ್ಯಯ್ಯೋ, ಅಲ್ಲಿ ಮದುವೆ ಆಗ್ತದೆ ಈಗ. ಅಯ್ಯೋ, ಏನೇ ಹೇಳ್ತಾ ಇದೀಯೋ? ಅದರಲ್ಲಿ ಸಮಸ್ಯೆ ಆಯ್ತು ನನಗಲ್ವಾ? ಮಾವನಿಗೆ ಪೂರ್ತಿ ತಲೆ ಹಾಳಾಗಿದೆ. ಹೌದೌದು. 60 ಕಳೆದ್ರೆ ಅರೆ ಮರುಳು ಅಂತ ಹೇಳ್ತಾರೆ. ಇದು ಪೂರ್ತಿ ಮರುಳಾಗಿದೆ. ಇಲ್ಲಂತಾದ್ರೆ ವಯಸ್ಸಿನವರು ಆಡಿದ ಮಾತನ್ನು ಇನ್ನು ಮುಂದೆ ಯಾರು ಕೂಡ ನಂಬಬಾರದು. ನೀವೊಂದು ಜೀವಂತ ಇರುವಾಗ ಮತ್ತೆ ಸತ್ತಿದ್ದೇನೆ ನಾನು. ಅಲ್ಲ, ನೀವು ಇರುವಾಗ, ನಾನಿರುವಾಗ, ಮಾವನ ಮಗಳಂತಹ ನಾನಿರುವಾಗ ಈ ಕಾಲಕ್ಕೆ ಆ ರತಿಗೆ ವಿವಾಹ ಮಾಡುವುದಕ್ಕೆ ಆ ರತಿಗೆ ಅಲ್ವಾ? ಆ ರತಿ ಅಂತ ಹೇಳಿದ್ ಯಾರಿಗೆ? ನನ್ನ ರತಿಗೆ. ಅವ ಒಂದ ರತಿ ಹೋಗಿದೆ. ಹೌದೇ? ಈ ರತಿಗೆ ಹೇಳಿದ್ದ. ಈ ರತಿ ಹೋಗಿ ಹೋಗಿ ಕೊಡ್ತಾರಂತ ಆದ್ರೆ ನಾನು ಯಾರು ಗೊತ್ತುಂಟು?
ರಥ್ಯನ ನನಗೆ ಕೊಟ್ಟು ವಿವಾಹ ಮಾಡಿ ಕೊಡುದನ್ನುವ ಹಾಗೆ ಈ ಕಾಲಕ್ಕೆ ತಲೆ ತಿರುಗಿದ ಹಾಗೆ ವ್ಯವಹರಿಸ್ತಾನೆ. ಆ ಕೃಷ್ಣನ ಮಗಳ ಧರ್ಮಸರಿಗೆ ವಿವಾಹ ಮಾಡ್ತಾನಂತಾದ್ರೆ ಅಂತವನನ್ನು ಬಿಡಬಹುದೇನೋ? ನೀವು ಇಲ್ಲಿಯೇ ಇದ್ದುಕೊಂಡು ಆರಿಕೊಂಡಿರ್ತೀರಾ? ಹೋಗಿ ಕೇಳ್ತೇನೆ. ಮಾವ, ನಿನ್ನ ಮಗಳಂತ ಹಾರತಿಯನ್ನ ನನಗೆ ವಿವಾಹ ಮಾಡಿಕೊಡು, ಇಲ್ಲಂತಾದ್ರೆ ನಾನು ಸುಮ್ಮನೆ ಇರುವುದಿಲ್ಲ. ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿ ಕೊಡುವುದಕ್ಕಿಂತ ಒಂದು ಕಲ್ಲು ಕಟ್ಟಿ ನಾನು ಗುಂಡಿಗೆ ಹಾಕುವುದಿಲ್ಲ. ಯಾರಲ್ಲಿ ಕೇಳಿದ್ದ? ನೀವು ಮಾವನಲ್ಲಿ ಕೇಳಿದ್ದ. ಮಾವನಲ್ಲಿ ಕೇಳಿದ್ದಿ, ನಿನ್ನಲ್ಲಿ ಕೇಳಿದ್ದಲ್ಲ. ನಾನು ಬಿಟ್ಟ ಸ್ಥಳ ನಿನ್ನ ಮಗಳಿದ್ರೆ ನೀನು ಹೊಂಡಕ್ಕೆ ಹಾಕಿ ಮತ್ತೆ ನೀರು ಹಾಕಬೇಕಾದ್ರೆ ಅದಲ್ಲ ವಿಚಾರ. ಆದ್ರೆ ಸಾನೂರಾಗದಿಂದ ನನಗೆ ಕೊಡುವುದೇ ಹೌದಂತಾದ್ರೆ ವಿವಾಹವು ಸಮಾರಂಭ ಎಲ್ಲವೂ ಸರಿಯಾಗಿ ಆಗುತ್ತದೆ. ಇಲ್ಲಂತಾದ್ರೆ ಈ ವಜ್ರ ಕಂಬಕ್ಕೆ ನನ್ನ ಮಾವನನ್ನ ಕಟ್ಟಿ ಹಾಕಿ ರಥ್ಯನ ನಾನು ವಿವಾಹವಾಗದೆ ಹೋದ್ರೆ ಕೌಂಡ್ಲಿಕನಲ್ಲ. ತಡ ಮಾಡುವುದು ಯಾಕೆ? ಈ ಕ್ಷಣ ಕಮಲಾವತಿಗೆ ಗೊತ್ತಾಯ್ತಲ್ವ ನಿಮಗೆ? ನನಗೇನು ಗೊತ್ತಾಗದೆ ಭೇಟಿಯಾಗದೆ ಬಹಳ ಸಮಯ ಆಯ್ತು. ಇಲ್ಲಿ ನೀವು ಆಚೆ ಬರ್ಲಿಕ್ಕಿಲ್ಲ, ನಾನು ಈಚೆ ಬರ್ಲಿಕ್ಕೆ. ಹೌದೌದು, ನಿನ್ನದೇ ಬೇರೆ ಬೇರೆ ನಮ್ಮದೇ ಬೇರೆ ಹಾಗಿದ್ದದ್ದು. ಈಗ ಇಲ್ಲಿಗೆ ಬಂದಿದ್ದಿ ಆಗಬೇಕು ಅಂತ ಆಯ್ತು ಈಗ. ಹೌದೌದು, ಬಹಳ ಸಂತೋಷ. ನೋಡಿದ್ಯ ಎಂತದು? ತಳಿರು ತೋರಣ ಅಲ್ಲ, ಖಂಡಿತವ ನೋಡ್ತಾನೆ. ಮತ್ತೆಂತದ್ದು ಮಾಡೋದು? ಶೃಂಗಶಾಲ್ಪಟ್ಟಿದೆ. ವಿಶೇಷ ನನ್ನ ಮಗಳಾದ ರತಿಯನ್ನು ಕೃಷ್ಣನನುಗ ಮನ್ಮಥನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ ಎನ್ನುವ ಹಾಗೆ ನಾನು ತೀರ್ಮಾನಿಸಿದ್ದೇನೆ. ನೀನು ಮದುವೆಯ ಕಾರ್ಯಕ್ರಮದಲ್ಲಿ ಇದ್ದು ಹೋಗಬೇಕು. ಈಗ ಊಟ ಮಾಡೋದಕ್ಕೆ ಬಂದಂತ ಆಡಂಬರ ವಿಜೃಂಭಣೆ ಬಹಳಷ್ಟು ಒಳ್ಳೆಯದಾಗಿದೆ. ಆದ್ರೆ ಇದನ್ನು ನೋಡುವಾಗ ನನಗೆ ಅಸೂಯೆ ಆಗುತ್ತದೆ. ಯಾಕೆ? ಏನಾಗಿದೆ ನನಗೆ ಹೇಳು. ಮರಳಾದೇವ ಮಾವು ಯಾಕೆ? ಇಲ್ಲಂತಾದ್ರೆ ತಿನ್ನು ಅನ್ನೋದು ಅಗಳಿನಲ್ಲಿಯೂ ರತಿಯನ್ನು ನಿನಗೆ ವಿವಾಹ ಮಾಡಿ ಕೊಡ್ತೇನೆ ನಾನು ಹಾಗೆ ಮೊದಲೇ ಒಪ್ಪಂದ ಆಗಿ ಹೋಗಿದೆ. ಆದ್ರೆ ಈ ಕಾಲಕ್ಕೆ ನೀನು ತಿರುಗಿ ಬೀಳ್ತಿದ್ದಾದ್ರೆ ಬಹಳಷ್ಟು ವಿಶೇಷವೇ ಕಾಣುತ್ತದೆ. ಹೋಗಿ ಹೋಗಿ ಒಂದು ಯೋಗ್ಯತೆ ಅಂತಸ್ತಿಗೆ ಒಂದು ಸಮಾನತೆ ಅಂತ ಬೇಕಾಗುತ್ತದೆ. ಯಾವತ್ತಿದ್ರು ಗೊಲ್ಲರೆ ನಮ್ಮ ಯೋಗ್ಯತೆಯನ್ನು ಮೀರಿ ವ್ಯವಹರಿಸಕ್ಕೆ ಸಾಧ್ಯ ಉಂಟು. ಈಗ ಹೆಣ್ಣಾದವಳನ್ನು ಕೊಡ್ಬೇಕಾದ್ದು ಯಾರಿಗೆ? ಅಂತಸ್ತಿನಲ್ಲಿಯೂ ರೂಪದಲ್ಲಿಯೂ ಸ್ವಲ್ಪ ವಿಶೇಷತೆಯನ್ನು ಎತ್ತರದಲ್ಲಿ ಇದ್ದವರಿಗೆ ಮಾತ್ರ ಕೊಡ್ಬೇಕಾಗ ಯೋಗ್ಯತೆ ಇದ್ದ. ಹೌದು. ಆದ್ರೆ ಈ ಕಾಲಕ್ಕೆ ಹೋಗಿ ಹೋಗಿ ಗೋಲರಿಗೆ ಆ ಒಂದು ಹೆಣ್ಣನ್ನು ಕೊಡ್ತಿಂತ ಆದ್ರೆ ನಿನಗೆ ಏನೇ ಹೇಳಬೇಕು ಮಾಮ? ಯಾವುದೇ ಕಾರಣಕ್ಕೂ ಇನ್ನೂ ಕಾಲ ವಿಳಂಬ ಆಗಲಿಲ್ಲ. ತುಂಬಿದೆ ಎಲ್ಲ ಸಭೆ, ಮಂಟಪ ಸಿದ್ಧವಾಗಿದೆ. ಅದೇ ಮಂಟಪದಲ್ಲಿ ನಾನು ಕುಳಿತುಕೊಳ್ತೇನೆ. ರಥಿಯನ್ನು ತಂದು ವಿವಾಹ ಮಾಡಿ ಮೊದಲು ನಿನಗೆ ಮನಸ್ಸಿಸುವುದೆಂದು ಮದನಗೆ ರಥಿಯಲ್ಲಿ ಮುದಕು ಬೆಳೆಯ ಚದುರಲು ಮನೆಗೆ ನೋಡೆಯ ಇದ್ದಗಲ
ಮನಸ್ಸೆಲ್ಲ ಮಾತೇ ಆಗಿದೆ ಹೌದು, ಸಣ್ಣ ವಯಸ್ಸಿನಲ್ಲಿರುವಾಗ ನಾನು ನಿನ್ನ ತಂಗಿಗೆ ಮಾತು ಕೊಟ್ಟದ್ದು. ಮಾತು ಒಂದೇ ಆಗಿರ್ಬೇಕು. ಅಲ್ಲಿಂದ ಹೆಣ್ಣು ಇಲ್ಲಿಂದ ಗಂಡು ಅನ್ನುವ ಹಾಗೆ ಒಪ್ಪಂದ ಆಗಿದೆ. ಆದ್ರೆ ಬೆಳೆದು ನಿಂತ ಕಾಲಕ್ಕೆ ನೀನೇ ಬಂದು ಒಂದು ನೆನಪಿಸಬಹುದಿತ್ತು. ಮಾವ, ಮಗಳು ದೊಡ್ಡವಳಾಗಿದ್ದಾಳೆ, ಮದುವೆಯ ಪ್ರಾಯ ನನಗೂ ತುಂಬಿದೆ, ಮದುವೆ ಮಾಡಿಸಿಕೊಡಿ ಅನ್ನುವ ಹಾಗೆ ನೀನು ಬಂದು ಆಡ್ಲಿಲ್ಲ. ಅದರ ಬಗ್ಗೆ ನಾನು ಆಲೋಚನೆಯೂ ಮಾಡ್ಲಿಲ್ಲ. ರಾತ್ರಿ ಚದುರೆ ದ್ರೌಪದಿ ಬಂದ ಕಾರಣ ನಾನು ಮಾತನ್ನು ಕೊಟ್ಟಿದ್ದೇನೆ, ವಿಚಾರವನ್ನು ತಿಳಿಸಿದ್ದಾಳೆ. ನಿನಗೂ ಇದ್ದಂತಹ ವಿಚಾರ ನನ್ನ ಮನಸ್ಸಿನಲ್ಲಿ ಇತ್ತು ಕೃಷ್ಣನ ಬಗ್ಗೆ, ಅಲ್ಲ ಸಲ್ಲದ ಮಾತುಗಳು. ಅದನ್ನು ದ್ರೌಪದಿಯ ಮಾತಿನ ಮೂಲಕ ಅರಿತಂತಹ ನಾನು ಅವನ ಯೋಗ್ಯತೆ ಏನು ಅನ್ನುವುದನ್ನು ಅರಿತುಕೊಂಡು ಮಾತನ್ನು ಕೊಟ್ಟಿದ್ದೇನೆ. ಮನ್ಮತ ಏನಿದ್ರದು ರತಿಗೆ ಮಾತ್ರ ಅನ್ನುವ ಹಾಗೆ ನನ್ನ ಮಗಳನ್ನು ಮದುವೆ ಮಾಡಿಸಿಕೊಡ್ತೇನೆ ಅನ್ನುವ ಹಾಗೆ ಮಾತು ಕೊಟ್ಟಾದ ಬಳಿಕ ಇನ್ನು ಮದುವೆ ತಪ್ಪಿಸುವುದಕ್ಕಾಗುತ್ತದೆ ಏನು? ಮದುವೆ ನಾಚಿಗೆ ಗಟ್ಟವನೇ ಮುದುಕ. ಹೌದು, ಆಡಿದ ಮಾತನ್ನು ಈಡೇರಿಸಬೇಕಾಗದ ಒಂದು ಹೇಳಿ ಯಾರು ಅಂತ ಕೇಳಿದ್ರಿ ನೀನು. ಅಲ್ಲ, ನಾನು ಮುದುಕಾಗುವ ಯೋಗ ಬಂದಿದೆ ಈಗ ಅಂತ. ಹೌದೌದು, ನನ್ನ ಮಗಳಿಗೆ ಮಗು ಹುಟ್ಟಿದ್ರೆ ನಾನು ಮುದುಕನೇ. ಯೋಗ ಬಂದ್ಮೇಲೆ ರೋಗವು ಬೇಗದಲ್ಲಿ ಬರ್ತದೆ, ದೂರ ಇಲ್ಲ, ಯಾರದ್ದು ಹೇಳಿಕ್ಕೆ ಆಗುದಿಲ್ಲ. ಹೌದೌದು, ಅದಲ್ಲ ವಿಚಾರ. ಏನು? ಈ ಕಾಲಕ್ಕೆ ನೀನು ಆ ರತಿಯನ್ನು ನನಗೆ ವಿವಾಹ ಮಾಡಿಸದೆ ಹೋದ್ರೆ ಮಾವ ಕಮಲಿಗೆ ಅಷ್ಟು ಸುಲಭದಲ್ಲಿ ಬಿಡುವ ಜಾತಿ ಅಲ್ಲ. ಅಂದ್ರೆ ಯಾವುದೇ ವಿಧದಲ್ಲೂ ಸುಮ್ಮನೆ ಇದ್ದುಕೊಂಡು ವ್ಯವಹರಿಸುವುದಕ್ಕೆ ನನ್ನಿಂದ ಆಗುವುದಿಲ್ಲ. ಕಣ್ಣಾರೆ ಕಂಡ ಬಳಿಕ ನಾನು ಆಸೆ ಪಟ್ಟಂತಹ ರತಿಯನ್ನು ವಿವಾಹವಾಗಬೇಕು ಅಂತ ಆದ್ರೆ ನಿನ್ನನ್ನು ದಂಡಿಸಿ ಆದರೂ ಆಕೆಯನ್ನು ನಾನು ಮುದುಕ ತಲೆ ಕೆಟ್ಟವ ಅನ್ನುವಾಗೆ ಹೇಳ್ತಾ ಇದ್ಯಾ? ಆಮಂತ್ರಣ ಕೊಡ್ಲಿಲ್ಲ ಯಾಕೆ? ಮೂರ್ಖ, ನಿನ್ನ ಬುದ್ಧಿ ಗೊತ್ತುಂಟು ನನಗೆ, ಹಾಗಾಗಿ ನಿನಗೆ ಮದುವೆ ಆಮಂತ್ರಣ ಬರಲಿಲ್ಲ. ಕೆಟ್ಟವನ ಮುಸುಳು ಮುಸುಳು. ಮದುವೆ ಎಂಬಂತಹ ಶುಭ ಕಾರ್ಯಕ್ಕೆ ಬಂದು ವಧುವರರಿಗೆ ಆಶೀರ್ವಾದ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಹೋಗುವುದು ಬಿಟ್ಟು ನಾನೇ ಮದುವೆ ಆಗಬೇಕಾದಂತಹ ರತಿಯನ್ನು ಮದುವೆ ಆಗುವುದಕ್ಕೆ ಮುಂದುವರೆದು ಬಂದೆಯ. ಇದು ನಿನ್ನ ಕೊನೆಯ ಕಾಲ. ನಿನ್ನ ಮುಂದೆ ನಿಂತವ ಸಾಮಾನ್ಯದವರಲ್ಲ, ನಾನೇ ಮದುಮಗ. ಇನ್ನೊಬ್ಬರನ್ನು ಊಟ ಮಾಡಿಸುವ ಮೊದಲು ನಿನ್ನ ಹೊಟ್ಟೆ ನೋಡು. ಮುಚ್ಚ ನಿಮಗೆಲ್ಲ ಯುದ್ಧ ನೋಡ್ತೇನೆ ನಾನು. ಕುಟುಂಬ ಬಾಲದೊರಗಲ್ಗೆ ನರರೇ ಮಲಗಿದೆ ನನಗಳು ಮಾತುಗಳಾಗದೆ ಸುಮ್ಮನೆ ಪ್ರೀತಿಯೇ ನಿಮಗೆ ಪ್ರೀತಿಯೇ ಸರ್ವರಿಗೆ ಮಾತಾಡು ಮಗನೇ. ಪ್ರದ್ಯುಮ್ನ, ನಿನ್ನ ವಿವಾಹೋತ್ಸವವನ್ನು ನೋಡಬೇಕು ಎಂಬುದಾಗಿ ಕಾತುರದಿಂದ ಕಾಯುತ್ತಾ ಇದ್ದವರು ನಾವು. ಆದರೆ ಈ ಸಮಯದಲ್ಲಿ ಯುದ್ಧವನ್ನು ಮಾಡುವುದರ ಮುಖೇನವಾಗಿ ಈ ತೆರವಾಗಿ ನಿನ್ನ ಸಾವು ಆಯಿತು. ಅಳಿದು ಬಿದ್ದಿದ್ದೀಯ ಕಂದ. ಈ ಸ್ಥಿತಿಯ
ಸ್ಥಿತಿಯನ್ನು ನೋಡಬಾರದಿತ್ತು. ಅದಕ್ಕಿಂತ ನನ್ನ ಪ್ರಾಣ ಪಕ್ಷಿ ಹಾರಬೇಕಿತ್ತು. ಮಗನ ಈ ಸ್ಥಿತಿಯನ್ನು ನೋಡುತ್ತಾ ಇದ್ದೇನೆ ಅಲ್ಲ. ಎದೆಗೆ ಮರುಗುವೆ ಹರಿಗೆ ನೀರನ್ನು ತೋರುವ ಪ್ರೀತಿಯನ್ನು ನಿನಗೆ ಎದೆಗೆ ಮರುಗುವೆ ಹರಿಗೆ ನೀರನ್ನು ತೋರುವ ಪ್ರೀತಿಯಲ್ಲವೂ ನಿನಗೆ ಪ್ರೀತಿಯು ಮುಗಿರುವೆ ಕಲಗಗೈಸದೆ ನೀಜರ ಮನೆಗೆ ಎದಗೆ ಮರುಗುವೆ ಗರಿಯಲ್ಲಿ ನನಗೊಳ್ಳುವ ಹರಿ ಕೃಷ್ಣ, ಅಯ್ಯೋ ನಿನ್ನ ಅವಸ್ಥೆ. ರಣಕ್ಷೇತ್ರದಲ್ಲಿ ಯುದ್ಧವನ್ನು ಮಾಡ್ತಿ ಅನ್ನುವ ಹಾಗೆ ನಾನು ಆಲೋಚನೆ ಮಾಡಿದ್ರೆ ಈ ಕಾಲಕ್ಕೆ ನಿನ್ನ ಮುಖವನ್ನು ನೋಡುವಾಗ ನನಗೆ ಬೇಸರ ಆಗುತ್ತದೆ. ನಿನಗೂ ಅಳುವುದಕ್ಕೆ ಗೊತ್ತಿದೆ ಅಲ್ವೋ? ಇನ್ನೊಬ್ಬರನ್ನು ಅಳಿಸಿಯೇ ಗೊತ್ತು ಅಂತ ನಾನು ಆಲೋಚನೆ ಮಾಡಿದ್ದೆ. ನೀನು ಮಾಡುವಂತಹ ಘನಕಾರ್ಯದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡು. ಎಂತೆಂಥವರನ್ನೆಲ್ಲ ಕೊಂದು ಕೆಡ ಹಿದ್ದಿ. ಆ ತಂದೆ ತಾಯಿಗಳ ದುಃಖ, ಗಂಡನ್ನು ಕಳೆದುಕೊಂಡಂತಹ ಹೆಂಡತಿಯ ವೇದನೆ, ಮಕ್ಕಳನ್ನು ಕಳೆದುಕೊಂಡಂತಹ ಒಂದು ತಂದೆ ತಾಯಿಗಳ ರೋಧನೆ, ಇದು ನಿನಗೆ ಯಾವುದು ಅರ್ಥ ಆಗಲಿಲ್ಲ. ಈ ಕಾಲಕ್ಕೆ ನಿನ್ನ ಮಗ ಸತ್ತಿದ್ದಾನೆ ಎಂದಾದ ಬಳಿಕ ಬೇಗ ನಿನಗೆ ಕಣ್ಣೀರಿಳಿತದೆ. ಈ ರೀತಿಯಾಗಿ ಹೆಂಗಸರ ಹಾಗೆ ಅಳುವುದಲ್ವೋ? ಸಾಮರ್ಥ್ಯ ಉಂಟಾದ್ರೆ ನಕ್ಷತ್ರದಲ್ಲಿ ಹೋರಾಡಿ ತೋರಿಸು, ಹೋರಾಡಿ ತೋರಿಸು. ಬಂದವ ಯಾರು ಗೊತ್ತಾಯ್ತು ನಿನಗೆ? ಮೊದಲೊಂದು ಬಾರಿ ಗಂಗಾಧುರನಾಗಿ ಮೊದಲೊಂದು ಬಾರಿ ಗಂಗಾಧುರನಾಗಿ ಮುಗಿದಿದೆ ಅವನಿಯೊಳು ನತೆಯಲ್ಲಿ ಪಿಲ್ಲಗಬ್ಬದ ನೆವದಿಲ್ಲ ಸದೆ ಬಡಿದೆ ಎನ್ನಮ ಸದೆ ಬಡಿದೆ ಏದಗೆ ಮರುಗುವೆ ಹರಿಯೇ, ಈ ರೀತಿಯಾಗಿ ದುಃಖಿಸುತ್ತಾ ಇದ್ದಿ. ಬಂದವ ಯಾರು ಅಂತ ಗೊತ್ತಾಯ್ತು ನಿನಗೆ? ಈಗ ಕೌಂಡ್ಲಿಕನಾಗಿರಬಹುದು, ಆದ್ರೆ ಮೊದಲು ಕಾಲನೇಮೆ ಆಗಿರುವಂತಹ ಕಾಲಕ್ಕೆ ಹರಿಯಾಗಿ ನೀನೇ ನನ್ನನ್ನು ಕೊಂದವ. ಆದ್ರೆ ತದನಂತರ ಸುಮ್ಮನೆ ಇರಲಿಲ್ಲ. ಆ ಹೊತ್ತಿಗೆ ನಾನು ಶಪಥವನ್ನು ಕೈಗೊಂಡವ. ಜನ್ಮ ಜನ್ಮದಲ್ಲಾದ್ರೂ ನಿನ್ನನ್ನು ಪೀಡಿಸ್ತೇನೆ ಅನ್ನೋ ಹಾಗೆ ಕಂಸನಾಗಿ ಬಂದೆ. ಬಿಲ್ಲ ಹಬ್ಬದ ನಮನವನ್ನು ಹೂಡಿದೆ. ಆ ಕಾಲಕ್ಕೆ ನನ್ನ ಅಳಿಯನಾಗಿ ನೀನು ಹುಟ್ಟಿದವ. ನೀನೇನು ಮಾಡಿದೆ? ನನ್ನನ್ನೇ ಬಂದು ಕೊಂದೆ. ತೊಂದರೆ ಇಲ್ಲ. ತದನಂತರ ಹಾಗೆ ಬಿಡ್ಲಿಲ್ಲ. ಅಭಿಮನ್ಯು ಕುಮಾರನಾಗಿ ನಾನು ಜನಿಸಿದೆ. ಚಕ್ರವ್ಯೂಹದ ಒಳಗೆ ಹೋಗುವ ಹಾಗೆ ಮಾಡಿದವನಿ. ತದನಂತರ ಹೊರಗೆ ಬರುವುದಕ್ಕೆ ಗೊತ್ತಾಗದೆ ಅಲ್ಲಿಯೇ ಮರಣವನ್ನಪ್ಪಂತಹ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಈಗ ಹಾಗಲ್ಲ, ಚತುರ್ಜನ್ಮ ಇದು. ಮಾದ್ರಾಧಿಪನಾಗಿ ಕೌಂಡಿಕಂತಹ ಧ್ಯೇಯದಿಂದ ಈ ಕಾಲಕ್ಕೆ ನಿನಗೆ ತೊಂದರೆಯನ್ನು ಕೊಡುವುದಕ್ಕೆ ಬೇಕಾಗಿ ಹುಟ್ಟಿ ಬಂದಿದ್ದೇನೆ. ಈ ಸಲ ನೀನು ಸಾಯುವುದೇ. ಅಳಬೇಡ, ಎದ್ದಾಳು. ನಿನ್ನ ಈ ಚತುರ್ಜನ್ಮ ಇದರ ಹಿಂದೆ ಇರುವಂತಹ ಹಿನ್ನೆಲೆ ಏನಿದೆ ಎಂಬುದಾಗಿ ನಿನಗೆ ತಿಳಿದಿದೆ ಎಂಬುದಾಗಿ. ಆದುದರಿಂದ ಹೇಳುತ್ತಾ ಇದ್ದೇನೆ, ಈ ಹಿಂದೆ 3 ಜನ್ಮಕ್ಕೆ ಬಂದಿದ್ದೀಯ. ನಿನ್ನನ್ನು ಕೊಂದು ಹಾಕಿದ್ದೇನೆ. ಯಾವುದು ನಿನ್ನದ್ದು? ಚತುರ್ಜನ್ಮವ. ಚತುರ್ಭುಜನಾಗಿ ಚಕ್ರಪಾಣಿಯಾಗಿ
ಈಗ ಈ ಹನುಮಂತನ ಮುಷ್ಟಿಗೆ ಸಿಕ್ಕಿದವರು ಇಲ್ಲಿಯವರೆಗೆ ಬದುಕಿ ಉಳಿದವರಿಲ್ಲ. ಇಂದು ನೀನು ಸಿಕ್ಕಿದ್ದಿ ಈ ನಿದುಂಬಿ ನಮ್ಮವರೆಲ್ಲ ದರೆಗೊರಗಿದ್ದಾರೆ. ಹನುಮಂತ ಕೇಳಯ್ಯ ಗುಣವಂತ ಶೀಲ ಗುಣವಂತ ಕಾಲಕರ್ಮದಿ ದೂರ ಕಾಲಗದಿ ದೂರ ಹನುಮಂತ ನಮ್ಮವರೆಲ್ಲ ದರೆಗೊರಗಿದ್ದಾರೆ. ಆದ್ದರಿಂದ ಚಂದ್ರದ್ರೋಣ ಪರ್ವತಕ್ಕೆ ಹೋಗಿ ಸಂಜೀವಿನಿ ತಾರೆ. ತಂಗಿ ದ್ರೌಪದಿ, ಅಂದು ನಿನ್ನ ಮಾನವನ್ನು ಕಾಪಾಡಿದವನು ನೀನು. ಹಾಗಾದ್ರೆ ಇಂದು ನಮ್ಮ ಪ್ರಾಣವನ್ನು ರಕ್ಷಿಸಿದಾಕಿ ನೀನೇ ದೇವಿಯ ಸಮಾನ. ಹೌದು, ಈ ಸಮಯದಲ್ಲಿ ದುಷ್ಟನಾಗಿ ಮೆರೆಯುತ್ತಿರುವಂತಹ ಕೌಂಡಿಕನ ವಧೆ ಆಗಿದೆ. ಸಮಯ ಯಾಕೆ ವ್ಯರ್ಥ ಮಾಡುವುದು? ಅತಿ ಕಲ್ಯಾಣ ನಿರೀಕ್ಷೆ ಕಲ್ಯಾಣ ಆಗಬೇಕು. ಮದುಮಗಳು ಬರಬೇಕು. ಹೂವಿನ ಹಾರ ಹಾರ ಇರಿ ನಮ್ಮ. ಕಂದರ್ಪಗೆ ತುಮನೋಗರಗೆ ಇನ್ನು ಮುಗಿಗೆ ತುಮಕೋ ಮಲಗೆ ಬಂಧುರವಾಗಲಿ ಹಳೆದರುದಲಿ ಗಣನಾರತಿ ಬೆಳಗಿ ರತಿ ಕಲ್ಯಾಣ ಮುಗಿಯಿತು. ಸ್ವಾಮಿ, ಬೆಟ್ಟದಷ್ಟು ಒದಗಿದಂತಹ ಸಂಕಷ್ಟವನ್ನು ದೂರ ಮಾಡಿದ ಪುಣ್ಯ ಪುರುಷರು ತಾವು. ನಿಮ್ಮ ಮಗನಿಗೆ ನನ್ನ ಮಗಳನ್ನು ಕೊಡುವುದಂದ್ರೆ ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಸಂತೋಷಗೊಂಡ ಆದಿತು ಅಣ್ಣ.
ಕೌಂಡಿಕನ ವಧೇನೂ ಆಗಿದೆ. ಹೌದು. ಒಂದು ಜಿಜ್ಞಾಸೆಯನ್ನು ನನ್ನ ಮನಸ್ಸಿನಲ್ಲಿ ಹಾಗೇ ಉಳಿ. ಯಾವುದು? ನಿಗ್ರಹ ಅನುಗ್ರಹ ಶಕ್ತ ನೀನು. ದುಷ್ಟಾಂತ ಕೌರವರನ್ನು ಕೌಂಡಿಕನನ್ನು ವಧಿಸುವಂತ ಶಕ್ತಿ ಸಾಮರ್ಥ್ಯ ನಿನಗಿದೆ. ಆದ್ರೂ ಕೂಡ ಹೆಣ್ಣಾದ ನನ್ನಿಂದ ವಧಿಸಿದೆಯಲ್ಲ, ಇದರ ತಾತ್ಪರ್ಯ ಏನಣ್ಣ? ಆತನನ್ನು ವಧಿಸಲು ನನಗೆ ಅಸಾಧ್ಯವೇನೂ ಅಲ್ಲ. ಹಾಗಾದ್ರೆ ಈ ಸಮಯದಲ್ಲಿ ಆತನನ್ನು ವಧಿಸಿದ್ದು ನೀನು ಯಾಕೆ? ಯಾಕೆ? ಕಾರಣ ಉಂಟು. ಏನಣ್ಣ? ನಿನ್ನಲ್ಲಿಯೂ ಕೂಡ ದೈವಿಕವಾದಂತಹ ಅಂಶ ಒಂದು ಅಡಗಿತ್ತು. ಅದು ಪ್ರಕಟವಾಗಬೇಕಾದ್ರೆ ಒಂದು ವೇದಿಕೆ ಸಿದ್ಧ ಆಗಬೇಕಿತ್ತು. ಕೌಂಡಿಕನ ಮುಖೇನವಾಗಿ ನಿನ್ನ ಒಳಗೆ ಇದ್ದಂತಹ ಚಂಡಿಕೆ ರೂಪವನ್ನು ಹೊರಗೆ ತಂದಿದ್ದೇನೆ. ಈ ಸಮಯದಲ್ಲಿ ಹೆಣ್ಣು ಅಬಲೆ ಅಲ್ಲ, ಸಬಲೆ ಎಂಬುದಾಗಿ ಲೋಕಮುಖಕ್ಕೆ ತೋರಿಸಿದವಳು ನೀನು. ನಿನ್ನಿಂದ ಯಾವುದೂ ಕಾರ್ಯ ಆಗುವುದಿಲ್ಲ. ಈ ಸಮಯದಲ್ಲಿ ಅಣ್ಣ ಹೇಳಿದಂತಹ ಮಾತನ್ನು ನಡೆಸಿಕೊಟ್ಟಿರುವೆ. ಈ ಸಮಯದಲ್ಲಿ ಸಂತೋಷವಾಗಿ ವಿವಾಹದ ಕ್ರಮವು ಪೂರ್ಣವಾಯಿತು. ಯಾರು ಅಧರ್ಮದಿಂದ ನಡೆಯುತ್ತಾರೋ ಅವರಿಗೆ ಶಿಕ್ಷೆ ಆಗುತ್ತದೆ. ಕೊನೆ ಕಾಲದಲ್ಲಿ ಅವರು ಸಾಯುತ್ತಾರೆ ಎಂಬಂತ ಈ ಸಂದೇಶವನ್ನು ಲೋಕಮುಖಕ್ಕೆ ಸಾರಿದವರು ಚತುರ್ಜನ್ಮ ಎಂಬಂತಹ ಪುಣ್ಯ ಆಖ್ಯಾನ. ಇದನ್ನು ಯಾರು ಆಡಿ ಹಾಡುತ್ತಾರೋ, ನೋಡಿ ಕೇಳುತ್ತಾರೋ ಅಂತಹದಂತಹ ಆ ಸಭಿಕರಿಗೂ ನಾವು ನಂಬಿಕೊಂಡು ಬರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ, ಮೇಳದಲ್ಲಿ ವಾಸವಾಗಿರುವಂತಹ ಮಹಾಗಣಪತಿ ದೇವರು ಸರ್ವರಿಗೂ ಸನ್ಮಂಗಲ ಉಂಟು ಮಾಡಲಿ ಎಂಬುದಾಗಿ ಕೇಳುತ್ತಾ ಸಭ್ಯ ಸಭಿಕರಲ್ಲಿ ಮಂಗಳ ಗೀತೆಯನ್ನು ಹಾಡುವರೆ ಅನುಮತಿಯನ್ನು ಕೇಳುತ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ. ಶ್ರೀಧರ ಜನೇಂದ್ರಯನು ರೋಜದಿಂದಲೇ ತಮುಜವನು ಮಧುರ ನುಡಿದು ಮಂದ್ರಾಕ್ಷತೆಯಿಂದ ಸಜಯ ತಳೆದಿದ್ದು ಹೋದದ ಕೀರ್ತಿಯ ಬಳಿಯಿನ ಜಲಂಬೇಸಗ ಗತಿ ಶೋಭಾ.
ಮನಸ್ಸಿಗೆ ಸಂತೋಷ ಅಕಲ ವ್ಯವಹಾರ ಪ್ರಾಡಕ್ಟ್ ಆರೋಗ್ಯ ಪ್ರಾಡಕ್ಟ್ ಅಕಲ ಮನಸ್ಸಿಂದ ಇಷ್ಟ ಆಗ್ತದೆ ಕಟೀಲ್ ದೇವಸ್ಥಾನ ಅನುಗ್ರಹ ಮಂಗಲಾದೇವು ನನ್ನ ಹರಿವಾಳ ನೆಟ್ಟು ಚೀಲ ಉಂಟು